ಗುಡ್ ಆಫ್ಟರ್ನೂನ್ ಎವ್ರಿವಾನ್. ಸೊ ರಿಸಲ್ಟ್ ಬಂದಿದೆ. ಯಾರು ಎಷ್ಟು ತೆಗೆದಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನೋಡ್ಬೋದಾ? ಎಸ್. ಸೊ ಸ್ವಲ್ಪ ಕನ್ಫರ್ಮ್ ಮಾಡಿ, ವಾಯ್ಸ್ ಆಡಿಬಲ್ ಇದೆನಾ ಅಂತ. ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ಎಸ್, ಎಲ್ರಿಗೂ ರಿಸಲ್ಟ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ, ರೈಟ್? ಸೊ ಸ್ವಲ್ಪ ಪೋಲ್ ಟೆಸ್ಟ್ ಮಾಡೋಣ, ಯಾರಿಗೆ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು. ಸೊ ಲೈವಲ್ಲಿ ಚೆಕ್ ಮಾಡೋಣ. ಸೊ ಆಪ್ಷನ್ ಎ 95% ಪ್ಲಸ್. ಆಪ್ಷನ್ ಬಿ 90% plus. Option C 85% plus. And option D 80% plus. So poll start ಮಾಡೋಣ. ಸೊ ಟೈಮ್ ಜಾಸ್ತಿ ಕೊಡ್ತೀನಿ. ಲೆಟ್ಸ್ ಸೇ 150 ಸೆಕೆಂಡ್ಸ್. ಇನ್ನೂ ಸ್ವಲ್ಪ ಜನ ಜಾಯ್ನ್ ಆಗ್ತಿರ್ತಾರೆ. ಸೊ ಬೇಸ್ಡ್ ಆನ್ ದಿಸ್ ನಿಮ್ಮ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅನ್ನೋದು ನಿಮಗೆ ಪ್ರಿಡಿಕ್ಟ್ ಮಾಡ್ತೀನಿ. ಓಕೆ? ಎಸ್. ಪ್ರೀತಮ್, ಓಕೆ. ಎಸ್, ಕಮೆಂಟ್ಸ್ ಬರ್ತಾ ಇದೆ, ನೋಡೋಣ. ಒಂದು ಸೆಕೆಂಡ್, ಇಲ್ಲಿ ಸ್ವಲ್ಪ ಗ್ಲಿಚ್ ಇದೆ, ಬರ್ತೀನಿ. ಕಂಟಿನ್ಯೂ ಮೇಡಮ್. ಎಸ್, ಆಡಿಬಲ್ ಇದೆನಾ ವಾಯ್ಸ್? ಒಂದ್ಸತಿ ಟೆಸ್ಟ್ ಮಾಡಿ. AK BGM, ಗುಡ್, ವೆರಿ ಗುಡ್. ಓಕೆ, ಎಲ್ಲರೂ ಗೈಡ್ ಮಾಡ್ತೀನಿ. ಸೊ ಪ್ರೀವಿಯಸ್ ಡೇಟಾ ಅನಲೈಸ್ ಮಾಡಿ ನಮ್ಮ ರ್ಯಾಂಕಿಂಗ್ಗೆ ಎಷ್ಟು ಸ್ಕೋರ್ ಮಾಡ್ಬೇಕನ್ನೋದು ಹೇಳ್ತೀನಿ KCETಯಲ್ಲಿ. ಫೈನ್? ಓಕೆ. ಸೊ ಪೋಲ್ ನೋಡೋಣ. ಆಪ್ಷನ್ A B C ಅರೇ. ಓಕೆ, ಯಾವುದಾದ್ರೂ ಒಂದು ಟೈಪ್ ಮಾಡೋದು ಗೊತ್ತಾಗುತ್ತೆ. ಎಸ್, 95 ಪ್ಲಸ್ 13% ತೆಗೆದಿದ್ದಾರೆ. ಸೊ 33%, 90 ಪ್ಲಸ್ ಆ್ಯಂಡ್ 85% ಪ್ಲಸ್ 24.44% ಆ್ಯಂಡ್ 80 ಪ್ಲಸ್ 26. ಓಕೆ, 270, 30 marks. Okay, very good. Tarun got very good marks in physics. Good. ನನ್ನ ವಾಯ್ಸ್ ಇದನ್ನ ಸಾದಿಕ್ ಹೇಳ್ತಿದ್ದಾರೆ,
ನೋ ಸೌಂಡ್ ಸರ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೇಳಿಸ್ತಾ ಇದ್ದೇನೆ ಇಲ್ಲ ಒಂದ್ಸತಿ ಕನ್ಫರ್ಮ್ ಮಾಡಿ ಫೈನಲ್ ಆಗಿ. ಎಸ್, ಗುಡ್ ತರುಣ್, ಗುಡ್. ಎಸ್, ಇಟ್ಸ್ ಕ್ಲಿಯರ್, ಫೈನ್. ಓಕೆ, ಓಕೆ. ಸೊ ನಿಮ್ಮ ರ್ಯಾಂಕಿಂಗ್ನ ಪ್ರೆಡಿಕ್ಟ್ ಮಾಡೋಕ್ಕೆ ನಾನು ಸ್ವಲ್ಪ ಡೇಟಾ ತೊಗೊಂಡು ಬಂದೀನಿ. ಓಕೆ, ಅದು ನೋಡಿ, ಪ್ರೀವಿಯಸ್ ಇಯರ್ ಡೇಟಾ. ಓಕೆ, ಸೊ ನಿಮ್ಮ ಮಾರ್ಕ್ಸ್ ಮತ್ತು KCET ಮಾರ್ಕ್ಸ್ ಮತ್ತು ಪರ್ಸಂಟೇಜ್ ನಮ್ಗೆ ಗೊತ್ತಿದೆ 50% ಕನ್ಸಿಡರ್ ಮಾಡ್ತಾರೆ ಅಂತೇಳಿ. ಸೊ ಫೈನಲ್ ರ್ಯಾಂಕಿಂಗ್ ಎಷ್ಟಿರುತ್ತೆ ನಿಮ್ಮದು ಅದ್ರ ಪ್ರಕಾರ ನೋಡೋಣ. ಓಕೆ, ಸೊ ಯು ಕ್ಯಾನ್ ಡಿಸೈಡ್ ನೀವು ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದು. ಸೊ ನಾನು ಪದೇ ಹೇಳೋದು ಅವಶ್ಯಕತೆ ಇಲ್ಲ. ಓಕೆ, ಸೊ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಮತ್ತು ನೀವು ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್. ಪ್ರತಿಯೊಂದು ಸತಿನೂ ಪ್ರತಿಯೊಬ್ಬರಿಗೆ ಹೇಳೋಕ್ಕಾಗಲ್ಲ. ಸೊ ಅದರಿಂದ ನಾನು ಒಂದು ರೇಂಜ್ ತೊಗೊಂಡಿದ್ದೀನಿ, ಎಷ್ಟು ಮಾರ್ಕ್ಸ್ ಬಂದರೆ ಎಷ್ಟು ರ್ಯಾಂಕಿಂಗ್ ಇರುತ್ತೆ ಅನ್ನೋದು. ಅರ್ಥ ಆಗ್ತಿದೆಯಾ? ಎಸ್. ಓಕೆ, ಹಾಂ, ರೈಟ್. ಸೊ ಸ್ಟಾರ್ಟ್ ಮಾಡೋಣ ಅನಾಲಿಸಿಸ್. ಓಕೆ, ಸೊ ಫಸ್ಟ್ ಒನ್ ನೋಡಿ. ಸೊ ಕಾಮನ್ ಮಾರ್ಕ್ಸ್ ತೆಗ್ದಿರೆ, ಫಾರ್ ಎಕ್ಸಾಂಪಲ್ ಔಟ್ ಆಫ್ 300 PCM ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓಕೆ, PCM ಕನ್ಸಿಡರ್ ಮಾಡ್ಕೊಂಡಾಗ ಸೊ 3 ಸ್ಟೂಡೆಂಟ್ಸ್ 296 ತೆಗ್ದಿದ್ದಾರೆ. ಓಕೆ, ಯಾವುದರಲ್ಲಿ? ಬೋರ್ಡ್ ಎಕ್ಸಾಮಲ್ಲಿ. ಟೋಟಲ್ 296 ಅಂದರೆ ಔಟ್ ಆಫ್ 300. ಓಕೆ, ನಾವು ಸೊ ಅದೇ ರೀತಿ KCET ಮಾರ್ಕ್ಸ್ ಎಷ್ಟು ಡಿಫ್ರೆನ್ಸ್ ಬಂದಿದೆ ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ ಓನ್ಲಿ 2 ಮಾರ್ಕ್ಸ್ ಡಿಫ್ರೆನ್ಸ್. ಓಕೆ, ಇಲ್ಲಿಂದ ಇಲ್ಲಿಗೆ ಅಗೇನ್ 2 ಮಾರ್ಕ್ಸ್ ಡಿಫ್ರೆನ್ಸ್. ಓಕೆ, ಈ ಮಾರ್ಕ್ಸ್ ಎಷ್ಟು ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗುತ್ತೆ ಅನ್ನೋದು ನೋಡಿ. ಸೊ 50% ಆಫ್ ಅ ಬೋರ್ಡ್ ಮಾರ್ಕ್ಸ್ ತಗೊಂಡ್ರೆ 296ಗೆ ನಮಗೆ 49.33% ಬರುತ್ತೆ. ಅದೇ ರೀತಿ 50% ಆಫ್ KCET ಮಾರ್ಕ್ಸ್ ಕನ್ಸಿಡರ್ ಮಾಡಿದ್ರೆ 156ಗೆ ನಿಮಗೆ 43.33 ಬರ್ತಾ ಇದೆ, 154ಗೆ 42.77 ಬರ್ತಾ ಇದೆ, 152ಗೆ 42.77 ಬರ್ತಾ ಇದೆ. ಓಕೆ, ಸೊ ಅದೇ ರೀತಿ ನಾವು ಟೋಟಲ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 50% ಆಫ್ ಅ ಬೋರ್ಡ್ ಆ್ಯಂಡ್ 50% ಆಫ್ ಅ KCET ಮಾರ್ಕ್ಸ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಟೋಟಲಿ ನೋಡಿ ಡಿಫ್ರೆನ್ಸ್ ಏನು, 2 ಮಾರ್ಕ್ಸ್ ಬಂದಿದ್ರು ನಿಮಗೆ ಫೈನಲಿ ಪರ್ಸೆಂಟೇಜ್ ನೋಡಿ 92 ಇದೆ. ಜಸ್ಟ್ 0.66 0.11ಗೆ ಎಷ್ಟು ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗಿದೆ ನೋಡಿ. ಇಲ್ಲಿ 9 + 10 19 7 26 ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗಿದೆ ಜಸ್ಟ್ ಬಿಕಾಸ್ ಆಫ್ ದಿಸ್ 0.66 ಆ್ಯಂಡ್ 0.11. ಗೆಟ್ ಯರ್ ಪಾಯಿಂಟ್? ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ 154 ಮತ್ತು 152ಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಡಿಫ್ರೆನ್ಸ್ ಎಷ್ಟಿದೆ ನೋಡಿ. ನಾಟ್ ಇವನ್ 1%, ಬಟ್ ರ್ಯಾಂಕಿಂಗ್ ನೋಡಿ ಎಷ್ಟು ಡಿಫ್ರೆನ್ಸ್ ಆಯಿತು. ಬೋರ್ಡ್ ಎಕ್ಸಾಮಲ್ಲಿ ಕಾಮನ್ 296 ತೆಗೆದಿರೋದು, ಬಟ್ ಜಸ್ಟ್ ಬಿಕಾಸ್ ಆಫ್ ಅ KCET ಮಾರ್ಕ್ಸ್, ಇವನ್ ಸಿಂಗಲ್ ಮಾರ್ಕ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಡಿಸೈಡಿಂಗ್ ಯುವರ್ ರ್ಯಾಂಕಿಂಗ್. ಓಕೆ, ಸೊ ಫೈನಲಿ ಈ ರ್ಯಾಂಕಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲಾಂಗ್ ವಿತ್ ಬೋರ್ಡ್ ಎಕ್ಸಾಮ್ ಅಂದ್ರೆ ಅಲಾಂಗ್ ವಿತ್ ಬೋರ್ಡ್ ಮಾರ್ಕ್ಸ್ ಜೊತೆ KCET ಮಾರ್ಕ್ಸ್ ರ್ಯಾಂಕಿಂಗ್ನು ಚೆನ್ನಾಗಿ ಬರಬೇಕು ಅಂತಂದ್ರೆ KCET ಸಹಿತ ನೀವು ಚೆನ್ನಾಗಿ ಮಾಡಲೇಬೇಕಾಗುತ್ತೆ. ರೈಟ್? ಸೊ ಅದೇ ರೀತಿ ಮಿನಿಮಮ್ ನಾ ತಗೊಂಡಿದ್ದೀನಿ, ದಟ್ ಈಸ್ ಬೋರ್ಡ್ ಅಲ್ಲಿ 286 ಮಾರ್ಕ್ಸ್ ತೆಗೆದಿದ್ದಾರೆ. ಓಕೆ, ಔಟ್ ಆಫ್ 300 PCM ಅಲ್ಲಿ. KCET ಅಲ್ಲಿ 180ಗೆ 150 ತೆಗೆದಿದ್ದಾರೆ. ಇಲ್ಲಿ ಪರ್ಸೆಂಟೇಜ್ನ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ 47.66 42.55 ತಗೊಂಡ್ರೆ ಟೋಟಲ್ 90% ಆಯ್ತು ಇವ್ರದ್ದು. ಸೊ ಟೋಟಲ್ 90% 90.16% ಆದರೆ ಸೊ ಇಲ್ಲಿ 272 ಬಂದಿದೆ. ಅಂದರೆ ಎರಡು ಸಮವಾಗಿರಬೇಕು, ಒಂದು ಹೈ ಇರಬಾರ್ದು, ಇನ್ನೊಂದು ಲೋ ಇರಬಾರ್ದು. ಅದೇ ರೀತಿ ವಾಯ್ಸ್ ವರ್ಸ KCET ಮತ್ತೆ ಬೋರ್ಡ್ ಎರಡೂ ಸಮವಾಗಿದ್ರೆ ಯು ವಿಲ್ ಬಿ ಗೆಟಿಂಗ್ ವೆರಿ ಗುಡ್ ಮಾರ್ಕ್ಸ್ ಅಥವಾ ವೆರಿ ಗುಡ್ ರ್ಯಾಂಕಿಂಗ್. ಅರ್ಥ ಆಗ್ತಿದೆನಾ? ಸೊ ಇದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೋಬಹುದು ಯಾರ್ಯಾರಿಗೆ 200+ ಬಂದಿದೆ. ಓಕೆ, ಇಗ್ನೋರ್ ಅಬೌಟ್ ದಿಸ್ 286. ಓಕೆ, ಯಾರ್ಯಾರಿಗೆ 200 ಮೇಲೆ ಬಂದಿದೆ ಅವರೆಲ್ಲ ಏನು ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಸ್ಕೋರ್ ಮೋರ್ ದ್ಯಾನ್ 150 ಔಟ್ ಆಫ್ 180. ಯಾರ್ಯಾರು 10,000 ಒಳಗಡೆ ಬರ್ಬೇಕಂತಿದ್ದೀರಲ್ಲ, ಯಾರ್ಯಾರು 10,000 ಒಳಗಡೆ ರ್ಯಾಂಕಿಂಗ್ ಬರಬೇಕಂದ್ರೆ ಯು ಹ್ಯಾವ್ ಟು ಸ್ಕೋರ್ ಮೋರ್ ದ್ಯಾನ್ 150. ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಎಷ್ಟು ರೀಚ್ ಆಗಿ ಮಿನಿಮಮ್ ಎಷ್ಟು ಸ್ಕೋರ್ ಮಾಡಬೇಕು? 180ಗೆ ಅಟ್ಲೀಸ್ಟ್ 150 ಇಂದ ಸ್ಟಾರ್ಟ್ ಆಗಬೇಕು, 150 ಕೆಳಗಡೆ ಬರಬಾರ್ದು. ಗೆಟ್ ಯುವರ್ ಪಾಯಿಂಟ್? ಓಕೆ, ಸೊ ಯಾರ್ಯಾರ್ದು 200 ಮಾರ್ಕ್ಸ್ ಕೆಳಗಡೆ ಇದೆ ಬೋರ್ಡ್ ಎಕ್ಸಾಮ್ದು,
ಓಕೆ, ಬೋರ್ಡ್ ಎಕ್ಸಾಮ್ ಯಾರ್ದದು 200 ಕೆಳಗಡೆ ಇದೆ ಅವರೆಲ್ಲ ಏಮ್ ಫಾರ್ ದ ವೆರಿ ಗುಡ್ ಮಾರ್ಕ್ಸ್ ಇನ್ ಅ KCET, ರೈಟ್. ಸೊ KCET ಅಲ್ಲಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಮಾರ್ಕ್ಸ್ನ ಪಡೀರಿ. 1 ಮಾರ್ಕ್ಸ್ ಮಿಸ್ ಆಗಬಾರ್ದು. ಯಾರು 200 ಕೆಳಗಡೆ ಬಂದಿದೆ ಔಟ್ ಆಫ್ 300 ಏನೋ ಬೋರ್ಡ್ ಎಕ್ಸಾಮಿನೇಷನ್. ಅರ್ಥ ಆಗ್ತಿದೆನಾ? ಎಸ್ ಗೇಮರ್ ಲಾರ್ಡ್, ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕ್ಸ್ ಸ್ಲ್ಯಾಬ್ ಹೇಳ್ತಾ ಇದ್ದೀನಿ, 200, 250 ಆ್ಯಂಡ್ 290 ಮೇಲೆ ಇದ್ದವ್ರಿಗೆ ಈ ಥರ ನಿಮಗೆ ಅರ್ಥ ಆಗಲಿ ಅಂತಲೇ ಕೊಟ್ಟಿರೋದು. ಆಮೇಲೆ ನೀವು ಕ್ಲಾಸ್ ಆದಮೇಲೆ ಒಂದು ಸತಿ ಅನಲೈಸ್ ಮಾಡಿ. ಓಕೆ, ಅರ್ಥ ಆಗ್ತಿದೆನಾ? ಎಸ್. ಇವಾಗ ಹೇಳಿ, ಏನಾದರೂ ಕ್ವಶನ್ಸ್ ಇದ್ರೆ ಅಪಾರ್ಟ್ ಫ್ರಮ್ ರ್ಯಾಂಕಿಂಗ್. ಓಕೆ, ರ್ಯಾಂಕಿಂಗ್ ಬಗ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ನಾನು. ಸೊ ಅಪಾರ್ಟ್ ಫ್ರಮ್ ರ್ಯಾಂಕಿಂಗ್, ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಓಕೆ, ಸೊ ಅದನ್ನ ಕೇಳ್ಬೋದು ನೀವು, ರೈಟ್. ಎಸ್. ಸೊ ನಿಮ್ಮ ಕ್ವಶನ್, ನನ್ನ ಆನ್ಸರ್. ಎಸ್, ಫಸ್ಟ್ ಟು ಅಬೌಟ್ 250, 270 ಒಳ್ಳೆ ಸ್ಕೋರ್, ಕ್ವಶನ್ ಮಾರ್ಕ್. ಗೇಮಿಂಗ್ 270, ಇಟ್ ಈಸ್ ಅ ಗುಡ್ ಮಾರ್ಕ್ಸ್ ಅಂತ ಹೇಳ್ಬೋದು. ಯು ಲಾಸ್ಟ್ ಅರೌಂಡ್ 30 ಮಾರ್ಕ್ಸ್. ಓಕೆ, ಸೊ 30 ಮಾರ್ಕ್ಸ್ ಲಾಸ್ ಆಗಿದೆ. ಸೊ ಡೋಂಟ್ ವರಿ. ಸೊ ಟ್ರೈ ಟು ಸ್ಕೋರ್ ಮೋರ್ ದ್ಯಾನ್ 160. ಯುವರ್ ರ್ಯಾಂಕಿಂಗ್ ವಿಲ್ ಬಿ 5000 ಬಿಲೋ. ಓಕೆ, ಎಸ್. ಸೊ ಯಾರ್ಯಾರಿಗೆ 10,000 ಒಳಗಡೆ ಬರ್ಬೇಕಂತ ಅನ್ಕೊಂಡಿದ್ದೀರಲ್ಲ, ಅವ್ರದ್ದೆಲ್ಲ ಮಾರ್ಕ್ಸ್ ಎಷ್ಟಿರಬೇಕು? ಮಿನಿಮಮ್ 250 ಮೇಲೆ ಇರಬೇಕು. ಓಕೆ, 250 ಮೇಲೆ ಇದ್ದು ಯು ಹ್ಯಾವ್ ಟು ಸ್ಕೋರ್ ಮೋರ್ ದ್ಯಾನ್ 150, 155 ಅಷ್ಟು ಸ್ಕೋರ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಬಿಲೋ 10,000. ಇಸ್ ಇಟ್ ಕ್ಲಿಯರ್? ತರುಣ್, ಎಸ್, ಆಲ್ರೆಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಲ್ಲ. ಓಕೆ, ಯಾರ್ಯಾರ್ದು 250 ಮೇಲೆ ಇದೆ ಅವರೆಲ್ಲ 150 and 155 ಪ್ಲಸ್ ಸ್ಕೋರ್ ಮಾಡಬೇಕು. ಯಾರ್ಯಾರ್ದು 150 ಬಿಲೋ, ಸಾರಿ 250 ಮಾರ್ಕ್ಸ್ ಬಿಲೋ ಇದೆ ಅವರೆಲ್ಲ ಏನು ಮಾಡಬೇಕು? 160 and 165 ಮೇಲೆ ತಗೋಬೇಕು. ಓಕೆ, ಔಟ್ ಆಫ್ 180. ಸೊ 150ನೂ ಕಮ್ಮಿನೇ. ನನ್ನ ಪ್ರಕಾರ ಹೇಳೋದಾದ್ರೆ 150 ಮಾರ್ಕ್ಸ್ ಸಹಿತ ಕಮ್ಮಿನೇ. ಓಕೆ, 265 ಈಸ್ ಗುಡ್. ಎಕ್ಸ್ಪೆಕ್ಟ್ ಮಾಡ್ಬೋದು, ಲಾಬಿ ಬಾಸ್. ಓಕೆ, ಯು ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಯಾರ್ಯಾರ್ದು 200 ಹತ್ರ 230 ನೋಡಿ, ರೇಂಜ್ ಹೇಳ್ತೀನಿ ನೋಡಿ, 199, 200, 230 ಈ ರೇಂಜಲ್ಲಿ ಇದೆಯಲ್ಲ ಅವರೆಲ್ಲ ಏನು ಮಾಡಬೇಕು? 170 ಮಾರ್ಕ್ಸ್ನ ತಗೊಳ್ಳೋಕ್ಕೆ ಟ್ರೈ ಮಾಡಿ KCET ಅಲ್ಲಿ. ಅರ್ಥ ಆಗ್ತಿದ್ದೀನಾ? ಓಕೆ, ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ 295 ಪ್ಲಸ್ ಇದ್ರೆ 1000 ಒಳಗಡೆ ಬರ್ಬೇಕಂದ್ರೆ ಇಲ್ಲಿ ನೋಡಿ 155 ಮೇಲೆ ತೆಗೆದ್ರೆ ಇಲ್ ಬಿ ಗೆಟಿಂಗ್ 1000 ಬಿಲೋ. ನೋಡಿ ಇಲ್ಲಿ 197 ಹೇಳ್ತಿದ್ದೀರಾ, ನಿಮ್ದು ಒಂದು ಮಾರ್ಕ್ಸ್ ಜಾಸ್ತಿನೇ ಇದೆ. ಸೊ 156 is a maximum mark and he got 91, just 91. ಓಕೆ, ಸೊ ಇಲ್ಲಿ ನೋಡ್ಬೋದು 1000 ಇಲ್ಲಿದೆ ನೋಡಿ, 1000. ಸೊ 197 ಮಾರ್ಕ್ಸ್ ಇದೆ. ಸೊ ನೀವು 130 ತೆಗೆದ್ರು you'll be getting less than 1000. ಫೈನ್. 250 ಅಂತಂದ್ರೆ ಸಾರಿ 240 ಅಂತಂದ್ರೂ ಯು ಹ್ಯಾವ್ ಟು 240 ಯಾವುದಕ್ಕೆ? 300ಗ 300ಗೆ ನೀವೇನಾದರೂ 240 ತೆಗೆದಿದ್ರೆ ಮೋರ್ ದ್ಯಾನ್ 165 to 170 ತೆಗಿಲೇಬೇಕಾಗತ್ತೆ. ಎಸ್, ಕಾಲೇಜ್ ಬಗ್ಗೆ ನಮ್ಮ ಟೀಮ್ ಒಂದು ವಿಡಿಯೋ ಮಾಡುತ್ತೆ. ಓಕೆ, ಎಷ್ಟು ರ್ಯಾಂಕಿಂಗ್ ತೆಗೆದ್ರೆ ಯಾವ ಕಾಲೇಜ್ ಸಿಗುತ್ತೆ ಅನ್ನೋದು. ಓಕೆ, ಸೊ ವೇಟ್ ಫಾರ್ ದ್ಯಾಟ್. ಓಕೆ, ಸೊ ರೈಟ್ ನೌ ವಿ ಹ್ಯಾವ್ ಟು ಇಂಪ್ರೂವ್ ಅವರ್ KCET ರ್ಯಾಂಕಿಂಗ್. ಯಾರ್ಯಾರ್ದು ಕಮ್ಮಿ ಮಾರ್ಕ್ಸ್ ಬಂದಿದೆ ಅವರೆಲ್ಲ KCET ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಲಕ್ ಕೆಲವರಿಗೆ ಮಾತ್ರ ವರ್ಕೌಟ್ ಆಗುತ್ತೆ, ಬಟ್ ಹಾರ್ಡ್ ವರ್ಕ್ ಏನಿದೆಯಲ್ಲ ಎಲ್ಲರಿಗೂ ವರ್ಕ್ ಆಗುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಡಿ. ಕೆಲವೊಂದ್ಸತಿ ಅದೃಷ್ಟ ಕೈಗೊಡ್ಬೋದು, ಬಟ್ ನೀವು ಅಲ್ಲಿ ಎಫರ್ಟ್ ಆಗದಂತ ಅಥವಾ ಡೆಡಿಕೇಶನ್ ತೋರಿಸಿದಂಥದ್ದು ಯಾವತ್ತೂ ವೇಸ್ಟ್ ಆಗಲ್ಲ. ಓಕೆ, ಎಸ್. ಸೊ ಯಾರ್ಯಾರಿಗೆ ವೆರಿ ಗುಡ್ ರ್ಯಾಂಕಿಂಗ್ ಬಂದಿದೆಯಲ್ಲ, ಮೀನ್ಸ್ ಐ ಮೀನ್ ಟು ಸೇ ನಾಟ್ ರ್ಯಾಂಕಿಂಗ್, ವೆರಿ ಗುಡ್ ಮಾರ್ಕ್ಸ್ ಬಂದಿಲ್ಲ ಬೋರ್ಡ್ ಎಕ್ಸಾಮ್ಗೆ, ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರಿಗೆ ನೀವು ಎಕ್ಸ್ಪೆಕ್ಟ್ ಮಾಡದಷ್ಟು ಬಂದಿಲ್ವೋ ಅವರೆಲ್ಲ ಏನು ಮಾಡಬೇಕು? ಏಮ್ ಫಾರ್ KCET ಅಷ್ಟೇ ನಮ್ಮ ಹತ್ರ ಉಳಿದಿರೋದು. ಅದಕ್ಕೆ ಏನು ಬೇಕು? ನಮ್ದು ಒಂದೇ ಮಂತ್ರ, ಡೆಡಿಕೇಶನ್. ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಯಾಮಾರಬಾರ್ದು. ಸೊ ಓದು. ಇನ್ನು ಎಷ್ಟು ದಿನ ಇರೋದು ನಮಗೆ? ಇವತ್ತು 10, ರೈಟ್? 18ಗೆ ಸ್ಟಾರ್ಟ್. 18 ಅಂದರೆ 1 ವೀಕ್ ಇಲ್ಲ. 1 ವೀಕ್ ಅಂದರೆ 17 ಆಗುತ್ತೆ. ನೆಕ್ಸ್ಟ್ ಡೇನೇ ನಿಮ್ಗೆ ಎಕ್ಸಾಮ್ 18, 19 ಅಲ್ವಾ?
ಎಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಮಗೆ ಟೋಟಲ್ 6 ಚಾಪ್ಟರ್ಸ್ ಇದೆ. ಈ 6 ಚಾಪ್ಟರ್ಸ್ ಇಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ 8 ಕ್ವಶನ್ಸ್, ಅಂದ್ರೆ 8 ಮಾರ್ಕ್ಸ್. ನೋಡಿ ಇವೆನ್ಗ ಇಲ್ಲಿ ನೋಡಿ 2 ಮಾರ್ಕ್ಸ್ ಡಿಫ್ರೆನ್ಸ್ ಬಂದ್ರು ರ್ಯಾಂಕಿಂಗ್ ನೋಡಿ ಎಷ್ಟು ಡಿಫ್ರೆನ್ಸ್ ಆಗ್ತಿತ್ತೆ. ಅದರಿಂದ ಒಂದೇ ಒಂದು ಕ್ವಶನ್ ಸಹಿತ ನೀವು ಬಿಡಬಾರ್ದು, ರೈಟ್? ಸೊ ಡ್ಯೂರೇಷನ್ ಆಫ್ ದಿಸ್ ಕ್ಲಾಸ್ ಮ್ಯಾಕ್ಸಿಮಮ್ 6 hours, ನಾಟ್ ಮೋರ್ ದನ್ ದಟ್. ಓಕೆ, ಮ್ಯಾಕ್ಸಿಮಮ್ 6 hours. 6 hours-ಗಿಂತ ಹೆಚ್ಚು ಹೋಗಲ್ಲ. ಸೊ 6 hours ಅಲ್ಲಿ ಯು ಕ್ಯಾನ್ ಏಮ್ ಫಾರ್ 6 ಕ್ವಶನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಅರ್ಥ ಆಗ್ತಿದೆನಾ? ಓಕೆ, ಎಸ್, ಸ್ಟಾರ್ಟ್ ಮಾಡೋಣ. ಎಸ್, ರೆಡಿನಾ? ಶಾಲ್ ವಿ ಸ್ಟಾರ್ಟ್? ಓಟ್ ಸೇ 60 seconds. ಸ್ಟಾರ್ಟ್ ದ ಪೋಲ್. ಪೋಲ್ ಮಾಡಿ. ಸೊ ರೆಡಿನಾ? ಸೊ ಆಗಿದ್ದಾಗೋಯ್ತು, ಮರ್ತ್ಬಿಡಿ. ಇವಾಗ ನಮ್ದು ಏನಿದ್ರು ಟಾರ್ಗೆಟ್ KCET. KCET ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ತಗೊಳ್ಳೋದು ಅಷ್ಟೇ. ಎಸ್, ಅಫ್ಕೋರ್ಸ್ 265 plus 90. 90 it is not possible. 90 no, not possible. ಓಕೆ, 180ಗೆ ಆಫ್ ಅಂತಂದ್ರು ಪಾಸಿಬಲ್ ಇಲ್ಲ. ಯುವರ್ ರ್ಯಾಂಕಿಂಗ್ ವಿಲ್ ಬಿ ಫೋನ್ ನಂಬರ್. ಓಕೆ, ಮೊಬೈಲ್ ಫೋನ್ ನಂಬರ್ ಇರುತ್ತೆ, ಅದಂತೂ ಪಕ್ಕ. ಸೊ ಬಿಲೋ 200ಗೆ ಯಾರ್ಯಾರು ಇದ್ದೀರಾ ಅವರೆಲ್ಲ 170 ಪ್ಲಸ್ಗೆ ಟಾರ್ಗೆಟ್ ಮಾಡಿ. 170 ಪ್ಲಸ್. ಐ ನೋ ದ್ಯಾಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಓಕೆ, ಆ ಥರ ಫೀಲ್ ಆಗುತ್ತೆ. ಬಟ್ ನೀವು ಕರೆಕ್ಟಾಗಿ ಓದಿದ್ದೇ ಆದರೆ ಡೆಫಿನೆಟ್ಲಿ ನೀವು ಒಳ್ಳೆ ರ್ಯಾಂಕಿಂಗ್ ತೊಗೋಬೋದು ಅಥವಾ ಒಳ್ಳೆ ಕಾಲೇಜ್ ಸಿಗ್ಬೋದು, ರೈಟ್? ಎಸ್ ಎಸ್ ಎಸ್, ಫೈನ್. ಸೊ ರಿಸಲ್ಟ್ ನೋಡೋಣ. ಎಸ್, ರೆಡಿ. ಸೊ ಇವತ್ತಿನ ಸೆಷನಲ್ಲಿ ಇವತ್ತಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಫಸ್ಟ್ ಇಯರ್ ಪೋರ್ಷನ್ಸ್. 6 ಚಾಪ್ಟರ್ಸ್. ಓಕೆ, 6 ಚಾಪ್ಟರ್ಸ್ ಯಾವ್ದು ಅಂತ ನೋಡೋಣ. ಓಕೆ, ಸೊ ನಿಮ್ದೆ ಏನೇ ಡೌಟ್ ಇದ್ರು ಮತ್ತೆ ನಾನು ಮಾತಾಡ್ತೀನಿ ಇನ್ ಬಿಟ್ವೀನ್ ದ ಸೆಷನ್. ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೇಳ್ಬೋದು. ಓಕೆ, ಸೊ ಫಸ್ಟ್ ನಾನು ಇವತ್ತಿನ ಸೆಷನಲ್ಲಿ ಒಂದೇ ಬ್ರೇಕ್ ತಗೋತೀನಿ. ಒಂದೇ ಬ್ರೇಕ್, ಬಿಕಾಸ್ ವಿ ನೋ ದಟ್ ಈಚ್ ಚಾಪ್ಟರ್ ಕ್ಯಾರೀಸ್ 1 marks ಮಿನಿಮಮ್, ಮ್ಯಾಕ್ಸಿಮಮ್ 2 marks. ನಮ್ಗೆ ಗೊತ್ತೇ ಇದೆ. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಬಗ್ಗೆ ಮಾತಾಡೋದಾದ್ರೆ ಸೆಕೆಂಡ್ ಇಯರ್ ಪೋರ್ಷನ್ಸ್ 75% ಅಥವಾ 45 ಕ್ವಶನ್ಸ್ ಬರುತ್ತೆ ಔಟ್ ಆಫ್ 60. ಔಟ್ ಆಫ್ 60 45 ಕ್ವಶನ್ಸ್ ಫ್ರಮ್ ಸೆಕೆಂಡ್ ಇಯರ್ ಆ್ಯಂಡ್ 15 ಕ್ವಶನ್ಸ್ ಫ್ರಮ್ ಫಸ್ಟ್ ಇಯರ್. ಸೊ ಫಸ್ಟ್ ಇಯರ್ ಪೋರ್ಷನ್ ಅಲ್ಲಿ ಈ ಫಸ್ಟ್ 6 ಚಾಪ್ಟರ್ಸ್ ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ 6 ಕ್ವಶನ್ಸ್, ಮ್ಯಾಕ್ಸಿಮಮ್ 8 ಕ್ವಶನ್ಸ್. ಓಕೆ, ಸೊ ಈ 6 to 8 ಕ್ವಶನ್ಸ್ ಅಂದ್ರೆ 8 ಮಾರ್ಕ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಆಲ್ರೆಡಿ ನಾವು 45 ಮಾರ್ಕ್ಸ್ಗೆ ಸೆಷನ್ನ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಇವತ್ತಿನ ಸೆಷನ್ ಅಲ್ಲಿ 45 plus 6 ಅಂತ ಅಂದ್ರು, ಮಿನಿಮಮ್ ಮಾರ್ಕ್ಸ್ 6 ಅಂತ ಕನ್ಸಿಡರ್ ಮಾಡಿದ್ರು, ಈ ಲೈವ್ ಸೆಷನ್ ಇಂದಾನೆ ನಿಮಗೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ಸೊ ಎಷ್ಟಾಯಿತು? 45 plus 6 ಎಷ್ಟಾಯಿತು? 51 ಮಾರ್ಕ್ಸ್, 51 ಕ್ವಶನ್ಸ್ ಈ ಲೈವ್ ಸೆಷನ್ ಇಂದಾನೆ ನಿಮಗೆ ಹೆಲ್ಪ್ ಆಗುತ್ತೆ. ಇದೇ ಬರುತ್ತೆ ಅಂತ ಹೇಳಲ್ಲ, ಬಟ್ ಪ್ರೊಬಾಬಿಲಿಟಿ ಜಾಸ್ತಿ ಇದೆ. ಸಿಮಿಲರ್ ಕ್ವಶನ್ಸ್ ಇರುತ್ತೆ, ಸೇಮ್ ಸಿಲೆಬಸ್ ಅಲ್ವಾ? ಸೊ ಲೆವೆಲ್ ಆಫ್ ಡಿಫಿಕಲ್ಟಿ ಸಹಿತ ನಾನು ಇನ್ಕ್ರೀಸ್ ಮಾಡಿದ್ದೇನೆ ಸೆಷನ್ ಟು ಸೆಷನ್. ಈಸಿ ಅಂತೂ ಯಾವುದಿಲ್ಲ, ನೀವು ಥಿಂಕ್ ಮಾಡ್ಬೇಕು, ಆ ಥರ ಇದೆ. ಸೊ ಕೆಲವರು ಇರ್ತಾರೆ, ಓಕೆ, ಕೆಲವರು ಇರ್ತಾರೆ ಕೆಲಸ ಇರಲ್ಲ, ಏನಿರಲ್ಲ, ಸುಮ್ಮನೆ ಬಂದು ಸ್ಪ್ಯಾಮಿಂಗ್ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಗೊತ್ತಾಗಲ್ಲ ಇವಾಗ. ನೆಕ್ಸ್ಟ್ ಓಕೆ, ಇವಾಗ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾರಲ್ಲ, ಆಮೇಲೆ ಅವರು ಸೆಟಲ್ ಆಗೋಕ್ಕೆ ಲೈಫಲ್ಲಿ ಖುಷಿಯಾಗಿರೋಕ್ಕೆ ಅಷ್ಟು ಕಷ್ಟಪಡ್ತಾರೆ. ದಟ್ಸ್ ಫಾರ್ ಶ್ಯೂರ್. ಸೊ ಇವಾಗ ಕಷ್ಟಪಡಿ. ಓಕೆ, ಇವಾಗ ಕಷ್ಟಪಡಿ, ಮುಂದೆ ಆರಾಮಾಗಿರ್ಬೋದು. ಓಕೆ, ಸೊ ಇವತ್ತಿನ ಕಷ್ಟನೇ ನಿಮ್ಮ ಮುಂದಿನ ಸುಖ ಜೀವನ, ಅದನ್ನು ತಲೆ ಹೇಳ್ಕೊಡಿ. ಇನ್ನೊಂದು ಹೇಳ್ಬೇಕಂತಂದ್ರೆ, ನೀವು ನಾರ್ಮಲ್ ಆಗಿ ಈ ಕಬ್ಬಿನ ಹಾಲು ಕುಡಿಬೇಕಾದ್ರೆ ಒಂದು ಮೆಷಿನ್ ಇರುತ್ತೆ, ಅದರಲ್ಲಿ ಕಬ್ಬಿಡ್ತಾರೆ, ನೋಡಿರ್ತೀರ ಸೀನ್ನ. ಸೊ ಕಬ್ಬು ಅದರಲ್ಲಿ ಇಟ್ಟಾಗ ಕ್ರಷ್ ಮಾಡಿಬಿಡುತ್ತೆ ಅದನ್ನು, ಕಬ್ಬನ್ನ. ಆಮೇಲೆ ಕ್ರಷ್ ಮಾಡಿದ್ಮೇಲೆ ಏನಾಗುತ್ತೆ, ನಿಮಗೆ ಸಿಹಿಯಾದ ಜ್ಯೂಸ್ ಅಂದರೆ ಕಬ್ಬಿನ ಹಾಲು ಸಿಗುತ್ತೆ. ಅದು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಈಗ ಬೇಸಿಗೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ರೈಟ್? ಸೊ ಅದೇ ರೀತಿ ಇವಾಗ ನಮಗೆ ಈ KCET ಅನ್ನೋದು, ಈ KCET ಅನ್ನೋದು ಒಂದು ಮಿಷನ್ ಥರ, ಅದೇ ಕಬ್ಬಿನ ಮಿಷನ್. ಓಕೆ, ಆ ಕಬ್ಬಿನ ಮಿಷನಲ್ಲಿ ನಾವು ಕಬ್ಬಿಂದು ಏನಿದೆ ನಮ್ಮ ಪ್ರಿಪರೇಷನ್ ಅಂತೀವಲ್ಲ, ಅದು ಕಬ್ಬು. ಆ ಪ್ರಿಪರೇಷನ್ನ ನಾವು ಎಷ್ಟು ಕಷ್ಟಪಟ್ಟು ಓದ್ತೀವಿ, ಇಷ್ಟಪಟ್ಟು ಓದ್ತೀವಿ, ಅಷ್ಟು ಚೆನ್ನಾಗಿ ನಮ್ಮ ರಿಸಲ್ಟ್ ಬರುತ್ತೆ. ಅದೇ ನಮ್ಮ ಕಬ್ಬಿನ ರಸ. ಗುಡ್ ರ್ಯಾಂಕಿಂಗ್, ಗುಡ್ ಕಾಲೇಜ್, ಗುಡ್ ಲೈಫ್, ಅಷ್ಟೇ ಹೇಳೋದು, ರೈಟ್? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅವರ್ ಸೆಷನ್. And in this particular session, now first units and dimensions,
ಇದರಿಂದ you can expect minimum one question. And next one, motion in a straight line. And here you can expect again one question. And motion in a plane. Here you can expect one question. Okay. And Newton's law of motion. Here you can expect two questions. One minimum and two maximum. Okay. And work, energy and power. Here you can expect again one question to two question maximum. So maximum, minimum ಅಂದ್ರೆ one question ಬಂದೇ ಬರುತ್ತೆ. And the last one, gravitation. ಇಲ್ಲಿ ನಿಮ್ಮ ಕ್ವಶನ್ಸ್ ಇರ್ಬೋದು. ಸರ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತೀವಾ, ಓವರ್ ವ್ಯೂ ಕೊಡ್ತೇನೆ. ಸೊ ಇನ್ ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ. ವಿ ನೋ ದ್ಯಾಟ್ ಕಂಪೇರ್ ಟು ಸೆಕೆಂಡ್ ಇಯರ್ ವೇಟೇಜ್ ಇದಕ್ಕೆ ತುಂಬ ಕಮ್ಮಿ ಇದೆ. ಸೊ ಆದಷ್ಟು ನಿಮಗೆ ಓವರ್ ವ್ಯೂ ಕೊಡ್ತೀನಿ. ಆ್ಯಂಡ್ ಯು ಆರ್ ಏಬಲ್ ಟು ರೀಕಾಲ್ ಎವ್ರಿಥಿಂಗ್ ಫ್ರಮ್ ಯುವರ್ ಫಸ್ಟ್ ಇಯರ್. ಓಕೆ, ಆ ಗ್ಯಾರಂಟಿ ನಾನು ಕೊಡ್ತೀನಿ. ನಿಮ್ಮನ್ನ ನೀವು ನಂಬಿ ಫಸ್ಟ್. ಓಕೆ, ಸೊ ರೆಡಿ? ಸ್ವಲ್ಪ ಟೆಂಪರೇಚರ್ ಕಮ್ಮಿ ಮಾಡ್ಕೊಳ್ಳೋಣ ಬೇಸಿಗೆ. ಓಕೆ, ನಾವು ಸೊ ಬ್ರೇಕ್ ಅಂತ ಹೇಳಿದಾಗ ನಾನು ಫಸ್ಟ್ 3 ಸೆಷನ್, ಫಸ್ಟ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಎ ಪ್ಲೇನ್, ಈ 3 ಸೆಷನ್ ಆದಮೇಲೆ ಫಸ್ಟ್ ಬ್ರೇಕ್ ಇಟ್ ಈಸ್ ಫಾರ್ ಅರೌಂಡ್ 30 ಮಿನಿಟ್ಸ್. ಓಕೆ, 30 ಮಿನಿಟ್ಸ್ ಬ್ರೇಕ್. ಆಮೇಲೆ ನೆಕ್ಸ್ಟ್ ಸೆಷನ್ನ ಸ್ಟಾರ್ಟ್ ಮಾಡು. ಕ್ಲಿಯರಾ? ಎಸ್. ಮೇಘನಾ ಶೆಟ್ಟಿ, ಬಿಲೋ 1000 ಬೇಕು ಅಂತಂದ್ರೆ ಯು ಹ್ಯಾವ್ ಟು ಸ್ಕೋರ್ 160 ಪ್ಲಸ್. ಮೇಘನಾ ಶೆಟ್ಟಿ, ಯು ಹ್ಯಾವ್ ಟು ಸ್ಕೋರ್ 160 ಪ್ಲಸ್ ಔಟ್ ಆಫ್ 180. ಕ್ಲಿಯರ್? ಎಸ್. ಮಾಕ್ ಟೆಸ್ಟ್ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ನಾಳೆ ಸ್ಟಾರ್ಟ್ ಆಗ್ಬೋದು. ಓಕೆ, ಲೆಟ್ ಮಿ ಚೆಕ್ ನಿಮ್ಮ ಮಾಕ್ ಟೆಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು. ಹೌ ಮೆನಿ ಆಫ್ ಯು ಆರ್ ಎಕ್ಸೈಟೆಡ್ ಫಾರ್ ಮಾಕ್ ಟೆಸ್ಟ್? ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ? ಎಕ್ಸೈಟೆಡ್ ಆಗಿದ್ರೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಸ್ ಅಂತ ಟೈಪ್ ಮಾಡಿ. ಓಕೆ, ಅಷ್ಟೊತ್ತಿಗೆ ನಿಮ್ಮದು ಮಾಕ್ ಟೆಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಎಸ್, ಇವತ್ತು 10th ಅಲ್ವಾ? ನಾಳೆ ಬಯಾಲಜಿ. ಓಕೆ, ನಾಳೆ ಬಯಾಲಜಿ ಸ್ಟಾರ್ಟ್ ಆಗುತ್ತೆ 11th ಏಪ್ರಿಲ್ ಮಾರ್ನಿಂಗ್ 10 AM. ಓಕೆ, ಮಾರ್ನಿಂಗ್ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಕ್ಲಿಯರಾ? ಅಮೃತ, I'll get the information, I'll inform you. Okay, right now I have no information regarding that. Okay, fine. Yes. ಸುಧಾನ್, ನಿಮ್ಮ KCET ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. KCET ರ್ಯಾಂಕಿಂಗ್, ಓಕೆ, KCET ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ KCET ರ್ಯಾಂಕಿಂಗ್. ಓಕೆ, ಎಸ್, ಇನ್ ಯೂಟ್ಯೂಬ್ ಓನ್ಲಿ. ಯಾರ್ಯಾರಿಗೆ ಡೌಟ್ ಇದೆ, ಈ ಮಾಕ್ ಟೆಸ್ಟ್ ಆ್ಯಪಲ್ಲಿ ನಡೀತಾ ಯೂಟ್ಯೂಬಲ್ಲಿ ನಡೀತಾ ಅನ್ನೋದ್ರೆ ಯೂಟ್ಯೂಬಲ್ಲೇ ನಡೆಯೋದು. ಮಾರ್ನಿಂಗ್ 10 ಇಂದ ಸ್ಟಾರ್ಟ್ ಆಗುತ್ತೆ. ನಾಳೆ ಇರೋದು ನಿಮಗೆ ಫಸ್ಟ್ ಬಯಾಲಜಿ ಇದೆ. ಓಕೆ, ಫ್ರಮ್ 10 AM, ರೈಟ್? ಸೊ ನಿಮಗೆ ಇಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಆಮೇಲೆ ಕಮ್ಯುನಿಟಿ ಸೆಕ್ಷನಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ವೀಕ್ಲಿ ಶೆಡ್ಯೂಲ್ ಅಂತ ಬರುತ್ತೆ ನಿಮ್ಗೆ ಕಮ್ಯುನಿಟಿ ಸೆಷನಲ್ಲಿ. ಓಕೆ, ಸೆಕ್ಷನಲ್ಲಿ. ಸೊ ಅದನ್ನ ಒಂದ್ಸತಿ ನೋಡಿ. ಫೈನ್. ಎಸ್, ನೋ ಗ್ರೇಸ್ ಮಾರ್ಕ್ಸ್. ಓಕೆ, ಎಸ್. ಕ್ಲಿಯರ್. 93% ಹ್ಯಾಪಿ ಆಗಿದ್ದಾರೆ. ರೈಟ್. ಇಸ್ ಇಟ್ ಪಾಸಿಬಲ್ ಟು ಸ್ಕೋರ್ 150 in 8 days? ನೀವೇನಾದ್ರೂ ಮೊದಲಿಂದ ಓದಿದ್ರೆ ಡೆಫಿನೆಟ್ಲಿ ಪಾಸಿಬಲ್ ಇದೆ. ಇಂಪಾಸಿಬಲ್ ಅನ್ನೋದು ಯಾವುದಿಲ್ಲ. ನೀವು ವರ್ಡ್ ಅನ್ನು ನೋಡಿ, ಇಂಪಾಸಿಬಲ್, ಐ ಆಮ್ ಪಾಸಿಬಲ್ ಅಂತ ಆಗುತ್ತೆ. ಸ್ವಲ್ಪ ಬಿಡಿಸಿ ಬರೆದ್ರೆ ಐ ಆಮ್ ಪಾಸಿಬಲ್, ಅದನ್ನು ತಿಳ್ಕೊಳ್ಳಿ. ಓಕೆ, ಸೊ ಫಸ್ಟ್ ಒನ್, ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್. ಸೊ ಫಸ್ಟ್ ನೀವು ಏನು ಮಾಡ್ಬೇಕು ಗೊತ್ತಾ? ರೀಕಾಲ್ ಮಾಡಿ. ಓಕೆ, ಬುಕ್ ಆಲ್ರೆಡಿ ನೀವು ಓದಿರ್ತೀರಾ, ಜಸ್ಟ್ ರೀಕಾಲ್ ಮಾಡ್ಕೊಳ್ಳಿ. ಜಸ್ಟ್ ಕಣ್ಮುಚ್ಕೊಂಡು ರೀಕಾಲ್ ಮಾಡ್ಕೊಳ್ಳಿ. ಏನೇನು ಓದಿದ್ದೀವಿ ನಾವು, ಎಷ್ಟು ರೀಕಾಲ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡಿ. ಓಕೆ, ನಾನು ಮತ್ತೆ ಇಲ್ಲಿ ನಿಮಗೆ ರೀಕಾಲ್ ಮಾಡ್ತೀನಿ. ಎಸ್, ರೈಟ್. ಸೊ ಫಸ್ಟ್ ನೋಡಿ, ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ ಅಲ್ಲಿ ನಮಗೆ ಫಸ್ಟ್ ಕಾನ್ಸೆಪ್ಟ್ ಬರೋದೆ ಕ್ವಾಂಟಿಟೀಸ್. ಈ ಕ್ವಾಂಟಿಟೀಸ್ ಅಲ್ಲಿ ನಮಗೆ 2 ಟೈಪ್ಸ್ ಆಫ್ ಕ್ವಾಂಟಿಟಿ ಸಿಗುತ್ತೆ. ಒಂದು ಫಿಸಿಕಲ್ ಕ್ವಾಂಟಿಟಿ, ಇನ್ನೊಂದು ನಾನ್ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ನಾನ್ ಫಿಸಿಕಲ್ ಕ್ವಾಂಟಿಟಿ. ಸೊ ಇಲ್ಲಿ ನಿಮಗೆ ಈ ವರ್ಡ್ ಇಂಡಿಕೇಟ್ ಮಾಡ್ತದೆ. ಫಿಸಿಕಲ್ ಪ್ರೆಸೆಂಟ್, ನಾನ್ ಫಿಸಿಕಲ್ ನಾಟ್ ಪ್ರೆಸೆಂಟ್.
ಫಿಸಿಕಲಿ ಯಾವುದು ಪ್ರೆಸೆಂಟ್ ಇರುತ್ತೆ ಕ್ವಾಂಟಿಟಿ, ಅದನ್ನು ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ನಾನ್ ಫಿಸಿಕಲ್, ಇಟ್ ಈಸ್ ನಾಟ್ ಫಿಸಿಕಲಿ ಪ್ರೆಸೆಂಟ್, ಅದನ್ನು ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಬಟ್ ಫಿಸಿಕ್ಸ್ ಅಲ್ಲಿ ಯಾವ ತರ ಹೇಳೋದು, ಫಿಸಿಕಲ್ ಕ್ವಾಂಟಿಟೀಸ್ ಆರ್ ದೋಸ್ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್. ಯಾವ ಕ್ವಾಂಟಿಟೀಸ್ನ ಮೆಜರ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಆ ಫಿಸಿಕಲ್ ಕ್ವಾಂಟಿಟಿಗಳನ್ನ ನಾವು ಆ ಕ್ವಾಂಟಿಟೀಸ್ಗಳನ್ನ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಎಕ್ಸಾಂಪಲ್, ನನ್ನ ವೇಟ್ ಆಫ್ ದ ಬಾಡಿ ಮೆಜರ್ ಮಾಡ್ಬೋದು, ಎಸ್ ಇಟ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ. ಅಂಡ್ ನನ್ನ ಹೈಟ್ನು ಮೆಜರ್ ಮಾಡ್ಬೋದು, ಎಸ್ ಇಟ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ, ರೈಟ್? ಸೊ ಹೈಟ್, ವೇಟ್, ಮಾಸ್, ಡಿಸ್ಟೆನ್ಸ್, ಓಕೆ. ಸೊ ಇದೇ ರೀತಿ ಎಷ್ಟು ಕ್ವಾಂಟಿಟೀಸ್ ಸಾಧ್ಯವೋ ಅಷ್ಟು ಕ್ವಾಂಟಿಟೀಸ್ ಮೆಜರ್ ಮಾಡೋಕ್ಕೆ ಸಾಧ್ಯವೋ ಅಷ್ಟು ಕ್ವಾಂಟಿಟೀಸ್ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಮತ್ತೆ ನಾನ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು? ನಾನ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ನಾಟ್ ಪಾಸಿಬಲ್ ಟು ಮೆಜರ್. ಎಕ್ಸಾಂಪಲ್, ಫೀಲಿಂಗ್ಸ್ ಅಂಡ್ ಎಮೋಷನ್ಸ್. ರೈಟ್ ನೌ ಯು ಗಾಟ್ ಅ ರಿಸಲ್ಟ್. ಸ್ವಲ್ಪ ಜನಕ್ಕೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ, ದೇ ಆರ್ ವೆರಿ ಹ್ಯಾಪಿ. ಬಟ್ ಆ ಹ್ಯಾಪಿನೆಸ್ನ ಮೆಜರ್ ಮಾಡೋಕ್ಕಾಗುತ್ತಾ? ಇಲ್ಲ. ಕೆಲವರಿಗೆ ಹೇಗೆ ಅಂತಂದ್ರೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸ್ವಲ್ಪ ಕಮ್ಮಿ ಬಂದಿರುತ್ತೆ, ದೇ ಆರ್ ಫೀಲಿಂಗ್ ಬ್ಯಾಡ್ ಅಥವಾ ಸ್ಯಾಡ್. ಓಕೆ, ಅವ್ರನ್ನ ಸ್ಯಾಡ್ನೆಸ್ ಮೆಜರ್ ಮಾಡೋಕ್ಕಾಗುತ್ತಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಈ ತರ ಯಾವ ಕ್ವಾಂಟಿಟೀಸ್ ಅಂದ್ರೆ ನಾನು ಜನರಲೈಸ್ ಮಾಡ್ತಾ ಇದ್ದೀನಿ, ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಕೆನ್ ನಾಟ್ ಬಿ ಮೆಜರ್ಡ್, ಹೆನ್ಸ್ ದೀಸ್ ಕ್ವಾಂಟಿಟೀಸ್ ಆರ್ ನಾನ್ ಫಿಸಿಕಲ್ ಕ್ವಾಂಟಿಟೀಸ್. ಬಟ್ ಇದು ನಮ್ಮ ಸಿಲೆಬಸ್ಗಿಲ್ಲ, ಇಗ್ನೋರ್ ಇಟ್. ಓಕೆ, ಇದು ನಮ್ಮ ಸಿಲೆಬಸ್ಗಿಲ್ಲ, ಇಗ್ನೋರ್ ಇಟ್. ನಾವ್ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಫಿಸಿಕಲ್ ಕ್ವಾಂಟಿಟಿ. ಈ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ನಮಗೆ ಡಿಫರೆಂಟ್ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಫಸ್ಟ್ ಒನ್ FPS, CGS, MKS ಅಂಡ್ SI ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಸೊ ಇದರಲ್ಲಿ ನೆಕ್ಸ್ಟ್ ನಾವು ಫರ್ದರ್ ನೋಡಿದ್ರೆ ಈ ಫಿಸಿಕಲ್ ಕ್ವಾಂಟಿಟೀಸ್ ನಮಗೆ 3 ಟೈಪ್ಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಈ ಫಿಸಿಕಲ್ ಕ್ವಾಂಟಿಟೀಸ್ ನ 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಇದನ್ನ ಕ್ಯಾಟಗರಿ ವೈಸ್ ಅಂತ ಡಿವೈಡ್ ಮಾಡಿದ್ರೆ 2 ಟೈಪ್ ಅಲ್ಲಿ ಬರುತ್ತೆ. ಒಂದು ಬೇಸ್ಡ್ ಆನ್ ಡೈರೆಕ್ಷನ್. ಬೇಸ್ಡ್ ಆನ್ ಡೈರೆಕ್ಷನ್ ಅಂತ ಹೇಳಿದ್ರೆ ನಮಗೆ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಂತ ಬರುತ್ತೆ. ದಟ್ ಈಸ್ ಒನ್ ಕ್ಯಾಟಗರಿ. ಅಂಡ್ ನೆಕ್ಸ್ಟ್ ಒನ್ ಡಿಪೆಂಡೆನ್ಸಿ ಮೇಲೆ ಇನ್ನೊಂದು ಕ್ಯಾಟಗರಿ ಇದೆ, ದಟ್ ಈಸ್ ದಿಸ್. ಸೊ ದೇರ್ ಫಾರ್ 2 category of a physical quantity. One based on a direction, another one it is based on dependency. Clear? So based on direction ನಾವು motion in a plane ಅಲ್ಲಿ ತಿಳ್ಕೊಳ್ಳೋಣ. Now ಇಲ್ಲಿ ಡೈರೆಕ್ಷನ್ ಮೇಲೆ ಅದು ಮೋಷನ್ ಇನ್ ಎ ಪ್ಲೇನ್. ಇಲ್ಲಿ ಡಿಪೆಂಡೆನ್ಸಿ ನೋಡೋದಾದ್ರೆ ನಮಗೆ 3 ಟೈಪ್ಸ್ ಇದೆ. ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ದ ಕ್ವಾಂಟಿಟೀಸ್ ವಿಚ್ ಕೆನ್ ನಾಟ್ ಬಿ ಡಿರೈವ್ಡ್ ಫ್ರಮ್ ಅನದರ್ ಫಿಸಿಕಲ್ ಕ್ವಾಂಟಿಟಿ. ಅಂದ್ರೆ ಮಾಸ್. ಮಾಸ್ ಅಂದ್ರೆ ಏನು? ಇಟ್ ಇಸ್ ದ ಅಮೌಂಟ್ ಆಫ್ ಅ ಸಬ್ಸ್ಟೆನ್ಸ್ ಕಂಟೈನ್ಡ್ ಬೈ ದ ಬಾಡಿ ಅಥವಾ ಅಮೌಂಟ್ ಆಫ್ ಅ ಮ್ಯಾಟರ್ ಕಂಟೈನ್ಡ್ ಬೈ ದ ಬಾಡಿ. ದಿಸ್ ಒನ್ ಇಸ್ ಎ ಮಾಸ್. ಓಕೆ, ದಿಸ್ ಮಾಸ್ ಇಸ್ ಎ ಫಂಡಮೆಂಟಲ್ ಅಥವಾ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ. ಇನ್ನೊಂದು ಟೈಮ್. ಟೈಮ್ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ, ದಟ್ ಈಸ್ ಅ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಟೈಮ್ ಅನ್ನೋದು ಯಾವುದರಿಂದ ಡಿರೈವ್ ಮಾಡೋಕ್ಕಾಗಲ್ಲ, ಇಟ್ ಈಸ್ ಇಂಡಿಪೆಂಡೆಂಟ್ ಫ್ರಮ್ ಅದರ್ ಫಿಸಿಕಲ್ ಕ್ವಾಂಟಿಟಿ. ಅದೇ ರೀತಿ ನಮಗೆ ಟೋಟಲ್ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ಎಷ್ಟು? 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ನಾನು ಶಾರ್ಟ್ ಆಗಿ ಹೇಳೋದಾದ್ರೆ ಮಾಸ್, ಲೆಂತ್, ಟೈಮ್. ಓಕೆ, ನೆಕ್ಸ್ಟ್ ಒನ್ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಓಕೆ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ನೆಕ್ಸ್ಟ್ ಒನ್ ಟೆಂಪರೇಚರ್. Okay, amount of substance, temperature and luminous intensity. Therefore total 7 fundamental physical quantities. Get your point? ಅದೇ ರೀತಿ ನೆಕ್ಸ್ಟ್ ಒನ್ ನೋಡಿದ್ರೆ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟಿ. ಇಲ್ಲಿ ನಿಮಗೆ 2 ಸಿಗುತ್ತೆ. ಒಂದು ಪ್ಲೇನ್ ಆಂಗಲ್, ಇನ್ನೊಂದು ಸಾಲಿಡ್ ಆಂಗಲ್. ಒಂದು ಪ್ಲೇನ್ ಆಂಗಲ್, ಇನ್ನೊಂದು ಸಾಲಿಡ್ ಆಂಗಲ್. ಯಾವುದಕ್ಕೆ ರಿಲೇಟೆಡ್ ಆಗಿದೆ? ದಿಸ್ ಪ್ಲೇನ್ ಆಂಗಲ್ ಇಟ್ ಇಸ್ ರಿಲೇಟೆಡ್ ಟು 2D. ಓಕೆ, ಮ್ಯಾಥ್ಸ್ ಅಲ್ಲಿ ಬರುತ್ತಲ್ಲ 2D 3D, ಅಂಡ್ ಸಾಲಿಡ್ ಅನ್ನೋದು 3D ಗೆ ಡಿಪೆಂಡೆಂಟ್ ಆಗಿರೋದು, ಅಂದ್ರೆ ರಿಲೇಟ್ ಆಗಿರೋದು. ದ ಲಾಸ್ಟ್ ಒನ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಡಿರೈವ್ಡ್ ಕ್ವಾಂಟಿಟೀಸ್ ನಿಮಗೆ ವರ್ಡ್ ಇಂಡಿಕೇಟ್ ಮಾಡೋದು ಡಿರೈವ್ ಫ್ರಮ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಯೂನಿಟ್ ಹೇಳೋದಾದ್ರೆ ಸೊ ಇಲ್ಲಿ ಮಾಸ್ಗೆ ಕೆಜಿ, ಲೆಂತ್ಗೆ ಮೀಟರ್, ಟೈಮ್ಗೆ ಸೆಕೆಂಡ್, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಗೆ ಆಂಪಿಯರ್, ಥರ್ಮೋಡೈನಮಿಕ್ ಟೆಂಪರೇಚರ್ಗೆ ಕೆಲ್ವಿನ್. ನೆಕ್ಸ್ಟ್ ಒನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ಗೆ ಮೋಲ್ ಅಂಡ್ ಲುಮಿನಸ್ ಇಂಟೆನ್ಸಿಟಿಗೆ ಕ್ಯಾಂಡಲ್, ದಟ್ ಇಸ್ ಅ CD. ಅಂಡ್ ಇಲ್ಲಿ ಪ್ಲೇನ್ ಆಂಗಲ್ಗೆ ರೇಡಿಯನ್ ಅಂಡ್ ಸಾಲಿಡ್ ಆಂಗಲ್ಗೆ ಸ್ಟೆರೇಡಿಯನ್. ಅದೇ ರೀತಿ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅನ್ನೋದು ಇಟ್ ಈಸ್ ದ ಅನ್ಡಿಫೈನ್ಡ್. ಸದ್ಯಕ್ಕೆ ಅನ್ಡಿಫೈನ್ಡ್ ಎಷ್ಟಿದೆ ಅನ್ನೋದು ಡಿಫೈನ್ ಮಾಡಿಲ್ಲ. ಬಟ್ ಫಂಡಮೆಂಟಲ್ 7 ಇದೆ. ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ದಟ್ ಈಸ್ ದ 2.
ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟಿ ದಟ್ ಈಸ್ ಅ 2. ಬಟ್ ಡಿರೈವ್ಡ್ ಕ್ವಾಂಟಿಟೀಸ್ ಅಂದ್ರೆ ಎಷ್ಟು ನಂಬರ್ಸ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ, ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಗೆಟ್ ಪಾಯಿಂಟ್? ಓಕೆ. From this, you can expect a 2. Now, for a NEET, okay, it is not for KCET. For KCET, at least 1. Measurement of a physical quantity. So, ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡಬೇಕಂದ್ರೆ ನಮಗೆ 2 ಪ್ಯಾರಾಮೀಟರ್ಸ್ ಬೇಕೇ ಬೇಕು. ಒಂದು ಇಟ್ಸ್ ಅ ಮ್ಯಾಗ್ನಿಟ್ಯೂಡ್, ಇನ್ನೊಂದು ಇಟ್ಸ್ ಅ ಯೂನಿಟ್. ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ಫಿಸಿಕಲ್ ಕ್ವಾಂಟಿಟಿನ ಪಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಫಿಸಿಕಲ್ ಕ್ವಾಂಟಿಟಿ ಯಾವ ತರ ಮೆಜರ್ ಮಾಡ್ತೀವಿ? ಫಿಸಿಕಲ್ ಕ್ವಾಂಟಿಟಿ ಅದು ಮಾಸ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಓಕೆ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಆಕ್ಸಲರೇಷನ್ ಆಗಿರ್ಬೋದು, ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಅವುಗಳನ್ನ ನಾನು ಫಿಸಿಕಲ್ ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಅದನ್ನ ಯಾವ ತರ ಮೆಜರ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಮಾಸ್ 10 kg, 10 ಅನ್ನೋದು ಮ್ಯಾಗ್ನಿಟ್ಯೂಡ್, ಕೆಜಿ ಅನ್ನೋದು ಇಟ್ಸ್ ಅ ಯೂನಿಟ್. 10 ಕಿಲೋಮೀಟರ್, 10 ಅನ್ನೋದು ಅಗೇನ್ ಇಟ್ ಇಸ್ ಅ ಮ್ಯಾಗ್ನಿಟ್ಯೂಡ್, ಕಿಲೋಮೀಟರ್ ಅನ್ನೋದು ಇಟ್ಸ್ ಅ ಯೂನಿಟ್, ರೈಟ್? ಅದೇ ರೀತಿ ಇನ್ನೊಂದು 10 ಅಥವಾ 20 ಅವರ್ಸ್ ಅಥವಾ 24 ಅವರ್ಸ್ ಅಂತ ಹೇಳಿದ್ರೆ 24 ಅವರ್ಸ್ ಅನ್ನೋದು 24 ಅನ್ನೋದು ಇಟ್ ಇಸ್ ಅ ಮ್ಯಾಗ್ನಿಟ್ಯೂಡ್, ಅಂದ್ರೆ ಮ್ಯಾಗ್ನಿಟ್ಯೂಡ್ ನಥಿಂಗ್ ಬಟ್ ನ್ಯೂಮರಿಕಲ್ ವ್ಯಾಲ್ಯೂ, ಓಕೆ, ಅಲಾಂಗ್ ವಿತ್ ಯೂನಿಟ್. ಓಕೆ, ಮ್ಯಾಗ್ನಿಟ್ಯೂಡ್ ಅನ್ನೋದು ಇಟ್ ಇಸ್ ಅ ಮ್ಯಾಗ್ನಿಟ್ಯೂಡ್. ಓಕೆ, ದಿಸ್ ಎಂಟೈರ್ ಟರ್ಮ್ ಇಂಡಿಕೇಟ್ಸ್ ಅ ಮ್ಯಾಗ್ನಿಟ್ಯೂಡ್, ನ್ಯೂಮರಿಕಲ್ ವ್ಯಾಲ್ಯೂ ಪ್ಲಸ್ ಯೂನಿಟ್. ಗೆಟ್ ಪಾಯಿಂಟ್? ನಾವು ಇಲ್ಲಿ ಎನ್ ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ. ಓಕೆ, ಎನ್ ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ, ಎನ್ ಡಾಟ್ ವಿ ಅಲ್ಲಿ ಮೆನ್ಷನ್ ಮಾಡ್ತಾ ಇದೀನಿ. ಯು ಅನ್ನೋದು ಯೂನಿಟ್, ರೈಟ್? ಯಾವುದೊಂದು ಫಿಸಿಕಲ್ ಕ್ವಾಂಟಿಟಿನ ಎರಡು ರೀತಿಯಲ್ಲಿ ಪ್ರೆಸೆಂಟ್ ಮಾಡಬಹುದು, ಮ್ಯಾಗ್ನಿಟ್ಯೂಡ್ ಅಂಡ್ ಇಟ್ಸ್ ಅ ಯೂನಿಟ್. ಫೈನ್, ರೈಟ್? ವಿಚ್ ಒನ್ ಗಾಯತ್ರಿ? A maximum 6 hours, okay, maximum 6 hours, not more than 6 hours, okay. And from this session you can expect minimum 6 questions, okay, from all the 6 chapters. Each chapter ಗೆ ಒಂದೊಂದು ಕ್ವಶನ್ ಅಂದ್ರೂ 6 questions ಬರುತ್ತೆ, ರೈಟ್? ಯೂನಿಟ್ಸ್. ಸೊ ಯೂನಿಟ್ಸ್ ನಾವು ಬೇಸ್ ಮಾಡಿಕೊಂಡು ಕ್ಯಾಟಗರಿ ವೈಸ್ ಮಾಡಿದ್ರೆ, ಓಕೆ, ನಮಗೆ SI, CGS, FPS, CGS, ಓಕೆ, MKS ಟೋಟಲ್ 4 ಇದೆ. ಬಟ್ ನಾವು ಫಾಲೋ ಮಾಡ್ತಿರೋದು ಯಾವುದು? ನಾವು ಫಾಲೋ ಮಾಡ್ತಾ ಇರೋದು SI, ಓಕೆ, SI ಸಿಸ್ಟಮ್ನ ಫಾಲೋ ಮಾಡ್ತಿರೋದು. ಸೊ ಟ್ರೆಡಿಷನಲ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ FPS, CGS, ಓಕೆ, ಇಲ್ಲಿ MKS ಬರಬೇಕಿತ್ತು, ಓಕೆ, ಫೈನ್. ನೆಕ್ಸ್ಟ್ SI ಸಿಸ್ಟಮ್. ಸೊ ಮಾಡರ್ನ್ ಸಿಸ್ಟಮ್ ಕನ್ಸಿಡರ್ ಮಾಡ್ಕೊಂಡಾಗ SI ಸಿಸ್ಟಮ್ ಅಲ್ಲಿ SI ಸಿಸ್ಟಮ್ ಇಂಪಾರ್ಟೆನ್ಸ್ ಏನು? ಸಿಸ್ಟಮ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಯೂನಿಟ್ಸ್ ನಾವು SI ಸಿಸ್ಟಮ್ ಅಂತ ಕರಿತೀವಿ. SI ಸಿಸ್ಟಮ್ ಯೂನಿಟ್ ಆಫ್ SI ಸಿಸ್ಟಮ್ ಅಂತ ಕರಿತೀವಿ. ನಾವು ಇಲ್ಲಿ ನಾವು ಡೈಮೆನ್ಷನ್ ಅಂಡರ್ ದಿಸ್ ಡೈಮೆನ್ಷನ್ಸ್ ಕರಿತೀವಿ. ಡೈಮೆನ್ಷನ್ಸ್ ನಥಿಂಗ್ ಬಟ್ ಪವರ್ಸ್. ಓಕೆ, ನಿಮ್ಗೆ ಗೊತ್ತಾಗುತ್ತೆ ಏನು ಅನ್ನೋದು. ಓಕೆ, ಪವರ್ಸ್. ಫಾರ್ ಎಕ್ಸಾಂಪಲ್ m ಪವರ್ 1, L ಪವರ್ 2, T ಪವರ್ -2 ಅಂತ ಬರೆದ್ರೆ ವಾಟ್ ಡಸ್ ಇಟ್ ಮೀನ್? ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ದಿಸ್ ಅಂತಂದ್ರೆ 1 ಇನ್ ಮಾಸ್, 2 ಇನ್ ಲೆಂತ್, -2 ಇನ್ ಟೈಮ್ ಅಂತ ಅರ್ಥ. ಗೆಟ್ ಎ ಪಾಯಿಂಟ್? ಫಾರ್ ಎಕ್ಸಾಂಪಲ್ L ಪವರ್ 1, T ಪವರ್ -2. ವಾಟ್ ಆರ್ ದ ಡೈಮೆನ್ಷನ್ಸ್? ಅಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಡೈಮೆನ್ಷನ್ಸ್, ನಾಟ್ ಅ ಡೈಮೆನ್ಷನ್ ಫಾರ್ಮುಲಾ. ಡೈಮೆನ್ಷನ್ಸ್ ಅಂತಂದ್ರೆ ಪವರ್ಸ್ ಎಷ್ಟಿದೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಓಕೆ, ಅಂಡ್ ಇಲ್ಲಿ 1, ಇಲ್ಲಿ -2. ಸೊ ದಟ್ ಮೀನ್ಸ್ ಯಾವ ತರ ಹೇಳ್ಬೋದು ಡೈಮೆನ್ಷನ್ಸ್ ಆಫ್ ದಿಸ್ ಅಂತ ಹೇಳೋದು? 1 ಇನ್ ಮಾಸ್, 2 ಇನ್ ಲೆಂತ್, -2 ಇನ್ ಟೈಮ್. 1 ಇನ್ ಲೆಂತ್, -2 ಇನ್ ಟೈಮ್. ನೆಕ್ಸ್ಟ್ ಒನ್ ಡೈಮೆನ್ಷನಲ್ ಫಾರ್ಮುಲಾ. ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೆ ಎಕ್ಸ್ಪ್ರೆಷನ್, ಅಂದ್ರೆ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡ್ತೀವಿ ಒಂದು ಫಿಸಿಕಲ್ ಕ್ವಾಂಟಿಟಿನ ಅನ್ನೋದು. ಸೊ ಫಾರ್ ಎಕ್ಸಾಂಪಲ್ ಮಾಸ್ನ, ಓಕೆ, ಮಾಸ್ನ M ಅಂತ ಪ್ರೆಸೆಂಟ್ ಮಾಡ್ತೀವಿ, ಲೆಂತ್ನ L ಅಂತ ಪ್ರೆಸೆಂಟ್ ಮಾಡ್ತೀವಿ, ಟೈಮ್ನ T ಅಂತ ಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ಕರೆಂಟ್ನ A ಅಂತ ಪ್ರೆಸೆಂಟ್ ಮಾಡ್ತೀವಿ, ಅಂಡ್ ಟೆಂಪರೇಚರ್ನ K ಅಂತ ಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ MLTAK ಅನ್ನೋದು ಡೈಮೆನ್ಷನ್ ಫಾರ್ಮುಲಾ. ಓಕೆ, ಡೈಮೆನ್ಷನಲ್ ಫಾರ್ಮುಲಾ. ಬಟ್ ಇಲ್ಲಿ ಡೈಮೆನ್ಷನಲ್ ಇಕ್ವೇಶನ್ ಅಂದ್ರೆ ಏನು? ಡೈಮೆನ್ಷನಲ್ ಇಕ್ವೇಶನ್ ಅಂದ್ರೆ ಟೋಟಲ್ ಎಕ್ಸ್ಪ್ರೆಷನ್ ನಾವು ಡೈಮೆನ್ಷನಲ್ ಇಕ್ವೇಶನ್. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಡೈಮೆನ್ಷನಲ್ ಎಕ್ಸ್ಪ್ರೆಷನ್, ದಟ್ ಇಸ್ ದ ಡೈಮೆನ್ಷನಲ್ ಇಕ್ವೇಶನ್. ದಟ್ ಇಸ್ m ಪವರ್ 1, L ಪವರ್ 2, T ಪವರ್ -2, L ಪವರ್ 1, T ಪವರ್ -2. Is it clear? Right? Aryan, you have to get at least 160 to get that college, okay, what you have mentioned. So ನಿಮಗೆ ಆ ಕಾಲೇಜ್ ಬೇಕಂದ್ರೆ you have to score minimum 160 plus. ಓಕೆನಾ? ಸೊ ಇಲ್ಲಿವರೆಗೆ ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂತಂದ್ರೆ ಕೇಳ್ಬೋದು. ಓಕೆ, ನೋ ವರೀಸ್, ಐ ವಿಲ್ ಎಕ್ಸ್ಪ್ಲೈನ್ ಒನ್ ಮೋರ್ ಟೈಮ್. ಸೊ ಬೇಗ. ಸೊ ಇದು ಸ್ಟಾಪ್ ಮಾಡ್ತೀನಿ. ಅರೆ
ಎಸ್ ವೋಟ್ ಮಾಡಿ. ಅರ್ಥ ಆಗಿದ್ರೆ ಎಸ್ ಅಂತ ಹೇಳಿ. ಓಕೆ, ಅರ್ಥ ಆಗಿದ್ರೆ ಎಸ್, ಇಲ್ಲ ಅಂತಂದ್ರೆ ಮತ್ತೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್, ಲಕ್ಷ್ಮೀಕಾಂತ್ ನಿಮಗೆ ಅಪ್ಡೇಟ್ ಸಿಗುತ್ತೆ. ಓಕೆ, ಸರ್ಕ್ಯುಲರ್ ಬಿಡ್ಬೋದು ಮೋಸ್ಟ್ ಪ್ರಾಬಲಿ ಬೈ ಈವ್ನಿಂಗ್ ಆರ್ ಎಲ್ಸ್ ಬೈ ಟುಮಾರೋ ವಿಲ್ ಬಿ ಗೆಟಿಂಗ್ ನೋಟಿಫಿಕೇಶನ್. ಓಕೆ, ಮೀನ್ಸ್ ಎಲ್ಲರಿಗೂ ಸರ್ಕ್ಯುಲರ್ ಬಿಡ್ತಾರೆ, ಯಾವ ಥರ ಇರುತ್ತೆ, ಅಥವಾ ಸ್ವಲ್ಪ ಡಿಲೇ ಆದ್ರೂ ವಿತಿನ್ 1 ವೀಕಲ್ಲಿ ಗೊತ್ತಾಗುತ್ತೆ. ಎಸ್, ನೋ 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 ಟ್ರೆಡಿಷನಲ್ ಸಿಸ್ಟಮ್ ಇಲ್ಲ, ನೀಟಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಇದು ಇಲ್ಲ. ಓಕೆ, ರೈಟ್, ವೆರಿ ಗುಡ್. ಸೊ ಇವೆಲ್ಲ ಬೇಸಿಕ್, ಇದನ್ನು ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಇನ್ನೂ ಬುಕ್ ಓಪನ್ ಮಾಡಿಲ್ಲ ಅಂತ ಅರ್ಥ. ಓಕೆ, ರೈಟ್, ನೆಕ್ಸ್ಟ್ ಒನ್. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಇಂಪಾರ್ಟೆಂಟ್ ಒನ್. ಸಿಗ್ನಿಫಿಕೆಂಟ್ ಫಿಗರ್ಸ್ ಮತ್ತೆ ಇನ್ನೊಂದು ಬರುತ್ತೆ ರೌಂಡ್ ಆಫ್ ಅಂತೇಳಿ. ಈ ಎರಡು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಒಂದು ಡೈಮೆನ್ಷನಲ್ ಅನಾಲಿಸಿಸ್ ಮೇಲೆ ಬಂದೇ ಬರುತ್ತೆ. ಸೊ ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್, what is the significant figure? All certain digits and one uncertain digit are called significant figures. For example, ಒಂದು ಸ್ಕೇಲ್ ನ ಇಟ್ಕೊಂಡ್ರೆ, ಓಕೆ, ನಮ್ಮ ರೆಗ್ಯುಲರ್ ನಮ್ಮ ಕಾಲೇಜ್ಗಳಲ್ಲಿ ಯೂಸ್ ಮಾಡ್ತೀವಲ್ಲ ಸ್ಕೇಲ್ ನ ತಗೊಳ್ಳಿ. ಆ ಸ್ಕೇಲ್ ಅಲ್ಲಿ ಒಂದೊಂದು ಸ್ಕೇಲ್ ಒಂದೊಂದು ಲೆಂತ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ 15 ಸೆಂಟಿಮೀಟರ್ ಇದೆ ಅನ್ಕೊಳ್ಳಿ. ಸೊ 15 ಸೆಂಟಿಮೀಟರ್ ಸ್ಕೇಲ್ ಅಲ್ಲಿ ಎಷ್ಟುವರೆಗೆ ನೀವು ಕರೆಕ್ಟ್ ಆಗಿ ಮೆಜರ್ ಮಾಡ್ಬೋದು? 1 ಡೆಸಿಮಲ್ ಪಾಯಿಂಟ್. ಓಕೆ, 1 ಡೆಸಿಮಲ್ ಪಾಯಿಂಟ್ ಒಂದು ಸ್ಕೇಲ್ ಇಂದ ನೀವು ಪರ್ಫೆಕ್ಟ್ ಆಗಿ ಎಷ್ಟನ್ನ ಮೆಜರ್ ಮಾಡ್ಬೋದು? ಅಪ್ ಟು 1 ಡೆಸಿಮಲ್ ಪಾಯಿಂಟ್ ವರೆಗೆ ಮೆಜರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 1 ಸೆಂಟಿಮೀಟರ್, 1.1 ಸೆಂಟಿಮೀಟರ್, ಅಥವಾ 1.2 ಸೆಂಟಿಮೀಟರ್, ಅಥವಾ 2.5 ಸೆಂಟಿಮೀಟರ್, ಅಥವಾ 3.7 ಸೆಂಟಿಮೀಟರ್ ಅಂತ ಬರೀತೀರಾ. ಅದೇ ಆ ಲೆಂತ್ ಏನಾದರೂ ಲೈಸ್ ಬಿಟ್ವೀನ್ 2 ಲೈನ್ಸ್, ಓಕೆ, ದ ವ್ಯಾಲ್ಯೂ ಲೈಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಥವಾ 2 ಲೈನ್ಸ್ ಮಧ್ಯೆ ಇದ್ರೆ ಅದನ್ನ ಏನ್ ಮಾಡ್ತಾರೆ? ಇಗ್ನೋರ್ ಮಾಡ್ತೀರಾ. ಸೊ ಅದು ಅನ್ಸರ್ಟೈನ್, ನಿಮಗೆ ಕನ್ಫರ್ಮೇಶನ್ ಇಲ್ಲ ಅದನ್ನ ತಗೋಬೇಕಾ ಬೇಡ ಅನ್ನೋದು, ಅದಕ್ಕೆ ಅದು ಇಗ್ನೋರ್ ಮಾಡ್ತೀರಾ. ಸರ್ಟನ್ ಡಿಜಿಟಲ್ ಅನ್ನೋದು ಫರೇ ಇವಾಗ ನಾವು ಕಾಲೇಜಲ್ಲಿ ಯೂಸ್ ಮಾಡೋ ರೂಲರ್ಗಾದ್ರೆ ದಟ್ ಈಸ್ ಅಪ್ ಟು 1 ಡೆಸಿಮಲ್ ಪಾಯಿಂಟ್. ಓಕೆ, ಯು ಕ್ಯಾನ್ ಅಪ್ಲೈ ಆನಂದ್, ಯು ಕ್ಯಾನ್ ಅಪ್ಲೈ. ಓಕೆ, ನೋ ವರೀಸ್. ಸೊ ನೆಕ್ಸ್ಟ್ ಒನ್ ನೋಡೋಣ, ರೂಲ್ಸ್. ಓಕೆ, ಸಿಗ್ನಿಫಿಕೆಂಟ್ ಫಿಗರ್ಗೆ ಸಿಗ್ನಿಫಿಕೆಂಟ್ ಫಿಗರ್ನ ಯಾವ ತರ ಐಡೆಂಟಿಫೈ ಮಾಡಕ್ಕೆ ನಮಗೆ ರೂಲ್ಸ್ಗಳಿದೆ. ದ ಫಸ್ಟ್ ಒನ್ ನೋಡಿ, ಆಲ್ ನಾನ್ ಝೀರೋ ಆರ್ ಸಿಗ್ನಿಫಿಕೆಂಟ್. ಆಲ್ ನಾನ್ ಝೀರೋ ಅಂದ್ರೆ 1, 2, 3, 4, 5, 6, 7, 8, 9, 10, 11 ತರ ಎಷ್ಟಾದ್ರೂ ಆಗ್ಲಿ. ಓಕೆ, ಎಷ್ಟು ಡಿಜಿಟ್ ಇರುತ್ತೆ? 10 ಬರಲ್ಲ, 10 ಅನ್ನೋದ್ರಲ್ಲಿ 1 0 ಆಗುತ್ತೆ. ಸೊ 0 ಕನ್ಸಿಡರ್ ಆಗಲ್ಲ, ಅದಕ್ಕೂ ಸಹಿತ ರೂಲ್ಸ್ ಇದೆ. ಸೊ 1, 2 ಅಪ್ ಟು 9 ವರೆಗೆ ಎಲ್ಲ ನಾನ್ ಡಿಜಿಟ್ ತಾನೆ, ನಾನ್ ಝೀರೋ ಡಿಜಿಟ್ಸ್, ರೈಟ್? ಸೊ ಇವಾಗ ಯಾವ್ದಾದ್ರೂ ನಂಬರ್ ತಗೊಳ್ಳಿ, 2, 4, 3 ನಾನ್ ಡಿಜಿಟ್, ಐ ಮೀನ್ ನಾನ್ ಝೀರೋ ಡಿಜಿಟ್. ದೇರ್ ಫೋರ್ ವಾಟ್ ಇಸ್ ದ ಸಿಗ್ನಿಫಿಕೆಂಟ್ ಫಿಗರ್? 3. ಅಂಡ್ ನೆಕ್ಸ್ಟ್ ಒನ್ ನೀವು ಮೆನ್ಷನ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತೀನಿ. ಫಸ್ಟ್ 3ಗೆ ನಾನು ಹೇಳ್ತೀನಿ, ಲಾಸ್ಟ್ 2ಗೆ ನೀವು ಹೇಳಿ. ಸೊ ನೆಕ್ಸ್ಟ್ ಒನ್ ನೋಡಿ, 1, 4, 7 ಎಷ್ಟು ಡಿಜಿಟ್ ಇದೆ? 3. ನಾನ್ ಝೀರೋ ಇದೆನಾ? ಎಸ್, ಅಂದ್ರೆ 3, ರೈಟ್? ನೆಕ್ಸ್ಟ್ ಒನ್ 1, 9, 2 ನಾನ್ ಝೀರೋ ಎಷ್ಟಿದೆ? 1, 2, 3, ದೇರ್ ಫೋರ್ 3. ಅಂಡ್ ವಾಟ್ ಈಸ್ ದ 1, 1, 7 ಅಂಡ್ 1, 2? ವಾಟ್ ಇಸ್ ದ ಸಿಗ್ನಿಫಿಕೆಂಟ್ ಫಿಗರ್ ಫಾರ್ 1, 1, 7 ಅಂಡ್ 1, 2? ಬೇಗ ಬರಬೇಕು. 1, 1, 7 ಅಂಡ್ 1, 2. ಎಸ್, 1, 1, 7ಗೆ 3. ಓಕೆ, 258 ಬಂದಿದ್ರೆ ಯು ಹ್ಯಾವ್ ಟು ಸ್ಕೋರ್ ಮೋರ್ ದನ್ 175 ಪ್ಲಸ್. ಓಕೆ, ಇಫ್ ಯು ವಾಂಟ್ ವಿತ್ ಇನ್ 1000 or 2000 ಒಳಗಡೆ ಅಂತ. ಎಸ್, ವೆರಿ ಗುಡ್, ಆರಾಮ್ಸೆ ಆನ್ಸರ್ ಮಾಡ್ತಿದ್ರಾ? ವಂಡರ್ಫುಲ್. ಸೊ ಇಲ್ಲಿ ನೋಡಿ, 1, 1, 7 ಆಲ್ ಆರ್ ನಾನ್ ಝೀರೋ ಡಿಜಿಟ್, ದೇರ್ ಫೋರ್ 3. 1, 2 ಇಟ್ ಇಸ್ ದ 2 ಸಿಗ್ನಿಫಿಕೆಂಟ್ ಫಿಗರ್. ಫಾರ್ ಎಕ್ಸಾಂಪಲ್ ಇನ್ನೊಂದು ಬರೀತು ನೋಡಿ, 1, 2, 0, 0, 0. ವಾಟ್ ಇಸ್ ದ ಸಿಗ್ನಿಫಿಕೆಂಟ್ ಫಿಗರ್ ಫಾರ್ ದಿಸ್? What is the significant figure for this? What is the significant figure for this? ಇದಕ್ಕೆ 2. ವೆರಿ ಗುಡ್. ಯಾಕೆ? ಇಲ್ಲಿ ನೋಡಿ, 1 and 2 ಅನ್ನೋದು ಇದು ಮಾತ್ರ ನಾನ್ ಝೀರೋ ಡಿಜಿಟ್, ದೇರ್ ಫೋರ್ ಇಟ್ ಇಸ್ ಅ 2. ಅಂಡ್ ವಾಟ್ ಅಬೌಟ್ 0, 0, 0, 0? ಸೊ ಇಟ್ ಇಸ್ ಎ ಇನ್ಸಿಗ್ನಿಫಿಕೆಂಟ್. ಬಟ್ ದೇರ್ ಇಸ್ ಅ ಸರ್ಟನ್ ಕಂಡೀಷನ್ಸ್. ಡೆಸಿಮಲ್ ಆದ್ಮೇಲೆ ಡೆಸಿಮಲ್ಗಿಂತ ಮತ್ತೆ ಲೆಸ್ ದೆನ್ 1 ಇದ್ದಾಗ ಯಾವ ತರ ಕನ್ಸಿಡರ್ ಮಾಡ್ಬೇಕು ಅನ್ನೋದು. ನಾನ್ ಝೀರೋ. ವೆರಿ ಗುಡ್. ಓಕೆ, ರೈಟ್ ನೌ ಎಸ್, ಯು ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಬಿಕಾಸ್ ಬೋರ್ಡ್ ಎಕ್ಸಾಮ್ ಅಲ್ಲಿ ತುಂಬಾ ಟಫ್ ಬಂದಿತ್ತಲ್ಲ, ಅದನ್ನ ಮ್ಯಾನೇಜ್ ಮಾಡಕ್ಕೆ ಒಂದರಲ್ಲಿ ಟಫ್ ಬಂದ್ರೆ ಒಂದರಲ್ಲಿ ಈಸಿ ಕೊಡಬೇಕಾಗುತ್ತೆ, ಬ್ಯಾಲೆನ್ಸ್ ಮಾಡೋಕೆ. ಓಕೆ, ರೈಟ್ ನೌ ನೆಕ್ಸ್ಟ್ ಒನ್, ಫಸ್ಟ್ ರೂಲ್ ಇಟ್ ಇಸ್ ಡನ್. ಸೆಕೆಂಡ್ ಒನ್, ಆಲ್ ನಾನ್ ಝೀರೋ ಬಿಟ್ವೀನ್ ನಾನ್ ಝೀರೋ ಆರ್ ಸಿಗ್ನಿಫಿಕೆಂಟ್. All zeros between non-zeros, all are significant.
Example, 2 and 3 non-zero digits between 0. That means 1, 2, 3. So 3 significant figure, 1, 2 non-zeros, but 0 lies between, therefore it is also significant. And 2, 4 non-zero, but 0 lies between 2 and 4, hence it is a significant. Therefore ಎಷ್ಟಾಯ್ತು 1 2 3 4 5, therefore it is a 5. And what about last two? What about last two? What about last two? Very good, very good. 3, 3. Wonderful. 3 and 3. Very good, very good. Now, next one. So, third point, the trailing 0 without a decimal is insignificant. Trailing andre ending zeros. Ending zeros. ಏನಿದೆಯಲ್ಲ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂತಂದ್ರೆ, ಡೆಸಿಮಲ್ ಪಾಯಿಂಟ್ ಇಲ್ಲ ಅಂತಂದ್ರೆ, those are insignificant. For example, ಇಲ್ಲಿ ನೋಡಿ 500. Okay, 500 ಅನ್ನೋದು, ಈ 5 ಅನ್ನೋದು ನಾನ್ ಝೀರೋ, therefore 1. And 0, 0 ಇದೆ, it is a insignificant figures. ಯಾವಾಗ ಕನ್ಸಿಡರ್ ಮಾಡ್ತೀವಿ? when there is no decimal point. So ಇವಾಗ it is a 1. And what about this? 1, it is a non-zero, therefore 1 significant figure, and 0, 0, 0 are insignificant. Clear? 1 and 1. Wonderful. Okay. Now, fourth one, after decimal place, all zeros are significant. Your decimal point ಇದೆ, trailing zeros are there, but after decimal point ಇದೆ, therefore those zeros are considered to be a significant figures. ಇವಾಗ 1 non-zero, but ಇಲ್ಲಿ decimal point ಇದೆ, after two zeros ಇದೆ, therefore that is also significant. Therefore 1, 2, 3 significant. ಇಲ್ಲಿ 11 non-zeros, 2 significant figure ಆಯ್ತು, but ಇಲ್ಲಿ zeros ಇದೆ. Suppose decimal point ಇಲ್ಲ ಅಂತಂದ್ರೆ it is insignificant, but decimal point ಆದ್ಮೇಲೆ zeros ಇದೆ, therefore it is a significant, therefore it is a 4. And what about last one? 2.00, 2.00, 3/4. Oh, very good, very good. Already answer ಮಾಡ್ತಿದ್ರಾ, right? Clear? Now, next one, that is the fifth one. If the number is less than 1, then left of the first non-digit is insignificant. Less than 1 ಅಂತಂದ್ರೆ ಅದು ಡೆಸಿಮಲ್ ಪಾಯಿಂಟ್ಸ್ ಅಲ್ಲಿ ಬರುತ್ತೆ. ಓಕೆ, ಲೆಸ್ ದೆನ್ 1 ಅಂತಾರೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ. 0 ಇಂದ 0.1 ಇಂದ 0.9 ವರೆಗೆ ಏನಿದೆ, ಇಟ್ ಇಸ್ ಎ ಲೆಸ್ ದೆನ್ 1. ಇಟ್ ಕೆನಾಟ್ ಬಿ ನೆಗೆಟಿವ್ ಟರ್ಮ್. ಓಕೆ, ನೆಗೆಟಿವ್ ಟರ್ಮ್ ಇಗ್ನೋರ್ ಮಾಡಿ, ನೆಗೆಟಿವ್ ಸೈನ್ ಏನು ಇಲ್ಲಿ ಸಿಗ್ನಿಫಿಕೆಂಟ್ ಇಲ್ಲ. ಬಟ್ ಇಲ್ಲಿ ಲೆಸ್ ದೆನ್ 1 ಅಂದಾಗ 0.9 ಇಂದ ಹಿಡಿದು 0.1 ವರೆಗೆ ಏನಿದೆಯಲ್ಲ ಎಲ್ಲ ಈ ತರ ನಂಬರ್ಸ್ ಇದ್ದಾಗ ಏನಾಗುತ್ತೆ, ಡೆಸಿಮಲ್ ಪಾಯಿಂಟ್ ಏನಿಲ್ಲ ಇದ್ರೂ ಇಲ್ಲದಿದ್ದರೂ ನಾನ್ ಝೀರೋ ನಂಬರ್ ಇರುತ್ತಲ್ಲ, ಲೆಫ್ಟ್ ಸೈಡ್ ಆಫ್ ಅ ನಾನ್ ಝೀರೋ ನಂಬರ್ಸ್, ಆಲ್ ಝೀರೋಸ್ ಆರ್ ಇನ್ಸಿಗ್ನಿಫಿಕೆಂಟ್. ಅದನ್ನೇ ಹೇಳ್ತಿರೋದು. ದ ನಂಬರ್ ಈಸ್ ಲೆಸ್ ದೆನ್ 1, ದೆನ್ ಲೆಫ್ಟ್ ಆಫ್ ದ ಫಸ್ಟ್ ನಾನ್ ಡಿಜಿಟ್. ಸೊ ಇಲ್ಲಿ ನೋಡಿ, ಈಸ್ ಇನ್ಸಿಗ್ನಿಫಿಕೆಂಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಫಸ್ಟ್ ಒನ್ 0.034. First of all, it is less than 1. Yes, it is less than 1. So, right in the left kade bani. 4, it is a non-zero. 3, it is a non-zero. And 0, it is a 0. Right? So, ivaga left of a first non-digit ಅಂತಂದ್ರೆ this one. Okay, first non-digit. Left side ಇಂದ ನೋಡಬೇಕು. ಈ ಕಡೆ ಲೆಫ್ಟ್ ಇಂದ ರೈಟ್ ಗೆ ಹೋಗಬೇಕಾದ್ರೆ ಫಸ್ಟ್ non-digit ಯಾವ್ದು ಬರುತ್ತೆ, that is the 1. Okay, ಇಲ್ಲಿ 3 ಇದೆ. ಸೊ 3 ಆದ್ಮೇಲೆ ಇದು ಫಸ್ಟ್ 1, ದಟ್ ಇಸ್ ದ ಫಸ್ಟ್ ನಾನ್ ಡಿಜಿಟ್. ಆಮೇಲೆ 0, 0 ಇದೆ, ಅದು ಡೆಸಿಮಲ್ ಇದ್ರೂ ಇಲ್ಲದಿದ್ರೂ ಯಾವಾಗ ಲೆಸ್ ದೆನ್ 1 ಇದ್ದಾಗ ಇಟ್ ಇಸ್ ದ ಇನ್ಸಿಗ್ನಿಫಿಕೆಂಟ್. ದೇರ್ಫೋರ್ ಫಾರ್ ದಿಸ್, ಓಕೆ, ಫಾರ್ ದಿಸ್ ವಾಟ್ ಇಸ್ ದ ಸಿಗ್ನಿಫಿಕೆಂಟ್ ನಂಬರ್? 2. ರೈಟ್, 2. ನೆಕ್ಸ್ಟ್ ಒನ್ ಇಲ್ಲಿ ನೋಡ್ಬೋದು, ಲೆಫ್ಟ್ ಇಂದ ಹೋಗಿ, ಲೆಫ್ಟ್ ಇಂದ ರೈಟ್ ಸೈಡ್ ಹೋಗಿ 0.002308, ಇಟ್ ಇಸ್ ದ ಲೆಸ್ ದೆನ್ 1. ಫಸ್ಟ್ ಆಫ್ ಆಲ್ ಇಟ್ ಇಸ್ ದ ಲೆಸ್ ದೆನ್ 1. ಅಂಡ್ ಫಸ್ಟ್ ನಾನ್ ಝೀರೋ ಯಾವ್ದಿದೆ? 2 ಇದೆ. 2 ಗಿಂತ ಲೆಫ್ಟ್ ಸೈಡ್ ಎಲ್ಲಿ ಈ 3 ಇದೆಯಲ್ಲ ಝೀರೋಸ್, ಇಟ್ ಈಸ್ ಅ ನಾನ್ ಸಿಗ್ನಿಫಿಕೆಂಟ್. ಇಗ್ನೋರ್ ಮಾಡಿ. ಎಷ್ಟಿದೆ ಇವಾಗ? 2, 3 ನಾನ್ ಝೀರೋಸ್, 8 ಇಟ್ ಈಸ್ ನಾನ್ ಝೀರೋ, ಅಂಡ್ 0 ಲೈಸ್ ಬಿಟ್ವೀನ್ ಎ ನಾನ್ ಝೀರೋ ಡಿಜಿಟ್, ದೇರ್ಫೋರ್ ಇಟ್ ಈಸ್ ಆಲ್ಸೋ ಸಿಗ್ನಿಫಿಕೆಂಟ್. 2, 3, 4. Okay, this for this it is a 4 significant figure. For this it is a 4. Clear? Very good, very good. Okay, now for sixth one, for exact number significant digit is infinite. Andre exact number 1, 2, 3, 4, 5 ಇರುತ್ತಲ್ಲ, ಯಾವ್ದು ತರ ಡೆಸಿಮಲ್ ಪಾಯಿಂಟ್ ಇಲ್ಲ. ಓಕೆ, ಡೆಸಿಮಲ್ಸ್ ಇಲ್ಲ, ಡೈರೆಕ್ಟ್ ಪ್ಯೂರ್ ನಂಬರ್ ಇರುತ್ತಲ್ಲ,
ಅವುಗಳಿಗೆ ಇನ್ಫೈನೈಟ್. ನೋಡಿ ಎಕ್ಸಾಂಪಲ್ 1 2 3 4 ಇದಕ್ಕೆಲ್ಲ ಇನ್ಫೈನೈಟ್. ಸಿಗ್ನಿಫಿಕೆಂಟ್ ಫಿಗರ್, ಇಟ್ ಇಸ್ ಅ ಇನ್ಫೈನೈಟ್. ಓಕೆ, ಅಂಡ್ ದ ಲಾಸ್ಟ್ ಒನ್, ಎಕ್ಸ್ಪೋನೆನ್ಷಿಯಲ್ ಪವರ್ ಡಸ್ ನಾಟ್ ಅಫೆಕ್ಟ್ ಅ ಸಿಗ್ನಿಫಿಕೆಂಟ್ ಫಿಗರ್. ನೋಡಿ 1 ನಾನ್ ಡಿಜಿಟ್, 1 2 3 ನಾನ್ ಡಿಜಿಟ್, ನಾನ್ ಝೀರೋ ಡಿಜಿಟ್ಸ್, ರೈಟ್? therefore it is a 3. and ಇಲ್ಲಿ ಸರ್ ವಾಟ್ ಅಬೌಟ್ ದಿಸ್ 10 ಪವರ್ 7? ಆ 10 ಪವರ್ 7 ಅಲ್ಲ, ಎಷ್ಟೇ ಇರಲಿ, 10 ಪವರ್ 7, 10 ಪವರ್ 8, 10 ಪವರ್ 10, ವಾಟ್ ಎವರ್ ಇಟ್ ಈಸ್, 10 ಪವರ್ n ಅನ್ಕೊಳ್ಳಿ, n is any ನಂಬರ್, ಅದೆಷ್ಟೇ ಆಗಿದ್ನು ಅದನ್ನ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ ಮಾಡಲ್ಲ, ರೈಟ್? ಸೊ ಇದನ್ನ ಇಗ್ನೋರ್ ಮಾಡಿ. ನಂಬರ್ ಆಫ್ significant figure, that is the 3. and what about this one? What about this one? Can you answer this one? Last one. 1.6 into 10 power 9. 1.6 into 10 power 9. Very good, Mallikarjun. Appu Gowda. Very good, very good. ನಿಮ್ಮ ಹೆಸರುಗಳು ಓದಕ್ಕಾಗ್ತಿಲ್ಲ, ಅಷ್ಟು ಸ್ಪೀಡ್ ಆಗಿ ಹೋಗ್ತಿದೆ. Good, wonderful, wonderful, wonderful. So it is a 2. Number of significant figures, that is a 2. Clear? Now, ಇದು ಕ್ಲಿಯರ್ ಆಗಿದ್ರೆ ಹೇಳಿ. ಸೊ ಇದು ಕ್ಲಿಯರ್ ಆಗಿದ್ರೆ ಹೇಳಿ. ಓಕೆ, ಓಟ್ 30 ಸೆಕೆಂಡ್ ಇದೆ. ಈ ಸ್ಲೈಡ್ ನಿಮಗೆ ಕ್ಲಿಯರ್ ಆಗಿದ್ರೆ ಹೇಳಿ. ಸಿಗ್ನಿಫಿಕೆಂಟ್ ಫಿಗರ್ಸ್ ಇದು ಕ್ಲಿಯರ್ ಆಗಿದ್ರೆ ಹೇಳಿ. ಎಸ್, ಕ್ಲಿಯರ್ ಆಗಿದ್ರೆ ಎಸ್ ಅಂತ ಟೈಪ್ ಮಾಡಿ. ಕ್ಲಿಯರ್ ಆಗಿದ್ರೆ ಎಸ್ ಅಂತ ಟೈಪ್ ಮಾಡಿ. ಎಸ್, ವೆರಿ ಗುಡ್, ವಂಡರ್ಫುಲ್, ವಂಡರ್ಫುಲ್. ಏ ನೈಸ್ ರೆಸ್ಪಾನ್ಸ್, ವಾವ್, ನೈಸ್ ರೆಸ್ಪಾನ್ಸ್. ಓಕೆ, ಗುಡ್, ರೈಟ್. ಲಾಸ್ಟ್ ಒಂದು ರೌಂಡ್ ಆಫ್ ಇದೆ. ಸಿಗ್ಮಾ ರಿಪೀಟೆಡ್. ಈ ಸದ್ಯಕ್ಕೆ ನೀವೇನಾದ್ರೂ ರೀ ಎಕ್ಸಾಮ್ ಬರೀತೀರ ಅಂದ್ರೆ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ನೀವು ಯಾವ ಎಕ್ಸಾಮ್ ಬರ್ದಾದ್ಮೇಲೆ ನೀವು ಅಟೆಂಡ್ ಮಾಡ್ತಿರಲ್ಲ ಕೌನ್ಸಿಲಿಂಗ್, ಆ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಓಕೆ, ನಾವು 95%. ಸೊ 4% ಏನಾಗಿದೆ ಗೊತ್ತಿಲ್ಲ, ರೈಟ್? ಸೊ ರೌಂಡಿಂಗ್ ಆಫ್ ಲಾಸ್ಟ್ ಕಾನ್ಸೆಪ್ಟ್. ಓಕೆ, ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್. ಓಕೆ, ಲಾಸ್ಟ್ ಕಾನ್ಸೆಪ್ಟ್ ಇನ್ ಫಸ್ಟ್ ಚಾಪ್ಟರ್. ಇಷ್ಟೇ, ಎಷ್ಟು ಜಾಸ್ತಿ ಕೇಳಲ್ಲ, ಇಷ್ಟೇ ಮೇಲೆ 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 ಕೇಳ್ತಾರೆ. ನೀಟ್ ಆದ್ರೆ ಸ್ವಲ್ಪ ಡಿಫಿಕಲ್ಟಿ ಕೇಳ್ತಾರೆ, ಬಟ್ KCET ಗೆ ಫ್ರಮ್ ಫಸ್ಟ್ ಚಾಪ್ಟರ್, ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಫಸ್ಟ್ ಚಾಪ್ಟರ್. ಓಕೆ, ಮೇಲೆ ಮೇಲೆನೆ ಕೇಳೋದು. ಓಕೆ, ನಾವು ಫಸ್ಟ್ ಒನ್ ನೋಡಿ, ಇಲ್ಲಿ ರೂಲ್ಸ್ ಇದೆ. ಫಸ್ಟ್ ರೂಲ್ ಏನಿದೆ, ಹೇಗೆ ರೌಂಡ್ ಆಫ್ ಮಾಡ್ಬೇಕು ಅನ್ನೋದು. ಫಸ್ಟ್ ರೂಲ್, ಇಫ್ ದ ಡಿಜಿಟ್ ಟು ಬಿ ರೌಂಡೆಡ್ ಆಫ್ ಈಸ್ ಮೋರ್ ದ್ಯಾನ್ 5, ದೆನ್ ಪ್ರಿಸೀಡಿಂಗ್ ಅಂತಂದ್ರೆ ಹಿಂದೆ ಇರೋ ನಂಬರ್, ಡಿಜಿಟ್ ಈಸ್ ಇನ್ಕ್ರೀಸ್ಡ್ ಬೈ 1. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 3.77 ಇದೆ. ಈ 7 ನಾನು ರೌಂಡ್ ಆಫ್ ಮಾಡಬೇಕು. ಅಂದ್ರೆ ನಾನು ಎರಡೇ ಡೆಸಿಮಲ್ ಪಾಯಿಂಟ್ಗೆ, ಐ ಮೀನ್ ಎರಡೇ ಸಿಗ್ನಿಫಿಕೆಂಟ್ ಫಿಗರ್ಗೆ ಕನ್ವರ್ಟ್ ಮಾಡಬೇಕು. ಅವಾಗ ಯಾವ ರೀತಿ ರೌಂಡ್ ಆಫ್ ಮಾಡೋದು? ಸೊ ಫಸ್ಟ್ ನೀವು ಯಾವ ನಂಬರ್ನ ರೌಂಡ್ ಆಫ್ ಮಾಡ್ಬೇಕು ಅನ್ಕೊಂಡಿರ್ತಿಲ್ಲ ಆ ನಂಬರ್ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 7 ತಗೊಂಡಿದ್ದೀನಿ, ಲಾಸ್ಟ್ ನಂಬರ್. ಓಕೆ, ಲಾಸ್ಟ್ ನಂಬರ್ನೇ ನಾನು ರೌಂಡ್ ಆಫ್ ಮಾಡ್ಕೋಬೇಕು. ಸೊ ಇವಾಗ ಈ 7 ಅನ್ನೋದು ಇಟ್ ಇಸ್ ಅ ಮೋರ್ ದೆನ್ 5, ರೈಟ್? ಮೋರ್ ದೆನ್ 5 ಇದ್ದಾಗ ಇದನ್ನು ಯಾವ ತರ ಕನ್ವರ್ಟ್ ಮಾಡಬೇಕು? ಇನ್ಕ್ರೀಸ್ ಬೈ 1. ಅಂದ್ರೆ ಈ ಪ್ರಿಸೀಡಿಂಗ್ ಡಿಜಿಟ್ ಏನಿದೆಯಲ್ಲ, ಇದು 7 ನ ಇನ್ಕ್ರೀಸ್ ಬೈ 1. 3 ಪಾಯಿಂಟ್ ಆಸ್ ಇಟ್ ಇಸ್ 7 ಇದ್ದು ಏನಾಗುತ್ತೆ? 8 ಆಗುತ್ತೆ. ಕ್ಲಿಯರಾ? ಫಸ್ಟ್ ನೀವು ರೌಂಡ್ ಆಫ್ ಮಾಡ್ಬೇಕಂದ್ರೆ ನಂಬರ್ ನೋಡಬೇಕು. ನಂಬರ್ ನೋಡಾದ್ಮೇಲೆ ಯು ಹ್ಯಾವ್ ಟು ಚೆಕ್ ವೆದರ್ ಇಟ್ ಇಸ್ ಅ ಮೋರ್ ದೆನ್ 5 ಆರ್ ಲೆಸ್ ದೆನ್ 5 ಆರ್ ಈಕ್ವಲ್ ಟು 5. ಸೊ ಇಫ್ ಇಟ್ ಇಸ್ ಅ ಮೋರ್ ದೆನ್ 5 ಇದ್ರೆ ಈ ರೌಂಡ್ ಆಫ್ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಆದ್ರೆ ಹಿಂದೆ ನಂಬರ್ ನೋಡಿ, ಆ ಹಿಂದೆ ನಂಬರ್ಗೆ 1 ನ ಎಕ್ಸ್ಟ್ರಾ ಆಡ್ ಮಾಡಿ. ಕ್ಲಿಯರಾ? ನಾವು 2.16 ಇಲ್ಲಿ ನಾನು 6 ನ ರೌಂಡ್ ಆಫ್ ಮಾಡಬೇಕು. ಅಕಾರ್ಡಿಂಗ್ ಟು ದ ರೂಲ್ ಇಟ್ ಈಸ್ ಮೋರ್ ದೆನ್ 5. ಮೋರ್ ದೆನ್ 5 ಅಂತಂದ್ರೆ ಇದೆಷ್ಟಾಗುತ್ತೆ? ಇಲ್ಲಿ ಆಡ್ ಪ್ರಿಸೀಡಿಂಗ್ ಡಿಜಿಟ್, ಇದಕ್ಕೆ 1 ನ ಆಡ್ ಮಾಡಿ, 2.2. ಕ್ಲಿಯರಾ? 2.2, ರೈಟ್? ಎಸ್. KCET 186 ಬಂದ್ರೆ ಯು ಹ್ಯಾವ್ ಟು ಸ್ಕೋರ್ 170 ಪ್ಲಸ್ 175 ಪ್ಲಸ್ ಸ್ಕೋರ್ ಮಾಡಬೇಕು ಔಟ್ ಆಫ್ 180. ಓಕೆ, ನಾವು ಸೆಕೆಂಡ್ ರೂಲ್ ಏನ್ ಹೇಳುತ್ತೆ? ಇಫ್ ಲೆಸ್ ದೆನ್ 5 ಇದ್ರೆ ಸರ್ ಗ್ರೇಟರ್ ದೆನ್ 5, ಓಕೆ, ಇನ್ಕ್ರೀಸ್ ಬೈ 1. ವಾಟ್ ಇಫ್ ರೌಂಡ್ ಆಫ್ ಡಿಜಿಟ್, ಓಕೆ, ನಾನು ಯಾವ ರೌಂಡ್ ಆಫ್ ಮಾಡ್ಬೇಕು ಅನ್ಕೊಂಡಿದ್ದೀನಲ್ಲ ಆ ಡಿಜಿಟ್ ಏನಾದ್ರು ಲೆಸ್ ದೆನ್ 5 ಇದ್ರೆ ಅವಾಗ ಏನ್ ಮಾಡಬೇಕು? ಲೀವ್ ಇಟ್ ಆಸ್ ಇಟ್ ಇಸ್. ಹಿಂದೆ ಇರುತ್ತಲ್ಲ, ಹಿಂದೆ ಇರೋ ನಂಬರ್ನ ಆಸ್ ಇಟ್ ಇಸ್ ಅದೇ ರೀತಿ ಬಿಟ್ಬಿಡಿ. ಸೊ ಇಫ್ ದ ಡಿಜಿಟ್ ಟು ಬಿ ರೌಂಡ್ ಆಫ್ ಈಸ್ ಲೆಸ್ ದೆನ್ 5, ದೆನ್ ಪ್ರಿಸೀಡಿಂಗ್ ಡಿಜಿಟ್ ಲೆಫ್ಟ್ ಅನ್ಚೇಂಜ್ಡ್. ಇಫ್ ಇಟ್ ಇಸ್ ಲೆಸ್ ದೆನ್ 5, ಓಕೆ, ಅನ್ಚೇಂಜ್ಡ್ ಅಂದ್ರೆ ಏನು? ಇವಾಗ ನಾನು 4 ನ ರೌಂಡ್ ಆಫ್ ಮಾಡಬೇಕು. 4 ಈಸ್ ಲೆಸ್ ದೆನ್ 5. ಈ ಪ್ರಿಸೀಡಿಂಗ್ ಡಿಜಿಟ್ ಎಷ್ಟಿದೆ? 7 ಇದೆ. ಈ 7 ಆಸ್ ಇಟ್ ಇಸ್ ಬಿಟ್ಬಿಡಿ. 3.7, ಸಿಂಪಲ್. ಓಕೆ, 3.7, ವೆರಿ ಗುಡ್. ಓಕೆ, ನಾವು ನೆಕ್ಸ್ಟ್ ಒನ್, ವಾಟ್ ಅಬೌಟ್ ದಿಸ್ ಒನ್? ಸೊ 3 ನ ರೌಂಡ್ ಆಫ್ ಮಾಡಬೇಕು. 3 ಇಸ್ ಲೆಸ್ ದೆನ್ 5. ಸೊ ಪ್ರಿಸೀಡಿಂಗ್ ಡಿಜಿಟ್ ಏನು?
1 ಅದನ್ನು ಆಸ್ ಇಟ್ ಈಸ್ ಅದೇ ಥರ ಇಟ್ಬಿಡಿ. ಕ್ಲಿಯರಾ? ವೆರಿ ಗುಡ್. ಓಕೆ ರೈಟ್. ನೆಕ್ಸ್ಟ್ ಕ್ವಶನ್ಸ್ ಇದೆ. ಇವಾಗ ಕಾನ್ಸೆಪ್ಟ್ಗಳು ಹೇಳ್ತಿರೋದು ರೂನಿ. ಓಕೆ, ಇವಾಗ ಕಾನ್ಸೆಪ್ಟ್ಗಳು ಹೇಳ್ತಿರೋದು. ನೆಕ್ಸ್ಟ್ ಕ್ವಶನ್ಸ್. ಫೈನ್. ನಾವ್ ನೆಕ್ಸ್ಟ್ ಒನ್, ಲಾಸ್ಟ್ ಒನ್. 1 2 3 ಲಾಸ್ಟ್ ಒನ್. ಇಫ್ ದ ಡಿಜಿಟ್ ಟು ಬಿ ರೌಂಡ್ ಆಫ್ ಇಸ್ 5, ಆ ರೌಂಡ್ ಆಫ್ ಮಾಡೋದೇ 5 ಇತ್ತಂದ್ರೆ ಅವಾಗ ಏನ್ ಮಾಡೋದು? ರೌಂಡ್ ಆಫ್ 5, then the preceding digit is increased by 1. This is a 1. Okay, this is 1. If it is the odd number ಅಂದ್ರೆ ಏನು? 1 3 5 7 9 ಈ ತರ ಇದ್ರೆ, ಸೊ ಆ ತರ ಇದ್ದಾಗ ನಾವೇನ್ ಮಾಡ್ಬೇಕು? ಇನ್ಕ್ರೀಸ್ಡ್ ಬೈ 1. ಸರ್ ಅದೇ ಇವನ್ ಇದ್ರೆ ಏನ್ ಮಾಡೋದು? ಆಸ್ ಇಟ್ ಇಸ್, ಅನ್ಚೇಂಜ್ಡ್. ಓಕೆ, ಅನ್ಚೇಂಜ್ಡ್. ಸೊ ಫಸ್ಟ್ ಒನ್ ನೋಡಿ, ಇಫ್ ದ ಡಿಜಿಟ್ ಟು ಬಿ ರೌಂಡ್ ಆಫ್ ಈಸ್ 5, ಯಾವ್ದು ರೌಂಡ್ ಆಫ್ ಮಾಡ್ಬೇಕು ಅನ್ಕೊಂಡಿದ್ರು ಅದೇ 5 ಇದ್ದಾರೆ ಅಂದ್ರೆ ಏನ್ ಮಾಡ್ಬೇಕು? ಅದ್ರ ಹಿಂದೆ ನಂಬರ್ ನೋಡಿ, ಆ ಹಿಂದೆ ನಂಬರ್ ಏನಾದ್ರು ಇವನ್ ನಂಬರ್ ಇದ್ರೆ ಕೀಪ್ ಇಟ್ ಆಸ್ ಇಟ್ ಈಸ್. ಅದೇ ಆಡ್ ಆಗಿದ್ರೆ ಇನ್ಕ್ರೀಸ್ ಬೈ 1. ಓಕೆ, ನಾವ್ ಸೊ ಫಸ್ಟ್ ನಂಬರ್ ಇಲ್ಲಿ ನೋಡಿ 3.15. ಇದನ್ನ ನಾನು ರೌಂಡ್ ಆಫ್ ಮಾಡಬೇಕು, 5 ನ ರೌಂಡ್ ಆಫ್ ಮಾಡಬೇಕು. ಹಿಂದೆ ನಂಬರ್ ನೋಡಿ 1 ಇದೆ. 1 ಆಡ್ ನಂಬರ್, ಇವನ್ ನಂಬರ್? ಆಡ್ ನಂಬರ್ ಇದ್ರೆ ಏನ್ ಮಾಡಬೇಕು? ಇನ್ಕ್ರೀಸ್ ಬೈ 1. ಇನ್ಕ್ರೀಸ್ ಬೈ 1 ಅಂದ್ರೆ 1 ಪ್ಲಸ್ 1 ಎಷ್ಟಾಯ್ತು? 2. 3.2. ನೆಕ್ಸ್ಟ್ ಒನ್, ರೌಂಡ್ ಆಫ್ ಡಿಜಿಟ್ ಇಸ್ ಎ 5. ಪ್ರಿಸೈಡಿಂಗ್ ಡಿಜಿಟ್ ನೋಡಿ, ಹಿಂದೆ ಇರೋ ನಂಬರ್ ಎಷ್ಟಿದೆ? 2. ಇಟ್ ಇಸ್ ದ ಈವನ್ ನಂಬರ್, ರೈಟ್? ಈವನ್ ನಂಬರ್ ಇದ್ರೆ ಏನ್ ಮಾಡಬೇಕು? ಕೀಪ್ ಇಟ್ ಆಸ್ ಇಟ್ ಇಸ್. 3.2. ಕ್ಲಿಯರಾ? ಯಾರೋ 3.3 ಅಂತ ಹೇಳ್ತಿದ್ರೆ ದಟ್ ಇಸ್ ಅ 3.2. ಯಾಕೆಂದ್ರೆ ಇಟ್ ಇಸ್ ಅ ಇವನ್ ನಂಬರ್ ಅಲ್ವಾ? ಇವನ್ ನಂಬರ್ ಅಂದ್ರೆ 2 4 6 8 ಈ ತರ. ಸಮ ಸಂಖ್ಯೆ ಮತ್ತೆ ಬೆಸ ಸಂಖ್ಯೆ ಅಂತ ಕೇಳಿದ್ರ? ಸಮ ಸಂಖ್ಯೆ ಅಂತಂದ್ರೆ ಈವನ್ ನಂಬರ್, ಬೆಸ ಸಂಖ್ಯೆ ಅಂದ್ರೆ ಆಡ್ ನಂಬರ್. ಕ್ಲಿಯರಾ? ಎಸ್. ಎ ಫಾರ್ 2.123 ಲಾಸ್ಟ್ ನಂಬರ್ ಏನಿದೆ? 3 ಇದೆ. 3 ಅಂತಂದ್ರೆ ಇಟ್ ಇಸ್ ಲೆಸ್ ದೆನ್ 1 ಅಂದ್ರೆ ಪ್ರಿಸೈಡಿಂಗ್ ಡಿಜಿಟ್ ಏನು? 2 ಇದೆ. 2 ನ ಆಸ್ ಇಟ್ ಇಸ್ ಹಾಗೆ ಇಡೋದು, 2.12 ಆಗುತ್ತೆ. ರೆಡ್ಡಿ ವಿನೋದ್. ಓಕೆ ಸರ್, ಫಾರ್ ಮಲ್ಟಿಪ್ಲಿಕೇಶನ್ ಎಡಿಷನ್ ಸಿಗ್ನಿಫಿಕೆಂಟ್ ಫಿಗರ್ಸ್ ರೂಲ್ಸ್. ಎಡಿಷನ್ ಎಡಿಷನ್ ನಾನು ಅದು ಕ್ವಶನ್ಸ್ ತಂದಿದ್ದೀನಿ. ಓಕೆ, ಡೋಂಟ್ ವರಿ. ಓಕೆ, ಕ್ವಶನ್ ತಂದಿದ್ದೀನಿ, ಅದನ್ನು ಸಾಲ್ವ್ ಮಾಡ್ತೀನಿ. ಜರಾ ಓಕೆ ರೈಟ್, ವೆರಿ ಗುಡ್ ರೂನಿ ಬೈಕರ್. ಕರೆಕ್ಟ್. ಜರಾ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ಸರ್. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರೆ ಸರ್ ಈಗ KCET ಕಾನ್ಸಂಟ್ರೇಟ್ ಮಾಡಿ ಅಷ್ಟು ತಿರ್ಕೋಬಾರ್ದು. ಎಸ್ ಕನ್ಸಿಡರ್ ಮಾಡ್ತಾರೆ, ಬಟ್ ಕೌನ್ಸಿಲಿಂಗ್ ನೆಕ್ಸ್ಟ್ ಇಯರ್ಗೆ ಹೋಗಿರುತ್ತೆ. ಓಕೆ, ಶ್ರೀಚಂದನ. ಓಕೆ, ನಾ ಕ್ಲಿಯರಾ? ಸೊ ಥಿಯರಿ ಕಾನ್ಸೆಪ್ಟ್ ಕಂಪ್ಲೀಟೆಡ್ ಫಾರ್ ಫಸ್ಟ್ ಚಾಪ್ಟರ್. ಥಿಯರಿ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡ್ಬಿಡಿ ಬೇಗ. ಫಾಸ್ಟ್. ಇವತ್ತು ತುಂಬಾ ಫಾಸ್ಟ್ ಆಗಿದ್ರ, ನನಗಿಂತ ಫಾಸ್ಟ್ ಆಗಿ ಸಂಸ್ಥೆ ಮಾಡ್ತಾ ಇದ್ರ. ರೈಟ್, ಗುಡ್. ಪೃಥ್ವಿ ಮಲ್ಲಿಕಾರ್ಜುನ್ ಎಸ್ ಅಂತ ಹೇಳ್ತಾ ಇದಾರೆ. ಎಸ್ ಅಪ್ಪುಗೌಡ, ತಿಮ್ಮಣ್ಣ. ಫಾಸ್ಟ್ ಆಗಿ ಜಿಂಗ್ ಅಂತ ಹೌದು. ನಿಮ್ಮ ಹೆಸರು ಕಡೆ ನೋಡಕ್ಕಾಗ್ತಿಲ್ಲ, ಅಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಸ್. ಸಿದ್ದಪ್ಪ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ನಿಮಗೆ KEA ಓಕೆ ಆ ವೆಬ್ಸೈಟ್ ಅಲ್ಲೋಗಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಅಥವಾ PU ಬೋರ್ಡ್ ಎಕ್ಸಾಮ್ ವೆಬ್ಸೈಟ್ ಇರುತ್ತಲ್ಲ ಅದರಲ್ಲೋಗಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ಕ್ಯುಲರ್ಸ್. ಓಕೆ, ಎಸ್, ವೆರಿ ಗುಡ್. ಸೊ ಕ್ವಶನಿಂಗ್ ಪಾರ್ಟ್ಗೆ ರೆಡಿನಾ? ಎಸ್, 100%. ವಂಡರ್ಫುಲ್. ಸೊ ಕ್ವಶನಿಂಗ್ ಪಾರ್ಟ್, ಎಸ್. ಫಸ್ಟ್ ಕ್ವಶನ್ 30 ಸೆಕೆಂಡ್ ಅಲ್ಲಿ. ಫಸ್ಟ್ ಕ್ವಶನ್, ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಇಸ್ ಮೆಜರ್ ಇನ್ ಅ ಯೂನಿಟ್ ಆಫ್ ಅ ವೇಬರ್ ಪರ್ ಆಂಪಿಯರ್. ವಿಚ್ ಇಸ್ ದ ರೈಟ್ ಆನ್ಸರ್? ಸೆಲ್ಫ್ ಇಂಡಕ್ಟನ್ಸ್. ಫಾರ್ಮುಲಾ ಏನು? ಸೆಲ್ಫ್ ಇಂಡಕ್ಟನ್ಸ್. ಓಕೆ, ಸೆಲ್ಫ್ ಇಂಡಕ್ಟನ್ಸ್ ನಾವು ಯಾವ ತರ ಬರೀತೀವಿ? L is equal to 5 divided by I. ಓಕೆ, ಅದೇ ಮ್ಯೂಚುವಲ್ ಇಂಡಕ್ಟನ್ಸ್ ನ M is equal to 5 divided by I. ಅಂಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಲ್ರೆಡಿ ಗೊತ್ತಿದೆ, B.A. ಓಕೆ, B vector dot A vector. And which one has a same, that is the Weber per ampere. Weber ಅನ್ನೋದು ಮ್ಯಾಗ್ನೆಟಿಕ್ ಫ್ಲಕ್ಸ್, ರೈಟ್? ಡಿ, ವಂಡರ್ಫುಲ್. ಡಿ, ವೆರಿ ಗುಡ್. ಓಕೆ, ಇಷ್ಟೇ ಸಿಂಪಲ್ ಕ್ವಶನ್ಗಳಿರುತ್ತೆ. ಸುಮ್ಮನೆ ಹೆಡ್ ವೇಟ್ ಮಾಡ್ಕೋಬೇಡಿ. ಓಕೆ, ಹೆಡ್ ವೇಟ್ ಮಾಡ್ಕೋಬೇಡಿ, ಈಸಿ ಆಗಿರುತ್ತೆ, ಆರಾಮಾಗಿ ಆನ್ಸರ್ ಮಾಡಿ. ಓಕೆ, ನಾ ಸೊ ರಿಸಲ್ಟ್ ನೋಡೋಣ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಸ್, 62%. ಇದರಲ್ಲೂ 62% ಯಾರು ಬೇಗ ಮಾಡಿದಾರೆ ನೋಡೋಣ. ಲೀಡ್ ಬೋರ್ಡ್ ಫಸ್ಟ್ ಕ್ವಶನ್ಗೆ ನೋಡೋಣ. ಮೋಕ್ಷಿತ್ ಗೌಡ. ಸೊ 12 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಿದರೆ. ನೇಹಾ 54 ಸೆಕೆಂಡ್. ಇಟ್ ಇಸ್ ಲೆಸ್ ದನ್ 1 minute. ಗುಡ್, ವೆರಿ ಗುಡ್. Phoenix newly joined, Niharika newly joined. Welcome to the session. Okay, now let's move on to the next question. If a P and PQ
and are physical quantities having different dimensions, okay, different directions. Which of the following combinations can never be meaningful quantity? Can never be meaningful quantity. Okay, so dimensions na ಯಾವ ರೀತಿ ನಾವು ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡ್ತೀವಿ? ಓಕೆ, ಆಡ್ ಮತ್ತೆ ಸಬ್ಟ್ರಾಕ್ಟ್ ಯಾವಾಗ ಮಾಡ್ತೀವಿ ಅಂತಂದ್ರೆ the physical quantities have a same dimensions, ಅಂದ್ರೆ ಸೇಮ್ ಫಿಸಿಕಲ್ ಕ್ವಾಂಟಿಟಿ ಆಗಿರಬೇಕು. ಓಕೆ, ಸೇಮ್ ಡೈಮೆನ್ಷನ್ಸ್ ಇದ್ರೆ ಮಾತ್ರ ನೀವು ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡ್ಬೋದು. ಸರ್ ಡೈಮೆನ್ಷನ್ ಅಂದ್ರೆ ಅರ್ಥ ಆಗ್ಲಿಲ್ಲ, ಯಾವ ತರ ನೋಡಿ? ಲೆಂತ್ ಜೊತೆ ಆಡ್ ಸಬ್ಟ್ರಾಕ್ಟ್ ಮಾಡ್ಬೋದು. ಬ್ರೆಡ್ತ್ ಹೈಟ್ ಅನ್ನೋದು ಸಹಿತ ಲೆಂತ್ ಆಗುತ್ತೆ. ಓಕೆ, ಸೊ ಲೆಂತ್ ಜೊತೆ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡ್ಬೋದು. ಬಟ್ ಲೆಂತ್ನ ಮಲ್ಟಿಪ್ಲೈ ಮತ್ತೆ ಡಿವಿಷನ್ ಬೇರೆದರಲ್ಲಿ ಆಡ್ ಮತ್ತೆ ಮಲ್ಟಿಪ್ಲೈ ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ವಿ ಆರ್ ಟಾಕಿಂಗ್ ಅಬೌಟ್ ಆಡ್ ಅಂಡ್ ಸಬ್ಟ್ರಾಕ್ಟ್, ಬಿಕಾಸ್ ಇಲ್ಲಿ ನಮಗೆ ಇರೋದು ಆಡ್ ಅಂಡ್ ಸಬ್ಟ್ರಾಕ್ಷನ್ ಇದೆ, ಮಲ್ಟಿಪ್ಲಿಕೇಶನ್ ಡಿವಿಷನ್ ಇದೆ. ಫಸ್ಟ್ ಒನ್ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾತ್ರ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಆಡ್ ಅಂಡ್ ಸಬ್ಟ್ರಾಕ್ಟ್ ಯಾವಾಗ ಮಾಡ್ತೀವಿ? ಇಫ್ ದ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಸೇಮ್. ಮಾಸ್ ಜೊತೆ ಮಾಸ್ನ ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡ್ಬೋದು. ಓಕೆ, ಒನ್ ಸೆಕೆಂಡ್. ಸಿಬಿ, ಬೆಸ್ಟ್ ಆಫ್ ಆರ್ಟ್ಸ್. ಎಸ್, ಸೇಮ್ ಕ್ವಾಂಟಿಟೀಸ್ನ ಓಕೆ, ಎಸ್, ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿನೇ ಹೇಳೋದು. ಓಕೆ, ಅದನ್ನ ಈಸಿಯಾಗಿ ಹೇಳೋಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಲೆಂತ್ ಜೊತೆ ಲೆಂತ್ನ ಆಡ್ ಸಬ್ಟ್ರಾಕ್ಟ್ ಮಾಡ್ಬೋದು. ಮಾಸ್ ಜೊತೆ ಮಾಸ್ನ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡ್ಬೋದು. ರೈಟ್, ಇದೇ ರೀತಿ ಫಿಸಿಕಲ್ ಕ್ವಾಂಟಿಟೀಸ್ ಸೇಮ್ ಡೈಮೆನ್ಷನ್ಸ್ ಇದ್ರೆ ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಡಿವಿಷನ್ ಇದ್ರೆ ಬೇರೆ ಬೇರೆ ಕ್ವಾಂಟಿಟೀಸ್ ಆದ್ರೂ, ಅಂದ್ರೆ ಬೇರೆ ಬೇರೆ ಡೈಮೆನ್ಷನ್ಸ್ ಇದ್ರು ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಮಾಡ್ಬೋದು. ಓಕೆ, ಮಲ್ಟಿಪ್ಲಿಕೇಶನ್ ಡಿವಿಷನ್ ಯಾವಾಗ ಮಾಡ್ಬೋದು? ಇವನ್ ದೋ ಡೈಮೆನ್ಷನ್ಸ್ ಆರ್ ಡಿಫರೆಂಟ್. ಬಟ್ ಆಡ್ ಅಂಡ್ ಸಬ್ಟ್ರಾಕ್ಟ್ ಯಾವಾಗ ಮಾಡ್ತೀವಿ? ಡೈಮೆನ್ಷನ್ಸ್ ಆರ್ ಸೇಮ್. ಕ್ಲಿಯರಾ? ಎಸ್. ಅಕಾರ್ಡಿಂಗ್ ಟು ದಿಸ್, ವಿಚ್ ಇಸ್ ದ ರೈಟ್ ಆನ್ಸರ್? P minus Q, it is not possible. Okay, first new board mass rule ಗೊತ್ತಿದ್ದಿಲ್ಲ, bracket of division. Okay, bracket of board mass, bracket of division, multiplication, addition and subtraction. So PQ, it is a possible. Okay, first possible. Next ನೀವು ಸಬ್ಟ್ರಾಕ್ಟ್ ಮಾಡ್ಬೋದು. ಇವಾಗ ಒಂದು ಎರಡು ಫಿಸಿಕಲ್ ಕ್ವಾಂಟಿಟಿ ಏನಂತಾರೆ ಪ್ರಾಡಕ್ಟ್ ತಗೊಂಡಾಗ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನೆಕ್ಸ್ಟ್ ಅದು ಪಾಸಿಬಲ್ ಇದೆ. ಎಸ್, ದಿಸ್ ಇಸ್ ಪಾಸಿಬಲ್. ಫಸ್ಟ್ ಪ್ರಾಡಕ್ಟ್ ಇದೆ, ಇಟ್ ಈಸ್ ಪಾಸಿಬಲ್. ದೆನ್ ಡಿವೈಡ್ ಮಾಡ್ಬೋದು. ಮತ್ತೆ ನೋಡಿ, ಪ್ರಾಡಕ್ಟ್ ತಗೊಂಡು ಆಮೇಲೆ ಮೈನಸ್ ಮಾಡ್ಬೋದು. ಸ್ಕ್ವೇರ್ ಮಾಡಿದ್ರೆ ಪ್ರಾಡಕ್ಟ್ ಅಂತ ಗೊತ್ತಾಯ್ತು. ಸೊ ಇದರಲ್ಲಿ ನಮಗೆ ಪಾಸಿಬಿಲಿಟಿ ಇರಲಾರ್ದು ಯಾವುದು? ದ ಫಸ್ಟ್ ಒನ್ ಇಟ್ ಸೆಲ್ಫ್. ಓಕೆ, ಸೊ ಆಪ್ಷನ್, ಅರೆ ಪೋಲ್ ಆನ್ ಮಾಡಿಲ್ಲ. ಎಸ್, ಆಪ್ಷನ್ ಎ. ಆಪ್ಷನ್ ಸಿ ಆಗಲ್ಲ, ಬಿಕಾಸ್ ಇಲ್ಲಿ ಪ್ರಾಡಕ್ಟ್ ಮತ್ತೆ ಡಿವಿಷನ್, ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ದೆನ್ ಡಿವಿಷನ್. ಓಕೆ, ಮಲ್ಟಿಪ್ಲಿಕೇಶನ್ ಡಿವಿಷನ್ ಪಾಸಿಬಲ್ ಇದೆ. ವೆರಿ ಗುಡ್. ಓಕೆ, ನೌ ನೋಡ ಆಪ್ಷನ್ ಎ. ಗುಡ್. ನೌ ನೆಕ್ಸ್ಟ್ ಕ್ವಶನ್. The density of a material in a CGS, density of a material in a CGS 4 gram per centimeter cube in a system of units in which unit length is 10 centimeter and unit of mass is 100 gram. The value of a density material will be. So ನಿಮಗೆ ನೆನಪಿದೆನಾ ಫಿಸಿಕಲ್ ಕ್ವಾಂಟಿಟಿ ಯಾವ ತರ ಮೆಜರ್ ಮಾಡ್ತೀವಿ? N into U, right? ಇಲ್ಲಿ different system of units ಇದೆ. Therefore, can I consider it as a N1 U1 that is equal to N2 U2? ಇಲ್ಲಿ ಕೇಳ್ತಿರೋದು ವ್ಯಾಲ್ಯೂ ಅಂದ್ರೆ ನಂಬರ್ ಕೇಳ್ತಿರೋದು. ಫಾರ್ ಎಕ್ಸಾಂಪಲ್, ನಾನು ಫಸ್ಟ್ CGS ಯೂನಿಟ್ ನಾನು N1 U1 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಅಂದ್ರೆ ನಥಿಂಗ್ ಬಟ್ ದಿಸ್ ಇಸ್ ಫಸ್ಟ್ ಬರೀತೀನಿ ಇಲ್ಲಿ. ಸೊ 4 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇಲ್ಲಿ ವ್ಯಾಲ್ಯೂ ಗೊತ್ತಿಲ್ಲ. N2 ಆಸ್ ಇಟ್ ಈಸ್. ಇಲ್ಲಿ CGS ಯೂನಿಟ್ ಏನಿದೆ, ಯೂನಿಟ್ ಆಸ್ ಇಟ್ ಈಸ್, I'll keep it as it is. Okay, so ಇದನ್ನ ನಾನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 4 ಗ್ರಾಮ್ ಡಿವೈಡೆಡ್ ಬೈ ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೋದಾ? ಎಸ್, N2 U2. ಓಕೆ, ಇಷ್ಟು ಅರ್ಥ ಆಯ್ತಾ? ಓಕೆ, ಇವಾಗ ಏನ್ ಮಾಡೋದು? ಸಿಂಪ್ಲಿಫಿಕೇಶನ್. 4 ಗ್ರಾಮ್ ಡಿವೈಡೆಡ್ ಬೈ ಸೆಂಟಿಮೀಟರ್ ಕ್ಯೂಬ್ that is equal to, ನಿಮ್ಗೆ ಗೊತ್ತಿದೆಯಲ್ಲ ಡೆನ್ಸಿಟಿ ಫಾರ್ಮುಲಾ, ಮಾಸ್ ಬೈ ವಾಲ್ಯೂಮ್. ಓಕೆ, ಸೊ that is equal to N2 ನನಗೆ ಗೊತ್ತಿಲ್ಲ. that's what we need to find out. and ಇಲ್ಲಿ ಕೊಟ್ಟಿದ್ದಾರೆ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 100 ಗ್ರಾಮ್ and ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್. ಲೆಂತ್ ನಾನು ವಾಲ್ಯೂಮ್ ಅಲ್ಲಿ ಯಾವ ತರ ಬರಿಬಹುದು? ಲೆಂತ್ ಇಂಟು ಲೆಂತ್ ಅಂತ ಬರಿಬಹುದು. that is L cube. am I right? ಸೊ ಇಲ್ಲಿ
ಸೆಂಟಿಮೀಟರ್ ಎಷ್ಟಿದೆ 10 ಸೆಂಟಿಮೀಟರ್ ಕ್ಯೂಬ್. ಓಕೆ 10 ಸೆಂಟಿಮೀಟರ್ ಕ್ಯೂಬ್. ಇವಾಗ ಸಿಂಪ್ಲಿಫಿಕೇಶನ್ ಅಷ್ಟೇನು ಇಲ್ಲ. ಓಕೆ ಸೊ 4 ಗ್ರಾಮ್ ಡಿವೈಡೆಡ್ ಬೈ ಸೆಂಟಿಮೀಟರ್ ಕ್ಯೂಬ್ ದಟ್ ಈಸ್ ಈಕ್ವಲ್ ಟು N2 100 ಗ್ರಾಮ್ ಡಿವೈಡೆಡ್ ಬೈ ಇದೆಷ್ಟಾಗುತ್ತೆ 10 ಇಂಟು 10 ಇಂಟು 10 ಸೆಂಟಿಮೀಟರ್ ಕ್ಯೂಬ್. ಆಮ್ ರೈಟ್? ಓಕೆ ನಾವು ಇವಾಗ ನೋಡಿ ಗ್ರಾಮ್ ಗ್ರಾಮ್ ಗೆಟ್ ಕ್ಯಾನ್ಸಲ್, ಸೆಂಟಿಮೀಟರ್ ಸೆಂಟಿಮೀಟರ್ ಗೆಟ್ ಕ್ಯಾನ್ಸಲ್, ಆ್ಯಂಡ್ ಇಲ್ಲಿ 100 ಆ್ಯಂಡ್ ಇಲ್ಲಿ 1010 ಗೆಟ್ ಕ್ಯಾನ್ಸಲ್. ಮಿಕ್ಕಿದೆಷ್ಟು ಇಲ್ಲಿ ಈ ಕಡೆ ನೋಡ್ಕೊಂಡ್ರೆ 4 ಉಳಿದಿದೆ ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಎಷ್ಟು ಉಳ್ಕೊಂಡಿದೆ N2 ಡಿವೈಡೆಡ್ ಬೈ 10 ಉಳ್ಕೊಂಡಿದೆ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ N2 ಇಸ್ ಈಕ್ವಲ್ ಟು 40. ಆಮ್ ರೈಟ್? ಸೊ N2 40 ಎಲ್ಲಿದೆ 40 40 40 ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. 56% ಆನ್ಸರ್ ಮಾಡಿದ್ರಾ? ಓಕೆ ಎಸ್. ಸೊ ಒಂದ್ಸತಿ ರಿಫ್ರೆಶ್ ಮಾಡಿ ಅಮೃತ, ಯುಲ್ ಗೆಟ್ ಇಟ್. ಓಕೆ ಪೋಲ್ ಬರ್ತಿಲ್ಲ ಅಂತ ಹೇಳ್ತಿದ್ದೀರಾ. ಸೊ ಒಂದ್ಸತಿ ರಿಫ್ರೆಶ್ ಮಾಡಿ, ಅಥವಾ ಎಲ್ಲ ನೀವು ಮೊಬೈಲಲ್ಲಿ ಯೂಸ್ ಮಾಡ್ತಿದ್ರೆ ರಿಫ್ರೆಶ್ ಮಾಡಿ ಬ್ಯಾಕ್ಗ್ರೌಂಡಲ್ಲಿ, ಯಾವ ಆ್ಯಪ್ ರನ್ ಆಗ್ತಿರಬಾರ್ದು. ಓಕೆ ಕ್ಲಿಯರಾ? ಎಸ್. ಲೀಡರ್ ಬೋರ್ಡ್ ತೋರಿಸ್ತೀನಿ ಒನ್ಸ್ ವಿ ಕಂಪ್ಲೀಟ್ ದಿಸ್ ಚಾಪ್ಟರ್. ಓಕೆ ನಾವು ದ ಆಂಗಲ್, it is a repeated question and most expected question. Okay, the angle 1 minute of arc in a radian is nearly equal to. So first of all ಇಲ್ಲಿ ನಮಗೆ ಬೇಕಾಗಿರೋದು ಡಿಗ್ರೀಸ್. ಮಿನಿಟ್ಸ್ಗೆ ಬೇಕಾದ್ರೆ ಫಸ್ಟ್ ಡಿಗ್ರೀಸ್ ಬೇಕಲ್ಲ. 360 ಡಿಗ್ರಿ ಇನ್ ರೇಡಿಯನ್ಸ್ ಯಾವ ತರ ಬರೀತೀವಿ 2 ಪೈ ರೇಡಿಯನ್ಸ್. ರೈಟ್? 2 ಪೈ ರೇಡಿಯನ್ಸ್. ಇವಾಗ ನನಗೆ ಮಿನಿಟ್ಗೆ ಬೇಕು. ಮಿನಿಟ್ಗೆ ಬೇಕಾದ್ರೆ ಫಸ್ಟ್ ಡಿಗ್ರೀಸ್ ಅಲ್ಲಿ ಇರಬೇಕು. 1 ಡಿಗ್ರಿ ಆದ್ರೆ ಎಷ್ಟಾಗುತ್ತೆ 2 ಪೈ ಡಿವೈಡೆಡ್ ಬೈ, ಓಕೆ 2 ಪೈ ಡಿವೈಡೆಡ್ ಬೈ 360. ಓಕೆ ರೇಡಿಯನ್. ನಾ ಈ 1 ಡಿಗ್ರಿನ ಮಿನಿಟ್ ಅಲ್ಲಿ ಬರೆದ್ರೆ 60 ಮಿನಿಟ್. ರೈಟ್? 60 ಮಿನಿಟ್ 2 ಪೈ. ಇಲ್ಲಿ ನೋಡಿ 2 ಇಲ್ಲಿ 180. ರೈಟ್? ಸೊ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ ಇದು? ಸೊ ಪೈ ಡಿವೈಡೆಡ್ ಬೈ 180. ಓಕೆ ಸೊ ಇಲ್ಲಿ 60 ಮಿನಿಟ್ಸ್ನ ಯಾವ ತರ ಬರೀಬಹುದು 60 ಇಂಟು 1 ಮಿನಿಟ್ ಅಂತ ಬರೀಬೋದಾ? ಸೊ ಪೈ ಡಿವೈಡೆಡ್ ಬೈ 180. 1 ಮಿನಿಟ್ ಬೇಕು. 1 minute arc. Okay, 1 minute arc. Pi divided by 180 into 60. Okay, 180 into 60. So pi divided by ಎಷ್ಟಾಗುತ್ತೆ ಇದು 180 into 6 ಮಾಡಿ. 6 ಮಾಡಿದ್ರೆ 8 ಆರ್ 48 6 10. ಓಕೆ ಸೊ 10800. ಓಕೆ ಸೊ ಲೆಟ್ಸ್ ಕನ್ಸಿಡರ್ ಪೈ ವ್ಯಾಲ್ಯೂ ಇಟ್ ಇಸ್ ಅ 3.14 ಡಿವೈಡೆಡ್ ಬೈ ಈ ಅಪ್ರಾಕ್ಸಿಮೇಷನ್ ಕನ್ಸಿಡರ್ ಮಾಡ್ಕೋತೀನಿ. ಓಕೆ ಅಪ್ರಾಕ್ಸಿಮೇಷನ್ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಲೆಟ್ ಮಿ ಕನ್ಸಿಡರ್ ಇಟ್ ಇಸ್ ದ 10,000. ಓಕೆ ಅಪ್ರಾಕ್ಸಿಮೇಷನ್ ಕನ್ಸಿಡರ್ ಮಾಡ್ಕೋತೀನಿ. ಈ 3.14 ನಾನು 3 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ 3 ಡಿವೈಡೆಡ್ ಬೈ 10,000. ಈ 3 ಆಸ್ ಇಟ್ ಈಸ್. ಈ 10,000 ನ 10 ಪವರ್ 4 ಅಂತ ಬರೀಬೋದಾ? ರೈಟ್? ಇದನ್ನ ಮೇಲ್ಗಡೆ ತಗೊಂಡೋದ್ರೆ 3 ಇಂಟು 10 ಪವರ್ ಮೈನಸ್ 4. ಓಕೆ ಸೊ 1 minute arc that is equal to 3 into 10 power minus 4 radians. Okay, so which is the right answer? So ಇಲ್ಲಿ ನಮಗೆ 3 ಇಲ್ಲ, ಬಟ್ ವಿ ಕನ್ಸಿಡರ್ಡ್ ಅಪ್ರಾಕ್ಸಿಮೇಷನ್. ಯಾವುದು ನಿಯರ್ ಬೈ ವ್ಯಾಲ್ಯೂ ಇದೆ 4.85 4.85 ಇದೆ, ಬಟ್ ಇಲ್ಲಿ 10 ಪವರ್ ಮೈನಸ್ 4, ಇಲ್ಲಿ 10 ಪವರ್ ಮೈನಸ್ 6. ಎಲಿಮಿನೇಷನ್ ಮೆಥಡ್ ಪ್ರಕಾರ ನೋಡಿದ್ರೆ ಎಲಿಮಿನೇಟೆಡ್. ಇದು 1.6 ಇದೆ, ಡೈರೆಕ್ಟ್ ಎಲಿಮಿನೇಟೆಡ್. And 4.85 2.91, which is the closest value? This one, right? Option D. Option D is the last one. Right answer. Nodi. Only few students answered this question. Okay. Nodi yaru answer madidare. Only 2 students. Srushti and Banu Prakash. Ibre answer ಮಾಡಿರೋದು. Okay. Poll work ಆಗ್ತಿಲ್ವಾ ನಿಮಗೆ? ಪೋಲ್ ವರ್ಕ್ ಆಗ್ತಿಲ್ವಾ? ಪೋಲ್ ಕಾಣಿಸೋದಲ್ಲ. ವರ್ಕ್ ಆಗ್ತಿದೆ. ಎಸ್, ನೀವು ಟೈಪ್ ಮಾಡಬೇಕು ಯೂಟ್ಯೂಬ್ ಅಲ್ಲಿ. ಜಸ್ಟ್ ಟೈಪ್ ಮಾಡಬೇಕು. ಆಪ್ಷನ್ ಎ ಇದ್ರೆ ಎ, ಆಪ್ಷನ್ ಬಿ ಇದ್ರೆ ಬಿ, ಆಪ್ಷನ್ ಸಿ ಇದ್ರೆ ಸಿ, ಆಪ್ಷನ್ ಡಿ ಇದ್ರೆ ಡಿ, ಆ ತರ. ಓಕೆ, ಲೆಟ್ ಮಿ ಚೆಕ್. ಕೆಲವರು ವರ್ಕ್ ಆಗ್ತಿದೆಯಲ್ಲ. ಲೆಟ್ ಮಿ ಚೆಕ್.
It's working. It's working. It's working, okay? It's working. It's working, okay? Yes. Mati Ramesh. ಇದು ಡಿಗ್ರೀಸ್ ಅಲ್ಲಿ ಇರೋದು, ಓಕೆ? ನಮಗೆ ಮಿನಿಟ್ಸ್ ಅಲ್ಲಿ ಬೇಕು. ಸೊ ಡಿಗ್ರೀಸ್, ಮಿನಿಟ್ಸ್ ಅಂಡ್ ಸೆಕೆಂಡ್ಸ್, ಇದು ಬೇಸಿಕ್ ಮ್ಯಾಥಮೆಟಿಕ್ಸ್, ಓಕೆ? ಸೊ ಬೇಸಿಕ್ ಮ್ಯಾಥಮೆಟಿಕ್ಸ್ ನಿಮಗೆ ಗೊತ್ತಾಗಬೇಕು, ಓಕೆ? ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ಸ್ನ ಕರೆಕ್ಟಾಗಿ ತಿಳ್ಕೊಂಡು ಬನ್ನಿ. ಇದು ನಾಟ್ ಎ ರೆಗ್ಯುಲರ್ ಕ್ಲಾಸ್ ಅಲ್ವಾ, ಇಟ್ ಈಸ್ ದ ರಿವಿಷನ್ ಕ್ಲಾಸ್, ಓಕೆ? ಓಕೆ, ಎಸ್. ಲಾಸ್ಟ್ ಎಕ್ಸ್ಪ್ಲೈನ್ ಲಾಸ್ಟ್ ಕ್ವಶನ್ ಯಾವುದು? ಇದಾ ರಾಕಿ? ವಿಚ್ ಕ್ವಶನ್? ಓಕೆ ಓಕೆ, ಫೈನ್ ಫೈನ್ ಫೈನ್. ಪ್ರೀವಿಯಸ್ ಒನ್, ಓಕೆ. ಈ ರೂಲ್ನ ಯೂಸ್ ಮಾಡೋಕೆ ಹೇಗಂದ್ರೆ, ವೆನ್ ಫಿಸಿಕಲ್ ಕ್ವಾಂಟಿಟಿ, ಓಕೆ, ಯೂನಿಟ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಟೂ ಸಿಸ್ಟಮ್ ಅಲ್ಲಿ ಇದ್ರೆ, ಒಂದು CGS ಇನ್ನೊಂದು SI ಸಿಸ್ಟಮ್ ಅಲ್ಲಿ ಇದ್ರೆ ಇದನ್ನ ಸಾಲ್ವ್ ಮಾಡೋದು. ಒಂದು ಸಿಸ್ಟಮ್ ಅಲ್ಲಿ ನಮಗೆ ವ್ಯಾಲ್ಯೂ ಮತ್ತೆ ಯೂನಿಟ್ ಇದೆ, ಇನ್ನೊಂದು ಸಿಸ್ಟಮ್ ಅಲ್ಲಿ ಯೂನಿಟ್ ಕೊಟ್ಟಿದ್ದಾರೆ ಬಟ್ ವ್ಯಾಲ್ಯೂಸ್ ಕೊಟ್ಟಿಲ್ಲ. ಸೊ ಡೆನ್ಸಿಟಿ ಬಗ್ಗೆ ಕೇಳಿರೋದು. ಡೆನ್ಸಿಟಿ ಬಗ್ಗೆ ನಮಗೆ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ, ಮಾಸ್ ಬೈ ವಾಲ್ಯೂಮ್. ಸೊ ಮಾಸ್ ಆಲ್ರೆಡಿ ಕೊಟ್ಟಿದೆ, ದಟ್ ಇಸ್ 100 ಗ್ರಾಮ್. ಬಟ್ ವಾಲ್ಯೂಮ್ ಎಷ್ಟಿದೆ? 10 ಸೆಂಟಿಮೀಟರ್. ಅದು ಲೆಂತ್ ಕೊಟ್ಟಿದ್ದಾರೆ, ಬಟ್ ವಾಲ್ಯೂಮ್ ಕನ್ವರ್ಟ್ ಮಾಡ್ಕೋಬೇಕು, ದಟ್ ಇಸ್ L3. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಗ್ರಾಮ್ ಗ್ರಾಮ್ ಸಿಂಪ್ಲಿಫಿಕೇಶನ್, ಗ್ರಾಮ್ ಗ್ರಾಮ್ ಮತ್ತೆ ಸೆಂಟಿಮೀಟರ್ ಸೆಂಟಿಮೀಟರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ರೀಅರೇಂಜ್ ದ ಇಕ್ವೇಷನ್, ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ಎಸ್, ಇದನ್ನ ಫಸ್ಟ್ ಫಾರ್ಮುಲಾಸ್ ನೆನಪಿದೆನಾ? ಥರ್ಮಲ್ ಫಿಸಿಕ್ಸ್ ಸರ್ ಮಾಡಿದ್ರು, ಓಕೆ? ಶ್ರೀಧರ್ ಸರ್ ಥರ್ಮಲ್ ಫಿಸಿಕ್ಸ್ ಮಾಡಿದ್ರು. ಕಂಡಕ್ಷನ್ ಅಂತ ಬರುತ್ತೆ. ಸೊ ಇಲ್ಲಿ ಯೂನಿಟ್ ಆಫ್ ಎ ಥರ್ಮಲ್ ಕಂಡಕ್ಟಿವಿಟಿ. ಸೊ ಫಸ್ಟ್ ಆಫ್ ಆಲ್ ಕಂಡಕ್ಟಿವಿಟಿ ಫಾರ್ಮುಲಾ ಏನು? ದಟ್ ಈಸ್ ಗಿವೆನ್ ಬೈ dq ಡಿವೈಡೆಡ್ ಬೈ dt, ಓಕೆ, AK ಡೆಲ್ಟಾ T ಡಿವೈಡೆಡ್ ಬೈ L. ಸೊ ಮೀನಿಂಗ್ ಆಫ್ ದ ಸಿಂಬಲ್ಸ್ ನೋಡಿದ್ರೆ, ಇಟ್ ಇಸ್ ಅ ರೇಟ್ ಆಫ್ ಹೀಟ್, ಓಕೆ, ರೇಟ್ ಆಫ್ ಚೇಂಜ್ ಆಫ್ ಹೀಟ್ ಅಥವಾ ರೇಟ್ ಆಫ್ ಹೀಟ್ ಎಷ್ಟು ಚೇಂಜ್ ಆಗ್ತದೆ, ಎಕ್ಸ್ಚೇಂಜ್ ಆಗ್ತಿದೆ ಅನ್ನೋದು. A, it is the area. K, it is the thermal conductivity. Okay, this is the constant, okay? Sorry, proportional constant. And delta T ಅನ್ನೋದು change in temperature, L ಅನ್ನೋದು length of the conductor. Clear? Yes. ನಮಗೆ ಬೇಕಾಗಿರೋದು unit of this. So rearrange this equation. Rearrange this equation ಮಾಡಿದ್ರೆ L divided by A and delta T dq divided by dt. Right. Now, so unit na consider ಮಾಡ್ಕೊಂಡ್ರೆ, what is the unit of length? That is a meter. Unit of area, that is a meter square, and unit of temperature, that is a Kelvin, and unit of heat, that is a joule, unit of time, that is a second. So idu Q andre heat energy and T ಅನ್ನೋದು time, okay? Capital T ಅನ್ನೋದು temperature. Clear? So ಇಲ್ಲಿ ನೀವು ನೋಡಬಹುದು, ಮೀಟರ್ ಗೆಟ್ ಕ್ಯಾನ್ಸಲ್ ಆಯ್ತು. ಇದನ್ನ ಇಲ್ಲಿ heat ಅನ್ನೋದು ಇದನ್ನ joule per second 1 watt ಅಂತ ಬರಿಬೋದಾ ಯೂನಿಟ್ ಅಲ್ಲಿ? ಸೊ K is equal to ವಾಟ್, ಓಕೆ, ವಾಟ್. ಇಲ್ಲಿ 1 ಉಳಿತು, ಮೇಲ್ಗಡೆ ತಂದ್ರೆ ಏನಾಗುತ್ತೆ? ಪರ್ ಮೀಟರ್. ಈ ಪವರ್ 1 ಇದೆಯಲ್ಲ, ಮೇಲ್ಗಡೆ ತಂದ್ರೆ -1 ಆಗುತ್ತೆ. ಇಲ್ಲಿ K ಪವರ್ 1 ಅನ್ಕೊಂಡ್ರೆ ಅದು ಸಹಿತ -1 ಆಗುತ್ತೆ. ಸೊ ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಒನ್, ಆಪ್ಷನ್ A. ಆಪ್ಷನ್ A is the right answer. That is option A is the right answer. Yes, 90%. Very good. Very good, very good. Okay, now. Hello sir, in class 12th, this. ಸೊ ಫಸ್ಟ್ NCERT ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಒನ್ PYQ, ಎನಿ ಬುಕ್ ಆಗದಿರೋ, ಓಕೆ, ಸ್ಪೆಸಿಫೈಡ್ ಆಗಿ ನಾನು ಹೇಳಲ್ಲ, ಓಕೆ? ಸೊ ನಿಮಗೆ ಯಾವುದು ಕರೆಕ್ಟ್ ಆಗಿರುತ್ತೆ, ಯಾವುದೇ ಕ್ವಶನ್ ಬ್ಯಾಂಕ್ ತೊಗೊಂಡ್ರು PYQ ಅಂತೂ ಕ್ವಶನ್ ಸೇಮೇ ಇದ್ದಿರುತ್ತೆ, ಓಕೆ? ಸೊ ಯಾವುದಾದ್ರೂ ತೊಗೊಳ್ಳಿ, ಅವುಗಳನ್ನ ಫಸ್ಟ್ ಮುಗಿಸಿ, ಆಮೇಲೆ ನೆಕ್ಸ್ಟ್ ಯಾವುದಾದ್ರೂ ಒಂದು ಚೆನ್ನಾಗಿರೋ ಬ್ಯಾಚ್ನ ನೋಡ್ಕೊಳ್ಳಿ, ಓಕೆ? ನಿಮಗೆ ಯಾವ್ದು ಇಷ್ಟನೋ ಆ ಬ್ಯಾಚ್ಗಳನ್ನ ನೋಡಿಕೊಂಡು ಪ್ರಿಪೇರ್ ಆಗಿ, ರೈಟ್? ಓಕೆ, ನಾ ನೆಕ್ಸ್ಟ್ ಒನ್. ಎಸ್, ಇದಕ್ಕೆ ಈಸಿಯಾಗಿ ನಿಮಗೆ ಡೈಮೆನ್ಷನ್ಸ್ ಫಾರ್ಮುಲಾ ಗೊತ್ತಿರಬೇಕು. ಯಾರು ಇವಾಗ ಫಸ್ಟ್ ಇವತ್ತೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅವ್ರಿಗೆ ಕಷ್ಟ ಆಗುತ್ತೆ. ಆ್ಯಂಡ್ ವಿಲ್ ಬಿ ಸೇಯಿಂಗ್, ಸರ್ ಅರ್ಥ ಆಗ್ತಿಲ್ಲ, ಸ್ಟಾರ್ಟ್ ಮಾಡಿರೋದೇ ಇವತ್ತು, ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ, ರೈಟ್? ಸೊ ಆಗ ಮಾಡಬಾರ್ದು. ಸೊ ಫಸ್ಟ್ ನಾವು ಪ್ರಿಪೇರ್ ಆಗಬೇಕಲ್ವಾ? ಬೇಸಿಕ್ ಅನ್ನೋದು ಮಿನಿಮಮ್ ಇರಬೇಕು, ಬೇಸಿಕ್ ಐಡಿಯಾ, ಬೇಸಿಕ್ ನಾಲೆಜ್ ಅನ್ನೋದು ಇರಬೇಕು. ಡೈರೆಕ್ಟ್ ಇಲ್ಲಿ ಬಂದು ನಾವು ಆಲ್ರೆಡಿ ಬೇಸಿಕ್ ಇಂದ ಹೇಳ್ಬೇಕಂದ್ರೆ ದಟ್ ಈಸ್ ಅ ರೆಗ್ಯುಲರ್ ಕ್ಲಾಸ್ ಆಗುತ್ತೆ, ರಿವಿಷನ್ ಕ್ಲಾಸ್ ಯಾಕೆ ಆಗುತ್ತೆ ಅಲ್ವಾ? ರೈಟ್. ಸೊ ಫಸ್ಟ್ ಒನ್ ನೋಡಿ, if E and G respectively denote energy and gravitational constant, then E divided by G has the dimensions of. So first energy ಬಗ್ಗೆ ಹೇಳಿದ್ರೆ, dimensions of energy it is given by m power 1, L power 2, T power -2. Okay,
ಆ್ಯಂಡ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಇದು ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟೆಂಟ್ಸ್ ಏನಿದೆಯಲ್ಲ ಅದನ್ನೆಲ್ಲ ನೀವು ತಿಳ್ಕೊಳ್ಳಬೇಕಾಗುತ್ತೆ. m ಪವರ್ 1 l ಪವರ್ 3 t ಪವರ್ -2. ಓಕೆ, ಅಲ್ಲಿ ಕೇಳಿರೋದು ನಮಗೇನು e ಬೈ ಜಿ. ಇ ಬೈ ಜಿ ಬರೆದಾಗ m ಪವರ್ 1 l ಪವರ್ 2 t ಪವರ್ -2 ಡಿವೈಡೆಡ್ ಬೈ m ಪವರ್ -1 l ಪವರ್ 3 t ಪವರ್ -2. ಇಲ್ಲಿ ನೋಡ್ಬೋದು ನೀವು t ಪವರ್ -2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಫೈನಲಿ e ಡಿವೈಡೆಡ್ ಬೈ g ದಟ್ ಈಸ್ ಈಕ್ವಲ್ ಟು m ಪವರ್ 1 ಇದೆ, ಈ -1 ಮೇಲ್ಗಡೆ ಹೋದ್ರೆ +1 ಆಗುತ್ತೆ. ಅಂದ್ರೆ +1 1 + 1 ಎಷ್ಟಾಗುತ್ತೆ 2. ಅಂಡ್ ನೆಕ್ಸ್ಟ್ ಒನ್ l ಪವರ್ -1 ಅಂಡ್ ಇಲ್ಲಿ t ಪವರ್ 0 ಇಸ್ ದ ರೈಟ್ ಆನ್ಸರ್. ಸೊ m ಪವರ್ 2 m ಪವರ್ 1 ಇದೆ, ಎಲಿಮಿನೇಷನ್ ಮೆಥಡ್ ಇದು ಗಾನ್. ಸೊ m ಪವರ್ 2 ಇದೆ, ಇಲ್ಲಿ l ಪವರ್ -2 ಇದೆ, ಇದರಿಂದ ಇದು ಗಾನ್. ಸೊ ಲಾಸ್ಟ್ ಒನ್ ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾರ್ಯಾರು ರ್ಯಾಂಕಿಂಗ್ ಬಗ್ಗೆ ಕೇಳ್ತಿರಲ್ಲ ಫಸ್ಟ್ ಒಂದ್ಸತಿ ಸ್ಟಾರ್ಟಿಂಗ್ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ ಫೈನ್, ನೋಡಿ ಜಸ್ಟ್ 5% ಆನ್ಸರ್ ಮಾಡಿದ್ದಾರೆ, ಜಸ್ಟ್ 5%. ಎಸ್ 𝐒𝐂𝐍𝐍𝐀 ಅಂಡ್ ಕೀರ್ತನ್. ಓಕೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡಲ್ಲ, 1 ಮಿನಿಟ್ ಮಾಡ್ತೀನಿ. ಓಕೆ 1 ಮಿನಿಟ್ ಕೊಡ್ತೀನಿ. ಸೊ 30 ಸೆಕೆಂಡ್ ಬದಲು ಒಂದು 45 ಸೆಕೆಂಡ್ ಕೊಟ್ಟರು ನಡೆಯುತ್ತೆ. ಎಸ್ 45 ಸೆಕೆಂಡ್ ಕೊಟ್ಟಿದ್ದೀನಿ. ಎಸ್ ಆನ್ಸರ್ ಮಾಡಿ. ದ ಡೈಮೆನ್ಷನ್ಸ್ ಆಫ್ ಸ್ಟ್ರೆಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಸ್ಟ್ರೆಸ್ ಈಸ್ ನಥಿಂಗ್ ಬಟ್ ಓಕೆ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಥವಾ ಥ್ರಸ್ಟ್ ಪರ್ ಯೂನಿಟ್ ಏರಿಯಾ. ಓಕೆ, ಇಸ್ ಇಟ್ ರೈಟ್? ನೌ ಸೊ ವಾಟ್ ಇಸ್ ದ ಡೈಮೆನ್ಷನ್ಸ್ ಆಫ್ ಅ ಫೋರ್ಸ್? ದಟ್ ಈಸ್ m ಪವರ್ 1 l ಪವರ್ 1 t ಪವರ್ -2 ಅಂಡ್ ಏರಿಯಾ l ಪವರ್ 2. ಅಂಡ್ ರೀಅರೇಂಜ್ ಮಾಡ್ಕೊಂಡ್ರೆ m ಪವರ್ 1 ಆಸ್ ಇಟ್ ಇಸ್, ಈ l ಪವರ್ 2 ಇರೋದು ಮೇಲ್ಗಡೆ ಹೋದ್ರೆ ಏನಾಗುತ್ತೆ l ಪವರ್ -2 ಆಗುತ್ತೆ. 1 - 2 l ಪವರ್ -1 t ಪವರ್ -2. ಓಕೆ, ದಿಸ್ ಇಸ್ ದ ಡೈಮೆನ್ಷನ್ಸ್ ಆಫ್ ಎ ಸ್ಟ್ರೆಸ್. ಸ್ಟ್ರೇನ್ಗೆ ಎಷ್ಟಾಗುತ್ತೆ ಹೇಳ್ತೀರಾ? ವಾಟ್ ಇಸ್ ದ ಡೈಮೆನ್ಷನ್ಸ್ ಫಾರ್ ಸ್ಟ್ರೇನ್? ಫಾರ್ ದಿಸ್ ರೈಟ್ ಆನ್ಸರ್ ಎಲಿಮಿನೇಷನ್ ಮೆಥಡ್ ಪ್ರಕಾರ ನೋಡೋದಾದ್ರೆ ಕನ್ಫ್ಯೂಸ್ ಆಗ್ತಿರಲ್ಲ, ಅವಾಗ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿ. m ಪವರ್ 1 ಇದೆ, m ಪವರ್ 1 4ರಲ್ಲೂ ಇದೆ, l ಪವರ್ -1 ಇದೆ, ಇದು ಗಾನ್. ಓಕೆ, ಇದು ಗಾನ್. ನೆಕ್ಸ್ಟ್ ಒನ್ l ಪವರ್ 0, ಇದು ಗಾನ್. l ಪವರ್ 1 ಇದೆ, ಇಲ್ಲಿ l ಪವರ್ 1 ಇದೆ, ಇಲ್ಲಿ -1. ಎಸ್, ಇದು ರಾಂಗ್ ಅಂಡ್ ದಿಸ್ ಒನ್ ಇಸ್ ದ ರೈಟ್ ಒನ್. ಓಕೆ, ನೌ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 78%. ವೆರಿ ಗುಡ್. ಮ್ಯಾಕ್ಸಿಮಮ್ 15 ಕ್ವಶನ್ಸ್ ಬರುತ್ತೆ ಫ್ರಮ್ ಫಸ್ಟ್ ಇಯರ್. ಸ್ಟ್ರೆಸ್ ಇಸ್ ವೆರಿ ಗುಡ್. ಸ್ಟ್ರೆಸ್ ಇಸ್ 0. 0ನ ಯಾವ ತರ ಮೆನ್ಷನ್ ಮಾಡ್ತೀರಾ? ಸ್ಟ್ರೆಸ್ನ ಇನ್ಸ್ಟೆಡ್ ಆಫ್ ರೈಟಿಂಗ್ 0 ಯು ಕ್ಯಾನ್ ರೈಟ್ ಇಟ್ ಆಸ್ ಎ m ಪವರ್ 0 l ಪವರ್ 0 ಸಾರಿ 0 ಅಂತ ಬರಲ್ಲ. ಡೈಮೆನ್ಷನ್ಸ್ ಆಫ್ ದಿಸ್ ಏನಾಗುತ್ತೆ? m ಪವರ್ 0 l ಪವರ್ 0 t ಪವರ್ 0 ಅಂತ. ಕ್ಲಿಯರಾ? ಎಸ್, ನೋ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಸ್ಟ್ರೇನ್. ವೆರಿ ಗುಡ್. ಬಿಕಾಸ್ ಇಟ್ ಇಸ್ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಅದರಿಂದ ಲೆಂತ್ ಯೂನಿಟ್ ಏನಾಗುತ್ತೆ? ಸೇಮ್ ಆಗಿರುತ್ತೆ. ಸೊ ಕ್ಯಾನ್ಸಲ್ ಈಚ್ ಅದರ್. ಸೊ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ ಆಗುತ್ತೆ. ಎಸ್, ಫಾರ್ this okay, which of the following quantities which one has dimensions different from remaining 3? so fast ಆಗಿರಬೇಕು ನೀವು, ಫಾರ್ಮುಲಾಸ್ ಕರೆಕ್ಟ್ ಆಗಿ ನೆನಪಿಟ್ಕೋಬೇಕು. ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್, ಎನರ್ಜಿ ಏನು? m ಪವರ್ 1 l ಪವರ್ 2 t ಪವರ್ -2 ಡಿವೈಡೆಡ್ ಬೈ ವಾಲ್ಯೂಮ್ l ಪವರ್ 3. ಸೊ ಎಷ್ಟಾಗುತ್ತೆ? m ಪವರ್ 1 l ಪವರ್ -1 t ಪವರ್ -2. ಓಕೆ, now next one, force per unit area. Yes, force m power 1 l power 1 t power -2 divided by area ಅಂತಂದ್ರೆ l power 2 and m power 1 l power ಇದು -2 ಮೇಲೆ ಬಂದ್ರೆ ಮೈನಸ್ ಆಗುತ್ತೆ. therefore l power -1 t power -2. yes, next one, product of voltage and charge per unit volume. so ಇದು product of voltage charge per unit volume. okay, ಇದು voltage. so by the definition of potential difference ಏನು ಬರುತ್ತೆ? ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್, ರೈಟ್? ಸೊ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ನ ರೀಅರೇಂಜ್ ಮಾಡಿದ್ರೆ ಏನಾಗುತ್ತೆ? Q ಇಂಟು ವಿ ಆಗುತ್ತೆ. ಈ ವರ್ಕ್ ಡನ್ ಅನ್ನೋದು ವರ್ಕ್ ಎನರ್ಜಿ ಥಿಯರಂ ಪ್ರಕಾರ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಎನರ್ಜಿ ಓನ್ಲಿ, ರೈಟ್? ಸೊ ದೇರ್ ಫೋರ್ ಇಲ್ಲಿ ಎನರ್ಜಿ ಬೈ ವಾಲ್ಯೂಮ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಎನರ್ಜಿ ಬೈ ವಾಲ್ಯೂಮ್ ಎಷ್ಟಾಗುತ್ತೆ? ಅದು m ಪವರ್ 1 l ಪವರ್ -1 t ಪವರ್ -2. ಓಕೆ, ದ ಲಾಸ್ಟ್ ಒನ್ ಆಂಗ್ಯುಲರ್ ಮೊಮೆಂಟಮ್. ಆಂಗ್ಯುಲರ್ ಮೊಮೆಂಟಿಗೆ ಲೀನಿಯರ್ ಮೊಮೆಂಟ್ ಗೊತ್ತಿದೆಯಲ್ಲ,
ಪಿ ಕ್ರಾಸ್ ಆರ್. ಇದನ್ನ ಮಾಡಿದ್ರೆ ಪಿ ಅಂದ್ರೆ ಏನು, ಎಮ್ ವಿ ಲೀನಿಯರ್ ಮೊಮೆಂಟಮ್ ಇಂಟು ಆರ್. ಇದನ್ನ ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಮಾಸ್, ಎಂ ಪವರ್ 1. ಡೈಮೆನ್ಷನಲ್ ಫಾರ್ಮುಲಾ ಫಾರ್ ವೆಲಾಸಿಟಿ, ಎಲ್ ಪವರ್ 1 ಟಿ ಪವರ್ ಮೈನಸ್ 1. ಅಂಡ್ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ರೇಡಿಯಸ್, ದಟ್ ಈಸ್ ದ ಲೆಂತ್, ನಥಿಂಗ್ ಬಟ್ ಎಲ್ ಪವರ್ 1. ಎಷ್ಟಾಯ್ತು ಇದು, ಎಂ ಪವರ್ 1 ಎಲ್ ಪವರ್ 2 ಅಂಡ್ ಟಿ ಪವರ್ ಮೈನಸ್ 1. ಸೊ ಕಂಪೇರ್ ಮಾಡಿದ್ರೆ ನೋಡಿ, ಕಂಪೇರ್ ಮಾಡಿ. ಸೊ ಫಸ್ಟ್ ಒನ್ ಎಂ ಪವರ್ 1 ಎಲ್ ಪವರ್ ಮೈನಸ್ 1 ಟಿ ಪವರ್ ಮೈನಸ್ 1. ಓಕೆ, ಎಂ ಪವರ್ 1 ಎಲ್ ಪವರ್ ಮೈನಸ್ 1 ಟಿ ಪವರ್ ಮೈನಸ್ 2. ಎಸ್, ಇಟ್ ಈಸ್ ಆಲ್ಸೋ ಸೇಮ್. ನೆಕ್ಸ್ಟ್ ಒನ್ ಇಲ್ಲಿಗೆ ಎಂ ಪವರ್ 1 ಎಂ ಪವರ್ 1 ಎಲ್ ಪವರ್ ಮೈನಸ್ 1 ಎಲ್ ಪವರ್ ಮೈನಸ್ 1 ಟಿ ಪವರ್ ಮೈನಸ್ 2 ಇದು ಸಹಿತ ಸೇಮ್ ಇದೆ. ದ ಲಾಸ್ಟ್ ಒನ್ ನೋಡಿ, ಎಂ ಪವರ್ 1 ಇದೆ, ಎಲ್ ಪವರ್ ಮೈನಸ್ 1 ಇದೆ, ಬಟ್ ಇಲ್ಲಿ ಎಲ್ ಪವರ್ 2 ಇದೆ. ಹೆನ್ಸ್ ಇಟ್ ಈಸ್ ರಾಂಗ್. ದೇರ್ಫೋರ್ ಆಪ್ಷನ್ ಡಿ ಈಸ್ ಡಿಫರೆಂಟ್ ಫ್ರಮ್ ಅದರ್ 3. ದಟ್ ಈಸ್ ಆಪ್ಷನ್ ಡಿ. ದಟ್ ಈಸ್ ಆಪ್ಷನ್ ಡಿ. 27% ನೋಡಿ. ಎಸ್, ಇಲ್ಲಿ ಯಾರ್ಯಾರಿಗೆ ತೊಂದರೆ ಆಗ್ತಿದೆ ಗೊತ್ತಾ, ಯಾರಿಗೆ ಡೈಮೆನ್ಷನಲ್ ಫಾರ್ಮುಲಾ ಗೊತ್ತಿಲ್ಲ, ಯಾರು ಡೈಮೆನ್ಷನಲ್ ಫಾರ್ಮುಲಾಸ್ ಏನಿದೆಯಲ್ಲ ಗೊತ್ತಿಲ್ಲ, ಅವ್ರಿಗೆಲ್ಲ ತೊಂದರೆ ಆಗ್ತಿದೆ. ಓಕೆ, NX3C gaming, you have to get around 170 and more than that. Okay, clear? I hope it is clear. Now, next one, 45 seconds. Yes, the velocity of a particle, clue ಹೇಳ್ತು ನೋಡಿ, it is based on homogeneity principle. Okay, given by v is equal to at plus b divided by t plus c, where a, b, c are constant, not acceleration. Okay, a andre acceleration alla, but v ಅಂತಂದ್ರೆ velocity. Okay, already they have given here. Okay, now the dimensions of a, b, c are respectively. ಇಷ್ಟು ಫೈಂಡ್ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ನೀವು ಕೇಳ್ತೀರಾ ಸರ್ ಟ್ರಿಕ್ಸ್ ಹೇಳಿ, ಕಮ್ಮಿ ಟೈಮಲ್ಲಿ ಯಾವ ಥರ ಸಾಲ್ವ್ ಮಾಡೋದು ಅನ್ನೋದು. ಅದಕ್ಕೆ ಸ್ವಲ್ಪ ಏನಂತಂದ್ರೆ ಸ್ವಲ್ಪ ಫಾಸ್ಟ್ ಆಗಿರಬೇಕು ಕ್ಯಾಲ್ಕುಲೇಷನ್ ಫಸ್ಟ್ ಆಫ್ ಆಲ್, ಆ್ಯಂಡ್ ನಿಮಗೆ ಎಲಿಮಿನೇಷನ್ ಮೆಥಡು ಸಹಿತ ಗೊತ್ತಾಗಬೇಕು. ಓಕೆ, ನಾ ಸೊ ಫಸ್ಟ್ ಒನ್ ನೋಡಿ, ಇಕ್ವೇಷನ್ನ ಬರ್ಕೊಳ್ಳಿ, ಎ ಟಿ ಪ್ಲಸ್ ಬಿ ಡಿವೈಡೆಡ್ ಬೈ ಟಿ ಪ್ಲಸ್ ಸಿ. ಪೋಲ್ ಆನ್ ಆಗಿದೆನಾ? ಎಸ್, ಆನ್ ಆಗಿದೆ. ನಾ ಅಕಾರ್ಡಿಂಗ್ ಟು ಹೋಮೋಜೆನಿಟಿ ಪ್ರಿನ್ಸಿಪಲ್, ಓಕೆ, ಬೈ ಹೋಮೋಜೆನಿಟಿ ಪ್ರಿನ್ಸಿಪಲ್ ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ಸ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ಸ್. ಅಂಡ್ ಇನ್ನೊಂದಿದೆ ವಿ ಈಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಟಿ ಪ್ಲಸ್ ಸಿ. ಓಕೆ, ಸೊ ಫಸ್ಟ್ ಇದನ್ನ ನೋಡ್ಕೋಣ. ವಿ ಅಂದ್ರೆ ವೆಲಾಸಿಟಿ, ವಿ ನೋ ದ ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಎಲ್ ಪವರ್ 1 ಟಿ ಪವರ್ ಮೈನಸ್ 1. ಎ ಅನ್ನೋದು ಕಾನ್ಸ್ಟೆಂಟ್, ಐ ವಿಲ್ ಕೀಪ್ ಇಟ್ ಆಸ್ ಇಟ್ ಈಸ್. ಓಕೆ, ಅಂಡ್ ಡೈಮೆನ್ಷನ್ಸ್ ಆಫ್ ಅ ಟೈಮ್ ಟಿ ಪವರ್ 1. ಈ ಕಡೆ ರೀಅರೇಂಜ್ ಮಾಡ್ತೀನಿ, ಎಲ್ ಪವರ್ 1 ಟಿ ಪವರ್ ಮೈನಸ್ 1 ಡಿವೈಡೆಡ್ ಬೈ ಟಿ ಪವರ್ 1. ಇದರ ಮೇಲ್ಗಡೆ ತಂದ್ರೆ ಏನಾಗುತ್ತೆ, ಎಲ್ ಪವರ್ 1 ಟಿ ಪವರ್ ಮೈನಸ್ 2. ಸೊ ಎ ವ್ಯಾಲ್ಯೂ, ಎದು ಡೈಮೆನ್ಷನ್ ಎಷ್ಟು, ಎಲ್ ಪವರ್ 1 ಟಿ ಪವರ್ ಮೈನಸ್ 2. ಇಟ್ ಈಸ್ ನಥಿಂಗ್ ಬಟ್ ಆಕ್ಸಲರೇಷನ್ ಓನ್ಲಿ. ಇಟ್ ಈಸ್ ನಥಿಂಗ್ ಬಟ್ ಆಕ್ಸಲರೇಷನ್ ಬಂತು. ಓಕೆ, ನಾ ಇವಾಗ ಆಪ್ಷನ್ ಚೆಕ್ ಮಾಡಿ, ಯಾಕೆಂದ್ರೆ ಎಲ್ಲ ಮಾಡಕ್ ಹೋಗ್ಬಿಡಿ, ಫಸ್ಟ್ ಎನ ಚೆಕ್ ಮಾಡಿ. ಸೊ ಇನ್ ಆರ್ಡರ್ ಕೇಳಿರೋದಲ್ವಾ, ಎ ಬಿ ಸಿ, ಫಸ್ಟ್ ಎನ ಚೆಕ್ ಮಾಡಿ. ಎಲ್ ಪವರ್ 1 ಟಿ ಪವರ್ ಮೈನಸ್ 2. ಓಕೆ, ಇಲ್ಲಿದೆ. ನೆಕ್ಸ್ಟ್ ಒನ್ ಎಲ್ ಇದೆ, ಸೊ ಎ ರಾಂಗ್ ಆಯ್ತು. ಎಲ್ ಪವರ್ 2 ಟಿ ಪವರ್ 2 ಇದು ರಾಂಗ್ ಇದೆ. ಎಲ್ ಇದೆ, ಸೊ ಮೂರು ಆಪ್ಷನ್ ರಾಂಗ್, ಫಸ್ಟ್ ಆಪ್ಷನ್ ಇಸ್ ರೈಟ್. ಸಿಂಪಲ್. ಓಕೆ, ಒಂದೇ ಫೈಂಡ್ ಮಾಡಿದ್ರೆ ನಿಮ್ಗೆ ಬಂದ್ಬಿಡ್ತು. ಓಕೆ, ಇಷ್ಟು ಮಾಡಿದ್ರೆ ಸಾಕು. ನೀವು ಕೇಳ್ತೀರಾ ಸರ್ ಸೆಕೆಂಡ್ ಒನ್ ಹೇಗೆ ಮಾಡೋದು? ಸೆಕೆಂಡ್ ಒನ್ ಅಂತೂ ಸಿಕ್ಕಾಪಟ್ಟೆ ಸಿಂಪಲ್ ನೋಡಿ, ಟಿ ಪ್ಲಸ್ ಸಿ, ಸಿ ಅನ್ನೋದು ಕಾನ್ಸ್ಟೆಂಟ್, ರೈಟ್? ಟಿ ಪ್ಲಸ್ ಸಿ ಕಾನ್ಸ್ಟೆಂಟ್. ಸೊ ಟಿ ಅಂಡ್ ಸಿ ಅನ್ನೋದು ಸೇಮ್ ಡೈಮೆನ್ಷನ್ಸ್ ಇದ್ರೆ ಮಾತ್ರ ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡ್ಬೋದು, ರೈಟ್? ಸೇಮ್ ಡೈಮೆನ್ಷನ್ ಇದ್ರೆ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡ್ಬೋದು. ದೇರ್ ಫೋರ್ ಟಿ ಡೈಮೆನ್ಷನ್ಸ್ is c dimension. Okay, dimensions of a c, that is equal to dimensions of a t. Okay, that is t power 1. So dimensions of a c is nothing but t power 1. Okay, match ಆಯ್ತಾ? c ಕ್ಯಾಲ್ಕುಲೇಟ್ ಮಾಡಿ, b ಇನ್ನೂ ಇಲ್ಲ. ಸೊ ನಾವು ಇವಾಗ ಡೈಮೆನ್ಷನ್ಸ್ ಆಫ್ ಅ v, ಓಕೆ, ಡೈಮೆನ್ಷನ್ಸ್ ಆಫ್ ಅ v ಇವಾಗ ನಮಗೆ b ಬೇಕು, ಅಂಡ್ ದಿಸ್ ಒನ್ ಡೈಮೆನ್ಷನ್ಸ್ ಆಫ್ ಎ t ಪವರ್ 1, ಬಿಕಾಸ್ ಆಲ್ರೆಡಿ ನಮಗೆ ಸೇಮ್ ಡೈಮೆನ್ಷನ್ಸ್ ಇರೋದ್ರಿಂದ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡ್ಬೋದು. ಸೊ b ದಟ್ ಈಸ್ ಈಕ್ವಲ್ ಟು, ಓಕೆ, ಸೊ ಇಲ್ಲಿ ವೆಲಾಸಿಟಿ ತಾನೇ ಇದು, ವೆಲಾಸಿಟಿದು ಏನು ಬರೀತೀರಾ, ಇಲ್ಲೊಂದು ಸ್ಟೆಪ್ ಇನ್ಕ್ರೀಸ್ ಮಾಡ್ತೀನಿ, ಇಲ್ಲ ಕನ್ಫ್ಯೂಸ್ ಆಗ್ತೀರಾ. ಸೊ ಇಲ್ಲಿ ಎಲ್ ಪವರ್ 1 ಟಿ ಪವರ್ ಮೈನಸ್ 1 b, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ, ಟಿ ಪವರ್ ಮೈನಸ್ 1. ಓಕೆ, ಟಿ ಪವರ್ ಮೈನಸ್ 1. ಸೊ b ಇಸ್ ಈಕ್ವಲ್ ಟು ಎಲ್ ಪವರ್ 1 ಟಿ ಪವರ್ ಮೈನಸ್ 1, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ, ಇಟ್ ಈಸ್ ಅ ಪ್ಲಸ್ 1, ರೈಟ್? ಪ್ಲಸ್ 1 and minus 1 t power 0. That means b value l power 1, c value t power 1. So ನೀವು ನೋಡ್ಬೋದು, b value it is a l power 1, ಏನು ಇಲ್ಲ ಅಂದ್ರೆ 1 ಅಂತ ಅರ್ಥ, and the t value it is a power 1, c value. Okay, that is yes.
ಎಸ್ ಎಸ್ ಯು ಕ್ಯಾನ್ ಡೈರೆಕ್ಟ್ಲಿ ಎಲಿಮಿನೇಟ್. ಸೃಷ್ಟಿ ಕರೆಕ್ಟ್. ಯಾರ್ಯಾರಿಗೆ ಹೋಮೋಜೆನಿಟಿ ಪ್ರಿನ್ಸಿಪಲ್ ಕರೆಕ್ಟ್ ಆಗಿ ಅರ್ಥ ಆಗಿರುತ್ತಲ್ಲ ಅವರು ಇನ್ನೂ ಫಾಸ್ಟ್ ಆಗಿ ಮಾಡ್ತಾರೆ. ಸೊ ಯು ಕ್ಯಾನ್ ಸ್ಟಾಪ್ ಇಟ್ ಹಿಯರ್ ಓನ್ಲಿ. ಬಟ್ ನಿಮಗೆ ಕ್ಲಾರಿಟಿ ಕೊಡೋಕೆ ನಾನು ಇಲ್ಲಿ ತನಕ ಎಕ್ಸ್ಪ್ಲೇನ್ ಮಾಡಿದೆ. ಅರ್ಥ ಆಗ್ತಿದೆನಾ? ಓಕೆ ನಾವ್ ಸೊ ಬಿಫೋರ್ ದ್ಯಾಟ್, ಸೊ ವಿಚ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ ಎ ಅಲ್ವಾ? ಎಸ್, ಆಪ್ಷನ್ ಎ. ಇದನ್ನ ಟ್ರೈ ಮಾಡಿ. ಎಸ್, 85%. ವೆರಿ ಗುಡ್. Now again 45 seconds. Yes. In the same way, if x is equal to at plus bt square, where x is the distance traveled by a body in a kilometers, while t is the time in a seconds, and then unit of a b is. So again, x is equal to at plus bt square. Okay. By homogeneity principle, x is equal to at and x is equal to bt square. Okay. And ಇಲ್ಲಿ ನಮಗೆ ಬೇಕಿರೋದು b. Right? ಅವ್ರು ಕೇಳ್ತಿರೋದು b. Therefore, no need to solve this. Okay, no need to solve this. And here, b ಗೆ ಬೇಕು. Therefore, I am arranging this equation x divided by t square. And we know that dimensions of x ಅನ್ನೋದೇನು ಹೇಳ್ತಿರೋದು? x is the distance. Dimensions of a distance, that is L power 1, and dimensions of a time, that is a t square. t ಅನ್ನೋದು ಟೈಮ್ ತಾನೆ? ಟೈಮ್ ಇನ್ ಸೆಕೆಂಡ್ಸ್, t power 2. ಸೊ ಇವಾಗ L power 1 t power minus 2. ಯಾಕೆ ಈ t power 2 ಮೇಲ್ಗಡೆ ಹೋದ್ರೆ ಏನಾಗುತ್ತೆ? t power minus 2 ಆಗುತ್ತೆ. That is L power 1 t power minus 2. ಕ್ಲಿಯರಾ? ಸೊ ಇಸ್ ದ ರೈಟ್ ಆನ್ಸರ್. ಸೊ ಯೂನಿಟ್ ವೈಸ್ ಹೇಳೋದಾದ್ರೆ ಏನು ಬರೀಬಹುದು ಇದಕ್ಕೆ? ಲೆಂತ್ ನಥಿಂಗ್ ಬಟ್ ಎ ಮೀಟರ್ ಆ್ಯಂಡ್ ಪರ್ ಸೆಕೆಂಡ್ ಸ್ಕ್ವೇರ್. ಬಟ್ ಇಲ್ಲಿ ಅವ್ರು ಹೇಳ್ತಿರೋದು ಕಿಲೋಮೀಟರಲ್ಲಿ. ಕಿಲೋಮೀಟರ್ ಅಂತ ತೊಗೊಂಡಿರ್ತಾನೆ. ಡಿಸ್ಟೆನ್ಸ್ ಆಳ್ಬ ದ ಬಾಡಿ ಇನ್ ಎ ಕಿಲೋಮೀಟರ್ಸ್. ಎಸ್. ಸೊ ಇಲ್ಲೇ ಡೈರೆಕ್ಟ್ ಆಗಿ ಬರೀಬಹುದು. ಓಕೆ, ನಾನು ಡೈಮೆನ್ಷನ್ಸ್ ಕೇಳಿದಾರೆ ಅಂತೇಳಿ ಇಷ್ಟೆಲ್ಲ ಮಾಡಿದೆ. ಸೊ ಡೈರೆಕ್ಟ್ ಆಗಿ ನೀವು ಇಲ್ಲೇ ಮಾಡ್ಬೋದು. ಓಕೆ, b is equal to ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸಿಂಪಲ್. ಓಕೆ, ಸೊ ಇದೆಲ್ಲ ಬೇಕಾಗಿಲ್ಲ. ಓಕೆ, ಇದೆಲ್ಲ ಕೇಳಿಲ್ಲ ಅವರು, ನಾನು ಎಕ್ಸ್ಟ್ರಾ ಮಾಡಿದೆ ಅಷ್ಟೇ. ಡೈಮೆನ್ಷನ್ಸ್ ಕೇಳಿದಾರೆ ಅನ್ಕೊಂಡೆ. ಕ್ಲಿಯರ್? ಸೊ ಇಸ್ ದ ರೈಟ್ ಆನ್ಸರ್. ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಿಸ್ ಒನ್. ಓಕೆ, ಸೊ ಆಪ್ಷನ್ ಸಿ. ಆಪ್ಷನ್ ಸಿ. 87%. Very good. Very good. Yes. Next one. Try ಮಾಡಿದೀವಿ. ಬೇಗ. ಯಾವುದು ಬೇಕಾಗಿಲ್ಲ ಅದನ್ನ ಇಗ್ನೋರ್ ಮಾಡಿ. ಓಕೆ, ಯಾವುದು ಬೇಕಾಗಿಲ್ಲ ಅದು ಇಗ್ನೋರ್ ಮಾಡ್ಬಿಡಿ. ಸೊ ಫಸ್ಟ್ ನೋಡಿ, an equation is given here, t plus a divided by v square is equal to v into theta divided by v, where p is the pressure, v is the volume, and theta is the absolute temperature. If a and b are the constant, the dimensions of a will be. So again, ಈ equation ಬರ್ಕೊಳ್ಳಿ. a divided by v square, v theta divided by v. Okay, so next one ಇಷ್ಟೇ. ಸೊ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿ, ಅವ್ರು ಕೇಳಿರೋದು ಡೈಮೆನ್ಷನ್ಸ್ ಆಫ್ ಎ. ಇಲ್ಲಿದೆ. ಡೈಮೆನ್ಷನ್ಸ್ ಆಫ್ ಎ ಇಲ್ಲಿದೆ. ಅಂಡ್ ಯು ನೋ ದಟ್ by homogeneity principle, same dimensions quantities which is having same dimensions, ಅವುಗಳನ್ನ ಮಾತ್ರ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಬಹುದು. ಅದರಿಂದ ನಾನು ಡೈಮೆನ್ಷನ್ಸ್ ಆಫ್ ಅ ಪಿ that is equal to dimensions of a ಅಂತ ಬರೀಬಹುದಾ? ಇದಿಷ್ಟು. ಓಕೆ, ಸೊ ಇಕ್ವೇಶನ್ ಎಲ್ಲ ಬರೀತೀನಿ. ಓಕೆ, ಬೈ ಹೋಮೋಜೆನಿಟಿ ಪ್ರಿನ್ಸಿಪಲ್ p is equal to a divided by v square. ಓಕೆ, ಸೇಮ್ ಡೈಮೆನ್ಷನ್ಸ್ ನ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಬಹುದು. ನಾವು a ವ್ಯಾಲ್ಯೂ ಬೇಕು. therefore I am rearranging this one, p into v square, and we know that pressure it is given by force per unit area, and volume can be written as area into length. Am I right? Area into length, but it is a whole square. Okay, now so further simplification ಮಾಡಿದ್ರೆ f divided by a into a square into l square, right? So further simplification ಮಾಡಿದ್ರೆ ಒಂದು a get cancel, and ಮಿಕ್ಕಿದ್ದು a is equal to, okay, a is equal to f a and l square, and dimensions of a find ಮಾಡೋದಾದ್ರೆ dimensions of force, that is the m power 1, l power 1, t power minus 2, and area, that is the l power 2, and length, that is also l power 2, and finally a is equal to m power 1, l power 5, t power minus 2. Am I right? So this is our required solution, and that is the final answer. So is the right answer m power 1? Yes, ಎಲ್ಲದರಲ್ಲಿದೆ, ಬಟ್ ಇದು m power minus 1 ಇದೆ. ನೆಕ್ಸ್ಟ್ ಒನ್ l power 5, ಇದು minus 5 ಇದೆ, ಇದು ಎಲಿಮಿನೇಟ್ ಇಲ್ಲಿ ಬಿಕಾಸ್ ಆಫ್ l power minus 1. ಆ್ಯಂಡ್ ಇಲ್ಲಿ l power 5 ಇದೆ. ಓಕೆ, ಇದು 2 ಇದೆ. t power minus 2 ಇದೆ, ಬಟ್ ಇಲ್ಲಿ t power plus 1 ಇದೆ. ಇಟ್ ಈಸ್ ಆಲ್ಸೋ ರಾಂಗ್. m power 1, l power 5, t power minus 2. ದಿಸ್ ಈಸ್ ರೈಟ್ ಆನ್ಸರ್. ಆಪ್ಷನ್ ಸಿ.
Option C is the right answer. 58%. Very good. Okay, good try. Now, next one. The time. 60 seconds ಕೊಡ್ತೀನಿ. Yes. So the time dependence of a physical quantity P is given by P is equal to P naught E exponential minus alpha t square, where alpha is a constant and t is the time. The constant alpha ಯಾವ ಡೈಮೆನ್ಷನ್ಸ್ ನ ಪಡ್ಕೊಳ್ಳುತ್ತೆ. ಅಂಡ್ ವಿ ನೋ ದಟ್ ಡೈಮೆನ್ಷನ್ ಲೆಸ್ ಕ್ವಾಂಟಿಟೀಸ್ ಯಾವ್ದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ ಈ ತರ ಬರುತ್ತಲ್ಲ, ಅವುಗಳಿಗೆ ಯಾವುದಕ್ಕೂ ಡೈಮೆನ್ಷನ್ ಇರಲ್ಲ. ದಾಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ. ಅಥವಾ m⁴0 l⁴0 t⁴0 ಅಂತ ಬರಿಬಹುದು. ಮತ್ತೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದ್ರೆ e⁻x e⁻y e⁻z ಈ ತರ ಇರುತ್ತಲ್ಲ, ಅವುಗಳೆಲ್ಲ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ. ಇನ್ನೊಂದು ಬರುತ್ತೆ ಲಾಗ್ ಆಂಟಿ ಲಾಗ್, ಅವುಗಳಿಗೂ ಸಹಿತ ಡೈಮೆನ್ಷನ್ಸ್ ಇರಲ್ಲ, ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ. ಏನೇ ಪಾಯಿಂಟ್? ಸೊ ಇಲ್ಲಿ ಕೊಟ್ಟಿರೋದು p is equal to p naught exponential minus alpha t square. That means ಇಷ್ಟು ಏನಿದೆ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ, ಬಿಕಾಸ್ ದಿಸ್ ಒನ್ ರೈಟ್ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ. ಸೊ ದೇರ್ ಫೋರ್ ವಾಟ್ ಅಬೌಟ್ ದಿಸ್ ಒನ್? ಸೊ ಇದನ್ನ ನಾನು ಮೈನಸ್ ಆಲ್ಫಾ ಟಿ ಸ್ಕ್ವೇರ್ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ ಅಂತ ಬರಿಬಹುದಾ? ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ ಅಂದ್ರೆ ಮೈನಸ್ ಆಲ್ಫಾ ಟಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು m⁻0 l⁻0 t⁻0 ಅಂತ ಬರಿಬಹುದು. ಕ್ಲಿಯರಾ? ಓಕೆ, ನಾವು ಇವಾಗ ನನಗೆ ಡೈಮೆನ್ಷನ್ಸ್ ಆಫ್ ಇದು ನೆಗೆಟಿವ್ ಸೈನ್ ನ ಬಿಟ್ಬಿಡಿ. ಓಕೆ, ನೆಗೆಟಿವ್ ಸೈನ್ ಡಸಂಟ್ ಪ್ಲೇ ಎನಿಥಿಂಗ್ ಹಿಯರ್. ಓಕೆ, ಯಾವುದೇ ತರ ಉಪಯೋಗ ಇಲ್ಲ ಅದು. ನಾವು ಆಲ್ಫಾ ಆಸ್ ಇಟ್ ಈಸ್, ಓಕೆ, ಈ ಟಿ ನ ಈ m⁻1 l⁻1 t m⁻0 l⁻0 t⁻0 ಏನಿದೆ any power 0 is 1 and a t square. Okay, now alpha, dimensions of alpha that is equal to dimensions of a time ಅಂದ್ರೆ t square. So ಇದನ್ನ ಮೇಲ್ಗಡೆ ತಂದ್ರೆ t⁻⁻2. So therefore dimensions of alpha that is equal to dimensions of a time. Dimensions of time. So therefore which is the right answer? Is the dimensionless? No, because they have asked alpha. Exponential ಕೇಳಿದ್ರೆ dimensionless. Ille has a dimension t⁻⁻2. Yes, this is the right answer. Dimension power plus illa has dimension of a p? No. That is option B. 34%. Option B. Yes, PCM ಮಾತ್ರ ಇಂಜಿನಿಯರಿಂಗ್ ಬೇಕು ಅಂದ್ರೆ PCM ಮಾತ್ರ ಕನ್ಸಿಡರ್ ಮಾಡ್ತಾರೆ. ಓಕೆ, ಅಗ್ರಿ ಮತ್ತೆ ಮೆಡಿಕಲ್ಗೆ ಹೋಗ್ಬೇಕಂದ್ರೆ PCB. ಕ್ಲಿಯರಾ? ಸವಿತಾ, you have to score more than 150. ಯಾರ್ದೆಲ್ಲ 200 ಕೆಳಗಡೆ ಇದೆಯಲ್ಲ, ಟ್ರೈ ಟು ಸ್ಕೋರ್ 165 ಪ್ಲಸ್. 200 ಗಿಂತ ಎಷ್ಟು ಕಮ್ಮಿ ಇದ್ರೆ KCET ಮಾರ್ಕ್ಸ್ ಅಷ್ಟು ಜಾಸ್ತಿ ತೆಗಿಬೇಕು. ಓಕೆ, ಆದಿತ್ಯ, I'll tell you. Okay, I'll talk to you after completing. I mean, first half session complete ಆಗುತ್ತಲ್ಲ, ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ. Got it? Okay? Yes. So lead board ನೋಡೋಣ. AKBGM, Samarth, Gamerland. So first 3. Very good. Keep going. Now, next one. In the relation, ಇದನ್ನ 10 ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಮಾಡಬಹುದು, 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬಹುದು. ಇವಾಗ ಜಸ್ಟ್ ಹೇಳಿದೆ ಡೈಮೆನ್ಷನ್ ಲೆಸ್ ಕ್ವಾಂಟಿಟೀಸ್ ಅಂದ್ರೆ ಯಾವ್ದು? ಸೈನ್ ಟೀಟಾ, ಕಾಸ್ ಟೀಟಾ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್, ಲಾಗ್, ಆಂಟಿ ಲಾಗ್. ಆಲ್ ದೀಸ್ ಡು ನಾಟ್ ಹ್ಯಾವ್ ಡೈಮೆನ್ಷನ್ಸ್, ಡೈಮೆನ್ಷನ್ ಲೆಸ್ ಕ್ವಾಂಟಿಟೀಸ್. ಇದು 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬಹುದು. ಹೇಗೆ? In the relation y is equal to a sin omega t minus kx, the dimensional formula for k. So ಇಷ್ಟು dimensional sin theta ಇದೆ. It is nothing but a sin theta. So theta is a dimension less quantity. Therefore here you can write it as a, only we need this one. Okay. So kx is equal to dimension less quantity ಅಂದ್ರೆ m⁻0 l⁻0 t⁻0 ಏನಾಗುತ್ತೆ? 1 ಆಗುತ್ತೆ. ಸೊ ಅವ್ರು ಕೇಳ್ತಿರೋದು k is equal to 1 divided by x. x ಅನ್ನೋದೇನು? It is a distance ಅಲ್ವಾ? Right? It is a traveling wave equation. So dimensions ಬರೆಯೋದಾದ್ರೆ dimensions of a k that is equal to dimensions of x that is the l⁻1. So ಮೇಲ್ಗಡೆ ತಂದ್ರೆ l⁻−1 ಆಗುತ್ತೆ. l⁻−1. ಇದನ್ನ further in terms of m l t ಬರೆಯೋದಾದ್ರೆ m⁻0 l⁻−1 t⁻0. Okay? Yes. So ಯಾವುದು? m⁻0 ಇಲ್ಲಿ t ಪವರ್ ಇದೆ, hence it is wrong. m⁻0 l⁻. Yes, this is the right answer. m⁻0 l⁻
ಪ್ಲಸ್ 1 ಇದೆ, ಟಿ ಪವರ್ ಇದೆ, therefore it is wrong. ಇಲ್ಲಿ ಟಿ ಪವರ್ ಇದೆ, it is also wrong. So option B is the right answer. 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ಬೋದಿತ್ತು ಅದನ್ನ. Option B is the right answer. ನೋಡಿ 64%. Very good. Okay, wonderful, wonderful. Okay, now let's move on to the next question. If a force F, acceleration A and time t are chosen as a fundamental physical quantities, find the dimensions of a energy. So this question is based on application of a dimension analysis. ಏನು ಹೇಳುತ್ತೆ? We can derive the relationship between the physical quantities. Okay, that is the application. ಇವಾಗ ಎನರ್ಜಿನ ಡಿರೈವ್ ಮಾಡಬೇಕು, ಡೈಮೆನ್ಷನ್ಸ್ ಆಫ್ ಎನರ್ಜಿನ ಡಿರೈವ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಎಫ್ ಎ ಟಿ. ಡೈಮೆನ್ಷನ್ಸ್ ಅಲ್ಲಿ ಮಾಡೋದಾದ್ರೆ m⁴1 l⁴2 t⁻⁻2 ನಮ್ಗೆ ಆಲ್ರೆಡಿ ಗೊತ್ತಿದೆ. ಬಟ್ ಇನ್ ಟರ್ಮ್ಸ್ ಆಫ್ ಫೋರ್ಸ್ ಆಕ್ಸಲರೇಷನ್ ಟೈಮ್ ಅಲ್ಲಿ ಫೈಂಡ್ ಮಾಡಬೇಕು. ಸೊ ದೇರ್ ಫೋರ್ ಹಿಯರ್ ಎನರ್ಜಿ ದಟ್ ಈಸ್ ಈಕ್ವಲ್ ಟು ಓಕೆ, ಎನರ್ಜಿ ಇಸ್ ಈಕ್ವಲ್ ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ, ಡೈರೆಕ್ಟ್ ಆಗಿ ನಾನು ಈಕ್ವಲ್ ಸೈನ್ ಬರೀತಾ ಇದ್ದೀನಿ. ಎಫ್ ಎ ಟಿ. ಇವಾಗ ಎಫ್ ಎ ಟಿ ಫೈಂಡ್ ಮಾಡ್ಬೇಕಂದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು? ಪವರ್ಸ್ ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಡೈಮೆನ್ಷನ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇ ಡೈಮೆನ್ಷನ್ಸ್ ಆಫ್ ಇ ಎಫ್ ಪವರ್ ಎಕ್ಸ್, ಎ ಪವರ್ ವೈ ಅಂಡ್ ಟಿ ಪವರ್ ಝೆಡ್. ಫಸ್ಟ್ ಡೈಮೆನ್ಷನ್ಸ್ಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸ್ಟೆಪ್ ಏನು? ಸಬ್ಸ್ಟಿಟ್ಯೂಟ್ ದ ಡೈಮೆನ್ಷನಲ್ ಫಾರ್ಮುಲಾ. Substitute the dimensional formula. What is the dimensional formula for E? m⁴1 l⁴2 t⁻⁻2. And dimensional formula for a force m⁴1 l⁴1 t⁻⁻2 power x. And dimensions of area na acceleration that is l⁴1 t⁻⁻2, that is a y. And dimensional formula for a t time t⁻1 power z. Clear? ಇವಾಗ ಏನ್ ಮಾಡಬೇಕು? ಇಕ್ವೇಟ್ ದ ಪವರ್, ಇಕ್ವೇಟ್ ದ ಪವರ್. ಸೊ ಮಾಸ್ಗೆ, ಓಕೆ, ಮಾಸ್ಗೆ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ? ಮಾಸ್ ಪವರ್ 1 ಇದೆ, ಈಕ್ವಲ್ಸ್ ಟು ಇಲ್ಲೇನಿದೆ? ಪವರ್ 1 ಇದೆ, ಪವರ್ 1 ಎಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಕ್ಸ್ ಆಗುತ್ತೆ. ಇಲ್ಲಿ ಎಂ ಪವರ್ಸ್ ಏನು ಇಲ್ಲ, ದೇರ್ ಫೋರ್ ಎಕ್ಸ್ ವ್ಯಾಲ್ಯೂ ಇಟ್ ಇಸ್ 1. ಸೊ ಎಫ್ ಪವರ್ ಇಲ್ಲಿ ನೋಡಿ ಇಕ್ವೇಶನ್ 1, ಎಫ್ ಪವರ್ 1 ಎಲ್ಲೆಲ್ಲಿದೆ? ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲಿದೆ. ಲೆಟ್ಸ್ ಗೋ ಫಾರ್ ದ ಸೆಕೆಂಡ್ ಒನ್, ಲೆಂತ್. ಸೊ ಲೆಂತ್ ನೋಡ್ಕೊಂಡ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ? 2, ರೈಟ್ ಹ್ಯಾಂಡ್ ಸೈಡ್ 1 ಇದೆ, ಪವರ್ ಎಕ್ಸ್. ಇಲ್ಲಿ 1 ಇದೆ, ಪವರ್ ವೈ. ಇಲ್ಲಿ ಎಲ್ಲಿಲ್ಲ, ದೇರ್ ಫೋರ್ ಇಗ್ನೋರ್ ಇಟ್. ಓಕೆ, ನಾವ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? 1 ಇದೆ ಪ್ಲಸ್ ವೈ. ಸೊ ವೈ ಇಸ್ ಈಕ್ವಲ್ ಟು 1. ಇವಾಗ 1 ಎಲ್ಲಿದೆ? ಎ ಪವರ್, ರೈಟ್? ಎ ಪವರ್ ಎಕ್ಸ್ ಪವರ್ 1 ಆಲ್ರೆಡಿ ಇದೆ. 1 1 1 1 ಅಂತ ಅರ್ಥ, ಏನಿಲ್ಲ ಅಂತಂದ್ರೆ. ಇಲ್ಲಿ ವೈ ಪವರ್ ಎಷ್ಟು ಬರಬೇಕು? 1 ಬರಬೇಕು. ಇಲ್ಲಿ 1 ಇದೆ, ಎಸ್ 1 ಇದೆ, ಎಸ್. ಇಲ್ಲಿ -1 ಇದೆ, ದೇರ್ ಫೋರ್ ಎಲಿಮಿನೇಟ್. ಇಲ್ಲೂ ಸಹಿತ 1 ಇದೆ. ಓಕೆ, ಸೊ ಸಿ ಆಪ್ಷನ್ ಎಲಿಮಿನೇಟ್ ಆಯ್ತು. ನಾವ್ ಫಾರ್ ಇಕ್ವೇಟ್ ಟೈಮ್, ಇಕ್ವೇಟ್ ಫಾರ್ ಟೈಮ್ ಲೆಫ್ಟ್ ಹ್ಯಾಂಡ್ ಸೈಡ್ -2, ರೈಟ್ ಹ್ಯಾಂಡ್ ಸೈಡ್ ಟಿ ಪವರ್ -2 ಇದೆ, -2x ಅಂಡ್ ಇಲ್ಲಿ -2y ಅಂಡ್ ಇಲ್ಲಿ ಪ್ಲಸ್ z. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. 2 -2 x ವ್ಯಾಲ್ಯೂ 1 ಇರೋದ್ರೆ -2 ಪ್ಲಸ್ z. So -2 that is equal to -4 plus z. So z is equal to, so ಈ -4 ನ ಈ ಕಡೆ ಶೇರ್ ಮಾಡಿದ್ರೆ ಏನಾಗುತ್ತೆ? +4 ಆಗುತ್ತೆ. +4 -2 2 ಓನ್ಲಿ. ಸೊ ಲಾಸ್ಟ್ ಒನ್ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಈ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ರಿಲೇಷನ್ ಏನಾಗುತ್ತೆ? ಎಫ್. ನೆಕ್ಸ್ಟ್ ಒನ್ ಎ ಪವರ್ ಏನಾಗುತ್ತೆ? ವೈ ವ್ಯಾಲ್ಯೂ 1 ಇದೆ. ಅಂಡ್ ಲಾಸ್ಟ್ ಒನ್ ಟಿ ಪವರ್ ಎಷ್ಟು ಆಗಬೇಕು? 2 ಆಗಬೇಕು. ಓಕೆ, 2 ಎಲ್ಲಿದೆ ನೋಡಿ? 2 ಇಲ್ಲಿದೆ, 2 ಇಲ್ಲಿ -1 ಇದೆ, ರಾಂಗ್. ಇಲ್ಲಿ ಟಿ ಪವರ್ 1 ಇದೆ, ಬಟ್ ಸ್ಕ್ವೇರ್ ಬೇಕು. ದೇರ್ ಫೋರ್ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಆಪ್ಷನ್ ಎ. ಆಪ್ಷನ್ ಎ. ಇಲ್ಲಿ ಏನಂತಾರೆ? ಪೋಲ್ ಆನ್ ಮಾಡಿರ್ಲಿಲ್ಲ. ಓಕೆ, ರೈಟ್, ಕ್ಲಿಯರಾ? ನಾವು ನೆಕ್ಸ್ಟ್ ಒನ್, ಸಿಗ್ನಿಫಿಕೆಂಟ್ ಫಿಗರ್ಸ್. 10 ಸೆಕೆಂಡ್ ಎಲ್ಲ ಆನ್ಸರ್ ಮಾಡ್ಬೋದು ನೀವು. 10 ಸೆಕೆಂಡ್, ನಾಟ್ ಲೆಸ್ ದೆನ್ 10 ಸೆಕೆಂಡ್. ಓಕೆ, not more than 10 seconds. 10 seconds all answer ಮಾಡಬಹುದು. Taking into account of a significant figures, what is the value of a 9.99 meter minus 0.99, sorry, 0.0099? Okay, so first of all, what is the significant figure of this? 3. And what is the significant of figure of this? It is a less than 1, right? 0.0099 ಅಂದ್ರೆ less than 1. Less than 1 ಇದ್ರೆ first non zero digit 9 ಆಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ. So before this, all these are non-significant figure. Therefore, what is the significant figure of this? 2. ಅಂದ್ರೆ ನಮ್ಗೆ ಆನ್ಸರ್ ಎಷ್ಟು ಬರಬೇಕು? 3 ಬರಬೇಕು. 3 significant figure.
3 ಬರಬೇಕು. 3 ಎಲ್ಲಿದೆ ನೋಡಿ, ಇಲ್ಲಿ 4 ಇದೆ ಎಲಿಮಿನೇಷನ್, ಇಲ್ಲಿ 2 ಇದೆ ಎಲಿಮಿನೇಷನ್, ಇಲ್ಲಿ 4 ಇದೆ ಎಲಿಮಿನೇಷನ್. ಡೈರೆಕ್ಟ್ ಆನ್ಸರ್ ದಟ್ ಈಸ್ ಎ. ಈ ತರ ಮಾಡ್ಬೋದು, ಈ ತರ ಮಾಡ್ಬೋದು. ಓಕೆ, 96%, ವೆರಿ ಗುಡ್. ಓಕೆ, ನಾವು ಸರ್ ಯಾಕೆ ಇದು ಬರಲ್ಲ ಅಂತಂದ್ರೆ ಯು ಕ್ಯಾನ್ ಸಿ 9.99 ಅಂಡ್ 0.0099. ಇವಾಗ ಏನು ಇಲ್ಲ, ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್ ನಾ ಏನ್ ಮಾಡ್ತೀನಿ 00 ಅಂತ ಹಾಕ್ತೀನಿ. ಏನಾಯ್ತು, ಇಲ್ಲಿ ಕ್ಯಾರಿ ತಗೊಂಡ್ರೆ 1, ಇಲ್ಲಿ ಆಲ್ರೆಡಿ 9 ಇದೆ, ಎಷ್ಟಾಗುತ್ತೆ 0 ರೈಟ್, 0, ಇಲ್ಲಿ ಆಲ್ರೆಡಿ 1 ತಗೊಂಡಿದೆ 8, ಇಲ್ಲಿ 9.9. ಅಕಾರ್ಡಿಂಗ್ ಟು ದ ಮ್ಯಾಕ್ಸಿಮಮ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಬೈ ದ ಕ್ವಶನ್ 3 ಇರಬೇಕು. 3 ಅಂತಂದ್ರೆ 1 2 3, 9.98. ಕ್ಲಿಯರಾ? ದಟ್ ಈಸ್ ಆಪ್ಷನ್ ಎ. ಎಸ್, ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕ್ವಶನ್. ಹಾ, ಇದು ಸಹಿತ ವಿತಿನ್ 5 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬಹುದು. ವಿತಿನ್ 5 ಸೆಕೆಂಡ್. ಯಾವುದು? ಸೊ 4.8000 into 10 power 4 and 4800000.50 are respectively. ಇಲ್ಲಿ ಕೊಟ್ಟಿದ್ರೆ 5 and 6, 5 and 7, 5 and 2 and 7, 2 and 6, which is the right answer. ಸೊ ನೋಡಿ, ಇದು 10 power 4 ಇದೆ, ನಾನ್ ಸಿಗ್ನಿಫಿಕೆಂಟ್ ಫಿಗರ್, ಇಗ್ನೋರ್ ಇಟ್. ಸೊ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಝೀರೋಸ್ ಕ್ಯಾರಿ ಆಗಿದೆ. ಆಫ್ಟರ್ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 0 ಕ್ಯಾರಿ ಆಗಿದೆ. 1 2 3 4 5 ಅಂಡ್ ಇಲ್ಲಿ these zeros lies between non-zero number. 8 is a non-zero, 5 is also non-zero. So therefore, zeros between non-zero digits, it is a significant. Therefore, 1 2 3 4 5 6 7. So that is 5 and 7, that is option B. 5 and 7, option B. Option B is the right answer, 58%. Clear? Yes? Easiest chapter unless ನಿಮಗೆ ಡೈಮೆನ್ಷನಲ್ ಫಾರ್ಮುಲಾ ಗೊತ್ತಿಲ್ಲ ಅಂತಂದ್ರೆ ಇಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಚಾಪ್ಟರ್. ಓಕೆ, ನಾವು ನೆಕ್ಸ್ಟ್ ಒನ್. ಇದನ್ನ ಸೇಮ್ ವೇ ಟ್ರೈ ಮಾಡಿ. ಪ್ರೀವಿಯಸ್ ಹೋಮ್ವರ್ಕ್ ತಗೊಳ್ಳಿ. ಪ್ರೀವಿಯಸ್ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಯಾವ ರೀತಿ? ಈ ರೀತಿ. ಓಕೆ, ಸೇಮ್ ಆಸ್ ದಿಸ್ ಒನ್. ಓಕೆ, ಇದೇ ರೀತಿ ಇದನ್ನ ಸಾಲ್ವ್ ಮಾಡಬೇಕು. ಇದೇ ರೀತಿ ಇದನ್ನ ಸಾಲ್ವ್ ಮಾಡಬೇಕು. ಯು ಹ್ಯಾವ್ ಟು ಫೈಂಡ್ ಔಟ್ ABC ವ್ಯಾಲ್ಯೂಸ್, ರೈಟ್? ಓಕೆ, ನಾವು ಪೋಲ್ ಸ್ಟಾರ್ಟ್ ಮಾಡ್ತೀನಿ, ಡೋಂಟ್ ವರಿ. ಓಕೆ, ನಾವು ವಿತಿನ್ 5 ಸೆಕೆಂಡ್ ಆನ್ಸರ್ ಮಾಡ್ಬೋದು. ವಿತಿನ್ 5 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ಬೋದು. ವಿತಿನ್ 5 ಸೆಕೆಂಡ್. ಎಸ್, ವಿಸ್ ದ ರೈಟ್ ಆನ್ಸರ್. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ m power -1 ಎಲ್ಲಿದೆ ನೋಡಿ. ಸೊ 3 ರಲ್ಲಿದೆ. ಸೊ ಎಲ್ಲಿದೆ? ಎಲಿಮಿನೇಷನ್ ಮೆಥಡ್ ಗಾನ್. ನೆಕ್ಸ್ಟ್ ಒನ್ L power 3 T power -2. L power 3 ಎಲ್ಲಿದೆ? ಸೊ L power 2 ಇಲ್ಲ, ಎಲಿಮಿನೇಟೆಡ್. L power 3 ಇದೆ. ಲಾಸ್ಟ್ ಒನ್ T power -2, ಇದು ರಾಂಗ್. So therefore option C is the right answer. Option C is the right answer. Option C is the right answer. 30% ನೋಡಿ. -2 -1 ಅಲ್ಲ, -2. Option C. Okay. Now next one. Homework. Yes. ಇವಾಗ ವೋಟ್ ಮಾಡಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಫಸ್ಟ್ ನೀವು ವೋಟ್ ಮಾಡಿ. ಅರ್ಥ ಆಗಿದೆನಾ? ಅರ್ಥ ಆಗಿದೆನಾ? ಅರ್ಥ ಆಗಿದ್ರೆ ಎಸ್ ಅಂತ ಹೇಳಿ. ಅರ್ಥ ಆಗಿದ್ರೆ ಎಸ್. ಎಸ್. ಅರ್ಥ ಆಗಿಲ್ಲ ಅಂತ ಇರ್ತಾರಲ್ಲ, ಅವ್ರು ಫಸ್ಟ್ ಕ್ವಶನ್ ಮಾಡ್ಕೊಳ್ಳಿ ಏನಕ್ಕೆ ಅರ್ಥ ಆಗಿಲ್ಲ ಅನ್ನೋದು. ಜಸ್ಟ್ ಬಿಕಾಸ್ ಆಫ್ ಅ ಡೈಮೆನ್ಷನಲ್ ಫಾರ್ಮುಲಾ. ನಿಮ್ಮ ಡೈಮೆನ್ಷನಲ್ ಫಾರ್ಮುಲಾ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಟಫ್. ಎಸ್, ವೆರಿ ಗುಡ್. ಹಾ, ನಾಯನ ಏನ್ ಅರ್ಥ ಆಗಿಲ್ಲ ಹೇಳಿ. ಎರರ್ ಇಲ್ಲ, ರಿಮೂವ್ ಮಾಡಿದರೆ ಎರರ್ಸ್ ಇಲ್ಲ. ಅಶ್ವಿನಿ, ಎರರ್ಸ್ ಇಲ್ಲ, ನೀಟಿಗಿದೆ, ಬಟ್ KCET ಇಲ್ಲ. ಓಕೆ, ನೋ ಅಮೃತ, ನೋ. ಈಸಿ ಇರುತ್ತೆ ಬಿಕಾಸ್ ಇಟ್ ಇಸ್ ದ ಮ್ಯಾನೇಜ್ಮೆಂಟ್ ಸೀಟ್ ಅಲ್ವಾ. ಆಲ್ಮೋಸ್ಟ್ ನಿಮಗೆ ಈಸಿಯಾಗಿ ಇಡ್ತಾರೆ. ಓಕೆ, ರೆಡ್ಡಿ ವಿನೋದ್, ಯು ಕ್ಯಾನ್ ಟೀಚ್. ಯಾವುದು ಟೀಚ್ ಮಾಡಬೇಕು? ಎಸ್, ವಿಸ್ ಗೇಮಿಂಗ್. ಡೆಫಿನೆಟ್ಲಿ ಎವ್ರಿಬಡಿ ವಿಲ್ ಬಿ ಗೆಟಿಂಗ್. ಓಕೆ, ಎವ್ರಿಬಡಿ ವಿಲ್ ಬಿ ಗೆಟಿಂಗ್ ದಿಸ್ PDF ಫೈಲ್. ಓಕೆ, ಎಸ್, ಗಾಟ್ ಇಟ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ 6.25 ಇದೆ. ಅವ್ರು ಇವಾಗ ಸ್ಟಾರ್ಟ್ ಮಾಡ್ತಾರ. ಈ 6.5 ಯಾರು ಗೊತ್ತಾ? ನಿನ್ನೆ ಮೊನ್ನೆ ಸ್ಟಾರ್ಟ್ ಮಾಡಿರೋರು ಇರ್ತಾರೆ. ಓಕೆ, ಎಸ್.
ಸೊ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಗೇನ್ ಕಂಪೇರ್ ಟು ಸೆಕೆಂಡ್ ಇಯರ್ ಕಂಪೇರ್ ಮಾಡಿದ್ರೆ ಫಸ್ಟ್ ಇಯರ್ ಪೋರ್ಷನ್ಸ್ ತುಂಬಾ ಈಸಿ ಇರುತ್ತೆ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಮೋಷನ್. ಸೊ ಇಲ್ಲಿ ಟೈಪ್ಸ್ ಆಫ್ ಮೋಷನ್ ಇದೆ, ಇದ್ರ ಬಗ್ಗೆ ಏನು ಅಷ್ಟೊಂದು ಐಡಿಯಾ ಇಲ್ಲ, ನಿಮ್ಗೆ ಗೊತ್ತೇ ಇರುತ್ತೆ. ರ್ಯಾಂಡಮ್ ಮೋಷನ್, ಟೈಪ್ಸ್ ಆಫ್ ಮೋಷನ್, ವೇವ್ ಮೋಷನ್, ಆರ್ಡರ್ ಮೋಷನ್, ದಟ್ ಈಸ್ ರೊಟೇಟರ್ ಮೋಷನ್, ವೇವ್ ಮೋಷನ್, ಟ್ರಾನ್ಸ್ಲೇಟರ್ ಮೋಷನ್ ಅಲ್ಲಿ ರೆಕ್ಟಿಲಿಯರ್ ಮೋಷನ್ ಅಂಡ್ ಕರ್ವ್ ಲೀನಿಯರ್ ಮೋಷನ್. These are the basic different types of motions. Okay, now based on rest and motion ಅಂತ ಕನ್ಸಿಡರ್ ಮಾಡಿದಾಗ ರೆಸ್ಟ್ ಅಂದ್ರೆ ಏನು? when a body ಅಥವಾ particle do not change its position with respect to immediate surrounding and time, ಅದನ್ನ ನಾವು ಸ್ಟೇಟ್ ಆಫ್ ರೆಸ್ಟ್ ಅಂತ ಕರಿತೀವಿ. ಅದೇ ಬಾಡಿ ಈಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಇಮಿಡಿಯೇಟ್ ಸರೌಂಡಿಂಗ್ ಅಂಡ್ ಟೈಮ್ ಅಂತ ಹೇಳೋದು, ಅದನ್ನ ವೆನ್ ಬಾಡಿ ಈಸ್ ಇನ್ ಮೋಷನ್ ಅಂತ ಹೇಳ್ತೀವಿ. ಓಕೆ, ಪೃಥ್ವಿರಾಜ್ ಏನಾದ್ರು ಕ್ವಶನ್ ಕೇಳಿದ್ರಾ? ಸ್ಟಾರ್ಟಿಂಗ್ ಅಲ್ಲಿ ಇನ್ಫಾರ್ಮ್ ಮಾಡಿದ್ವಿ ನೋಡಿ ಎಷ್ಟು ಕ್ವಶನ್ಸ್ ಬರುತ್ತೆ ಅನ್ನೋದು. ಒಂದೊಂದು ಮಿನಿಮಮ್ ಬರುತ್ತೆ, ಒಂದೊಂದು ಕ್ವಶನ್ ಮಿನಿಮಮ್ ಬರುತ್ತೆ. ಓಕೆ, ಎಸ್. ಡೆಸೈಟ್ ಟ್ರಾಶ್ 114 KCET, ಇಟ್ ಇಸ್ ಅ ಗುಡ್ ಓನ್ಲಿ, ಬಟ್ ನಿಮಗೆ ಬೆಸ್ಟ್ ಕಾಲೇಜ್ ಬೇಕಂದ್ರೆ ಯು ಹ್ಯಾವ್ ಟು ಸ್ಕೋರ್ ಮೋರ್. ಓಕೆ, ಎಸ್, ಫೈನ್. ಓಕೆ, ಸೊ ನಾವು ಈ ಡಿಸ್ಟೆನ್ಸ್ ಮತ್ತೆ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಇದೆ, ಕಾನ್ಸೆಪ್ಟ್ ಇದೆ, ಬಟ್ ಆವ್ರೇಜ್ ವೆಲಾಸಿಟಿ ಮಾತ್ರ ರಿಮೂವ್ ಮಾಡಿದ್ದಾರೆ. ಆವ್ರೇಜ್ ವೆಲಾಸಿಟಿ ಮಾತ್ರ ರಿಮೂವ್ ಮಾಡಿದ್ದಾರೆ. ನೋ ನೀಡ್ ಟು ಸ್ಟಡಿ ಅಬೌಟ್ ದಿಸ್ ಒನ್, ಆವ್ರೇಜ್ ವೆಲಾಸಿಟಿ ಇಗ್ನೋರ್ ಮಾಡಿ, ರೈಟ್? ನಾಟ್ ಕಂಪ್ಲೀಟೆಡ್ ಅಂದ್ರೆ ಅಟೆಂಡ್ ಮಾಡಿರ್ಲಿಕ್ಕಿಲ್ಲ. ಓಕೆ, ಎಸ್, ಫೈನ್. ಸ್ಪೀಡ್ ಅಂದ್ರೆ ಗೊತ್ತಿದೆ, ದಟ್ ಈಸ್ ಹೌ ಫಾಸ್ಟ್ ದ ಬಾಡಿ ಇಸ್ ಮೂವಿಂಗ್. ಡೆಫಿನೇಷನ್ ಪ್ರಕಾರ ಹೇಳಿದ್ರೆ ಇಟ್ ಇಸ್ ಅ ರೇಟ್ ಆಫ್ ಚೇಂಜ್ ಆಫ್ ಅ ಡಿಸ್ಟೆನ್ಸ್. ವೆಲಾಸಿಟಿ ಆದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಗೊತ್ತಾಗ್ತಿದಾ? ಅಂಡ್ ಯೂನಿಟ್ ಆಲ್ರೆಡಿ ಗೊತ್ತಿರುತ್ತೆ ನಿಮ್ಗೆ, ಸಿಂಪಲ್ ಆಗಿರುತ್ತೆ, ದಟ್ ಈಸ್ ಅ ಮೀಟರ್ ಪರ್ ಸೆಕೆಂಡ್. ಓಕೆ, ಅಂಡ್ ಇಟ್ ಇಸ್ ಮೆಜರ್ಡ್ ಇನ್ ಎ ಮೀಟರ್ ಪರ್ ಸೆಕೆಂಡ್. ಅಂಡ್ ಯೂನಿಫಾರ್ಮ್ ಸ್ಪೀಡ್, ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೀಡ್ ಬಗ್ಗೆ ಹೇಳೋದಾದ್ರೆ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂಡ್ ಆವರೇಜ್ ಸ್ಪೀಡ್. ಸೊ ಈ ಆವರೇಜ್ ಸ್ಪೀಡ್ ಮತ್ತೆ ಡಿಲೀಟ್ ಮಾಡಿದ್ದಾರೆ ಸಿಲೆಬಸ್ಗೆಲ್ಲ, KCET. ಓಕೆ, ಯು ಕ್ಯಾನ್ ಟೀಚ್ ಡೈಮೆನ್ಷನ್ಸ್, ನೋ, ಇಟ್ ಇಸ್ ಅ ರಿವಿಷನ್ ಕ್ಲಾಸ್. ಓಕೆ, ನೌ ನೆಕ್ಸ್ಟ್ ಒನ್, ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಏನು? ಇಟ್ ಇಸ್ ದ ಶಾರ್ಟೆಸ್ಟ್ ಪಾತ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಓಕೆ, ಶಾರ್ಟೆಸ್ಟ್ ಪಾತ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ನಿಮಗೆ ಇದ್ರದ್ದು ಮೇಲೆ ಪ್ರಾಬ್ಲಮ್ಸ್ ಮಾಡಿ ತೋರಿಸ್ತೀನಿ. ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಅಂಡ್ ಡಿಸ್ಟೆನ್ಸ್? ಓಕೆ, ಹೌ ಟು ಕ್ಯಾಲ್ಕುಲೇಟ್ ದ ಪ್ರಾಬ್ಲಮ್ಸ್ ಅಥವಾ ಹೌ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಒಂದೆರಡು ಪ್ರಾಬ್ಲಮ್ಸ್ ಆಯ್ತಾ, ತೋರೋಣ. ಅಂಡ್ ವಾಟ್ ಅಬೌಟ್ ವೆಲಾಸಿಟಿ? ವೆಲಾಸಿಟಿ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ವೆಲಾಸಿಟಿ is rate of change of displacement, that is a dx divided by dt ಅಥವಾ ds divided by dt ಅಂತಾನು ಕೆಲವು ಬುಕ್ಗಳಲ್ಲಿ ಕೊಟ್ಟಿರ್ತಾರೆ. both are same. Okay, and different type ಹೇಳೋದಂದ್ರೆ ನಾನ್ ಯೂನಿಫಾರ್ಮ್, ಯೂನಿಫಾರ್ಮ್, ಇನ್ಸ್ಟಾಂಟೇನಿಯಸ್ ಅಂಡ್ ಆವರೇಜ್. again here average velocity and speed is removed. Okay, now next one, acceleration ಇದೆ. acceleration ಇದೆ, ಇಲ್ಲಿ acceleration ಮತ್ತೆ velocity ಮೇಲೆ ತುಂಬಾ ಅಂದ್ರೆ ತುಂಬಾ ಕ್ವಶನ್ಸ್ ಕೇಳಿದಾರೆ ಫ್ರಮ್ ಲಾಸ್ಟ್ ಫ್ಯೂ ಇಯರ್ಸ್. ಓಕೆ, ಸೊ ಇಲ್ಲಿ ಆಕ್ಸಲರೇಷನ್ ಮೇಲೆ 3 ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್. ಯಾವ್ದು? ದ ಫಸ್ಟ್ ಒನ್ ನಮಗೆಲ್ಲರಿಗೂ ಫೆಮಿಲಿಯರ್ ಇದೆ, v ಮೈನಸ್ ಯು ಡಿವೈಡೆಡ್ ಬೈ ಟಿ. ಇನ್ನೊಂದು a ಇಸ್ ಈಕ್ವಲ್ ಟು ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ಸಾರಿ, ಓಕೆ, ಇನ್ನೊಂದಿದೆ ಆಕ್ಸಲರೇಷನ್. ಇಫ್ v ಇಸ್ ದ ಫಂಕ್ಷನ್ ಆಫ್ ಎ ಟೈಮ್, ಓಕೆ, ಇಫ್ v ಇಸ್ ದ ಫಂಕ್ಷನ್ ಆಫ್ ಎ ಟೈಮ್, ಆಕ್ಸಲರೇಷನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ದಿಸ್ ಫಾರ್ಮುಲಾ. If v is the function of x, means position ಮೇಲೆ, a can be calculated v into dv divided by dx. Okay, ಇಷ್ಟು ನೀವು ನೆನಪಿಟ್ಕೋಬೇಕು, ರೈಟ್? ನೆಕ್ಸ್ಟ್ ಒನ್, ಇನ್ಸ್ಟಾಂಟೇನಿಯಸ್ ಆಕ್ಸಲರೇಷನ್, ಡಿಫರೆಂಟ್ ಟೈಪ್ಸ್, ಅಂಡ್ ಯೂನಿಫಾರ್ಮ್ ಆಕ್ಸಲರೇಷನ್, ಆವರೇಜ್ ಮತ್ತೆ ಇಕ್ವೇಷನ್ ಆಫ್ ಮೋಷನ್. ಇಕ್ವೇಷನ್ ಆಫ್ ಮೋಷನ್ ಅಂದ್ರೆ ನಮಗೆ 3 ಇಕ್ವೇಷನ್ಸ್ ಆಫ್ ಮೋಷನ್ ಬರುತ್ತೆ. ಇಟ್ ಇಸ್ ವೆರಿ ಯೂಸ್ಫುಲ್ ಇನ್ ಸಾಲ್ವಿಂಗ್ ನ್ಯೂಮೆರಿಕಲ್ಸ್. ಓಕೆ, ದ ಫಸ್ಟ್ ಒನ್, v is equal to u plus at. ನೆಕ್ಸ್ಟ್ ಒನ್, s is equal to ut plus of at square. Next one, last one, that is a v square u square plus 2as. 3 formulas are very important. 3 formulas, equation of motion ಮೇಲೆ. Okay, now next one, motion under gravity. ಈ motion under gravity ಅಲ್ಲಿ ನಿಮಗೆ ಎರಡೇ ಕೇಸಸ್ ಇರೋದು. ಒಂದು ಫ್ರೀ ಫಾಲ್ ಅಂತೂ ತುಂಬಾ ಇಂಪಾರ್ಟೆಂಟ್, ಮತ್ತೆ ಇನ್ನೊಂದು ಥ್ರೋಯಿಂಗ್ ಫ್ರಮ್ ಎ ಸರ್ಟನ್ ಬಿಲ್ಡಿಂಗ್. ಓಕೆ, ಪ್ರೊಜೆಕ್ಷನ್. ಓಕೆ, ಫ್ರಮ್ ಅ ಗ್ರೌಂಡ್ ಟು ಗ್ರೌಂಡ್, ಇನ್ನೊಂದು ಫ್ರೀ ಫಾಲ್. ಎರಡು ಕೇಸ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಮೋಷನ್ ಅಂಡರ್ ಗ್ರಾವಿಟಿಯಲ್ಲಿ ಮ್ಯಾಗ್ನಿಟ್ಯೂಡ್, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದ್ರೆ ಜಿ ಬಗ್ಗೆ ಮಾತಾಡ್ತಿರೋದು. ದಟ್ ಈಸ್ ಗಿವೆನ್ ಬೈ ಜಿ ಎಮ್ ಡಿವೈಡೆಡ್ ಬೈ ಡಿ ಅಂತ ಬರಿಬಹುದು, ಆರ್ ಅಂತ ಬರಿಬಹುದು. ಓಕೆ,
ನಿಮ್ಮ ಕೆಲವು ಬುಕ್ಗಳಲ್ಲಿ GM ಡಿವೈಡೆಡ್ ಬೈ ಡಿ ಅಂತ ಬರೆದಿರ್ತಾರೆ, ಕೆಲವು ಬುಕ್ಗಳಲ್ಲಿ GM ಡಿವೈಡೆಡ್ ಬೈ ಆರ್ ಅಂತ ಬರೆದಿರ್ತಾರೆ, ಕೆಲವು ಬುಕ್ಗಳಲ್ಲಿ GM ಡಿವೈಡೆಡ್ ಬೈ ಸ್ಮಾಲ್ ಲೆಟರ್ ಆರ್ ಅಂತ ಬಂದಿರ್ತಾರೆ. ಮೀನಿಂಗ್ ಆಫ್ ದ ಸಿಂಬಲ್ ಇಟ್ ಈಸ್ ದ ಸೇಮ್. ಓಕೆ, ನಾ ಆರ್ ಸ್ಕ್ವೇರ್. ಓಕೆ, ಕ್ಲಿಯರಾ? ಆರ್ ಸ್ಕ್ವೇರ್. ಫೈನ್. ಇನ್ ಬೋರ್ಡ್ ವಾಟ್ ಮಾರ್ಕ್ಸ್? ಏನು ಕೇಳ್ತಿರೋದು ನೀವು? ಸರ್ 300 in boards and 140. Definitely it will be very good ranking. Okay, very good ranking. Post Anjali Kumari, it is very good ranking. Okay, 300 ಬಂದಿದೆ ಅಂದ್ರೆ ವೆರಿ ಗುಡ್. ಓಕೆ, nth ಡಿಸ್ಪ್ಲೇಸ್ಮೆಂಟ್ಸ್ ಆಯ್ತಾ ಇದೆ. nth ಡಿಸ್ಪ್ಲೇಸ್ಮೆಂಟ್ ನಿಮಗೆ ಫಾರ್ಮುಲಾನಾ? ಫಾರ್ nth ಡಿಸ್ಪ್ಲೇಸ್, nth ಸೆಕೆಂಡ್ ಅಲ್ಲಿ u ಪ್ಲಸ್ a by 2 2n minus 1. ಓಕೆ, nth ಡಿಸ್ಪ್ಲೇಸ್ಮೆಂಟ್ಗೆ ದಿಸ್ ಇಸ್ ದ ಫೋರ್ತ್ ಒನ್. ಓಕೆ, ಅಲ್ಲಿ ಸ್ಪೇಸ್ ಇಲ್ಲ, ಇಲ್ಲಿ ಬರ್ತಿದ್ದೀನಿ. ಫೈನ್. ನಾವು ನೆಕ್ಸ್ಟ್ ಒನ್ ನೋಡಿ, magnitude of a G 9.8 meter per second square. Sometimes ನಾವೇನ್ ಮಾಡ್ತೀವಿ, ನ್ಯೂಮರಿಕಲಿ 10 meter per second square ಅಂತ ಬರ್ಕೊಂತೀವಿ. ಬೋತ್ ಆರ್ ಸೇಮ್. ಓಕೆ, ನ್ಯೂಮರಿಕಲ್ ಬಂದಾಗ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಪ್ರಾಕ್ಸಿಮೇಷನ್ಗೆ. ಡೈರೆಕ್ಷನ್ ಆಲ್ವೇಸ್ ವರ್ಟಿಕಲಿ ಡೌನ್, ಆಲ್ವೇಸ್ ವರ್ಟಿಕಲಿ ಡೌನ್. ಓಕೆ, ನೆಕ್ಸ್ಟ್ ಒನ್ ವರ್ಟಿಕಲಿ ಡೌನ್. ಸೊ ಅದರಿಂದ ಇದನ್ನ ಏನಂತ ತಗೋತೀವಿ, -G ಅಂತ ಕನ್ಸಿಡರ್ ಮಾಡ್ಕೋತೀವಿ. ವರ್ಟಿಕಲಿ ಡೌನ್ವರ್ಡ್ ಡೈರೆಕ್ಷನ್ -G ಅಂತ ತಗೊಂತೀವಿ. ಓಕೆ, ರಾಜು, ನಾ ಹೇಳಿದ್ನಲ್ಲ NC ನಾಟ್ ಕಂಪ್ಲೀಟೆಡ್, ಅಟೆಂಡ್ ಮಾಡಲಿಕ್ಕಿಲ್ಲ ಅಥವಾ ಫೇಲ್ ಆಗಿರ್ತೀರಾ. ಅದನ್ನು ನಿಮಗೆ ರಿಸಲ್ಟ್ ಬಂದಮೇಲೆ ನಿಮಗೆ ಮೀನಿಂಗ್ ಕೊಟ್ಟಿರ್ತಾರೆ ನೋಡಿ NC ಅನ್ನೋದು ಅಂತ, ಯಾಕೆ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ರೈಟ್. ನಾ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ G ಅಂತಂದ್ರೆ ಯಾವ್ದು? ಆಕ್ಸಲ್, ದಿಸ್ ಒನ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಇಸ್ ಅ ಕಾನ್ಸ್ಟಂಟ್ ಅಂಡ್ m ಇಸ್ ದ ಮಾಸ್ ಆಫ್ ದ ಪ್ಲಾನೆಟ್ ಅಥವಾ ಮಾಸ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಇಂಡಿಕೇಟ್ ಮಾಡುತ್ತೆ. m ಅನ್ನೋದು ಮಾಸ್ ಆಫ್ ಪರ್ಟಿಕ್ಯುಲರ್ ಪ್ಲೇಸ್. ಇವಾಗ ಅರ್ತ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ದ ಮಾಸ್ ಆಫ್ ಅರ್ತ್, ಮಾಸ್ ಆಫ್ ಅರ್ತ್. ಅಂಡ್ G ಅಥವಾ D R ಅಂತಂದ್ರೆ ಇಟ್ ಇಸ್ ದ ರೇಡಿಯಸ್ ಆಫ್ ಅರ್ತ್. ಅದೇ ಮೂನ್ ಅಲ್ಲಿ ಹೋದ್ರೆ ಮಾಸ್ ಆಫ್ ದ ಮೂನ್, ರೇಡಿಯಸ್ ಆಫ್ ದ ಮೂನ್. ಗೊತ್ತಾಗ್ತಿದ್ದೀರಾ? ಓಕೆ, ನಾವು ನೆಕ್ಸ್ಟ್ ಒನ್, ಇಲ್ಲಿ ಡ್ರಾಪಿಂಗ್ ಆಫ್ ಆನ್ ಆಬ್ಜೆಕ್ಟ್. ಇಲ್ಲಿ ಟೈಮ್ ಟೇಕನ್ ಟು ರೀಚ್ ದ ಗ್ರೌಂಡ್, ಟೈಮ್ taken to reach the ground under square root to 2h divided by g, and velocity on reaching, final velocity that is minus under square root to 2gh. Okay, yes. And now next one ನೋಡಿ, ಪ್ರೊಜೆಕ್ಷನ್. ಇದು ನೋಡಿ ಹೇಗೆ ಅಂತಂದ್ರೆ, ಡ್ರಾಪಿಂಗ್ ಅಂದ್ರೆ ಜಸ್ಟ್ ಬಿಡೋದು, ಅಂದ್ರೆ ಇನಿಷಿಯಲ್ ವೆಲಾಸಿಟಿ ವಿಲ್ ಬಿಕಮ್ 0, u ವ್ಯಾಲ್ಯೂ ಬಿಕಮ್ಸ್ 0. ಓಕೆ, ಆವಾಗ ಟೈಮ್ ಟೇಕನ್ ಟು ರೀಚ್ ದ ಗ್ರೌಂಡ್ ಅಂದ್ರೆ ಅಂಡರ್ ಸ್ಕ್ವೇರ್ ರೂಟ್ 2h divided by g, where 2 is an constant, h is the height. ಯಾವ height ಇಂದ ನೀವು ಬಾಡಿನ ಬಿಡ್ತಾ ಇದ್ದೀರಾ. And g already we know that it is the acceleration due to gravity. And velocity on reaching the ground ಅಂತಂದ್ರೆ just before hitting the ground. Okay, just before hitting the ground, value of a speed of that particular object that is given by under square root 2gh. And you can ask, sir, what is this negative indicates? It is the direction of a particle ಅಥವಾ object. ಡೌನ್ವರ್ಡ್ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ಡೌನ್ವರ್ಡ್ ಅಂತ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಒಂದು ಪ್ರೊಜೆಕ್ಷನ್ ಅಲ್ಲಿ ನೋಡೋದಾದ್ರೆ, ಟೈಮ್ ಆಫ್ ಅಸೆಂಟ್ ಅಂದ್ರೆ u/g. ಟೈಮ್ ಆಫ್ ಅಸೆಂಟ್ ಅಂದ್ರೇನು? ಒಂದು ಗ್ರೌಂಡ್ ಇಂದ ನೀವು ಒಂದು ಪಾರ್ಟಿಕಲ್ ನ ಈ ತರ ಥ್ರೋ ಮಾಡ್ತಿರಲ್ಲ. ಓಕೆ, ಥ್ರೋ ಮಾಡಿದಾಗ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗುತ್ತೆ. ಆ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗಕ್ಕೆ ಎಷ್ಟು ಟೈಮ್ ತಗೊಳ್ತು, ದಟ್ ಈಸ್ ಅ ಟೈಮ್ ಆಫ್ ಅಸೆಂಟ್. ನೆಕ್ಸ್ಟ್ ಒನ್ ಟೈಮ್ ಆಫ್ ಡಿಸೆಂಟ್, ದಟ್ ಈಸ್ ಆಲ್ಸೋ u ಡಿವೈಡೆಡ್ ಬೈ g. ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ ಇಂದ ಈ ಗ್ರೌಂಡ್ಗೆ ನೀವು ಎಲ್ಲಿಂದ ಥ್ರೋ ಮಾಡಿದಿರಲ್ಲ ಆ ಗ್ರೌಂಡ್ಗೆ ರೀಚ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ದಟ್ ಈಸ್ ಅ ಮ್ಯಾಕ್ಸಿಮಮ್ ಹೈಟ್ ಟು ದ ಗ್ರೌಂಡ್. ಅಸೆಂಟ್ ಅಂದ್ರೆ ಗ್ರೌಂಡ್ ಟು ಮ್ಯಾಕ್ಸಿಮಮ್ ಹೈಟ್, ಡಿಸೆಂಟ್ ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ ಟು ದ ಗ್ರೌಂಡ್. ಅರ್ಥ ಆಗ್ತಿದೇನಾ? ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ದ ಟೈಮ್ ಆಫ್ ಅಸೆಂಟ್ ಅಂಡ್ ಡಿಸೆಂಟ್. ಟೈಮ್ ಆಫ್ ಫ್ಲೈಟ್ ಅಂದ್ರೇನು? ಟೋಟಲ್ ಜರ್ನಿ, ಟೈಮ್ ಟೇಕನ್ ಬೈ ದ ಪಾರ್ಟಿಕಲ್ ಅಥವಾ ಬಾಡಿ ಫ್ರಮ್ ಇನಿಷಿಯಲ್ ಟು ಫೈನಲ್. ಫಸ್ಟ್ ಏನು ಇನಿಷಿಯಲ್, ಗ್ರೌಂಡ್ ಟು ಮ್ಯಾಕ್ಸಿಮಮ್ ಹೈಟ್. ನೆಕ್ಸ್ಟ್ ಒನ್ ಏನು, maximum height to ground. Under two cases, that is the time of ascent and time of descent. Time of ascent and time of descent. And this one is given by 2u divided by g. This formula is very very important in understanding motion in a plane. ಈ ಫಾರ್ಮುಲಾ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಓಕೆ, ಈ ಫಾರ್ಮುಲಾ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ಮೋಷನ್ ಇನ್ ಎ ಪ್ಲೇನ್ ಅಲ್ಲಿ. ನೆಕ್ಸ್ಟ್ ಒನ್ ಮ್ಯಾಕ್ಸಿಮಮ್ ಹೈಟ್. ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಮ್ಯಾಕ್ಸಿಮಮ್ ಹೈಟ್ಗೆ ರೀಚ್ ಆಗಿದೆ ಬಾಡಿ ಅನ್ನೋದಕ್ಕೆ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, ದಟ್ ಈಸ್ u ಸ್ಕ್ವೇರ್ ಡಿವೈಡೆಡ್ ಬೈ 2g. u ಸ್ಕ್ವೇರ್ ಡಿವೈಡೆಡ್ ಬೈ 2g ಮ್ಯಾಕ್ಸಿಮಮ್ ಹೈಟ್.
U is the initial velocity. More the initial velocity, more will be the height attained by the particle. Okay. ಪುನೀತ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಮಾಕ್ ಟೆಸ್ಟ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಎಸ್ ಪೃಥ್ವಿ, ವಾಟ್ ಇಸ್ ಯೋರ್ ಡೌಟ್? ಎಸ್ ಎಸ್ ಪ್ಲೀಸ್ ಆಸ್ಕ್ ಮೀ. ರತ್ನ 220 ಬಂದಿದ್ರೆ ಯು ಹ್ಯಾವ್ ಟು ಸ್ಕೋರ್ ಮೋರ್ ದೆನ್ 175 ಮೇಲೆ ಮಾಡಬೇಕು. ಓಕೆ, ಮೋರ್ ದೆನ್ 175 ಮೇಲೆ, ಬಿಕಾಸ್ ಯುವರ್ ಬೋರ್ಡ್ ಮಾರ್ಕ್ಸ್ ಆರ್ ಟೂ ಲೆಸ್. ಎಸ್, ಓಕೆ. ಎಸ್ ಪೃಥ್ವಿ, ವಾಟ್ ಇಸ್ ಯೋರ್ ಡೌಟ್? Sir, we putting force on the bench and the bench applies same force on us. What under gravity comes? Weight of the body. Okay, weight of the body barutte. Okay, yes. Different types of force. Contact force alli next ide. Contact force alli nimge friction. Okay, normal reaction, tension. Ivella nimge different types of force alli barutte. Okay, yes. PCM 297 ಆದರೆ ನಿಮ್ಮ KCET marks, if it is a more than 155, your ranking will be within 1000 or 2000. Within 1000 or 2000 ಅಲ್ಲಿ ಇರುತ್ತೆ. ಓಕೆ, 250 PCB 250 ನೋಡಿ. ನಿಮ್ಮೆಲ್ಲ ಕ್ವಶನ್ಸ್ಗೆ ಒಂದ್ಸತಿ ಫಸ್ಟ್ ಇನಿಷಿಯಲ್ ಬಿಗಿನಿಂಗ್ ಅಲ್ಲಿ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. KCET ರ್ಯಾಂಕಿಂಗ್ ಎಷ್ಟಿರಬೇಕು, ಎಷ್ಟು ಬಂದರೆ ಬೋರ್ಡ್ ಮಾರ್ಕ್ಸ್ ಎಷ್ಟು ಬಂದಿದ್ದರೆ KCET ಎಷ್ಟು ಮಾರ್ಕ್ಸ್ ತಗೋಬೇಕು, ಸೊ ದ್ಯಾಟ್ ವಿಲ್ ಬಿ ಗೆಟಿಂಗ್ ದ್ಯಾಟ್ ರ್ಯಾಂಕಿಂಗ್ ಅಂತ ನೀವು ಫಸ್ಟ್ ಇನಿಷಿಯಲ್ ಅಲ್ಲಿ ಹೇಳಿದ್ದೀನಿ. ಒಂದ್ಸತಿ ನೋಡಿ. ಓಕೆ, ಎಸ್ ಎಸ್, ಇಲ್ಲಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಗೇಮರ್ ಲ್ಯಾಡ್. ಓಕೆ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಎಸ್, ದೀಸ್ ಆರ್ ದ ಫಾರ್ಮುಲಾಸ್, ವೆರಿ ಇಂಪಾರ್ಟೆಂಟ್. ನಿಮಗೆ ಫಾರ್ಮುಲಾಸ್ ಗೊತ್ತಿಲ್ಲ ಅಂದ್ರೆ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಗಾಟ್ ಇಟ್? ಓಕೆ, ದ ಫಸ್ಟ್ ಒನ್ ನೋಡಿ. ಫಸ್ಟ್ ಒನ್ ವಿತಿನ್ 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ಬೋದು. ಓಕೆ, ವಿತಿನ್ 10 ಸೆಕೆಂಡ್. ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ವಿತಿನ್ 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ಬೋದು. ಎ ಕಾರ್ ಮೂವ್ ಫ್ರಮ್ O to D ಅಲಾಂಗ್ ದ ಪಾತ್ OABCD ಶೋನ್ ಇನ್ ದ ಫಿಗರ್. ವಾಟ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂಡ್ ನೆಟ್ ಡಿಸ್ಪ್ಲೇಸ್ಮೆಂಟ್? ಡಿಸ್ಟೆನ್ಸ್ ಅಂದ್ರೆ ಏನು? ಟೋಟಲ್ ಲೆಂತ್ ಆಫ್ ದ ಪಾತ್ ಕವರ್ಡ್ ಬೈ ದ ಪಾರ್ಟಿಕಲ್. ವಾಟ್ ಇಸ್ ದ ಟೋಟಲ್ ಲೆಂತ್? O to A ಎಷ್ಟು? 8, A to B 4, B to C 4 and C to D +1. ಎಷ್ಟಾಯ್ತು? 8 4 12 12 4 16 16 + 1 17. ಸೊ ಡಿಸ್ಟೆನ್ಸ್ ಬಂತಾ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂಡ್ ಡಿಸ್ಪ್ಲೇಸ್ಮೆಂಟ್ 17 ಎಲ್ಲಿದೆ? ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ಆಪ್ಷನ್ ಬಿ. ಡೈರೆಕ್ಟ್ 10 ಸೆಕೆಂಡ್ ಅಲ್ಲಿ ಆನ್ಸರ್. 10 ಸೆಕೆಂಡ್ ಅಲ್ಲಿ ಆನ್ಸರ್. 10 ಸೆಕೆಂಡ್, ಓನ್ಲಿ 10 ಸೆಕೆಂಡ್. ಅಂಡ್ ನಿಮಗೆ ಇನ್ನೊಂದು ಗೊತ್ತಾಗಬೇಕು, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಶಾರ್ಟೆಸ್ಟ್ ಪಾತ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ದ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ದಿಸ್ ಇಸ್ ದ O is the initial position and D is the final position, right? Okay, and here what is the distance, shortest distance between this ಅಥವಾ shortest path? Okay, now ಇಲ್ಲಿಗೆ ಎಷ್ಟಾಯ್ತು? ಇಲ್ಲಿಂದ ಇಲ್ಲಿಗೆ. ಸೊ ನೀವು ನೋಡ್ಬೋದು, ಇಫ್ ಟೋಟಲ್ O ಇಂದ A ವರೆಗೆ 8 ಕಿಲೋಮೀಟರ್ ಆದ್ರೆ B to C ಎಷ್ಟಿದೆ? 4. This is 4, that means it is also 4. And ಇಲ್ಲಿಂದ A to B 4 ಆದ್ರೆ and ಇಲ್ಲಿ 1 ಕಿಲೋಮೀಟರ್ ಇದೆ. ವಾಟ್ ಅಬೌಟ್ ದಿಸ್? 3 ಕಿಲೋಮೀಟರ್. 1 + 3 ಎಷ್ಟಾಯ್ತು? 4 ಕಿಲೋಮೀಟರ್. 4 ಕಿಲೋಮೀಟರ್ ಅಂಡ್ 4 ಕಿಲೋಮೀಟರ್. ಅಂಡ್ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ ಈ ಗ್ರೀನ್ ಡಾಟೆಡ್ ಲೈನ್ ಇದೆಯಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡೋಕೆ 4² + 3² ಅಂಡರ್ ಸ್ಕ್ವೇರ್ ರೂಟ್. ಓಕೆ, OD ಎಷ್ಟಾಗುತ್ತೆ? 16 + 9 ದಟ್ ಈಸ್ 25. 25 ಸ್ಕ್ವೇರ್ ರೂಟ್ ಆಚೆ ತೆಗೆದ್ರೆ 5. ಆನ್ಸರಾ? ಕರೆಕ್ಟ್ ಬಂದಿದೆಯಾ? ಎಸ್, ಆಪ್ಷನ್ ಬಿ. Option B is the right answer. That is, option B is the right answer. 93%. Very good. Next, the numerical ratio of a displacement to the distance covered is always. Displacement and distance. Nodi, numerical ratio of a displacement. Okay, displacement divided by distance. Displacement and distance. So first of all, nimge 3 cases kodtini. First, if the body is traveling in a straight path. Andre A to B. What is the distance? For example, illinda illige 1 kilometer ಅನ್ಕೊಳ್ಳೋಣ. Okay, illinda illige. Body has traveled A to B. What is the distance? 1. Displacement ಎಷ್ಟು? 1. Distance ಎಷ್ಟು? 1 kilometer. 1 kilometer ಅಂದ್ರೆ 1 ಆಯ್ತು. So ratio is 1. Okay, equal. Next one ನೋಡಿ. Next one ನೋಡಿ. Circle.
So let's consider this as A and this is a B. So A ಇಂದ ಸ್ಟಾರ್ಟ್ ಆಗಿ ಮತ್ತೆ A ಗೆ ಬಂದಿದೆ. Okay, A to A. Body has traveled A to A. What is the total distance? Displacement is 2. Second case, displacement is 2, 0. And distance is 2. Circumference of a circle, that is a 2 pi r. Andre, illi displacement is less than distance. Less than distance. Athava distance is greater than displacement. Clear? Clear? And ಇದರಿಂದ ನಿಮಗೆ ಗೊತ್ತಾಗುತ್ತೆ distance, okay, can be equal and greater than displacement. ಅಥವಾ displacement ಪ್ರಕಾರನೇ ಹೇಳ್ಬೋದು. Displacement can be equal or less than distance. Am I right? Yes. Which one is right one? Less than 1? No. Equal to 1? Equal to less than 1 ಆಗ್ಬೋದು. But always ಅಲ್ಲ. Okay? Equal to 1. So first starting ನೋಡಿ. Displacement ratio ನೋಡಿ. Less than 1 ಆಗ್ಬೋದು. Yes, possible ಇದೆ. Equal to 1. This is also possible. Equal to or less than 1. This is correct one. Okay, this is also correct. This is also correct. Equal or greater than 1 ಅಂದ್ರೆ ಇದು not possible. But which is the right answer? ಈ ಎರಡು ಸ್ಟೇಟ್ಮೆಂಟ್ ನ ಇಲ್ಲೇ ನೋಡ್ತಾ ಇದೀವಲ್ಲ, ಆಪ್ಷನ್ ಸಿ. Option C is the right one. Option C is the right answer. Okay, option C is the right answer. 254 ಅಂತಂದ್ರೆ you have to get 170, out of 180, 170, 175. Okay, 170, 175. Okay, yes. Option C, 100%. Now, let's move on to the next question. Which of the following statement is not true? Which of the following statement is not true? 10 second ಅಲ್ಲಿ ಮುಗಿಸ್ಬೇಕು, ಯಾಕಂದ್ರೆ it is basic concepts. Okay, fine. Welcome Srishti. Now, which of the following is not true? True alla, not true. Now, first statement. If the displacement covered of a particle is 0, then distance covered may or may not be 0. Yes, this is true statement. Yaudu? Circle case. Okay, circle case. Circle case ali total displacement eshtayitu 0. If the particle started from A and again coming back to the point A only. So circle point ali, yes, it is possible. May or may not be 0 anta helidare. May or may not be 0. So ಇಲ್ಲಿ ನಾಟ್ 0 ಆಗಿದೆ. ಮೇ ಯಾವಾಗ ಆಗುತ್ತೆ? ಇಫ್ ದ ಡಿಸ್ಪ್ಲೇಸ್ಮೆಂಟ್, if the particle has not started its journey, it is a 0. Next one, if the distance covered is 0, then displacement must be 0. Yes, it is possible. That is also correct statement. Next one, numerical value of a ratio of a displacement to the distance is equal or less than 1. This is also correct. Okay, just now previous case na consider ಮಾಡಿದ್ವಿ. The numerical value of a ratio of a velocity to the speed is always less than 1. Velocity, no, it is always ಅಂತ ಹೇಳಿರೋದು. Always ಆಗಲ್ಲ. ಯಾಕಂದ್ರೆ sometimes equal ಆಗ್ಬೋದಲ್ಲ. If the particle is moving in a straight path, distance displacement same ಆಗುತ್ತೆ. ಅವಾಗ ಏನಾಗುತ್ತೆ? It cannot be less than 1 ಅಲ್ವಾ? It can be equal to 1 ಆಗುತ್ತೆ. So ಅದರಿಂದ the last one is not true. The last one is not true. Okay, last one is not true. That is option D. Option D, 11%. Okay, yes. ನಾನು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೌಮ್ಯ, ಒಂದ್ಸತಿ ನೋಡಿ. ಫಸ್ಟ್ ವಿಡಿಯೋದಲ್ಲಿ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ, ನೀವು ಎಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋದು ಆಲ್ರೆಡಿ ಹೇಳಿದ್ದೀನಿ. ಒಂದ್ಸತಿ ಸ್ಟಾರ್ಟಿಂಗ್ ವಿಡಿಯೋ ನೋಡಿ. ಓಕೆ, ಎಸ್ ಎಸ್ ಡೆಫಿನೆಟ್ಲಿ ಆರ್ಯನ್ ಚೇಂಜ್ ಆಗುತ್ತೆ. ಓಕೆ, ಎಕ್ಸಾಮ್ 2 KCET ಕನ್ಸಿಡರ್ ಮಾಡ್ತಾರಾ? ಎಕ್ಸಾಮ್ 2 ನೋಡಿ ಅಷ್ಟೊತ್ತಿಗೆ ನಿಮ್ಮ ಕೌನ್ಸಿಲಿಂಗ್ ಮುಗ್ದಿರ್ಬೋದು. ಓಕೆ, ಡೋಂಟ್ ವೇಟ್ ಫಾರ್ ದ್ಯಾಟ್. ಓಕೆ, ಸೊ ಸ್ವಲ್ಪ ನಿಮ್ಮ ಲೆಕ್ಚರ್ಸ್ಗಳನ್ನ ಕೇಳಿ, ಅವರೇ ಬೆಸ್ಟ್ ಗೈಡ್ ಮಾಡೋದಕ್ಕೆ. ನಾವು ಆನ್ಲೈನಲ್ಲಿ ಇರ್ತೀವಿ. ಓಕೆ, ಕರೆಕ್ಟಾಗಿ ನಿಮಗೆ ಪ್ರಾಪರ್ ಗೈಡೆನ್ಸ್ ಸಿಗಲ್ಲ. ಓಕೆ, ನಿಮ್ಮ ಲೆಕ್ಚರ್ಸ್ನ ಕೇಳಿ. ಸೊ ಸೌಮ್ಯ, ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಮೋರ್. ಓಕೆ, ಕಾನ್ಸೆಪ್ಟ್ನ ಜಾಸ್ತಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಎಸ್, ಎ ಬಾಡಿ ಈಸ್ ಮೂವಿಂಗ್ ವಿತ್ ಅ ವೆಲಾಸಿಟಿ. ಓಕೆ, ಇದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಲಾಸ್ಟ್ ಇಯರ್ ನೀಟ್ ಕ್ವಶನ್ಗೆ ಬಂದಿತ್ತು, ನೀಟ್ ಕ್ವಶನ್. Okay, now 30 meter per second towards east. After 10 seconds, its velocity becomes a 40 meter per second towards the north. The average acceleration of the body. So according to the question, so first one nodi, 30 meter per second towards east. Okay, let me consider towards east. So
it is the 30 meter per second. Okay, 30 meter per second. Okay, it is the initial velocity. Fine. Next one. After 10 seconds, its velocity becomes a 40 meter per second towards the north. Towards the north. Towards the north. Okay. So it is 40 meter per second. This is the final velocity. Okay. And they are asking about acceleration. Acceleration that is a change in velocity. Rate of change of velocity. dv divided by dt. Because it is a function of a time alwa. Because after 10 seconds ante ಹೇಳಿರೋದು. Fine. ಇವಾಗ ಇಲ್ಲಿ ಪೈಥಾಗರಸ್ ಥಿಯರಮ್ ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಲ್ಲಿ ನೋಡಿ ಡೈರೆಕ್ಷನ್ ಈ ಕಡೆ ಇದೆ, ಇದು ಈ ಕಡೆ ಇದೆ. ನಾನು ಏನು ಮಾಡ್ತೀನಿ, ಈ ವೆಲಾಸಿಟಿ ಡೈರೆಕ್ಷನ್ನ ಚೇಂಜ್ ಮಾಡ್ತೀನಿ. ಓಕೆ, ಡೈರೆಕ್ಷನ್ನ ಚೇಂಜ್ ಮಾಡ್ತೀನಿ. ಯಾವ ಥರ? ಈ ಥರ ಕನ್ಸಿಡರ್ ಮಾಡ್ಕೋತೀನಿ. ಈ ಥರ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಈ ಥರ ಕನ್ಸಿಡರ್ ಮಾಡ್ಕೊಂಡಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಒನ್? ದಿಸ್ ಬಿಕಮ್ಸ್ ಇನಿಷಿಯಲ್ ವೆಲಾಸಿಟಿ ಬಿಕಮ್ಸ್ -30 ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್. ನಾವು ಇವಾಗ ರಿಸಲ್ಟೆಂಟ್ನ ಫೈಂಡ್ ಮಾಡ್ಬೋದಾ? ರಿಸಲ್ಟೆಂಟ್ನ ಫೈಂಡ್ ಮಾಡ್ಬೋದು. ಎಸ್, ರಿಸಲ್ಟೆಂಟ್ನ ಫೈಂಡ್ ಮಾಡ್ಬೋದು. ಅಥವಾ ನೆಟ್ ವೆಲಾಸಿಟಿ ಅಂತ ಹೇಳ್ಬೋದು. ಓಕೆ, ವಿ ನೆಟ್ ಅಂತ ಕರಿತೀನಿ. ವಿ ನೆಟ್ ಅಥವಾ ಡಿ ವಿ ಡಿವೈಡೆಡ್ ಬೈ ಡಿ ಡಿ ಅಂತಲೂ ಬರಿಬೋದು. ಓಕೆ, ವಿ ನೆಟ್ ಎಷ್ಟಾಗುತ್ತೆ? ಸೊ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿದಾಗ, ಓಕೆ, ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿದಾಗ ಎಷ್ಟಾಗುತ್ತೆ ಇದು? ಡಿಫರೆನ್ಸ್ 25 50 ಎಸ್, ಎಷ್ಟಾಗುತ್ತೆ? ಸೊ 40 square plus 30 square and 1400 plus 900, that is 2500. Yes. V net, okay, V net. And here it becomes 50 meter per second. 50 meter per second. Now ivaga substitute ಮಾಡೋಣ. dv ಎಷ್ಟಿದೆ? 50 divided by dt ಎಷ್ಟಿದೆ? 10. That is a 5 meter per second square. 5 meter per second square. Okay, so right answer for this one, that is option C, 5 meter per second. Option C, 5 meter per second. So 40 members answer madira, very good. 40 members answer madira. Good, good, keep it up. Okay, now let's move on to the next question. Yes. So correct agi observe ಮಾಡಿ question na. After that you can solve it. Okay, ಈ ತರ ಕ್ವಶನ್ ನೀಟಿಗೆ ಜಾಸ್ತಿ ಬರುತ್ತೆ. ಈ ತರ ಕ್ವಶನ್ಸ್ ನೀಟಿಗೆ ಜಾಸ್ತಿ ಬರುತ್ತೆ. So this time we can expect this kind of questions in a KCET as well. The displacement y in a meter of a body varies with the time. Andre displacement is the function of a time. According to the equation y is equal to -2/3 t square plus 16t plus 2. How long does the body comes to rest? Andre time ಕೇಳಿರೋದು. So first equation ಬರ್ಕೊಳ್ಳಿ. Equation, what is the equation? Y is equal to -2/3 t square plus 16t plus 2. Okay, so rest ಅಂತಂದ್ರೆ already the body is moving, okay, because the displacement is keep on changing with respect to time. That means the body is in motion. ಅವ್ರು ಕೇಳ್ತಿರೋದು how long does the body comes to the rest? Body come to the rest ಅಂದ್ರೆ velocity should be 0. According to this, velocity should be 0. Rest ಅಂತ ಕೇಳ್ತಿರೋದು, right? Velocity should be 0. Therefore velocity ಯಾವ ತರ ಡಿಫೈನ್ ಮಾಡ್ತೀವಿ ನಾವು? ವೆಲಾಸಿಟಿನ ಯಾವ ತರ ಡಿಫೈನ್ ಮಾಡ್ತೀವಿ? That is velocity dv divided by dt with respect to function t. Okay, that is given by, so -2/3 into 2. Okay, 2/3 into 2. Next one, plus 16 and plus 0. Differentiation of a 2, it is a 0. Now, so ಎಷ್ಟಾಯ್ತು ಇದು? -4/3 ಇಲ್ಲಿ t ಆಗುತ್ತೆ into t plus 16. That is equal to 0 because velocity is 0 alva. At rest velocity becomes a 0. Now rearrange this equation. Correct? 2/3 t square. Okay. So -4/3 t idana plus idu 16, rearranging equation. Now so 4t, that is equal to, okay, that is equal to 16 ಮೂರ್ಲೆ ಎಷ್ಟಾಗುತ್ತೆ? 16 3 3 4 48. Okay, 48. So t is equal to 1 to 12. Okay, 12 seconds. 12 seconds, that is option C. Option C. Option C.
Good, 100%. Very good. Very good. Now, next one. The relation between the relation between time t and displacement x is expressed by x is equal to 2 minus 5t plus 6t square. What will be the initial velocity? Initial velocity andrenu? When t is equal to 0, initial velocity. Okay. So, velocity is given by dx divided by dt. Right? X allide. Differentiate ಮಾಡಿ. Differentiation of a constant, it is 0 minus 5 and plus 6 into differentiation of a t square, that is a 2t. Okay. And ಇಲ್ಲಿ initial velocity ಬಗ್ಗೆ ಕೇಳ್ತಿರೋದು. So, v is equal to 6, ಎಷ್ಟಾಗುತ್ತೆ ಇದು? 6 into 2, 12. 12t minus 5. So, initial velocity ಕೇಳ್ತಿರೋದು. Initial velocity. Initially, that means that t is equal to 0. So, initial velocity ಏನಾಗುತ್ತೆ ಇವಾಗ? 12 into 0 minus 5. So, velocity, initial velocity becomes a minus 5 meter per second. Minus 5 meter per second, that is option A. Option A. Okay, option A is the right answer. Now, next one. The position x of a particle varies with the time as x is equal to, okay, as x is equal to at square minus bt cube, the acceleration at a time t of the particle will be equal to 0, where t is equal to. T ಬಗ್ಗೆ ಕೇಳ್ತಿರೋದು. ಓಕೆ, ಸರಿ ಜನ, ನಿಮಗೆ ನೀವು ಕೇಳಿದ ರ್ಯಾಂಕಿಂಗ್ ಬೇಕಂದ್ರೆ ಯು ಹ್ಯಾವ್ ಟು ಸ್ಕೋರ್ ಅಟ್ ಲೀಸ್ಟ್ 140 ಮಿನಿಮಮ್. ಓಕೆ, 140 ಮಿನಿಮಮ್ ಬೇಕಾಗತ್ತೆ. ಮಿನಿಮಮ್ ಅಲ್ಲೇ ಮಿನಿಮಮ್. ಓಕೆ, ನಾವು ಸೊ ಕ್ವಶನ್ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಪಾರ್ಟಿಕಲ್ ವಿಲ್ ಬಿ ದ ಆಕ್ಸಲರೇಷನ್ ಎಟ್ ಎ ಟೈಮ್ ಟಿ ಆಫ್ ದ ಪಾರ್ಟಿಕಲ್ ವಿಲ್ ಬಿ ಈಕ್ವಲ್ ಟು 0. ಆಕ್ಸಲರೇಷನ್ 0 ಅಂತ ಹೇಳ್ತಿರೋದು. ಆಕ್ಸಲರೇಷನ್ 0 ಅಂತ ಹೇಳ್ತಿರೋದು. ಯಾವ ಟೈಮ್ಗೆ ಆಕ್ಸಲರೇಷನ್ 0 ಆಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಡಿಸ್ಪ್ಲೇಸ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ? x is equal to at square minus bt cube. at square minus bt cube. ಫಸ್ಟ್ ಆಕ್ಸಲರೇಷನ್ ಬೇಕಂದ್ರೆ ನಮಗೆ ವೆಲಾಸಿಟಿ ಬೇಕು. ವೆಲಾಸಿಟಿ ಬೇಕು ಅಂತಂದ್ರೆ differentiate this distance or displacement with respect to time. So, velocity that is equal to dx divided by dt. Okay, dx divided by dt. So, ಇವಾಗ differentiation a into 2t. Next one, 3bt cube, bt square. Okay, now rearrange this equation. So, v is equal to 2at minus 3bt square. ನಮಗೆ ಆಕ್ಸಲರೇಷನ್ ಬೇಕು. ಓಕೆ, ಆಕ್ಸಲರೇಷನ್ ಬೇಕು ಅಂತಂದ್ರೆ ಡಿಫರೆನ್ಶಿಯೇಟ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ನಾವು ಇವಾಗ 2a minus 3b constant as it is, differentiation of a 2t square, that will be 2t. Okay, now a is equal to 2a minus, okay, 2a minus 6bt. ಇವಾಗ a is equal to 0. ಸೊ ಏನಾಗುತ್ತೆ? 2a minus 6bt that is equal to 0. ಇವಾಗ ನಮಗೆ ಟೈಮ್ ಬೇಕು. Therefore, 6bt that is equal to 2a. Rearranging the equation. Now, t is equal to 2a divided by 6b. ಇದನ್ನೇ ನಾವು a divided by 3b ಅಂತ ಬರೀಬಹುದು. Am I right? So, t is equal to a divided by 3b. This is the right answer. So, which is the right answer? A divided by 3b. A divided by 3b, that is option C. Option C. Very good. Very good. Okay. I'm an Indian. 277 ಬಂದ್ರೆ around you have to score 165 to 170. 5 KL ಬೇಕು ಅಂತಂದ್ರೆ. Now, next one. ಇದನ್ನು ಟ್ರೈ ಮಾಡಿ. ಬೇಗ ಟ್ರೈ ಮಾಡಬೇಕು. Question is, if the velocity of a particle is v is equal to at plus bt square, where a and b are constants, then distance traveled by it between 1 second and 2 seconds. Wow. So, velocity ಕೊಟ್ಟಿದ್ದಾರೆ. ಅವ್ರು ಕೇಳಿದ್ರು ಡಿಸ್ಪ್ಲೇಸ್ಮೆಂಟ್, ರೈಟ್? ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ 1 second and 2 seconds ಕೇಳ್ತಿರೋದು. ಸೊ ಅಕಾರ್ಡಿಂಗ್ ಟು ದ ಡೆಫಿನೇಷನ್, ವೆಲಾಸಿಟಿ ಏನಂತ ಹೇಳ್ತೀವಿ? ದಟ್ ಈಸ್ ಅ dx divided by dt, ರೈಟ್? ಅವ್ರು ಕೇಳ್ತಿರೋದು ಈ ಎಕ್ಸ್ ಬಗ್ಗೆ ಕೇಳ್ತಿರೋದು. Therefore, can I write it as a dx is equal to v dt? Yes.
ಇವಾಗ ನನಗೆ ಎಕ್ಸ್ ಬೇಕು ಅಂತಂದ್ರೆ ಆನ್ ಇಂಟಿಗ್ರೇಷನ್ ಮಾಡಬೇಕಾ? ಆನ್ ಇಂಟಿಗ್ರೇಷನ್ ಎಕ್ಸ್ ಬಿಕಮ್ಸ್ ಇಂಟಿಗ್ರೇಷನ್ ಆಫ್ ವಿ ಡಿ ಟಿ ಆಗುತ್ತೆ, ರೈಟ್? ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. ಎಕ್ಸ್ ಇಸ್ ಈಕ್ವಲ್ ಟು ಟೈಮ್ ಎಷ್ಟಿದೆ? ಲಿಮಿಟ್ಸ್, ಲೋವರ್ ಲಿಮಿಟ್ 1 ಸೆಕೆಂಡ್, ಅಪ್ಪರ್ ಲಿಮಿಟ್ 2 ಸೆಕೆಂಡ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವಿ? ದಟ್ ಈಸ್ AT ಪ್ಲಸ್ BT ಸ್ಕ್ವೇರ್, ಓಕೆ, ಇಂಟು DT. ಸೊ ಇವಾಗ ಇಂಟಿಗ್ರೇಷನ್ ಮಾಡೋಣ. ಸೊ ಇಲ್ಲಿ A as it is, integration of a t, that is a t square by 2, plus B is a constant as it is, integration of a t square, that is a t cube divided by 3, and limits 1, 2. Okay, ಇದರಲ್ಲಿ x is equal to a by 2 as it is, t square, upper limit ಎಷ್ಟಿದೆ? 2 square, lower limit 1 square, plus b by 3 as it is, and t cube 2 cube minus 1 cube. Okay, simplification. So a divided by 2 4 minus 1, and ಇಲ್ಲಿ b by 3 and t 2 cube ಅಂದ್ರೆ ಎಷ್ಟಾಗುತ್ತೆ? 2 4 8 minus 1. ಓಕೆ, ಇವಾಗ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ, ಓಕೆ, ಫರ್ದರ್ ಸಿಂಪ್ಲಿಫಿಕೇಶನ್, x is equal to ಎಷ್ಟಾಗುತ್ತೆ? 3 by 2 a ಪ್ಲಸ್ 7b. ಅರೆ ಏನಾಗ್ತಿದೆ? ಎಲ್ಲೋ ಬರೀತಿದ್ದೀನಿ, ಎಲ್ಲೋ ಹೋಗ್ತಾ ಇದೆ ಅದು. ಇಲ್ಲಿ ಬರೆದ್ರೆ ಅಲ್ಲಿ ಗ್ರೀನ್ ಕಲರ್ ಹೋಗ್ತದೆ. ಓಕೆ, ನಾ ರೈಟ್ ಆನ್ಸರ್ ಫಾರ್ ದಿಸ್ 3 by 2 a. 3 by 2 ಎಲ್ಲಿದೆ? 3 by 2 ಇಲ್ಲಿದೆ. ಸೊ ಮಿಕ್ಕಿದೆರಡು ಎಲಿಮಿನೇಟೆಡ್. ನೆಕ್ಸ್ಟ್ ಒನ್ 7b by 3. ಇಲ್ಲಿ b by 3, ಇದು b3 ಇದೆ, ಬಟ್ ಇಲ್ಲಿ 7 by 3 ಇದೆ. ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Option B is the right answer. 46%. Good attempt. Now, next one. A displacement time graph of a 2 moving. Idu saita within 10 second maximum. 10 second alla answer ಮಾಡಬಹುದು. ಈಸಿಯಾಗಿ ಆನ್ಸರ್ ಮಾಡಬಹುದು. Okay. Time graph of a 2 moving particle make angles of a 30 degree and 45 degree with the x-axis as shown in the figure. The ratio of their respective velocities. ನೋಡಿ, ಡಿಸ್ಪ್ಲೇಸ್ಮೆಂಟ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಕೊಟ್ಟಿದ್ದಾರೆ. ರೇಷಿಯೋ ತಗೊಂಡ್ರೆ ದಟ್ ಈಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್. ಸ್ಲೋಪ್ ಏನಿದೆಯಲ್ಲ, ದ್ಯಾಟ್ ಗಿವ್ಸ್ ಯು ಸ್ಪೀಡ್ ಆರ್ ವೆಲಾಸಿಟಿ. ಅಲ್ಲಿ ಕೇಳಿರೋದು ಸಹಿತ ವೆಲಾಸಿಟಿ ಕೇಳಿರೋದು. ಸೊ ಇಲ್ಲಿ ನೋಡಿ, ಡಿಸ್ಪ್ಲೇಸ್ಮೆಂಟ್ ಅಂಡ್ ಟೈಮ್ ಗ್ರಾಫ್ ಇದೆಯಲ್ಲ, ಸ್ಲೋಪ್, ಇದರದ್ದು ಸ್ಲೋಪ್ ಏನ್ ಕೊಡುತ್ತೆ? ಸ್ಪೀಡ್ ಆರ್ ವೆಲಾಸಿಟಿ. Okay, speed or velocity. This is the basic concept. Okay, now ಇವಾಗ ಅವ್ರು ಕೇಳ್ತಿರೋದು ವೆಲಾಸಿಟೀಸ್ ಕೇಳ್ತಿರೋದು. ಸೊ ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ 30 ಡಿಗ್ರಿ ಅಂಡ್ ಸೆಕೆಂಡ್ ಒನ್ 45 ಡಿಗ್ರಿ ಇದೆ. ಸೊ ಸ್ಲೋಪ್ನ ಟ್ಯಾನ್ ಟೀಟಾ ಅಂತ ಬರೀಬಹುದು, ಅಥವಾ ಎಂ ಅಂತ ಬರೀಬಹುದು, ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಅಂತ ಬರೀಬಹುದು. ಇದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ ಬರೀಬಹುದು. ಇಷ್ಟು ಬರಿಬಹುದು. ಬಟ್ ನಮಗೆ ಆಂಗಲ್ ಅಲ್ಲಿ ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಟು ಯೂಸ್ ದಿಸ್ ಒನ್. ಏನಾದ್ರೂ ನಂಬರ್ಸ್ ಕೊಟ್ಟಿದ್ರೆ ವಿ ಕ್ಯಾನ್ ಗೋ ಹೆಡ್ ವಿತ್ ದಿಸ್ ಒನ್, dy ಡಿವೈಡೆಡ್ ಬೈ dx ಅಂತ. ಓಕೆ, ಚೇಂಜ್ ಇನ್ y axis ಡಿವೈಡೆಡ್ ಬೈ ಚೇಂಜ್ ಇನ್ x axis. Now let's go for a tan theta. So this one gives you velocity. Okay, now velocity 1, that is equal to tan theta 1. Tan theta 1, that is nothing but tan 30. Tan 30 is to root 3. And next one, V2, that is tan theta 2. Tan theta 2 ಅಂತಂದ್ರೆ tan 45 ಅಲ್ವಾ, ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ಒನ್ tan 45, we know that it is the 1. Now ಅವ್ರು ಕೇಳಿದ್ರು the ratio of the respective velocities, V1 divided by V2. V1 ಎಷ್ಟಿದೆ? root 3 ಇದೆ. V2 ಎಷ್ಟಿದೆ? 1 ಇದೆ. ಸೊ ಇದನ್ನ root 3 is to 1 ಅಂತ ಬರೀಬಹುದು, ರೈಟ್? So what is the right answer? That is option A. 43%. Good. Okay. Now let's move on to the next question. ಇದು within 5 seconds ಅಲ್ಲಿ ಆನ್ಸರ್ ಮಾಡಬಹುದು. ಇದೆಲ್ಲ ಗ್ರಾಫಿಕಲ್ ಕ್ವಶನ್ಸ್ ಎಲ್ಲ. ಓಕೆ, ಗ್ರಾಫಿಕಲ್ ಕ್ವಶನ್ಸ್ ಮೇಲೆ ನಿಮಗೆ ಐಡಿಯಾ ಇರಬೇಕು.
Really? One second. Sin theta, cos theta, and tan theta. Okay. Let me check. Okay. ನನಗೆ ಮರ್ತೋಗಿದೆ. 1 second. 30 degree, 45 degree, and 60 degree, and 90 degree. Okay. So sin 0, 0, sin 30, 1 by 2, 1 by root 2, root 3 by 2, and it is a 1. And ulta, 1, root 3 by 2, 1 by root 2, 1 by 2, and 0. ಇಲ್ಲಿ ನಮಗೆ tan ಬೇಕು. ಸೊ tan ಬೇಕು ಅಂದರೆ ಇದು sin divided by cos. 1 by tan ಏನು? tan theta. Sin theta divided by cos theta. Okay. So sin theta ಎಷ್ಟಾಗುತ್ತೆ? Sin theta, sin 30, 1 by 2. And this one, cos 30, that is a root 3 by 2. ಇದನ್ನ simplify ಮಾಡಿದ್ರೆ 1 by 2 into 2 by root 3. Yes. That is the root 3 by 1 by root 3. Yes. This is 1 by root 3. Okay. So 1 by root 3 into 1 by 1. Okay. So that is 1 is to root 3. Yes. Option D na? Last one. Option D. Yes. Now this one. ಇದೆಲ್ಲ ಕ್ಲಿಯರ್ ಮಾಡ್ಬೋದಲ್ಲ? Yes, which is the right answer for this? A particle shown distance to time curve as given in this figure, the maximum instantaneous velocity of the particle. So distance and time. ಇದರಲ್ಲಿ more the steep are inclined, okay? Steep are inclined. That will be more speed or velocity. ಸೊ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಯಾವುದು ಜಾಸ್ತಿ ಇನ್ಕ್ಲೈನ್ ಆಗಿರುತ್ತೆ? ಟುವರ್ಡ್ಸ್ ವೈ. ಓಕೆ, ಟುವರ್ಡ್ಸ್ ವೈ. ಇನ್ಕ್ಲೈನ್ ಟುವರ್ಡ್ಸ್ ವೈ ಆರ್ ಇನ್ಕ್ಲೈನ್ ಅನ್ನೋದಕ್ಕಿಂತ ಕ್ಲೋಸ್ ಟು ಆರ್ ಕ್ಲೋಸ್ ಟು ವೈ ಆಕ್ಸಿಸ್. ಓಕೆ, ಎಸ್. ಸೊ ಇಲ್ಲಿ ನೀವು ನೋಡಿ, ಪಾಯಿಂಟ್ ಏನ ತಗೊಂಡ್ರೆ ಒಂದು ಲೈನ್ ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಯಾವ ತರ ಕಾಣಿಸುತ್ತೆ? ಈ ತರ. ಎಟ್ ಪಾಯಿಂಟ್ ಬಿ ಅಂದ್ರೆ ಈ ತರ ಕಾಣಿಸುತ್ತೆ. ಎಟ್ ಪಾಯಿಂಟ್ ಸಿ ಈ ತರ ಕಾಣಿಸುತ್ತೆ. ಅಂಡ್ ಪಾಯಿಂಟ್ ಡಿ ಈ ತರ ಕಾಣಿಸುತ್ತೆ. ಯಾವುದು ಜಾಸ್ತಿ ಇನ್ಕ್ಲೈನ್ಡ್ ಇದೆ? ಹೌ ಟು ಜಾಯಿನ್ ಪೋಲ್? ಜಸ್ಟ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆಪ್ಷನ್ ಟೈಪ್ ಮಾಡಿ. ಓಕೆ, ದಟ್ಸ್ ಆಲ್. ಸುಜನ್ ಕರೆಕ್ಟ್. ಓಕೆ, ಜಸ್ಟ್ ABCD ನಿಮ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತೆ ಆ ಆಪ್ಷನ್ ಟೈಪ್ ಮಾಡಿ. Trishant, I scored 97 in physics because of you, sir. Okay, congratulations, Trishant. Congratulations. ವೀಕ್ಷಾ ಸರ್, ನಿಮ್ಮದು ಪ್ರೀವಿಯಸ್ ವಿಡಿಯೋ ನೋಡ್ತಿದ್ದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ, ಥ್ಯಾಂಕ್ ಯು. ಸೊ ನಿಮ್ಗೆ ಹೆಲ್ಪ್ ಆದರೆ ಸಾಕು. ಓಕೆ, ನಿಮ್ಗೆ ಹೆಲ್ಪ್ ಆದರೆ ಅದೇ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಓಕೆ, ನೌ ಫಾರ್ ದಿಸ್ ವಿಚ್ ಇಸ್ ದ ರೈಟ್ ಆನ್ಸರ್? ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಎಲ್ಲಿದೆ? ಎಸ್, ಆಪ್ಷನ್ ಸಿ ಅಲ್ಲ, ಸಿ ಪಾಯಿಂಟ್ ಎಲ್ಲಿದೆ? ಆಪ್ಷನ್ ಬಿ. ಓಕೆ, ರೈಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಬಿ. ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ ನೋಡಿ. ಕನ್ಫ್ಯೂಸ್ ಆಗಿದ್ದಾರೆ ನೋಡಿ, ಎಲ್ಲರೂ ಸಿ ಅಂತ ಹಾಕಿದ್ರ. ಸೊ ಯಾವ ಪಾಯಿಂಟ್ ಜೊತೆ ಅಂದ್ರೆ ಸಿ ಪಾಯಿಂಟ್ ಎಲ್ಲಿದೆ? ಆಪ್ಷನ್ ಬಿ ಎಲ್ಲಿದೆ? ಆಪ್ಷನ್ ಬಿ ಹಾಕೋಬೇಕು. ಓಕೆ, ಅರ್ಥ ಆಯ್ತಾ? ಎಸ್, ಪಾಸಿಟಿವ್. ಎಸ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಬೇಗ ಆನ್ಸರ್ ಮಾಡಿ. ಎಸ್, the displacement time graph of a moving particle is shown below. The instantaneous velocity of the particle is negative. Okay, negative velocity of the particle is negative ಅಂದ್ರೆ negative slope ಬರಬೇಕು, ರೈಟ್? BGM ಉದಯ್ 96.5%. ಕಂಗ್ರಾಚುಲೇಷನ್. ಯಾರ್ಯಾರು ರಿಸಲ್ಟ್ ಬಂದಿದೆ, ಯಾರ್ಯಾರು ಹ್ಯಾಪಿ ಆಗಿದ್ದೀರಲ್ಲ ಅವ್ರಿಗೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ಯಾರ್ಯಾರಿಗೆ ಬೇಜಾರಾಗಿದೆಯಲ್ಲ, ಡೋಂಟ್ ಲೂಸ್. ಓಕೆ, ಹೋಪ್ನ ಕಳ್ಕೊಬೇಡಿ, ಮತ್ತೆ ಟ್ರೈ ಅಗೇನ್. ಓಕೆ, ಟ್ರೈ ಅಗೇನ್. ಓಕೆ, ನಿಮ್ಗೆ ಒಂದು ಮಾತು ಹೇಳ್ತೀನಿ. ನಿಮಗೆ ಹೇಳ್ತಿರ್ಬೋದು, ಕಮ್ಮಿ ಮಾರ್ಕ್ಸ್ ಬಂದರೆ ಅಥವಾ ನೀವು ಎಕ್ಸ್ಪೆಕ್ಟೇಷನ್
ಮಾಡಿದಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತಂದರೆ ಕೆಲವರಿಗೆ ಹೇಳ್ಬೋದು ಏನಂತ, ನಿಂದು ಕಮ್ಮಿ ಬಂತು ಅಂತೇಳಿ ಹೀಯಾಳಿಸ್ಬೋದು ಅಥವಾ ಟೀಸ್ ಮಾಡ್ಬೋದು. ಅವ್ರಿಗೆ ಒಂದು ಮಾತು ಹೇಳಿ, ಏನು ಗೊತ್ತಾ, ನನ್ನ ಸಕ್ಸಸ್ ಜಸ್ಟ್ ಪೋಸ್ಟ್ಪೋನ್ ಆಗಿದೆ ಅಷ್ಟೇ ಅಂತ. ಓಕೆ, ನಿಮ್ಮ ಸಕ್ಸಸ್ ಏನಿದೆ ಜಸ್ಟ್ ಪೋಸ್ಟ್ಪೋನ್ ಆಗಿದೆ. ನಿಮಗೆ KCET ರ್ಯಾಂಕಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗಿ ತೋರಿಸ್ತೀನಿ ಅಂತ ಹೇಳಿ ಆ ಶಪಥ ಮಾಡಿ ನೀವು. ಗಾಟ್ ಇಟ್? ಓಕೆ, ನೌ ಫಾರ್ ದಿಸ್ ಟ್ಯಾಂಜೆಂಟ್ ನೆಗೆಟಿವ್, ಸ್ಲೋಪ್ ನೆಗೆಟಿವ್ ಬಂದರೆ ವೆಲಾಸಿಟಿ ನೆಗೆಟಿವ್ ಅಂತಾನೆ. ಬಿಕಾಸ್ ಸ್ಲೋಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್ ಗಿವ್ಸ್ ಅಸ್ ವೆಲಾಸಿಟಿ ಆರ್ ಸ್ಪೀಡ್. ಸೊ ಇಲ್ಲಿ ಪಾಸಿಟಿವ್ ಸ್ಲೋಪ್, ಇಲ್ಲಿ ಝೀರೋ ಸ್ಲೋಪ್, ಇಲ್ಲಿ ನೆಗೆಟಿವ್ ಸ್ಲೋಪ್ ಅಂಡ್ ಇಲ್ಲಿ ಪಾಸಿಟಿವ್ ಸ್ಲೋಪ್. ದಟ್ ಮೀನ್ಸ್ ಇಲ್ಲಿ ನಿಮಗೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ದಿಸ್ ಪಾರ್ಟ್ ಓಕೆ, ನೆಗೆಟಿವ್ ಸ್ಲೋಪ್, ನೆಗೆಟಿವ್ ಸ್ಲೋಪ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಈ ಪಾಯಿಂಟ್ ಅಲ್ಲ ಅಂದ್ರೆ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಸ್, 78% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ. ವಂಡರ್ಫುಲ್. ನೆಕ್ಸ್ಟ್ ಒನ್, ಎ ಪಾರ್ಟಿಕಲ್ ಸ್ಟಾರ್ಟ್ ಫ್ರಮ್ ರೆಸ್ಟ್ ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ 0. ಇಟ್ಸ್ ಆಕ್ಸಲರೇಷನ್ a. ಓಕೆ, ಸೆಕೆಂಡ್ PUC ಬೋರ್ಡ್, ನೀವು ಯಾವುದು ಬೋರ್ಡ್ ಬರ್ದಿರ್ತಿರಲ್ಲ, ಸುಲೋಚನಾ ಪಾಟೀಲ್ ಬೋರ್ಡ್ ನೀವು ಬರ್ದಿರೋದು. ಓಕೆ, ಅದು ಗಾಟ್ ಇಟ್? ಇವಾಗ ಬೋರ್ಡ್ ಎಕ್ಸಾಮ್ ಬರ್ದಿರಾ ಸುಜನ್? ಇವಾಗ ನೀವು ಬೋರ್ಡ್ ಎಕ್ಸಾಮ್ ಬರ್ದಿದ್ದೀರಾ. ನೆಕ್ಸ್ಟ್ KCET ಬರೆದ್ರೆ ಈ ಬೋರ್ಡ್ ಎಕ್ಸಾಮ್ ಕನ್ಸಿಡರ್ ಮಾಡ್ಕೋತಾರ. ನೆಕ್ಸ್ಟ್ ಬರೀತೀರಾ ಅಂತ ಅನ್ಕೊಳ್ಳಿ, ಮತ್ತೆ ಬೋರ್ಡ್ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ನೀವು ಯಾವುದನ್ನ ಕೊಡ್ತಿರೋ ಆ ರಿಸಲ್ಟ್ನ ಕನ್ಸಿಡರ್ ಮಾಡ್ಕೋತಾರೆ. ಬೆಸ್ಟ್ ಒನ್ ಕೊಡಿ, ಆ ರಿಸಲ್ಟ್ನ ಕನ್ಸಿಡರ್ ಮಾಡ್ಕೋತಾರೆ. ಗಾಟ್ ಇಟ್? ನೌ versus time is shown in the figure, the maximum speed of the particle. So ಇಲ್ಲಿ a versus time ಇದೆ, acceleration versus time. okay, acceleration versus time. okay, ಇದರಲ್ಲಿ ಸ್ಲೋಪ್ ಏನ್ ಕೊಡುತ್ತೆ? ಜರ್ಕ್ ನ ಕೊಡುತ್ತೆ. ಬಟ್ ನಮ್ಮ ಸಿಲೆಬಸ್ಗೆ ಇಲ್ಲ, ಇದು ಜರ್ಕ್ ನ ಇಲ್ಲ. ಓಕೆ, a minus t ಏನಿದೆಲ್ಲ ಏರಿಯಾನ ಕನ್ಸಿಡರ್ ಮಾಡ್ಕೊಂಡ್ರೆ that will give you velocity. ಓಕೆ, ವೆಲಾಸಿಟಿ ಕೊಡುತ್ತೆ. ಇವಾಗ ಏರಿಯಾ ಬೇಕು, ಅವ್ರು ಕೇಳಿರೋದೇನು? ವೆಲಾಸಿಟಿ, ಮ್ಯಾಕ್ಸಿಮಮ್ ಸ್ಪೀಡ್. ಓಕೆ, ವೆಲಾಸಿಟಿ ಆರ್ ಸ್ಪೀಡ್ ಆರ್ ವೆಲಾಸಿಟಿ. ಓಕೆ, ನೌ ಆಸ್ ಇಟ್ ಇಸ್ ಅ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, 1D ಸೇಮ್ ಆಗುತ್ತೆ, ಸ್ಪೀಡ್ ಅಂಡ್ ವೆಲಾಸಿಟಿ ಸೇಮ್ ಆಗಿರುತ್ತೆ. ಸೊ ಸ್ಪೀಡ್ ವಿಲ್ ಬಿ ಈಕ್ವಲ್ ಟು ಏರಿಯಾ ಅಂಡರ್ AT. ಸೊ ಇಲ್ಲಿ ನೋಡ್ಬೋದು ಏರಿಯಾ, this one is area. What is the area formula? Area formula ನಮ್ಗೆ ಗೊತ್ತಿದೆ. Area of a triangle, that is half into base into height. ಅಲ್ವಾ? half base into height. So half as it is, base ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ 11. ನೆಕ್ಸ್ಟ್ height ಎಷ್ಟಿದೆ? 10. ಎಷ್ಟಾಯ್ತು? ನೀವು ನೋಡ್ಬೋದು, 2 1s 2 5s. ಸೊ 11 into 5 55. ಸೊ ಸ್ಪೀಡ್ ಎಷ್ಟಾಯ್ತು? ಸ್ಪೀಡ್ ಇಸ್ ಈಕ್ವಲ್ ಟು 55 ಮೀಟರ್ ಪರ್ ಸೆಕೆಂಡ್. 55 ಮೀಟರ್ ಪರ್ ಸೆಕೆಂಡ್. ಎಲ್ಲಿದೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್, ಅರೇ ಪೋಲೆ ಸ್ಟಾರ್ಟ್ ಮಾಡಿಲ್ಲ. ಹಾ, ಕಂಪ್ಯೂಟರ್, ವಾಟ್ ಇಸ್ ದಟ್ OP? ಇಲ್ಲ, ಚಂದನ ರೆಡ್ಯೂಸ್ ಸಿಲೆಬಸ್ ಕೊಡಲ್ಲ. ಓಕೆ, ರೆಡ್ಯೂಸ್ ಸಿಲೆಬಸ್ ಕೊಡಲ್ಲ, ಡೋಂಟ್ ವರಿ. ಚಿರಂತ್, as soon as possible. okay, as soon as possible. Overpowered. Thank you Aditya. Yes, Sujan, that is a d cube a divided by dt cube. ನೀವು ನೋಡಿರ್ತಾ ಕೆಲವು ಟಿ ಶರ್ಟ್ಗಳ ಮೇಲೆ ಇದು ಬರ್ದಿರ್ತಾರೆ, ಏನ್ ಗೊತ್ತಾ? ಡೋಂಟ್ ಬಿ ಎ. ಓಕೆ, ಡೋಂಟ್ ಬಿ ಎ, ಆ ಇಕ್ವೇಶನ್ ಬರ್ದಿರ್ತಾರೆ. ಡಿ ಕ್ಯೂಬ್ ಎ, ಓಕೆ, ಸಾರಿ, ಎಲ್ಲಾಯ್ತು ಅದು? ಇದ್ರದ್ದು ಡಿ ಸ್ಕ್ವೇರ್ ಎ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಂತ ಬರ್ದಿರ್ತಾರೆ. ಕ್ಯೂಬ್ ಅಲ್ಲ, ಐ ಥಿಂಕ್ ಇಟ್ ಇಸ್ ನಾಟ್ ಅ ಕ್ಯೂಬ್, ಸ್ಕ್ವೇರ್ ಅಲ್ವಾ? ಇವಾಗ ಡಿ ವಿ ಡಿವೈಡೆಡ್ ಬೈ ಡಿ ಟಿ ಬರೆದ್ರೆ ಆಕ್ಸಲರೇಷನ್. ಅದೇ ಡಿ ಎ ಡಿವೈಡೆಡ್ ಬೈ ಡಿ ಟಿ ಬರೆದ್ರೆ ದಟ್ ಈಸ್ ಅ ಡಿ ಎ ಡಿವೈಡೆಡ್ ಬೈ ಡಿ ಟಿ ಬರೆದ್ರೆ ಜರ್ಕ್, ರೈಟ್? ಎಸ್, ಓಕೆ, ಥ್ಯಾಂಕ್ ಯು ಕಂಪ್ಯೂಟರ್ ನಿಮ್ಮ ಹೆಸರೇನು? ಕಂಪ್ಯೂಟರ್ ಅಂತ ಕರೆಯೋದಾ? ಹಾ, ಎಸ್, ಸಮ್ ನಂಬರ್ಸ್ ಆರ್ ನಾಟ್ ಪರ್ಮನೆಂಟ್.
ಪ್ರಮೋದ್ ಒಂದ್ಸತಿ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡೋಕೆ. ಕರೆಕ್ಟ್ ಆದಿತ್ಯ. ದಟ್ ಈಸ್ ದ d³ x ಡಿವೈಡೆಡ್ ಬೈ dt ಕ್ಯೂಬ್. ಓಕೆ, ಆದಿತ್ಯ ಕರೆಕ್ಟ್ ಆಗಿ ಹೇಳಿದ್ದಾರೆ. ಪೌಲ್, ಫುಲ್ ನೇಮ್ ಪೌಲಾ? ಕಂಪ್ಯೂಟರ್ ಫುಲ್ ನೇಮ್ ಪೌಲಾ? ಓಕೆ, ಪೌಲ್. ಓಕೆ, ಶಿವಾನಿ 93%. ವೆರಿ ಗುಡ್, ವೆರಿ ಗುಡ್. ಚಂದನಾಸ್ ರೆಡ್ಯೂಸ್ ಸಿಲೆಬಸ್ ಇಸ್ ದೇರ್ ಫಾರ್ KCET. ಯಾವುದೇ ರೆಡ್ಯೂಸ್ ಸಿಲೆಬಸ್ ಕೊಡಲ್ಲ, ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಎಸ್ ಗೇಮರ್ ಲಾರ್ಡ್, ಎಸ್. ನಿಮ್ಗೊಂದು ಮಾತು ಹೇಳ್ತೀನಿ. ಓಕೆ, KCET ಎಕ್ಸಾಮ್ ಅಂದ ತಕ್ಷಣ ನಿಮ್ಗೊಂದು ನೆನ್ಪು ಬರುತ್ತೋ. ಆಕ್ಚುಲಿ ಇದು ನಮ್ಮ ಒಬ್ರು ಫ್ರೆಂಡ್ ಹೇಳಿದ್ರು. ಏನಂತಂದ್ರೆ ಗಾಡ್ ಅಂತ ಹೇಳ್ತೀವಲ್ಲ ನಾವು, ದೇವರು ನಿಮಗೆ ಪ್ರತಿ ಟೈಮಲ್ಲೂ ನಿಮಗೆ ಹೆಲ್ಪ್ ಮಾಡ್ತಿರ್ತಾನೆ ಟು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ನಿಮಗೆ ನೀವು ಒಳ್ಳೇದಾಗಕ್ಕೆ, ಬೇರೆಯವ್ರಿಗೆ ಒಳ್ಳೇದಾಗಕ್ಕೆ ನಿಮಗೆ ತುಂಬ ಹೆಲ್ಪ್ ಮಾಡ್ತಿರ್ತಾರೆ. ಬಟ್ ಏನಾಗತ್ತಂದ್ರೆ ದೇವ್ರು ಏನು ಮಾಡ್ತಾನೆ, ನಿಮಗೆ ಅಪಾರ್ಚುನಿಟಿ ಕೊಡ್ತಾನೆ, ಚಾಯ್ಸ್ ಕೊಡಲ್ಲ. ಓಕೆ, ಸೊ ಗಾಡ್ ಅನ್ನೋರು ಏನು ಮಾಡ್ತಾರೆ, ನಿಮಗೆ ಅಪಾರ್ಚುನಿಟೀಸ್ ಕೊಡ್ತಾರೆ, ಚಾಯ್ಸ್ ಕೊಡಲ್ಲ. ನೀವು ಎಷ್ಟೋ ಬೇಡಿಕೆಗಳಿರುತ್ತೆ, ನನಗೆ ಒಂದು ಬೇಕು, ಇನ್ನೊಂದು ಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನನಗೆ ಮನೆ ಬೇಕು, ಕಾರ್ ಬೇಕು, ಸೂಪರ್ ಕಾರ್ ಬೇಕು, ಸೂಪರ್ ಬೈಕ್ ಬೇಕು, ಅದೆಲ್ಲ ಇರುತ್ತೆ ನಿಮಗೆ ಕನಸುಗಳು. ಓಕೆ, ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬೇಕು. ಓಕೆ, ಒಳ್ಳೆ ವರ್ಲ್ಡ್ ಟ್ರಿಪ್ ಹಾಕ್ಸ್ಬೇಕು ನಿಮ್ಮ ಪೇರೆಂಟ್ಸ್ ಅನ್ನೋದು ತುಂಬ ಇರುತ್ತೆ, ರೈಟ್? ಸೊ ಇದೆಲ್ಲ ಮಾಡ್ಬೇಕಂತಂದ್ರೆ ಒಂದು ಅಪಾರ್ಚುನಿಟಿ ಬೇಕು ನಿಮ್ಗೆ. ಡೈರೆಕ್ಟ್ ಆಗಿ ದೇವ್ರು ಬಂದು ನಿಮಗೆ ಕಾಸು ಕೊಡಲ್ಲ ಅಥವಾ ದುಡ್ಡು ಕೊಡಲ್ಲ. ಹೋಗಿ ತಿರ್ಗಾಡ್ಕೊಂಡು ಬನ್ನಿ, ನಿನ್ನ ಸೂಪರ್ ಕಾರ್ ತಗೋ, ನಿನ್ನ ದೊಡ್ಡ ಬಂಗ್ಲೆ ತಗೋ, ಓಕೆ, ಐಷಾರಾಮಿ ಜೀವನ ನಡೆಸೋ ಅಂತ ಕೊಡಲ್ಲ. ನಿನಗೆ ಅಪಾರ್ಚುನಿಟಿ ಕೊಡ್ತಾನೆ. ಅಪಾರ್ಚುನಿಟಿ ಯಾವ ರೀತಿ ಕೊಡ್ತಾನೆ? ಈ ಥರ. ಯಾವುದು? KCET ಎಕ್ಸಾಮ್ ಬರಿ, ಒಳ್ಳೆ ಕಾಲೇಜ್ ಜಾಯ್ನ್ ಆಗು, ಚೆನ್ನಾಗಿ ಸ್ಟಡಿ ಮಾಡು, ಒಳ್ಳೆ ಪರ್ಸೆಂಟೇಜ್ ತೊಗೊಂಡು ನಿನ್ನ ಒಳ್ಳೆ ನಾಲೆಜ್ನ ಗೇನ್ ಮಾಡ್ಕೊಂಡ್ರೆ ಅವು ಪ್ಲೇಸ್ಮೆಂಟ್ ಅಂತ ಬರುತ್ತೆ ಕಾಲೇಜ್ಗಳಿಗೆ. ಆ ಪ್ಲೇಸ್ಮೆಂಟಲ್ಲಿ ನೀನು ಜಾಬ್ ಮಾಡ್ಕೊ, ಒಳ್ಳೆ ಪ್ಯಾಕೇಜ್, ಅವಾಗ ಒಳ್ಳೊಳ್ಳೆ ದುಡ್ಡು ಬರುತ್ತೆ. ಅವು ನೀನು ಅನ್ಕೊಂಡಿದ್ದು ತೊಗೋಬೋದು. ಸೂಪರ್ ಬೈಕ್ ತೊಗೋಬೋದು, ಸೂಪರ್ ಕಾರ್ ತೊಗೋಬೋದು, ವರ್ಲ್ಡ್ ಟ್ರಿಪ್ ಹೊಡಿಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಬೋದು, ರೈಟ್? ಎಸ್. ಓಕೆ, ನಾವ್ ಫೈನ್. ಓಕೆ, ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದಂದು 10 ಸೆಕೆಂಡ್ಗಿಂತ ಕಮ್ಮಿ. 10 ಸೆಕೆಂಡ್. ಲಾಸ್ಟ್ ಒನ್ ಯಾವುದು ಮರ್ತೋದೆ? ಆಪ್ಷನ್ ಯಾವುದು? ವಿಚ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ ಬಿ. ವೆರಿ ಗುಡ್, 100%. ಇಂಪ್ರೂವ್ ಆಗ್ತಿದ್ದಾರೆ ನಮ್ಮ ಮೂಲಿಗಳು, ಇಂಪ್ರೂವ್ ಆಗ್ತಿದ್ದಾವೆ. ಎ ಪಾರ್ಟಿಕಲ್ ಸ್ಟಾರ್ಟ್ ಫ್ರಮ್ ರೆಸ್ಟ್. ರೆಸ್ಟ್ ಅಂದ್ರೆ ಆಲ್ರೆಡಿ ಗೊತ್ತಿದೆ ನಮಗೆ, ಏನು? U is equal to 0 and move with a constant acceleration. It's a velocity displacement curve. Velocity displacement curve ಯಾವ ರೀತಿ ಇರುತ್ತೆ? Any idea? Yes. Hard work. Yes. ಆಪ್ಷನ್ ಡಿ ಅಂತ ಹೇಳ್ತಿದ್ದಾರೆ. ಯೋಚನೆ ಮಾಡಿ ಆನ್ಸರ್ ಮಾಡಿ. ಓಕೆ, ಯೋಚನೆ ಮಾಡಿ ಆನ್ಸರ್ ಮಾಡಿ. ಯೋಚನೆ ಮಾಡಿ. ನೋ ನೋಡಿ, ಇಲ್ಲಿ ಹೇಳಿರೋದೇನು? ಇಲ್ಲಿ ಟೈಮ್ ಇಲ್ಲ, ರೈಟ್? ಟೈಮ್ ಇಲ್ಲ ಅಂತಂದ್ರೆ ಯೂಸ್ ಥರ್ಡ್ ಇಕ್ವೇಶನ್ ಆಫ್ ಮೋಷನ್, u² + 2as. ಆಮ್ ರೈಟ್? ಇವಾಗ ಇನಿಷಿಯಲಿ ರೆಸ್ಟ್ ಅಂತಂದ್ರೆ u² becomes 0. That is v² that is equal to 2as. ಕಂಪೇರ್ ಮಾಡಿ. ಅಲಾಂಗ್ y axis ಏನಿದೆ? v ಇದೆ. y² in place of a 2, 4. In place of a as it is a, that is a constant acceleration, it is a constant, and x, that is a displacement. So this is the parabola. Okay, parabola. Yes or no? Parabola. But ಎರಡು ಇದೆ. Okay, ಎರಡು ಇದೆ. Which is the right one? ಇವಾಗ ನೋಡೋದಾದ್ರೆ ಸ್ಟ್ರೇಟ್ ಲೈನ್ ಅಂತೂ ಬರಲ್ಲ, ರೈಟ್? ಸ್ಟ್ರೇಟ್ ಲೈನ್ ಇಕ್ವೇಶನ್ ಏನು? y is equal to mx plus c. ನಮಗೆ mx plus c ಅಲ್ಲ, ದೇರ್ಫೋರ್ ಸ್ಟ್ರೇಟ್ ಲೈನ್ ಇರೋದೆಲ್ಲ ಕ್ಯಾನ್ಸಲ್ ಆಯ್ತು. ಬಟ್ ನಮ್ಗೆ ಪ್ಯಾರಾಬೋಲಿಕ್ ಬರುತ್ತೆ. ಯಾವುದು ರೈಟ್ ಆನ್ಸರ್? ಎಕ್ಸಾಕ್ಟ್ಲಿ, ಇವಾಗ ದಾರಿಗೆ ಬಂದ್ರು ನೋಡಿ, ಈ ತರ. ಎಸ್, ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದಿಸ್ ಈಸ್ ಫಾರ್ x². ಓಕೆ, ದಿಸ್ ಈಸ್ ಫಾರ್ x² 4ay. ಕರೆಕ್ಟಾ? Prithviraj, I am happily studying from you, sir, because physics some tougher level. ಟಫ್ ಏನಿಲ್ಲ, ನಾವಿದೀವಿ ಆರಾಮಾಗಿ ಈಸಿ ಮಾಡ್ಸೋಕೆ. ನೀವೇನಿಲ್ಲ, ಜಸ್ಟ್ ಕಾನ್ಸಂಟ್ರೇಟ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು ಅಷ್ಟೇ. ಓಕೆ, ಎಸ್. ಓಕೆ, ನಾವ್ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ದಟ್ ಈಸ್ ಆಪ್ಷನ್ ಬಿ ಅಲ್ವಾ? ಆಪ್ಷನ್ ಬಿ. ಓಕೆ, ಆಲ್ರೆಡಿ ಆಗಿದೆ. ನೆಕ್ಸ್ಟ್, ಎ ಪಾರ್ಟಿಕಲ್ ಮೂವ್ಸ್ ಇನ್ ಎ ಸ್ಟ್ರೇಟ್ ಲೈನ್
with a constant acceleration. Acceleration ಆಗಿದೆ constant acceleration. It changes velocity from 10 meter per second to 20 meter per second. So 10 meter per second to 20 meter per second ಅಂದ್ರೆ ರಿಟಾರ್ಡ್ ಆಗ್ತಿದೆನಾ ಆಕ್ಸಲರೇಟ್ ಆಗ್ತಿದೆನಾ ಆಕ್ಸಲರೇಷನ್ ಆಗ್ತಿದೆ ರೈಟ್ while passing through the distance 135 meter in time t. The value of a t is, so ಇಲ್ಲಿ initial velocity ಕೊಟ್ಟಿದ್ರೆ u, final velocity v, and a constant acceleration a and a distance s. ಈ ಫಸ್ಟ್ ನಮಗೆ ಟೈಮ್ ಫೈಂಡ್ ಮಾಡಬೇಕು. ಟೈಮ್ ಫೈಂಡ್ ಮಾಡೋದಕ್ಕಿಂತ ಮುಂಚೆ ವಾಟ್ ಈಸ್ ದ ಆಕ್ಸಲರೇಷನ್ ಅಂತ ಫೈಂಡ್ ಮಾಡಬೇಕು. ಅದಕ್ಕೆ ಏನು ಮಾಡೋದು, ಯೂಸ್ ಇಕ್ವೇಷನ್ ಆಫ್ ಅ ಮೋಷನ್, ದಟ್ ಈಸ್ ದ ಫೋರ್ತ್ ಇಕ್ವೇಷನ್ ಆಫ್ ಅ ಮೋಷನ್, u square plus 2as. Okay, now substitute the value. V square is to 20 square plus 10 square plus 2as, that is a 135. Okay, now so this is a 400. ಈ 10 ನ ಈ ಕಡೆ ತೊಂದರೆ ಏನಾಗುತ್ತೆ, 10 ಸ್ಕ್ವೇರ್ ದಟ್ ಇಸ್ 100, 2a into 135, ಇವಾಗ ಎಷ್ಟಾಗುತ್ತೆ 300, ದಟ್ ಈಸ್ ಈಕ್ವಲ್ ಟು 2a, ಈ 135 ನ ಈಗ ಡಿವೈಡ್ ಮಾಡಿ 135. ಇವಾಗ ನೀವು ನೋಡ್ಬೋದು ದಿಸ್ ಒನ್, ಓಕೆ, 2 ones are 2 ones are 2 5s are, yes, ಕರೆಕ್ಟಾ? 135 yes 150. Acceleration is 150 divided by 135. Keep it as it is. Okay, now by the definition of acceleration, v minus u divided by t. ನಮಗೆ t ಬೇಕು. ನನಗೆ rearrange this equation. ಏನಾಗುತ್ತೆ, v minus u divided by a. v ಎಷ್ಟು ಆಲ್ರೆಡಿ ಗೊತ್ತಿದೆ, that is a 20 minus 10 divided by a. a ಎಷ್ಟಿದೆ, 150 divided by 135. ಇಲ್ಲಿ 10 divided by 150, ಈ 135 ನ ಮೇಲ್ಗಡೆ ತಗೊಂಡು ಹೋಗ್ತೀನಿ, 135. ಓಕೆ, ನೀವು ನೋಡ್ಬೋದು ಇಲ್ಲಿ 1010 ಗೆಟ್ ಕ್ಯಾನ್ಸಲ್. ನೀವು ಮತ್ತೆ ನೆಕ್ಸ್ಟ್ ನೋಡಿದ್ರೆ 135 ಡಿವೈಡೆಡ್ ಬೈ 15 ಎಷ್ಟಾಗುತ್ತೆ, 5ರಿಂದನೇ ಸ್ಟಾರ್ಟ್ ಮಾಡಿ. 5 3 15, 5 2 10, 5 7 35. ಸೊ 3 9 27, 9 ಸೆಕೆಂಡ್. ಸೊ t is equal to 9 second. t is equal to 9 second. That is option D. Option D. 33%. ಓಕೆ, ಆಪ್ಷನ್ ಡಿ ಅಂತ. ಎಸ್, ಅಪ್ಪುಗೌಡ ಕರೆಕ್ಟ್ ಆಗಿ ಹೇಳಿದ. ಒಂದು ಮಾತಾಡ್ತಿರೋದು ದೊಡ್ಡವ್ರು ಗೊತ್ತಾ, ಏನಂತ, ಶ್ರಮ ಪಡು ಬಟ್ ಪ್ರತಿಫಲನ ದೇವ್ರಿಗೆ ಬಿಟ್ಟುಬಿಡು ಅಂತ. ಅಂದ್ರೆ ನೀನು ಶ್ರಮ ಪಡು, ಅದು ನಿನಗೆ ಏನಾಗಬೇಕು ಅದು ನಿನಗೆ ಹಾಗೆ ಆಗತ್ತೆ. ಸೊ ನಿಜವಾಗ್ಲೂ ಡೆಡಿಕೇಟೆಡ್ ಆಗಿ ನೀವು ಒಂದು ವರ್ಕ್ನ ಮಾಡಿದ್ರೆ ಖಂಡಿತ ನೀವು ಅನ್ಕೊಂಡಿದ್ದು ಹಾಗೆ ಆಗುತ್ತೆ. ಓಕೆ, ಬಟ್ ಲೇಟ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ಹಾಗೆ ಆಗುತ್ತೆ. ರೈಟ್, ನೌ ನೆಕ್ಸ್ಟ್ ಒನ್. ಸೊ ದ ಕ್ವಶನ್ ಈಸ್, ಇದು ಸಹಿತ ಒಂದು 30 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು. ಓಕೆ, 30 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು. ದ ಕ್ವಶನ್ ಇಸ್, ಎ ಸ್ಮಾಲ್ ಬ್ಲಾಕ್ ಸ್ಲೈಡ್ಸ್ ಡೌನ್ ಆನ್ ಅ ಸ್ಮೂತ್ inclined plane starting from rest. At a time t is equal to 0, let Sn be the distance traveled by the block in a interval t is equal to n minus 1 to t is equal to n. Then the ratio Sn divided by Sn plus 1. This is the displacement in nth second ಮೇಲೆ ಕೇಳಿರೋದು. Okay, so displacement in nth second ಅಂದ್ರೆ Sn that is equal to u plus a divided by 2n minus 1. Okay, now ಇವಾಗ ನೋಡಿ, inclined plane starting from rest ಅಂತ ಹೇಳ್ತಿರೋದು. ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂತಂದ್ರೆ ಯು ಗಾನ್. ಸೊ Sn is equal to a by 2n minus 1. ಇವಾಗ ನಮಗೆ Sn ವ್ಯಾಲ್ಯೂ ಗೊತ್ತಾಯ್ತು. Sn plus 1 ನೋಡೋಣ. Sn plus 1. ಸೊ a by 2 ಕಾನ್ಸ್ಟೆಂಟ್. ಓಕೆ, and 2 is a constant. n place ಅಲ್ಲಿ n plus 1, right? n plus 1 minus 1. So simplification, a by 2n plus 2 minus 1. Further simplification, a by 2n plus 1. Okay, so this is n plus 1. Now, so ratio ಕೇಳಿರೋದು Sn divided by Sn plus 1. Already a by 2n minus 1 divided by a by 2n plus 1. So ಎಷ್ಟು ಉಳಿಯುತ್ತೆ? a by 2 gone. ಮಿಕ್ಕಿದಷ್ಟು 2n minus 1, 2n plus 1. So that is option B. 2n minus 1, 2n plus 1. Option B. Right? Option B. Option B is the right answer. Option B is the right answer. 52%. ಸೊ ಮೋಸ್ಟ್ಲಿ ನೀವು ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕನ್ಸುತ್ತಲ್ಲ ನಿಮಗೆ? ಎಸ್, ಇಟ್ಸ್ ಅ ಮೇನ್ಸ್ ಟು.
ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಶಿಫ್ಟ್ 1 ಶಿಫ್ಟ್ 2 ಜೆ ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಆಯ್ತಲ್ಲ ಅಷ್ಟು ಕ್ವಶನ್ ಪೇಪರ್ನ ತಗೊಳ್ಳಿ. ಜೆಯಲ್ಲಿ ಅಷ್ಟು ಪೇಪರ್ನ ಕ್ವಶನ್ ಪೇಪರ್ ತಗೊಂಡು ಚೆಕ್ ಮಾಡಿ ನಮ್ಮ ಲೈವ್ ಸೆಷನಿಂದ ಎಷ್ಟು ಕ್ವಶನ್ಸ್ ಬಂದಿದೆ ಅಂತ ನೋಡಿ. ಯುಲ್ ಫೀಲ್ ವೆರಿ ವೆರಿ ಹ್ಯಾಪಿ. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ನಮ್ಮ ಲೈವ್ ಸೆಷನ್ಗಳು. ಜೆ ಕ್ವಶನ್ಸ್ಗೆ ಆಲ್ಮೋಸ್ಟ್ ಬಂದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಹೇಗಿರುತ್ತೆ ನಮ್ಮ ಕಂಟೆಂಟ್ ಅಂತ. ರೈಟ್? ಎಸ್. ಏನಾಗುತ್ತೆ ಅಂದ್ರೆ ಇದು ಪ್ರಾಕ್ಟೀಸ್. ಓಕೆ ಓಕೆ, ಪ್ರಾಕ್ಟೀಸ್ 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 ಅಷ್ಟೇ. ಓಕೆ, ಎಸ್. ಜಸ್ಟ್ ಫಾರ್ ಫನ್. ಇಲ್ಲಿ ನೋಡಿ ಏನಾಗುತ್ತೆ ಅಂದ್ರೆ ಸಮಟೈಮ್ಸ್ ನಾನು ಹೇಳಿದ್ನಲ್ಲ ಸಮಟೈಮ್ಸ್ ಲಕ್ ಮ್ಯಾಟರ್ ಆಗುತ್ತೆ. ಸೊ ನೀವೇನಾದ್ರೂ ಕರೆಕ್ಟಾಗಿ ಪ್ರಿಪೇರ್ ಆಗಿದ್ರೆ ಅದು KCET ಆಗಲಿ, ನೀಟ್ ಆಗಲಿ ಅಥವಾ JEE ಆಗಲಿ, ಓಕೆ, ನೀವು ಚೆನ್ನಾಗಿ ಓದಿದ್ರೆ ಆಲ್ ದ ಲೆವೆಲ್ ಆಫ್ ಕ್ವಶನ್ಸ್ ಯು ಕ್ಯಾನ್ ಸಾಲ್ವ್. ರೈಟ್? ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಇರುತ್ತೆ. ಲೆವೆಲ್ 1 ಆ್ಯಂಡ್ ಲೆವೆಲ್ 2 ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಬೋದು. ಬಟ್ ಲೆವೆಲ್ 3 ಯು ನೀಡ್ ಟು ಹ್ಯಾವ್ ಸಮ್ ಸ್ಕಿಲ್ಸ್ ಅಲ್ವಾ, ಸ್ಪೆಷಲಿ ಬ್ರೈನ್ ಅಲ್ವಾ, ಕೆಲವರಿಗೆ ಅದು ಜಾಸ್ತಿ ವರ್ಕ್ ಆಗಲ್ಲ. ನೋಡ್ತಿರ್ತೀರಲ್ಲ. ಓಕೆ, ಓಕೆ, ರೈಟ್. ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 1 ಮಿನಿಟ್ ಕೊಡ್ತೀನಿ ಬಿಕಾಸ್ ನೀವು ಸಾಲ್ವ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀರ ಅಂತ ನನ್ಗೆ ಅನಿಸ್ತದೆ. ಎಸ್. ಎ ಬಾಡಿ ಸ್ಟಾರ್ಟ್ ಫ್ರಮ್ ರೆಸ್ಟ್ ಅಂತಂದ್ರೆ U is equal to 0. ಅಗೇನ್ the ratio of distances traveled by the body during third and fourth second. Third and fourth second ಅಂದ್ರೆ again Sn is equal to U plus A by 2 2n minus 1 ಇದೆ. Already U is 0. Therefore, I'll write A by 2 2n minus 1 directly. Okay. S3 that is equal to A by 2 2 into 3 minus 1. ಎಷ್ಟಾಯ್ತು ಇದು? A by 2. ಅರೆ ಸ್ಕ್ರೀನ್ ಲ್ಯಾಗ್ ಆಗ್ತದೆ. A by 2 6 minus 1. So finally S3 that is equal to A by 2. ನೋಡಿ ಇಲ್ಲಿ ಬರೀತಿದ್ರೆ ಅಲ್ಲಿ ಹೋಗ್ತಿದೆ. A by 2 5. ಓಕೆ, ಅಥವಾ 5A by 2. ನಾವು ಅರೆ ಎಲ್ಲೆಲ್ಲ ಹೋಗ್ತಿದೆ ಅದು. ನೆಕ್ಸ್ಟ್ S4 ಅಂತಂದ್ರೆ A by 2 bracket 2 into 4 minus 1 that is equal to A by 2 and N2 minus 1 that is 7A by 2. Okay, now ಇವಾಗ ರೇಷೋ ತಾನೇ ಕೇಳಿರೋದು. ರೇಷೋ that is S3 divided by S4 that is equal to ಎಷ್ಟಿದೆ 5A by 2 reciprocal ತಗೋಣ. ಓಕೆ, reciprocal. So that is a 2 divided by 7A. So 2 and 2 get cancelled. A and A get cancelled, 2 and 2 get cancelled. That is a 5 by 7. 5 by 7. ನೋಡಿ ಇಲ್ಲಿ ಬರೆದ್ರೆ ಇಲ್ಲಿ ಬರ್ತಾ ಇದೆ. S3 divided by S4 5 divided by 7. This is the ಎಲ್ಲೋಯ್ತದು 7 or 5 by 7. That is B. Option B. Yes, 54%. Now, let's move on to the next question. A car, minimum stopping distance. What is the minimum stopping distance? ಎಷ್ಟಾಗುತ್ತೆ? A car moving with a speed. ನಾನು ಸ್ವಲ್ಪ ಅರ್ಧ ನಾನು ಮಾಡ್ತೀನಿ, ಅರ್ಧ ನೀವು ಮಾಡಿ. ಓಕೆ, ಎಸ್ ಮಾಡ್ಬೋದು ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಓಕೆ, ದಟ್ ಈಸ್ ಅ 2n minus 1 ಡೈರೆಕ್ಟ್ ಬ್ರಾಕೆಟ್ ಅಲ್ಲಿ ಇರುತ್ತಲ್ಲ ಅದು ನೋಡ್ಬೋದು. Yes, sir, CET will consider 50% of board score of all the subject. Not all the subject, it is a PCM. Okay, PCM ಮಾತ್ರ. Now, ಇದಾದ್ಮೇಲೆ ಬ್ರೇಕ್ ಕೊಡೋಣ. ಓಕೆ, ಇದು ತಗೊಳ್ಳೋಣ, ಬ್ರೇಕ್ ಆದ್ಮೇಲೆ ತಗೊಳ್ಳೋಣ. ಓಕೆ, ರೈಟ್. Applying brakes after at least 2 meter. If the same car is moving with a speed 80 km per hour, what is the minimum stopping distance? ನೋಡಿ, stopping distance, time. Stopping distance. So stopping distance ಅಂದ್ರೆ final velocity is 0, right? Stopping distance first of all, ಇಲ್ಲ time ಕೊಟ್ಟಿದ್ದೀರಾ? time ಕೊಟ್ಟಿಲ್ಲ. Therefore, v square u square plus 2as. Okay? And final velocity is 0 because finally comes to the rest ಅಲ್ವಾ, ಅದರಿಂದ u ಎಷ್ಟು 40. So 40 kilometer whole square plus 2. Okay, ಇದನ್ನ ಚೇಂಜ್ ಮಾಡ್ಬೇಕಲ್ಲ, ಕಿಲೋಮೀಟರ್ 40 into
ಸೊ 5/18 5/18 ಎಸಾರ್ನು 18/5. ಸೊ ಮೀಟರ್ ಪರ್ ಸೆಕೆಂಡ್ ಎಷ್ಟಾಗುತ್ತೆ? ಕಿಲೋಮೀಟರ್ 1000 divided by hour 3,620 and ಇಲ್ಲ 2. Yes. So it is the 5/18 only. 5/18. So 5/18 ಮಾಡಿದ್ರೆ ಎಷ್ಟಾಗುತ್ತೆ? ಸಿಂಪ್ಲಿಫೈ ಮಾಡಿ, you'll be getting u value. ಓಕೆ, ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ. ಎಷ್ಟು? 40 ಡಿವಿಸಿಬಲ್ ಆಗುತ್ತಾ? ಓಕೆ, ಕಿಲೋಮೀಟರ್ ಪರ್ ಅವರ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 40 into 5 divided by 18 whole square plus 2 a into ಡಿಸ್ಟೆನ್ಸ್, ಫಸ್ಟ್ ಡಿಸ್ಟೆನ್ಸ್ ಎಷ್ಟಿದೆ? 2 ಮೀಟರ್. ಸೊ ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ ಇಲ್ಲಿ? a is equal to, ಓಕೆ, ಇದು 2 ಮೀಟರ್, ಮೀಟರ್ ಬೇಡ, 2a 4 ಆಗುತ್ತಲ್ಲ, ಇದು 2 into 2 4, 4a that is equal to minus 40 into 40 5 into 5 divided by 18 into 18. Okay, a is equal to minus 40 into 40 5 into 5 divided by 18 into 18 4. Okay, so 18 into 18 4. So ಇದೇ ವ್ಯಾಲ್ಯೂನ ನೆಕ್ಸ್ಟ್ ಸೆಕೆಂಡ್ ಕೇಸ್ v ಸ್ಕ್ವೇರ್ u ಸ್ಕ್ವೇರ್ ಪ್ಲಸ್ 2as. ಇವಾಗ ಫೈನಲ್ ವೆಲಾಸಿಟಿ ಅಗೇನ್ 0, u ಸ್ಕ್ವೇರ್ ಇಲ್ಲಿ ಎಷ್ಟಿದೆ? 80 into 5 divided by 18 whole square. ಓಕೆ, ಸ್ಫೂರ್ತಿ ಕೊಡೋಣ, ಬ್ರೇಕ್ ತೊಗೊಳ್ಳೋಣ. ಓಕೆ, ಬ್ರೇಕ್ ತೊಗೊಳ್ಳೋಣ. ಇದಾದ್ಮೇಲೆ ಪ್ಲಸ್ 2 ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಷ್ಟು? minus 40 into 40, ಸ್ವಲ್ಪ ಈ ಕಡೆ ಬರೀತೀನಿ. ಸೊ 0 that is equal to 80 into 5 divided by 18 whole square plus 2 bracket of minus 40 into 40 into 5 into 5 divided by 18 into 18 into 4 into distance. Okay, so ಇದನ್ನು ಸಿಂಪ್ಲಿಫೈ ಮಾಡಿ, you'll be getting the final answer. Clear? Sir, we can use speed is equal distance by time. Yes, you can use. But ಇಲ್ಲಿ ಕೊಟ್ಟಿಲ್ಲ. Okay, you can use it. Okay, now next one. A body is thrown vertically upward from a ground. It reaches a maximum height 20 meter in 5 seconds. ಕರೆಕ್ಟ್ ಆಗಿ ನೋಡಿ, ಇದು 5 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ಬೋದು. ಓಕೆ, not more than 5 seconds. Not more than 5 seconds. Okay, not more than 5 seconds. Yes, yes, Aditya, correct. A body is thrown vertically upwards from the ground. It reaches the maximum height of 20 meter in 5 seconds. Means projection. Okay, projection. Motion under gravity ಮೇಲೆ. After what time it will reach the ground from it's a maximum height of the position. Which is the right answer? Option B. Very good. Option B, right answer. Option B. Option B is the right answer. Option B is the right answer. Why? ನೋಡಿ, ಒಂದು ಬಾಡಿನ, ಓಕೆ, ಒಂದು ಬಾಡಿನ ವರ್ಟಿಕಲಿ ಅಪ್ವರ್ಡ್ ಥ್ರೋ ಮಾಡ್ತಾರೆ ಫ್ರಮ್ ದ ಗ್ರೌಂಡ್. ಇಟ್ ರೀಚಸ್ ಅ ಮ್ಯಾಕ್ಸಿಮಮ್ ಹೈಟ್, ದಟ್ ಈಸ್ ದ ಟೈಮ್ ಆಫ್ ಅಸೆಂಟ್. ಟೈಮ್ ಆಫ್ ಅಸೆಂಟ್ ಎಷ್ಟು? ಇಲ್ಲಿ ಟೈಮ್ ಆಫ್ ಅಸೆಂಟ್ ದಟ್ ಈಸ್ ಅ 5 seconds. After what time it will reach the ground from its a maximum height position. Maximum height position, time of descent ಎಷ್ಟು ಅಂತ ಕೇಳ್ತಿರೋದು. ಸೊ ಇಲ್ಲಿ ಪ್ರೊಜೆಕ್ಷನ್ ಅಲ್ಲಿ ಟೈಮ್ ಆಫ್ ಅಸೆಂಟ್ ಅಂಡ್ ಟೈಮ್ ಆಫ್ ಡಿಸೆಂಟ್ ವಿಲ್ ಬಿ ಈಕ್ವಲ್. ಓಕೆ, ಟೈಮ್ ಆಫ್ ಅಸೆಂಟ್ ದಟ್ ಈಸ್ ಈಕ್ವಲ್ ಟು ಟೈಮ್ ಆಫ್ ಡಿಸೆಂಟ್. ದೇರ್ಫೋರ್ ಟೈಮ್ ಆಫ್ ಡಿಸೆಂಟ್ ಈಸ್ ಆಲ್ಸೋ 5 seconds. ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ 37%. ನೋಡಿ, ಕಾನ್ಸೆಪ್ಟ್ ಗೊತ್ತಿದ್ರೆ ಆರಾಮ್ಸೆ ಮಾಡ್ಬೋದು. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ನು ಎಷ್ಟು ಕ್ವಶನ್ಸ್ ಇದೆ ನೋಡೋಣ. 1 2 3 ಇದೆ. 3 ಕ್ವಶನ್ ಇದೆ. 3 ಕ್ವಶನ್ ಮಾಡಿ ಸ್ಮಾಲ್ ಬ್ರೇಕ್ ತೊಗೊಂಡ್ಬಿಡೋಣ. If a ball is thrown vertically upward with a velocity 40 meters per second, then velocity of the ball after 2 will be. ಡೈರೆಕ್ಟ್ ಆಗಿ ನೀವು ಯಾವ ಈಕ್ವೇಶನ್ ಯೂಸ್ ಮಾಡಬಹುದು ಗೊತ್ತಾ?
ಸೊ ಇಲ್ಲಿ ವೆಲಾಸಿಟಿ ಕೊಟ್ಟಿದೆ, ದೆನ್ ವಾಟ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಓಕೆ, initial velocity, then what velocity v and time t, and in terms of g they have given a. So it is independent of displacement. Therefore s is equal to ut plus half at square. ಇಲ್ಲಿ ನಮಗೆ ಫೈನಲ್ ವೆಲಾಸಿಟಿ ಬರಲ್ಲ, therefore v is equal to u plus at. ಓಕೆ, v ಫೈಂಡ್ ಮಾಡಬೇಕು, u 40 meter per second, and a, it is a downward in direction, therefore minus 10, and time 2. Okay, so v is equal to 40 minus 20. Okay, so that is v is equal to 20 meter per second. ಎಷ್ಟು ಜನಕ್ಕೆ ಇದು why it is a minus 10 ಅಂತಂದ್ರೆ vertically downward, vertically downward, ಅದರಿಂದ ನಮಗೆ 20 meter per second ಬರುತ್ತೆ. ಎಸ್ ಅಭಯ್, ಎಸ್ ಐಲ್ ಡೂ ಇಟ್. ಓಕೆ, ನಾಳೆ ಕ್ಲಾಸ್ ಇದೆಯಲ್ಲ ಮಾಡ್ತೀನಿ ಮತ್ತೆ. ಓಕೆ, ಎಸ್ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಅನು, ಡೆಫಿನೆಟ್ಲಿ ವಿಲ್ ಹೆಲ್ಪ್. ಓಕೆ, ಎಸ್ okay, T10s. Sir, thanks for all the videos. Because of you, all the top is getting clear. Yes. Memes. Sir, your OP teacher. Thank you so much. Vertically upward. So, motion of a particle upward and acceleration due to gravity downward. So, that is the reason. Okay, that is the reason. It is negative sign. Okay, vertically upward. Particle upward move ಆಗ್ತದೆ. Acceleration due to gravity downward. Opposite in direction. Therefore, negative sign. Okay, so that is option B. Option B already ಇದಾಗಿದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಸೆಕೆಂಡ್ ಒನ್. ಓಕೆ, ಲಾಸ್ಟ್ ಇನ್ ದ ಸೆಕೆಂಡ್ ಕ್ವಶನ್. ಓಕೆ, ಅಭಯ್ ಶರ್ಮಾ, ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು. ಓಕೆ, ಗಿವ್ ಎ ಲಾರ್ಡ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಆಯ್ತು ವಾರಿಯರ್ಸ್. ಓಕೆ, ನ್ಯೂಸ್ ಆಯ್ತು ವಾರಿಯರ್ಸ್. ನೀವಿರಲಿಲ್ಲ ಅಂತಂದ್ರೆ ನಾವು ಯಾಕೆ ಇಲ್ಲಿ ಬರೋದು ಹೇಳಿ, ನಿಮ್ಮಿಂದ ನಾವು, ರೈಟ್? ಎಸ್, I am Thanu, God's grace. Yes. ಸುಜನ್, ಇದು ಲಾಸ್ಟ್ ಒಂದು ಕ್ವಶನ್ ಇದೆ, ಅದು ಕಂಪ್ಲೀಟ್ ಮಾಡಿದ್ಮೇಲೆ ನಾವು ಲೀಡರ್ ಬೋರ್ಡ್ನ ನೋಡೋಣ. ಓಕೆ, ಹನುಮಂತು, ಡೆಫಿನೆಟ್ಲಿ ವಿಲ್ ಟೇಕ್ ಅ ಬ್ರೇಕ್ ಆಫ್ಟರ್ ಒನ್ ಕ್ವಶನ್. ಓಕೆ, ಲಾಸ್ಟ್ ಒಂದು ಕ್ವಶನ್ ಇದೆ, ಅದು ಮಾಡೋಣ. ಇದಾದ್ಮೇಲೆ ಇನ್ನೊಂದು ಕ್ವಶನ್ ಇದೆ ಅಷ್ಟೇ. ಓಕೆ, a stone is thrown vertically upward when a stone is at a height of, okay, height half of its a maximum height. Its speed is 10 meter per second. Then maximum height attained by the stone is. ಇದು ಎಷ್ಟು ಟ್ರಿಕ್ಕಿ ಕ್ವಶನ್ ಅಂತಂದ್ರೆ ನಾವೇನ್ ಮಾಡ್ತೀವಿ, ಸ್ಟಾರ್ಟಿಂಗ್ ಇನಿಷಿಯಲ್ ಇಂದ ತಗೊಂಡ್ಬಿಡ್ತೀವಿ. ಸೊ ಲೆಟ್ಸ್ ಕನ್ಸಿಡರ್, ಓಕೆ, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಗ್ರೌಂಡ್. ಓಕೆ, ಗ್ರೌಂಡ್ ಇಂದ ಒಂದು ಪಾರ್ಟಿಕಲ್ ನ ಥ್ರೋ ಮಾಡ್ತೀವಿ. ಓಕೆ, ಒಂದು ಪಾರ್ಟಿಕಲ್ ನ ಥ್ರೋ ಮಾಡ್ತೀವಿ. ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಹಾಫ್ ವೇ. ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಹಾಫ್ ವೇ. ಓಕೆ, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಹಾಫ್ ವೇ. ಫೈನ್. Vertical upward when a stone is at a height of it's a maximum height. Okay, so let's consider ಅಂದ್ರೆ ಸೊ ಇಲ್ಲಿಂದ ಇಲ್ಲಿಗೆ ಇದು ಆಫ್ ಆದ್ರೆ ಇದು ಸಹಿತ ಆಫ್. ಓಕೆ, ನೌ ಎಟ್ ಹೈಟ್ ಇಟ್ಸ್ ಸ್ಪೀಡ್ ಇಸ್ 10 meter per second. ಓಕೆ, ಇಲ್ಲಿ 10 meter per second ಇದೆ, 10 meter per second. Then maximum height attained by the stone is, okay, maximum height ಏನು, maximum height formula, that is u square divided by 2g. What is u here? 10 square divided by 2 into 10. ಎಷ್ಟಾಯ್ತು ಇಲ್ಲಿ? 110 get cancel, so 5 meter ಆಯ್ತು. ಓಕೆ, ಎಷ್ಟನ್ನು 5 meter ಆಯ್ತು. ಬಟ್ ಇಲ್ಲಿಂದ ಇಲ್ಲಿಗೆ ಇದು ಮಾಡಿರೋದು ಇಲ್ಲಿಂದ ಕನ್ಸಿಡರ್ ಮಾಡ್ಕೊಂಡು ಆ ವೇ ಇಂದ ಕನ್ಸಿಡರ್ ಮಾಡ್ಕೊಂಡಿದ್ದು ಇಲ್ಲಿಂದ ಇಲ್ಲಿಗೆ 5 meter ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ವಾಟ್ ಅಬೌಟ್ ಹಿಯರ್, ದಿಸ್ ಈಸ್ ಆಲ್ಸೋ ಆಫ್ ಅಲ್ವಾ, ಸೊ 5 meter ಟೋಟಲ್ ಎಷ್ಟಾಯ್ತು? 10 meter. 10 meter. ಓಕೆ ಅಭಯ್ ಶರ್ಮಾ, ನೋ ಪ್ರಾಬ್ಲಮ್. ಓಕೆ, ನಾಳೆ ಕ್ಲಾಸ್ ಇದೆ, ನಾಳೆ ಮಾತಾಡೋಣ. ಫೈನ್. ಎಸ್, ಆಪ್ಷನ್ ಬಿ 90%. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ,
279 ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ನೀವು ರೀಚ್ ಆಗಬೇಕು 170ಗೆ 170ಗೆ. ಓಕೆ, ನಾ ಧನು, ಥ್ಯಾಂಕ್ ಯು ಸೋ ಮಚ್, ಇಟ್ ಮೀನ್ಸ್ ಅ ಲಾಟ್. ಓಕೆ, ಶಶಿ ಕಿರಣ್, ನಮಸ್ಕಾರ. ಎಸ್, ನಾ ಲಾಸ್ಟ್ ಕ್ವಶನ್ ಆಫ್ ದಿಸ್ motion in a straight line. A stone released with a zero velocity. Okay, that means initial velocity is 0. From top of a tower reaches the ground in a 4 second. Time ಕೊಟ್ಟಿದ್ದಾರೆ. The height of the tower is. Height of the tower ಅಂದ್ರೆ ಯಾವುದು ಯೂಸ್ ಮಾಡ್ತೀರಾ? ಸೊ height of the tower, ಮ್ಯಾಕ್ಸಿಮಮ್ ಹೈಟ್ ತಾನೇ ಕೇಳಿರೋದು. ಇದನ್ನ ಯೂಸ್ ಮಾಡೋದು ಡೈರೆಕ್ಟ್ ಆಗಿ. S is equal to ut plus of at square. ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ this one becomes h and ಇಲ್ಲಿ initial velocity 0 and of in place of a it is a g in place of at square. ಕರೆಕ್ಟಾ? ಓಕೆ, now h is equal to of into 10 into ಆಕ್ಸಲ್. ಇಲ್ಲಿ ಕೇಳಬಹುದು ಸರ್ acceleration due to gravity downward ಅಲ್ವಾ? yes, downward. Also the stone is also moving downward, so both acceleration due to gravity and motion of a particle both are in a same direction. ಆದ್ರಿಂದ g is a positive and this is a t square and ಎಷ್ಟಿದೆ 4 square. so h is equal to 2 1s 2 5s, so 5 into 4 4 ಎಷ್ಟಾಗುತ್ತೆ? 16. ಎಷ್ಟಾಗುತ್ತೆ? 16 10 50 5 6 30 50 30 80. h is equal to 80. 80 ಮೀಟರ್. ಕರೆಕ್ಟಾ? ಮ್ಯಾಥ್ಸು ಮಗ್ಗಿಗಳು ಓದ್ತಾ ಇದ್ದೀವಿ. ಅಭಯ್ ಶರ್ಮಾ, ನಾಳೆ ಹಾಫ್ ಪಾರ್ಟ್ ಕವರ್ ಮಾಡ್ತೀನಿ. ಓಕೆ, ಇನ್ನೊಂದು ಲಾಸ್ಟ್ ನಿನ್ನೆ ಹಬ್ಬ ಇತ್ತಲ್ಲ, ನಿನ್ನೆ ಕ್ಲಾಸ್ ತಗೊಂಡಿಲ್ಲ. ಓಕೆ ಅಭಯ್, ನಿನ್ನೆ ಕ್ಲಾಸ್ ತಗೊಂಡಿಲ್ಲ, ಅದನ್ನ ಕಾಂಪನ್ಸೇಟ್ ಮಾಡಬೇಕು. ಎಸ್, ಓಕೆ. ಆಪ್ಷನ್ ಸಿ ಪೋಲ್ ಆನ್ ಮಾಡಿರಲಿಲ್ಲ, ರಿಯಲಿ ಸಾರಿ. ಎಸ್, ದಟ್ ಈಸ್ ಆಪ್ಷನ್ ಸಿ. ಎಸ್, ಆಪ್ಷನ್ ಸಿ. ಶಶಿಕಿರಣ್ ಆಲ್ರೆಡಿ ಮೊನ್ನೆ ಲೈವ್ ತಗೊಂಡ್ವಲ್ಲ, ರೇ ಆಪ್ಟಿಕ್ಸ್ ಅಂಡ್ ವೇವ್ ಆಪ್ಟಿಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅಶ್ವಿನಿ ಯಾದವ್, ಎಸ್. ಆದಿತ್ಯ, ಓಕೆ, 93%, ವೆರಿ ಗುಡ್. ಸೊ ಲೀಡ್ ಬೋರ್ಡ್ ನೋಡ. ಸೊ ಸೆಕೆಂಡ್ ಒನ್, ಸೊ ಗೇಮರ್ ಲಾರ್ಡ್ 24 out of 21 ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕ್ವಶನ್ ನಾನೇ ಮಿಸ್ ಮಾಡಿದ್ದೀನಿ, ಬಿಕಾಸ್ ಅದ್ಯಾವುದು tan 30 ಡಿಗ್ರಿ 1/√3 ಬದಲು √3 ಮಾಡಿದ್ನಲ್ಲ ಅದ್ರದ್ದು. ಓಕೆ, ಇಲ್ಲಿ ಬೆಂಗಳೂರಲ್ಲಿ ಮೊನ್ನೆ ಮಾಡಿದ್ರು. ಓಕೆ, ಎಸ್, ಮೈ ಪ್ಲೆಜರ್ ಅಬಾಯ್, ಮೈ ಪ್ಲೆಜರ್. ಓಕೆ, ಇಟ್ಸ್ ಮೈ ಪ್ಲೆಜರ್. ಎಸ್, ಸೊ ಬೆಂಗಳೂರಲ್ಲಿ ಮೊನ್ನೆನೇ ಸ್ಟಾರ್ಟ್ ಆಗಿದೆ. ಓಕೆ, ಮೊನ್ನೆನೇ ಸ್ಟಾರ್ಟ್ ಆಗಿದೆ. ಹಾಂ, ಜಸ್ಟ್ ಫಾರ್ ಫನ್, ದಟ್ ಈಸ್ ಅ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಆಲ್ರೆಡಿ ಹೇಳಿದ್ದೀನಿ ನೋಡಿ. ಫೋರ್ಸ್ ಇಸ್ ಈಕ್ವಲ್ ಟು, ಓಕೆ, ಫೋರ್ಸ್ ಯಾವಾಗ ಮೀಡಿಯಂ ಬರುತ್ತಲ್ಲ, FM ಇಸ್ ಈಕ್ವಲ್ ಟು F0/K ಅಂತ. ಅದನ್ನೊಂದ್ಸತಿ ನೋಡ್ಕೊಳ್ಳಿ, ಜಸ್ಟ್ ಫಾರ್ ಫನ್. ಓಕೆ, ಎಸ್ ಬೇಕಿ. ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವರು. ಹಾಂ ನಾನು √3 ಮಾಡಿದ್ದೆ, ರೈಟ್? ನಾನು √3 ಮಾಡಿದ್ದೆ, ಆದ್ರಿಂದ ಎಸ್ ಕವಿತಾ, ದಟ್ ಈಸ್ ರೈಟ್. ಓಕೆ, ಎಸ್. ಸೊ ಫಸ್ಟ್ 3 ನೋಡೋಣ. ಗೇಮರ್ ಲ್ಯಾಂಡ್, ಸಮರ್ಥ್ ಕುಲಕರ್ಣಿ, ಲಕ್ಷ್ಮಿ. ಸೊ ಲಾಸ್ಟ್ ಸೆಷನ್ ಅಲ್ಲೂ ಸಹಿತ ನೀವು ಚೆನ್ನಾಗಿ ಮಾಡಿದ್ರ, ಚೆನ್ನಾಗಿ ಮಾಡ್ತಾನೆ ಇರಿ. ಓಕೆ, ಟಾಪ್ 10 ನ ಹೆಸರನ್ನ ಓದ್ಬಿಡ್ತೇನೆ. ಓಕೆ, ಗೇಮರ್ ಲ್ಯಾಂಡ್ ಫಸ್ಟ್ ಪ್ಲೇಸ್, ಸಮರ್ಥ್ ಕುಲಕರ್ಣಿ ಸೆಕೆಂಡ್ ಪ್ಲೇಸ್, ಲಕ್ಷ್ಮಿ ಥರ್ಡ್ ಪ್ಲೇಸ್, ದುರ್ಜಾಯ್ ಡಾಕ್ಟರ್ ಸುನೀಲ್ ಕುಮಾರ್ 10, CD ಸುಶೀಲ್ ಕುಮಾರ್ ಫೋರ್ತ್ ಪ್ಲೇಸ್, ಅಭಿಜಿತ್ ಫಿಫ್ತ್, ಸೃಷ್ಟಿ ಸಿಕ್ಸ್ತ್, ಆದಿತ್ಯ SK 7 and 8 Srinidhi, 9 Yohan Jaya, 10 AK BGM. ನೋಡಿ, ನೀನು ಆನ್ಸರ್ ಮಾಡ್ತಿಲ್ಲ ನೋಡಿ. ಯಾವಾಗಲೂ ಫಸ್ಟ್ 2 ಸೆಷನ್ ಅಲ್ಲಂತೂ ಫಸ್ಟ್ ಟಾಪ್ ಅಲ್ಲಿದ್ದೆ, ಇವಾಗ ನೀನು ಟಾಪ್ 10 ಇಂದ ಕೆಳಗಡೆ ಬಂದ್ಬಿಟ್ಟಿದ್ಯಾ. ಓಕೆ,
ಮಹನ್ ಎಕ್ಸಾಮ್ ಯಾಕೆ ಏನಂತೀರಾ? ಬಿಡ್ರೋ, ಮೀಮ್ಸ್ ಇರ್ಲಿ. ಸದ್ಯಕ್ಕೆ ಇವಾಗ ನಾವೇನೋ ರಿವಿಷನ್ ಮಾಡಬೇಕು. ಪ್ರೀ ಏನ್ ಮಾಡ್ಬೇಕು ಗೊತ್ತಾ? ಇದೆಲ್ಲ ಟೆಂಪರರಿ, ರಿಸಲ್ಟ್ ಬಂದಿದೆ, ಓಕೆ ಫೈನ್, ಐ ಅಗ್ರಿ. ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಅದನ್ನ ಕ್ಯಾರಿ ಮಾಡಬಾರ್ದು. ಓಕೆ, ಕ್ಯಾರಿ ಮಾಡಬಾರ್ದು. ರಿಸಲ್ಟ್ ಬಗ್ಗೆ ಯಾರು ಡಿಸಪಾಯಿಂಟ್ ಆಗಿದ್ದೀರಾ, ಡಿಸಪಾಯಿಂಟ್ ಆಗಬೇಡಿ. ಲೈಫಲ್ಲಿ ಹೋಪ್ ತುಂಬಾ ಮುಖ್ಯ. ಓಕೆ, ಸೊ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ ದ್ಯಾಟ್ ಯು ವಿಲ್ ಡೂ ಗುಡ್ ಇನ್ KCET. ಆ ಛಲ ನಿಮ್ಮಲ್ಲಿ ಬರಬೇಕು. ಓಕೆ, ಆ ಛಲ ಬಂದ್ರೆ ನೀವು ಮುಂದೆ ಒಳ್ಳೆ ಮಾರ್ಕ್ಸ್ನ ತಗೋಬಹುದು ಇನ್ನು KCET. ನೀವು ಬೇಜಾರಾದ್ರೆ ಏನಾಗುತ್ತೆ ಗೊತ್ತಾ, ನೀವು ಓದಿದ್ದೆಲ್ಲ ನಿಮ್ಮ ಮೆಮೊರಿ ಲಾಸ್ ಆಗುತ್ತೆ. ಓಕೆ, ಅಂದ್ರೆ ಓದಿರೋವೆಲ್ಲ ಮರ್ತೋಗೋ ತರ ಭ್ರಮೆ ಆಗುತ್ತೆ. ಸೊ ಯಾವತ್ತು ಕಾನ್ಫಿಡೆನ್ಸ್ನ ಕಳ್ಕೊಬೇಡಿ. ರೈಟ್? ಎಸ್. ಓಕೆ, ನಾವ್ ಟೆಲ್ ಮಿ, ಎಷ್ಟು ಟೈಮ್ ನಿಮಗೆ ಬ್ರೇಕ್ ಬೇಕು? ಆನ್ ದ 15 ಮಿನಿಟ್ಸ್. ಓಕೆ, 15 ಮಿನಿಟ್ಸ್ ತಗೊಳ್ಳೋಣ, ನಾಟ್ ಮೋರ್ ದ್ಯಾನ್ ದ್ಯಾಟ್. ಎಸ್, ಬೇಗ 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 ಹೇಳಿ. ಎಷ್ಟು? ಶಶಿಕಿರಣ್, ಗುಡ್ ಗುಡ್. ನೋ 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 ನೋ, ಶಶಾಂಕ್ ತೆಗಿಯಲ್ಲ. ವಿಸ್ ಗೇಮಿಂಗ್ 3 ಮಿನಿಟ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲ ಶಶಾಂಕ್ ತೆಗಿಯಲ್ಲ. ರಾಜ್ ಕ್ಲಿಪ್ಸ್ ನೋ ಬ್ರೇಕ್ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ನಾನು ನೀರು ಕೊಡೋದು ಬರ್ಬೇಕಲ್ಲ, ಅಟ್ಲೀಸ್ಟ್ ನನಗಾದ್ರು. ಸೊ 20 ಮಿನಿಟ್ಸ್ ಕೊಡ್ತೀನಿ. ಓಕೆ, 20 ಮಿನಿಟ್ಸ್ ಬ್ರೇಕ್ ಕೊಡೋಣ. ಓಕೆ, 20 ಮಿನಿಟ್ಸ್ ಬೇಡ ಅಂದ್ರೆ ಹೇಳಿ, ಇನ್ನೂ ಕಮ್ಮಿ ತಗೊಳ್ಳೋಣ. ಎಸ್, ಸೊ ವಿ ವಿಲ್ ಬ್ಯಾಕ್ ಆಫ್ಟರ್ 20 ಮಿನಿಟ್ಸ್. ಎಸ್ ಶ್ರೇಯಸ್, ಬೇಗ ಬರೋಣ. ಓಕೆ, ಎಸ್ ಆದಿತ್ಯ, ವಿಲ್ ಡೂ ಇಟ್. ಓಕೆ, 2.2 ಚೆನ್ನಾಗಿ ಇದನ್ನ ರಿವಿಷನ್ ಮಾಡ್ಕೊಳ್ಳಿ. ಓಕೆ, ಶ್ರೇಯಸ್ ಎಲ್ಲ ದೇವ್ರ ದಯ, ಯಾರು ನಾವೆಲ್ಲ ಮನುಜರು. ಓಕೆ, ಮತ್ತೆ ಬರೋಣ.
Hello. Hello. Welcome back to the session. ಎಲ್ರು ಕಾಫಿ ಟೀ ಕುಡಿದ್ರಾ? ಎಸ್, ರೆಡಿನಾ? ರೆಡಿ ಆಗಿದ್ರೆ ವೋಟ್ ಮಾಡ್ಬಿಡಿ ಎಸ್ ಅಂತೇಳಿ. ರೆಡಿ? ಆರ್ ಯು ಗೈಸ್ ರೆಡಿ? ಸೊ ಮತ್ತೆ 2 ಚಾಪ್ಟರ್ಸ್ ಮಾಡಿ ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳೋಣ, ಒಂದು 10 minutes. ಆಫ್ಟರ್ ದಾಟ್ ವಿ ಕ್ಯಾನ್ ಫಿನಿಶ್ ಲಾಸ್ಟ್ 2 ಚಾಪ್ಟರ್ಸ್. ಓಕೆ, ಎಸ್. ಬೇಗ ಬರಬೇಕು ಕಮೆಂಟ್ಸ್ಗಳು. ಸೊ ಈ ಸೆಷನ್ ಅಲ್ಲಿ, ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಟೂ ಮೋರ್ ಚಾಪ್ಟರ್ಸ್. ದ ಫಸ್ಟ್ ಒನ್ ಮೋಷನ್ ಇನ್ ಎ ಪ್ಲೇನ್, ದ ನೆಕ್ಸ್ಟ್ ಒನ್ ನ್ಯೂಟನ್ಸ್ ಲಾ ಆಫ್ ಮೋಷನ್. ಓಕೆ, ಈ ಎರಡು ಮುಗಿಸಿ ಒಂದು ಸ್ಮಾಲ್ ಶಾರ್ಟ್ ಬ್ರೇಕ್ ಅಂತ ತಗೊಳ್ಳೋಣ, 10 minutes. ಅದಾದ್ಮೇಲೆ ಲಾಸ್ಟ್ ಒನ್ ವರ್ಕ್ ಎನರ್ಜಿ ಪವರ್ ಅಂಡ್ ಗ್ರಾವಿಟೇಷನ್. ಸೊ ಎರಡು ಮುಗಿಸಿದ್ರೆ ನಮ್ಮ ಲೈವ್ ಮ್ಯಾರಥಾನ್ ಕಂಪ್ಲೀಟ್ ಆದಂಗೆ. ಓಕೆ, ಎಸ್. ಸೊ ಒಂದೊಂದು ಚಾಪ್ಟರ್ 1 hour 1.5 hour ಮ್ಯಾಕ್ಸಿಮಮ್. ಓಕೆ, 1 hour 1.5 hour ಮ್ಯಾಕ್ಸಿಮಮ್. ಓಕೆ, ಎಸ್. ಎಸ್ ತಾರ್ನಾಥ್, ದೇಲ್ ಕನ್ಸಿಡರ್, ಬಟ್ ಒಂದ್ಸತಿ ನಿಮ್ಮ ಪೇರೆಂಟ್ಸ್ ಮತ್ತೆ ನಿಮ್ಮ ಫ್ಯಾಕಲ್ಟಿ ಅಂದ್ರೆ ಟೀಚರ್ಸ್ ಒಪಿನಿಯನ್ ತಗೊಳ್ಳಿ. ನಾವು ಟೀ ಇಲ್ಲ, ನಾವು ಟೀನೇ. ಅದು ಕ್ವಶನೇ ರಾಂಗ್. ಸರ್ ನೀವು ಟೀನಾ ಆರ್ ಕಾಫಿನಾ ಅಂತಂದ್ರೆ ಡೆಫಿನೆಟ್ಲಿ ಐ ವಿಲ್ ಗೋ ಫಾರ್ ಟೀ ಓನ್ಲಿ. ಎಸ್. ಓಕೆ, 100%. ಸೊ ಮೋಷನ್ ಇನ್ ಎ ಪ್ಲೇನ್. ಮೋಷನ್ ಇನ್ ಎ ಪ್ಲೇನ್ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್, ಸೊ ಇಲ್ಲಿ ಮೋಷನ್ ಇನ್ ಎ ಪ್ಲೇನ್ ನಥಿಂಗ್ ಬಟ್ 2D ಪ್ಲೇನ್. ಓಕೆ, ಈ ಸ್ಕ್ರೀನ್ ಇದೆಯಲ್ಲ, ಈ ಸ್ಕ್ರೀನ್ ಪ್ರಕಾರ ಇದು ಪ್ಲೇನ್. ಓಕೆ, ಸೊ ಮೋಷನ್ ಇನ್ 1D ಅಂಡ್ ಮೋಷನ್ ಇನ್ 2D ಅಂತ ಮೊದಲಿತ್ತು ಚಾಪ್ಟರ್ ನೇಮ್ಗಳು. ಇವಾಗ ಚೇಂಜ್ ಆಗಿದೆ, ಮೋಷನ್ ಇನ್ ಎ ಪ್ಲೇನ್ ಅಂತ. ಓಕೆ, ಸೊ ಯಾರ್ಯಾರು ಕ್ವಶನ್ಸ್ ಕೇಳ್ತಿದ್ದೀರಲ್ಲ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ನಾಟ್ ಟೀಚಿಂಗ್, ನಾಟ್ ಯುವರ್ ಸಹಿಲ್. ನೋಡಿ, ಇದು ಸರ್ ನಿನ್ನೆ ಮಾಡಿದ್ದಾರೆ. ಓಕೆ, ನಿನ್ನೆ ಮೊನ್ನೆ ಐ ಗೆಸ್ ಸಂಡೇ ಮಾಡಿದ್ರು ಸರ್. ಓಕೆ, ಆ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದಾರೆ. ಓಕೆ, ಎಸ್ ಗೇಮಿಂಗ್ ರಾಕಿ, ದಾಟ್ಸ್ ಟ್ರೂ. ನಮಗೆ ಚಹಾ ಅಂದ್ರೆ ಪ್ರಾಣ. ಎಸ್. ಓಕೆ, ಸೊ ಮೋಷನ್ ಇನ್ ಎ ಪ್ಲೇನ್. ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ ವೆಕ್ಟರ್ಸ್. ಇದುವರೆಗೂ ವೆಕ್ಟರ್ಸ್ ಮೇಲೆ ಕ್ವಶನ್ಸ್ ಕೇಳಿಲ್ಲ ಫಾರ್ ಎ KCET. ಓಕೆ, ಇದುವರೆಗೂ ವೆಕ್ಟರ್ಸ್ ಮೇಲೆ ಕ್ವಶನ್ಸ್ ಕೇಳಿಲ್ಲ. Because from this particular chapter, you can expect one question. Okay, so that one question will be based on projectile motion, right? Okay, now, so ಇದರಲ್ಲಿ ನಾವು ವೆಕ್ಟರ್ಸ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಪೋಲಾರ್ ವೆಕ್ಟರ್ಸ್ ಅಂತ ಬರುತ್ತೆ. ಪೋಲಾರ್ ವೆಕ್ಟರ್ ಇಟ್ ಹ್ಯಾಸ್ ಅ ಪಾಯಿಂಟ್ ಆಫ್ ಅಪ್ಲಿಕೇಶನ್. ಓಕೆ, ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅಂಡ್ ಇನಿಷಿಯಲ್ ಪಾಯಿಂಟ್. ಅಂಡ್ ಸೂಡೋ ಫೋರ್ಸ್ ಅಂತಂದ್ರೆ ಸೂಡೋ ವೆಕ್ಟರ್ಸ್ ಅಂತಂದ್ರೆ ಇಲ್ಲಿ ಇಟ್ ಪ್ರೊಡ್ಯೂಸಸ್ ರೊಟೇಷನಲ್ ಎಫೆಕ್ಟ್ಸ್. ಓಕೆ, ಲೈಕ್ ಆಂಗ್ಯುಲರ್ ಮೊಮೆಂಟಮ್, ಆಂಗ್ಯುಲರ್ ವೆಲಾಸಿಟಿ. ಬಟ್ ಇಲ್ಲಿ ಫೋರ್ಸ್ ಕನ್ಸಿಡರ್ ಮಾಡ್ಬೋದು. ಓಕೆ, ಫೋರ್ಸ್, ಡಿಸ್ಪ್ಲೇಸ್ಮೆಂಟ್, ಇಟ್ ಹ್ಯಾಸ್ ಎ ಇನಿಷಿಯಲ್ ಪಾಯಿಂಟ್ ಅಲ್ವಾ, ಸೊ ಇದರಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಅಂಡರ್ ವೆಕ್ಟರ್ ಹಿಯರ್ ವಿ ಹ್ಯಾವ್ ಎಡಿಷನ್ ಆಫ್ ಎ ವೆಕ್ಟರ್ ಅಂಡ್ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್. ಇಲ್ಲ, ಸ್ಕಿಪ್ ಮಾಡಬೇಡಿ. ಈಸಿಯೆಸ್ಟ್ ಇದೆ. ಒಂದೇ ಒಂದು ಪ್ರೊಜೆಕ್ಟೈಲ್ ಮೋಷನ್ ಬರುತ್ತೆ, ಆಬ್ಲಿಕ್. ಓಕೆ, ಆಬ್ಲಿಕ್ ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಗ್ರೌಂಡ್ ಟು ಗ್ರೌಂಡ್. ಇನ್ನೊಂದು ಹಾರಿಜೆಂಟಲ್ ಪ್ರೊಜೆಕ್ಟೈಲ್ ಮೋಷನ್ ಅಂತ ಬರುತ್ತೆ, ದಟ್ ಈಸ್ ಫ್ರಮ್ ಅಬೌವ್ ದ ಟವರ್. ಐ ವಿಲ್ ಶೋ ಯು. ಓಕೆ, ಅದೊಂದು ಓದ್ಕೊಂಡ್ರೆ ಆರಾಮ್ ಒಂದು ಮಾರ್ಕ್ಸ್ ಬರುತ್ತಲ್ಲ, ಯಾಕೆ ಬಿಡ್ತೀರಾ? ಓಕೆ, ಬ್ಲರ್ ಕಾಣ್ತಿದ್ದೇನಾ? ಒಂದು ನಿಮಿಷ. ಸಬಿ, oh, is it? Now is that clear?
Once check. Is it clear? Okay. Prithvi. Thank you. Okay. Now, so ಈ ಎಡಿಷನ್ ಆಫ್ ವೆಕ್ಟರ್ಸ್ ಅಲ್ಲಿ ನಮಗೆ ಟ್ರಯಾಂಗ್ಯುಲರ್ ಲಾ, ಪಾಲಿಗನ್ ಮತ್ತೆ ಪ್ಯಾರಲೋಗ್ರಾಮ್ ಅಲ್ಲಿ ಸೊ ಡೆರಿವೇಶನ್ ಬೇರೆ ಬೇರೆ ಮಾಡ್ತೀವಿ, ಬಟ್ ಫೈನಲ್ ಎಕ್ಸ್ಪ್ರೆಷನ್ ಏನ್ ಬರುತ್ತೆ? ಸೊ R is a resultant vector, addition of two vectors, that is A vector and B vector. ಇದು ವೆಕ್ಟರ್ ಫಾರ್ಮ್. ಅದೇ ನಿಮಗೆ ಮ್ಯಾಗ್ನಿಟ್ಯೂಡ್ ಬೇಕು ಅನ್ಕೊಳ್ಳಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ ಎ ರಿಸಲ್ಟೆಂಟ್ ವೆಕ್ಟರ್, that is A square plus B square plus 2 AB cos theta. And this is a magnitude. And vector ಯಾವ ತರ ಮೆನ್ಷನ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ A is a vector and vector is represented by both magnitude and direction, right? So magnitude ಅಂತಂದ್ರೆ magnitude of A vector and direction of A vector ಗೆ ಯೂನಿಟ್ ವೆಕ್ಟರ್ ನ ಪ್ರೆಸೆಂಟ್ ಮಾಡ್ತೀವಿ. ಯೂನಿಟ್ ವೆಕ್ಟರ್ ಇಂಡಿಕೇಟ್ಸ್ ಅ ಡೈರೆಕ್ಷನ್. ಯೂನಿಟ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಎಷ್ಟು ಅಂತಂದ್ರೆ 1. What is the magnitude of a unit vector andre? It is a 1. And what is the speciality of a unit vector andre? It shows a vector, direction of a vector. Got it? Okay. Now, idralli idu magnitude aitu. Okay, magnitude of resultant vector. What is the direction of a vector anta helidre? Direction of a vector, it is given by tan alpha, that is equal to b sin theta divided by a plus b cos theta. But ಇದೆಲ್ಲ ಕೇಳಲ್ಲ KCET ಗೆ, ಇದುವರೆಗೆ ಕೇಳಿಲ್ಲ, ಬಟ್ ಚಾನ್ಸ್ ತಗೋಬಾರ್ದಲ್ಲ. ಸೊ ಅದಕ್ಕೆ, ಯಾಕಂದ್ರೆ ಲಾಟ್ ಆಫ್ ಸ್ಟೂಡೆಂಟ್ಸ್ ದೇ ಹ್ಯಾವ್ ಲಾಸ್ಟ್ ಬೋರ್ಡ್ ಮಾರ್ಕ್ಸ್. ಸೊ ಇಲ್ಲೂ ಸಹಿತ ಮಾರ್ಕ್ಸ್ ಕಳ್ಕೊಬಾರ್ದು, ಆ ಉದ್ದೇಶದಿಂದ ನಾನು ಬರೆಸ್ತಾ ಇರೋದು. ಓಕೆ, ನಾ ನೆಕ್ಸ್ಟ್ ಒನ್. ಹಾ, ಓಕೆ. ಎನಿ ಪ್ರಾಬ್ಲಮ್? ಏನೋ ಪ್ರಾಬ್ಲಮ್ ಆಗ್ತಿದೆನಾ? ಇಲ್ಲಲ್ಲ? ಓಕೆ. ನಾ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ ನಮಗೆ ಎರಡು ತರ ಬರುತ್ತೆ. ಮಲ್ಟಿಪ್ಲಿಕೇಶನ್ ಆಫ್ ಅ ಸ್ಕೇಲಾರ್ ಅಂಡ್ ವೆಕ್ಟರ್, ಇನ್ನೊಂದು ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ ಅಂಡ್ ವೆಕ್ಟರ್. ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ ಅಂಡ್ ವೆಕ್ಟರ್ ಅಲ್ಲಿ ನೋಡ್ಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಬಿಟ್ವೀನ್ ವೆಕ್ಟರ್ಸ್ ಅದರಲ್ಲಿ ನಮಗೆ ಎರಡು ರೀತಿ ಬರುತ್ತೆ. ಒಂದು ಡಾಟ್ ಪ್ರಾಡಕ್ಟ್, ಇನ್ನೊಂದು ಕ್ರಾಸ್ ಪ್ರಾಡಕ್ಟ್. ಇದು ತುಂಬಾ ಯೂಸ್ ಮಾಡಿದೆ ಎಲ್ಲಿ? ಸೆಕೆಂಡ್ ಇಯರ್ ಅಲ್ಲಿ. ಮೋಸ್ಟ್ ಆಫ್ ಆಲ್ ದ ಚಾಪ್ಟರ್ಸ್ ಈ ಡಾಟ್ ಪ್ರಾಡಕ್ಟ್ ಮತ್ತೆ ಕ್ರಾಸ್ ಪ್ರಾಡಕ್ಟ್, ರೈಟ್ ಫ್ರಮ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಅಲ್ಲಿಂದ ಈ ಟಾರ್ಕ್ ಮತ್ತೆ ಇನ್ನೊಂದು ಮೂಮೆಂಟ್ ಆಫ್ ಫೋರ್ಸ್ ಎಲ್ಲಾನು ಇದ್ರ ಮೇಲೆ ವರ್ಕ್ ಆಗೋದು, ಡಾಟ್ ಪ್ರಾಡಕ್ಟ್ ಅಂಡ್ ಕ್ರಾಸ್ ಪ್ರಾಡಕ್ಟ್. ಓಕೆ, ನಾ ಇವಾಗ ಡಾಟ್ ಪ್ರಾಡಕ್ಟ್ ನ ಎಲ್ಲಿ ಬರೀಲಿ? ಇಲ್ಲ ಬರೀತೀವಿ. ಫಾರ್ ಅ ಡಾಟ್ ಪ್ರಾಡಕ್ಟ್ ಯು ಕ್ಯಾನ್ ರೈಟ್ ಇಟ್ ಆಸ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್, that is given by AB cos theta. And cross product ಗೆ you can write A vector cross B vector as a AB sin theta. ಇಲ್ಲಿ n cap ನು ಬರಿಬಹುದು. Okay, n cap ನು ಬರಿಬಹುದು. That indicates a direction. Okay, that indicates a direction. Okay, now next one, ಇದು ಮಲ್ಟಿಪ್ಲಿಕೇಶನ್ ಆಫ್ ಟೂ ವೆಕ್ಟರ್ಸ್ ಆಯ್ತು. ಅದೇ ಒಂದು ಸ್ಕೇಲಾರ್ ಇನ್ನೊಂದು ವೆಕ್ಟರ್ ಆದ್ರೆ ಅದನ್ನ ಯಾವ ತರ ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಮಾಡಬಹುದು ಅಥವಾ ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ, ಸೊ ಕೆ ಇಸ್ ಅ ಸ್ಕೇಲಾರ್ ಅನ್ಕೊಳ್ಳಿ, ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ಕೆ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅನ್ಕೊಳ್ಳಿ. ಅಂಡ್ ಇದ್ರ ಜೊತೆ ಮಲ್ಟಿಪ್ಲಿಕೇಶನ್ ಎ ವೆಕ್ಟರ್ ಮಾಡ್ಕೊಳ್ಳಿ. ಎ ಅಂತಂದ್ರೆ ಎ ವೆಕ್ಟರ್ ಅನ್ನೋದು ಎಕ್ಸಾಂಪಲ್ ತಗೊಂಡಿರೋದು, ಯಾವ್ದಾದ್ರು ಬೇಕಾದ್ರೂ ತಗೋಬಹುದು. ಓಕೆ, ಡಾಟ್ ಪ್ರಾಡಕ್ಟ್ ಇಲ್ಲ, ಡಾಟ್ ಪ್ರಾಡಕ್ಟ್ಗೆ ಇಲ್ಲ ಏನು. Okay, yes. This one, okay. Cos theta. Okay, fine. Clear? Yes. Fine. So this K indicates a scalar. Okay, just multiply ಮಾಡೋದು. That is any vector. A ಬದಲು ನೀವು B ತಗೋಬಹುದು, C ತಗೋಬಹುದು, D ತಗೋಬಹುದು, ಯಾವ್ದಾದ್ರು ತಗೊಳ್ಳಿ. Okay, yes. I got 74%. It's good or bad because you are from government college. Yeah, good only. Okay, good. Now, so this is all about vectors. Okay, now, so kinematics in a 2D. Okay, so ಇದರಲ್ಲಿ ನಮಗೆ oblique projectile ಅಂತ ಬರುತ್ತೆ. That is a ground to ground. That is ground to ground. Ground to ground. ಇನ್ನೊಂದು horizontal. ಇಲ್ಲಿ ಅದು ತೋರಿಸ್ತೀನಿ ನಿಮಗೆ. ಎಸ್, ಕಾಣಿಸ್ತಿದೇನಾ? ಸ್ಕ್ರೀನ್ ಕಾಣಿಸ್ತೇನೆ, ಒಂದ್ಸತಿ ಚೆಕ್ ಮಾಡಿ. ಸ್ಕ್ರೀನ್ ಕಾಣಿಸ್ತೇನೆ, ಒಂದ್ಸತಿ ಚೆಕ್ ಮಾಡಿ. ಬೇಗ ಬೇಗ
Yes, okay. Now, one second. I'm getting call, one important call. One second. Rajul, live ಅಲ್ಲಿ ಇದ್ದೀನಿ. Bye, result ಬಂತಾ? ಎಷ್ಟು ಬಂತು? Hey, wonderful. Congratulations. ಹೇಳಿ. ಕನ್ಸಿಡರ್ ಮಾಡ್ತಾರೆ, ಬಟ್ ಒಂದ್ಸತಿ ಸರ್ಕ್ಯುಲರ್ ನೋಡ್ಬೇಕಾಗುತ್ತೆ. ಅದು ಒಂದ್ಸತಿ ನಾನು ಕನ್ಫರ್ಮ್ ಮಾಡ್ತೀನಿ. ಓಕೆ ಫೈನ್. ಪರವಾಗಿಲ್ಲ ಅಪ್ಪ ಮಾಡಿದ್ರು ಹೇಳು ಸ್ವಲ್ಪ. ಎಸ್. ಸೊ ಇಲ್ಲಿ ನಮಗೆ ಆಬ್ಲಿಕ್ ಪ್ರೊಜೆಕ್ಟೈಲ್ ಮತ್ತೆ ಹಾರಿಜೆಂಟಲ್ ಪ್ರೊಜೆಕ್ಟೈಲ್ ಅಂದ್ರೆ ಏನು? ಫಸ್ಟ್ ಆಬ್ಲಿಕ್ ಪ್ರೊಜೆಕ್ಟೈಲ್ ಅಂದ್ರೆ ನೋಡಿ. ಸೊ ಇಲ್ಲಿ ಒಂದು ಬಂದೂಕ್ ಅನ್ಕೊಳ್ಳಿ ಅಥವಾ ನೀವೇ ಅನ್ಕೊಳ್ಳಿ, ಇಲ್ಲಿಂದ ಎಸೀತಾ ಇದೀರ ಮೇಲೆ. ಓಕೆ, ಎಸೀತಾ ಇದೀರ. ಸೊ ಫಸ್ಟ್ ಆಫ್ ಆಲ್ ನಾವು 1D ಆಲ್ರೆಡಿ ಕಲ್ತಿದ್ವಿ, ರೈಟ್? ದಟ್ ಈಸ್ ಅ ಮೋಷನ್ ಅಂಡರ್ ಎ ಗ್ರಾವಿಟಿಯಲ್ಲಿ ಕಲ್ತಿದ್ವಿ. ಏನಾಯ್ತು, ಫಸ್ಟ್ ನಾವು ಇದನ್ನ ಶೂಟ್ ಮಾಡ್ತೀವಿ. ಸೊ 1 ಸೆಕೆಂಡ್. ಸೊ ಫಸ್ಟ್ ಇದನ್ನ ಅಬ್ಸರ್ವ್ ಮಾಡಿ. ಓಕೆ, ಇದನ್ನ ಅಬ್ಸರ್ವ್ ಮಾಡಿ. 2 ಬಂತಾ? ಕಾಂಪೊನೆಂಟ್ಸ್ ರಿಮೂವ್ ಮಾಡೋದಿಲ್ಲಿ. ಕಾಂಪೊನೆಂಟ್ಸ್ ನೋ. One second. Okay. Okay, early. So already we have learned about, motion under gravity, right? Motion under gravity. ಮತ್ತೆ ಓಪನ್ ಮಾಡ್ಲಾ? 1 ಸೆಕೆಂಡ್. ಇವಾಗ ನೋಡೋಣ, ಮತ್ತೆ ಬರುತ್ತಾ? ಕರೆಕ್ಟ್, ಅದು ಹೋಗ್ಬಿಟ್ಟಿದೆ. ಅದೇ ಬಂತು ಮತ್ತೆ. ನೋಡೋಣ, ಇದು ನೋಡೋಣ. ಕಾರ್ ಇದು ನೋಡ್ಬೋದು ನೋಡು. ಓಕೆ, ಕಾರು ಕರೆಕ್ಟ್ ಎಕ್ಸಾಂಪಲ್ ಅಲ್ಲ, ಬೇರೆ ತಗೊಳ್ಳೋಣ. ಚಿಕ್ಕದಾಯ್ತು ತುಂಬಾ. ಓಕೆ, ಇದು ಮೋಷನ್ ಅಂಡರ್ ಗ್ರಾವಿಟಿ. ಓಕೆ, ಕರೆಕ್ಟ್ ಆಗಿ ನೋಡಿ, ಇದು ಮೋಷನ್ ಅಂಡರ್ ಗ್ರಾವಿಟಿ. ಓಕೆ, ದಿಸ್ ಇಸ್ ಮೋಷನ್ ಅಂಡರ್ ಗ್ರಾವಿಟಿ. ಸೊ ಸ್ಟ್ರೇಟ್ ಲೈನ್, ರೈಟ್? ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗ್ತಿರುತ್ತೆ. ಸೊ ಅದೇ ಇದು ಎಷ್ಟು ಡಿಗ್ರೀಸ್ ಆಯ್ತು? 180 ಡಿಗ್ರಿ. ಅಂದ್ರೆ ಮೋಷನ್ ಆಫ್ ಅ ಬಾಡಿ ಮೂವಿಂಗ್ ಅಪ್ವರ್ಡ್ ಅಂಡ್ ಮೂವಿಂಗ್ ಡೌನ್ವರ್ಡ್. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯಾವ ಕಡೆ? ಎಕ್ಸಾಕ್ಟ್ಲಿ ಡೌನ್ವರ್ಡ್. ಮೋಷನ್ ಆಫ್ ಎ ಪಾರ್ಟಿಕಲ್ ಯಾವ ತರ? ಎಕ್ಸಾಕ್ಟ್ಲಿ ಅಪ್ವರ್ಡ್. ಓಕೆ, ಸೊ ಇವಾಗ ನಾನು ಸ್ವಲ್ಪ ಏನಾದ್ರೂ ಆಂಗಲ್ ಚೇಂಜ್ ಮಾಡಿದ್ರೆ ಗ್ರೇಟರ್ ದ್ಯಾನ್ 0 ಡಿಗ್ರಿ, ಓಕೆ, ಅಂಡ್ ಲೆಸ್ ದ್ಯಾನ್ ಅದರ್ ದೆನ್ 0 ಅಂಡ್ 180 ಡಿಗ್ರಿ ಇದ್ರೆ ಅದು ಪ್ರೊಜೆಕ್ಟೈಲ್ ಮೋಷನ್ ಆಗುತ್ತೆ. ಇವಾಗ ನೋಡಿ, ಇದನ್ನು ನಾವು ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ.
ಓಕೆ, ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ ಇದನ್ನ. ಮತ್ತೊಂದ್ಸತಿ ನೋಡಿ, ಪ್ರೊಜೆಕ್ಟೈಲ್ ಮೋಷನ್. ಸೊ ಪ್ರೊಜೆಕ್ಟೈಲ್ ಮೋಷನ್, ಪ್ರೊಜೆಕ್ಟೈಲ್ ಅಂದ್ರೆ ಪಾರ್ಟಿಕಲ್. ಓಕೆ, ಇಲ್ಲಿ ಪಾರ್ಟಿಕಲ್ ಇಲ್ಲಿಂದ ಮೂವ್ ಆಗುತ್ತೆ. ಈ ಪಾತ್ ನಾವು ಪ್ಯಾರಾಬಲಿಕ್ ಪಾತ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಓಕೆ, ನಾವು ಇದ್ರ ಬೇಸ್ ಮೇಲೆನೆ ನಮಗೆ ಕಾನ್ಸೆಪ್ಟ್ ಇರೋದು. ಸೊ ಇಲ್ಲಿ ಗ್ರೌಂಡ್ ಟು ಆಬ್ಲಿಕ್ ಪ್ರೊಜೆಕ್ಟೈಲ್ ಅಂದ್ರೆ ಗ್ರೌಂಡ್ ಟು ಗ್ರೌಂಡ್. ಅದೇ ಹಾರಿಜೆಂಟಲ್ ಪ್ರೊಜೆಕ್ಟೈಲ್ ಅಂದ್ರೆ ಏನು? ಸರ್ಟನ್ ಹೈಟ್ ಇಂದ ಫೈರ್ ಮಾಡಿದ್ರೆ, ಓಕೆ, ಸರ್ಟನ್ ಹೈಟ್ ಇಂದ ಫೈರ್ ಮಾಡಿದ್ರೆ ಇದು ಹಾರಿಜೆಂಟಲ್ ಪ್ರೊಜೆಕ್ಟೈಲ್. ಇಸ್ ಇಟ್ ಕ್ಲಿಯರ್? ಹಾರಿಜೆಂಟಲ್ ಪ್ರೊಜೆಕ್ಟೈಲ್ 90 ಡಿಗ್ರಿ. ಎಸ್ ಎಸ್ 90 ಡಿಗ್ರಿ. ಕ್ಲಿಯರಾ? ಎಸ್. ಸೊ ಪ್ರಾರ್ಥನಾ, ನೀವು PCMಗೆ ಕನ್ಸಿಡರ್ ಮಾಡ್ಕೋಬೇಕು. ಇಫ್ ಯು ಆರ್ ಲುಕಿಂಗ್ ಫಾರ್ ಇಂಜಿನಿಯರ್, PCM, ಮೆಡಿಕಲ್ ಅಥವಾ ಅಗ್ರಿಕಲ್ಚರ್ ನೋಡಿದ್ರೆ PCB ನೋಡ್ಕೋಬೇಕಾಗತ್ತೆ. ಓಕೆ, ಎಸ್, ಕ್ಲಿಯರ್. ಓಕೆ, ಡಿಫ್ರೆನ್ಸ್ ಗೊತ್ತಾಯ್ತು. ಇವಾಗ ಫಸ್ಟ್ ಕ್ವಶನ್ ಏನು? ಮೋಷನ್ ಅಂಡರ್ ಗ್ರಾವಿಟೇಷನ್ ನೆನಪು ಮಾಡ್ಕೊಳ್ಳಿ. ಟೈಮ್ ಆಫ್ ಫ್ಲೈಟ್ ಎಷ್ಟಿತ್ತು? ಟೈಮ್ ಆಫ್ ಫ್ಲೈಟ್ ದಟ್ ಈಸ್ 2u ಡಿವೈಡೆಡ್ ಬೈ g. Am I right? 2u divided by g. Next one, maximum height. Maximum height ಎಷ್ಟಿತ್ತು? u square divided by 2g. Right? ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಸೊ ದಿಸ್ ಇಸ್ ಈ ತರ ಮೂವ್ ಆಗ್ತಿರುತ್ತೆ. ಬಾಡಿ ಈ ತರ ಪ್ರೊಜೆಕ್ಟ್ ಆಗ್ತಿರುತ್ತೆ. ಈ ತರ ಬರುತ್ತೆ. ಓಕೆ, ಇಲ್ಲಿ ಆಂಗಲ್ ಟೀಟಾ. ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಯು. ಇವಾಗ ಇದನ್ನ ಕಾಂಪೋನೆಂಟ್ಸ್, ಓಕೆ, ಇದನ್ನ ಕಾಂಪೋನೆಂಟ್ಸ್ ತಗೊಂಡ್ರೆ ಏನಾಗುತ್ತೆ? ಸೊ ಇಲ್ಲಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲಿ ux ಅಂತ ಬರಿಬಹುದು, ಇದನ್ನ u cos θ ಅಂತ ಬರಿಬಹುದು. Am I right? ಅದೇ y ಆಕ್ಸಿಸ್ ಅಲ್ಲಿ uy that is equal to u sin θ ಅಂತ ಬರಿಬಹುದು. ಕ್ಲಿಯರಾ? ರೈಟ್. ಇವಾಗ ಈ ಫಾರ್ಮುಲಾಸ್ ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ. ದಿಸ್ ಇಸ್ ಟೈಮ್ ಆಫ್ ಫ್ಲೈಟ್ ಏನಿದೆಯಲ್ಲ, ಇಟ್ ಈಸ್ ಓನ್ಲಿ ಅಲಾಂಗ್ y ಆಕ್ಸಿಸ್. ಓಕೆ, ಈ ಹೈಟು ಸಹಿತ y ಆಕ್ಸಿಸ್ ಅಲ್ಲೇ ಹೋಗುತ್ತೆ. ಓಕೆ, ಬಟ್ ಇನ್ನೊಂದು ರೇಂಜ್ ಬರುತ್ತೆ. ರೇಂಜ್ ಅಂದ್ರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ. ವಾಟ್ ಈಸ್ ದ ಡಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್? that is given by r, okay, r range r is equal to, okay, r is equal to u square sin 2θ divided by g. ಈ ಫಾರ್ಮುಲಾನು ಕರೆಕ್ಟ್. ಓಕೆ, ನೆಕ್ಸ್ಟ್ ಒನ್ 2ux uy divided by g. ಈ ಫಾರ್ಮುಲಾನು ಕರೆಕ್ಟ್. ಓಕೆ, ಎರಡು ಕರೆಕ್ಟ್. And you know that what is the value of ux, u cos θ, and uy, u sin θ. ಇಲ್ಲಿ ನೋಡಿ, ಇದು ಫಾರ್ಮುಲಾ ಯಾವ ರೀತಿ ಚೇಂಜ್ ಆಗುತ್ತೆ ಅಂದ್ರೆ u sin θ ಡಿವೈಡೆಡ್ ಬೈ g. ಇಲ್ಲಿ ಏನಾಗುತ್ತೆ? u ಸ್ಕ್ವೇರ್ sin ಸ್ಕ್ವೇರ್ θ ಡಿವೈಡೆಡ್ ಬೈ 2g. ಇಲ್ಲಿ ನಾರ್ಮಲ್ ಆಗಿ ಆಸ್ ಇಟ್ ಇಸ್. ಕ್ಲಿಯರಾ? ಇಷ್ಟೇ, ಮೂರೇ ಫಾರ್ಮುಲಾ. ಇನ್ನೊಂದು ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ, ಓಕೆ, ಮ್ಯಾಕ್ಸಿಮಮ್ ಹೈಟ್ ಇಲ್ಲಿ vy ಏನಾಗುತ್ತೆ? 0 ಆಗುತ್ತೆ. vy 0 ಆಗುತ್ತೆ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಹೈಟ್. ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ವೆಲಾಸಿಟಿ 0 ಆಗುತ್ತೆ, ಬಟ್ ನಾಟ್ ಎಕ್ಸ್. vx ಸ್ಟಿಲ್ ಸೇಮ್ ಆಗಿರುತ್ತೆ. ಸೊ ಇಲ್ಲಿ vx ಕಾನ್ಸ್ಟೆಂಟ್ ಆಗಿರುತ್ತೆ. vx ಚೇಂಜ್ ಆಗೋದೇ ಇಲ್ಲ. vx ಕಾನ್ಸ್ಟೆಂಟ್ ಆಗಿರುತ್ತೆ. ಕ್ಲಿಯರಾ? ಓಕೆ, ಇಷ್ಟೇ ಫಾರ್ಮುಲಾಸ್ ಬೇಕಾಗಿರೋದು. ನೆಕ್ಸ್ಟ್ ಒಂದು ರಿಲೇಷನ್ ಬರುತ್ತೆ. ಆ ರಿಲೇಷನ್ ಬಿಟ್ವೀನ್ ಮ್ಯಾಕ್ಸಿಮಮ್ ಹೈಟ್ ಅಂಡ್ ನೆಕ್ಸ್ಟ್ ಒನ್ ರೇಂಜ್ ಬರುತ್ತೆ. ಆ ಫಾರ್ಮುಲಾ ಏನು ಅಂತಂದ್ರೆ ದಟ್ ಈಸ್ r tan θ that is equal to 4h. That is the maximum height. Okay, this is the maximum height. So this is the relation between range, maximum height. ಈ 4 ಫಾರ್ಮುಲಾಸ್ ಮೇಲೆ ನಿಮಗೆ ಕ್ವಶನ್ಸ್ಗಳು ಬರೋದು. ಬಟ್ ಈ ಆಬ್ಲಿಕ್ ಹಾರಿಜೆಂಟಲ್ ಪ್ರೊಜೆಕ್ಟೈಲ್ ಇದೆಯಲ್ಲ, ಎರಡೇ ಫಾರ್ಮುಲಾಸ್ ಇರೋದು. ಇದ್ರ ಮೇಲೆ ಇದುವರೆಗೆ ಕ್ವಶನ್ ಕೇಳಿಲ್ಲ. ಒಂದು ಟೈಮ್ ದಟ್ ಈಸ್ ಗಿವೆನ್ ಬೈ 2
h that is the maximum height divided by ಅಥವಾ height ಅಂತ ಬರೀಬಹುದು 2h divided by g and next one range. Okay, range that is ut ಅಥವಾ u 2h divided by g. Okay, ಇಷ್ಟೆಲ್ಲ oblique projectile ಗೆ ಮಾತ್ರ ಯೂಸ್ ಆಗೋದು. ನಾಲ್ಕೇ ಫಾರ್ಮುಲಾ 1 2 3. ಮ್ಯಾಕ್ಸಿಮಮ್ ಹೈಟ್ ಯಾವಾಗ ರೀಚ್ ಆಗುತ್ತೆ? ಮ್ಯಾಕ್ಸಿಮಮ್ ಹೈಟ್, ಓಕೆ, ಮ್ಯಾಕ್ಸಿಮಮ್ ಹೈಟ್ ವೆನ್ ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ. ಓಕೆ, ಮ್ಯಾಕ್ಸಿಮಮ್ ಹೈಟ್ ವೆನ್ ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ. ಇನ್ನೊಂದು ಕಾಂಪ್ಲಿಮೆಂಟರಿ ಆಂಗಲ್ ಮತ್ತೆ ಸಪ್ಲಿಮೆಂಟರಿ ಆಂಗಲ್ ಅಂತ ಬರುತ್ತೆ. ಕಾಂಪ್ಲಿಮೆಂಟರಿ ಆಂಗಲ್ಸ್ ನಥಿಂಗ್ ಬಟ್ ಸಮ್ ಆಫ್ ಎರಡು ಆಂಗಲ್ಸ್ 90 ಡಿಗ್ರಿ ಆಗಬೇಕು, ಅದನ್ನ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಕರಿತೀವಿ. ಅದೇ 180 ಡಿಗ್ರಿ ಆಗಿದ್ರೆ ಸಮ್ ಆಫ್ two angles, if it is a 180 degree, then it is a supplementary angle. Sum of two angles, if it is a 90 degree, then it is a complementary angle. Okay, yes. Okay, clear? Yes. Ready? Questioning part. Questioning part. Let's start. Okay, first one. 45 seconds ಕೊಡ್ತಾ ಇದೀನಿ, ಆದಷ್ಟು ಬೇಗ ಮಾಡಬೇಕು. Okay, now. If a unit vector is represented by 0.5 I cap minus 0.8 j cap plus c k cap, then value of a c is, then the value of a c is. Okay, now ಇವಾಗ ನೋಡಿ ವ್ಯಾಲ್ಯೂ ಏನಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಯೂನಿಟ್ ವೆಕ್ಟರ್, ಫಾರ್ ಎಕ್ಸಾಂಪಲ್ ಇದನ್ನು ನಾನು ಎ ವೆಕ್ಟರ್ ಅಂತ ಕರಿತೀನಿ. ಓಕೆ, ಎ ವೆಕ್ಟರ್, ಇಫ್ ಎ ಯೂನಿಟ್ ವೆಕ್ಟರ್ ಈಸ್ ರೆಪ್ರೆಸೆಂಟೆಡ್ ಬೈ, ಯೂನಿಟ್ ವೆಕ್ಟರ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರಾ? ಓಕೆ, ಸೊ ಜನರಲಿ ಎ ವೆಕ್ಟರ್ ಯಾವ ತರ ರೆಪ್ರೆಸೆಂಟ್ ಮಾಡ್ತಾರೆ? ಒಂದು ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ into unit vector. Okay, so ಇದನ್ನ ನಾನು a vector ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, a vector ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ a vector ಏನಾಗುತ್ತೆ? ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್ 0.5 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 0.8 ಹೋಲ್ ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ a, ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ a ಯೂನಿಟ್ ವೆಕ್ಟರ್ ಅಲ್ವಾ ಕೊಟ್ಟಿರೋದು. ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಟ್ ವೆಕ್ಟರ್? ದಟ್ ಈಸ್ 1. ಇಲ್ಲಿ ಅಂಡರ್ ಸ್ಕ್ವೇರ್ ರೂಟ್ ಏನಾಗುತ್ತೆ? 0.25 ಪ್ಲಸ್ 0.64 ಪ್ಲಸ್ ಸಿ ಸ್ಕ್ವೇರ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಏನಾಗುತ್ತೆ? ದಿಸ್ ಇಸ್ ಸ್ಟಿಲ್ 1, ಇಟ್ ಇಸ್ 0.25. 0.25 ಎಷ್ಟಾಗುತ್ತೆ? 0.25 ಎಷ್ಟಾಗುತ್ತೆ? 0.25 0.64 that is 980. So 0.89 plus c square. So c square that is equal to 1 minus 0.89. Okay, 1 0 0 0.89 ಎಷ್ಟಾಗುತ್ತೆ? 1 and here 1 and 0. So ಇಲ್ಲಿ c square that is equal to 0.11. So c is equal to under square root 0.11, the value of c. Okay, simple. Okay, that is option A. That is option A. That is option A. 6.25. 6.25. Option A. Yes. ಅದು ಮೊದಲಿಂದ ಓದಿದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಪ್ರೀತಮ್. ಓಕೆ, ಆಪ್ಷನ್ ಎ. Now, let's move on to the next question. ಇದನ್ನ ನೋಡಿ. So question is, if the resultant of A and B makes an angle alpha with A and beta with B. This is B. Okay, beta with B. Okay, now then ಇಲ್ಲಿ resultant ಕೊಟ್ಟಿದ್ದಾರೆ. For example, say this is A, resultant vector A. Okay, resultant vector A, and let's say this is resultant vector B. Resultant vector B. Resultant vector B. ಇಲ್ಲಿ if the resultant of A and B, resultant of A and B ಅಂತ ಕೇಳಿರೋದು. Resultant of A and B ಅಂದ್ರೆ R ಅಂತ ಕನ್ಸಿಡರ್ ಮಾಡ್ಕೋತೀನಿ. R. So R ಅಂದ್ರೇನು? So first of all, R vector that is equal to sum of two vector. Right? Magnitude ಅದೆಲ್ಲ ಗೊತ್ತೇ ಇದೆ ನಿಮಗೆ. Okay? Now, ಕೊಟ್ಟಿರೋ ಕ್ವಶನ್ ಅಲ್ಲಿ ಏನಿದೆ? A and B makes angle alpha with A. Alpha. Beta with B. This is beta. ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ.
Alpha is greater than B always. Alpha is less than beta if A is less than beta, B. Alpha is less than beta if A is greater than B. Alpha is less than B if A is equal to B. ಓಕೆ, ಇವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇದನ್ನು ನಾನು ಸಪೋಸ್ ಇವಾಗ ಎ ಈಸ್ ಗ್ರೇಟರ್ ದೆನ್ ಆದರೆ ಏನಾಗುತ್ತೆ, ಇವಾಗ ಎ ಈ ತರ ಮೂವ್ ಆಗುತ್ತೆ. ಮೂವ್ ಆದಾಗ ಈ ರಿಸಲ್ಟೆಂಟ್ ವೆಕ್ಟರ್ ಏನಾಗುತ್ತೆ, ರಿಸಲ್ಟೆಂಟ್ ವೆಕ್ಟರ್ ಈ ತರ ಬೆಂಡ್ ಆಗುತ್ತೆ, ರೈಟ್? ಈ ತರ ಬೆಂಡ್ ಆಗುತ್ತೆ. ಈ ತರ ಬೆಂಡ್ ಆದಾಗ ಈ ಆಲ್ಫಾ ವ್ಯಾಲ್ಯೂ ಏನಾಯ್ತು, ಆಲ್ಫಾ ವ್ಯಾಲ್ಯೂ ಡಿಗ್ರೀಸ್ ಆಯ್ತು. ಯಾವಾಗ ಎ ಈಸ್ ಇನ್ಕ್ರೀಸ್ಡ್, ಆಲ್ಫಾ ವ್ಯಾಲ್ಯೂ ಡಿಗ್ರೀಸ್ಡ್. ಇವಾಗ ಬೀಟಾ ವ್ಯಾಲ್ಯೂ ಏನಾಯ್ತು, ಇನ್ಕ್ರೀಸ್ ಆಯ್ತು. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಸೊ ಇದ್ರ ಪ್ರಕಾರ ನಾವು ಹೇಳೋದಾದ್ರೆ ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಎ ಈಸ್ ಗ್ರೇಟರ್ ದ್ಯಾನ್ ಬಿ, ದೆನ್ alpha is less than beta. If A is less than B, then alpha is greater than beta. If A is greater than B, then alpha is equal to beta. This is the concept. So, which is the precise answer? So, alpha is less than, first one, alpha is greater than B always, possible illa. Okay. Greater than always possible because it is based on the conditions. Now ivaga alpha is less than beta, alpha is less than beta andre A must be greater irbeku, illi less ide, so hence it is both the options eliminated. Next one, alpha is less than beta, alpha is less than beta, A is greater than B. Yes, illide nodi, this is the right answer. So alpha is less than beta if A is equal to B. Illa, yavaga alpha is equal to beta agutto, that means A is equal to B anta artha. Right? Okay, now right answer, that is option C. That is option C. Okay, now let's move on to the next concept. Yes, so this one is very easiest one. Okay, easiest one. Question, two vectors A and B are such that A plus B is equal to A minus B, that is a modulus. Okay, magnitude consider ಮಾಡ್ಕೊಂಡಿದ್ದಾರೆ. Then the angle between two vectors and will be. ಸಿಂಪಲ್ ಏನು ಗೊತ್ತಾ, ರಿಸಲ್ಟೆಂಟ್ ವೆಕ್ಟರ್ ಏನು, ಅಂಡರ್ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಓಕೆ, ಅಂಡ್ ಆರ್ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ, ಎ ಪ್ಲಸ್ ಬಿ. ಓಕೆ, ಕಾಸ್ 0 ಆದಾಗ ದಿಸ್ ಬಿಕಮ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ರೈಟ್? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡ್ಲಸ್. ಓಕೆ, now r ಮಿನಿಮಮ್ ಯಾವಾಗ ಆಗುತ್ತೆ, ಅಥವಾ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಇಲ್ಲಿ, ಓಕೆ, ಇದನ್ನ ಕ್ಯಾಲ್ಕುಲೇಟ್ ಮಾಡ ಅಂತಾನೆ ಕೊಟ್ಟಿರೋದಲ್ವಾ. ಸೊ ಫಸ್ಟ್ ಒನ್ a ಪ್ಲಸ್ ಬಿ, ಸೊ r ಮ್ಯಾಕ್ಸಿಮಮ್ that is equal to r minimum. r maximum, this is the maximum. ಓಕೆ, ಇಲ್ಲೇ ಬರೀತೀನಿ, r maximum and this is r minimum. Okay, now a square plus b square plus 2ab, okay, cos theta plus is equal to a square plus b square plus 2ab cos theta. But illi plus badlu minus barutte because it is a minimum conditions. Okay, now ಇವಾಗ rearrange ಮಾಡ್ಕೊಳ್ಳಿ. A and A get cancel, B and B get cancel. ಇವಾಗ 2A ಒಂದು ಸೈಡ್ ಮಾತ್ರ ತಗೊಳ್ಳಿ, 2AB cos theta plus 2AB, ಇದು ಮೈನಸ್ ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ, AB cos theta that is equal to 0. ಎಷ್ಟಾಗುತ್ತೆ, 4AB cos theta is equal to 0 and cos theta is equal to 0. ಸೊ ಈ cos theta ಯಾವಾಗ 0 ಆಗುತ್ತೆ, cos theta is equal to 0 when theta is equal to 90 ಡಿಗ್ರಿ. ಈ 90 ಡಿಗ್ರಿನ ನಾವು pi by 2 ಅಂತ ಬರಿಬಹುದು, pi by 2 ಅಂತ ಬರಿಬಹುದು. ದಟ್ ಈಸ್ ಆಪ್ಷನ್ 4. ಆಪ್ಷನ್ 4 33% ಆನ್ಸರ್ ಮಾಡಿದ್ರ. ಗುಡ್. ನಾವು ನೆಕ್ಸ್ಟ್ ಒನ್. ಸೊ ಇಲ್ಲಿ ಇಂಟಿಜರ್ ಟೈಪ್ ಇರುತ್ತೆ. ಸೊ ನಿಮಗೆ ಅಪ್ರಾಕ್ಸಿಮೇಟ್ಲಿ 150 ಸೆಕೆಂಡ್ಸ್ ಕೊಡ್ತಾ ಇದ್ದೀನಿ ಬಿಕಾಸ್ 4 ಕ್ವಶನ್ಸ್ ಇದೆ. ಓಕೆ,
4 ಕ್ವಶನ್ಸ್ ಇದೆ. ಇಂಟೀಜರ್ ಬರಬೇಕಲ್ಲ. ಒನ್ ಸೆಕೆಂಡ್ ಇಂಟೀಜರ್ ಎಸ್. ಸೊ ಫಸ್ಟ್ ಒನ್ ನೋಡಿ, ವೆಲಾಸಿಟಿ ಕೊಟ್ಟಿರೋದು. ಎ ಬಾಡಿ ಇಸ್ ಪ್ರೊಜೆಕ್ಟೆಡ್ ಫ್ರಮ್ ಎ ಗ್ರೌಂಡ್ ವಿತ್ ಅ ವೆಲಾಸಿಟಿ No. Some are PYQs and some are most important questions. Okay, fine. Okay, now 6I plus 8J meter per second. That means this is Vx and Vy. Okay, fine. Now, so time of flight ನಮ್ಗೆ ಗೊತ್ತಿದೆ, that is a 2uy divided by g. 2uy divided by g. So uy ಎಷ್ಟಿದೆ? That is 8 divided by g, that is a 10. 2 divided by 10, that is equal to 1.6 seconds. Okay, so first of all, time ಎಷ್ಟು ಸಿಕ್ತು ಇವಾಗ ನಮಗೆ? Time of flight, that is a 1.6 seconds. First one done. Second one, maximum height. It is given by, okay, that is uy square divided by 2g. So uy square ಎಷ್ಟಿದೆ? 8 square divided by 2 into 10. 8 64 and this is a 2 into 10. ಎಷ್ಟಾಗುತ್ತೆ ಇದು? 2 3 6 2 4 divided by 10. ಎಷ್ಟಾಗುತ್ತೆ this one? So maximum height will be 3.2 meter. Along with me, you have to solve, okay? ನಿಮಗೆ ಕೆಲವು ಸತಿ ಫಾರ್ಮುಲಾಸ್ ನೆನಪಾಗಲ್ಲ, ಆ ತರ ಇದೆ ಫಾರ್ಮುಲಾಸ್. ಓಕೆ, 1.6 3.2, ವೆರಿ ಗುಡ್. ಹಾರಿಜಾಂಟಲ್ ರೇಂಜ್ r is equal to 2 ux uy divided by g. ux 2 as it is, ux ಎಷ್ಟಿದೆ? That is a 6, uy ಎಷ್ಟಿದೆ? 8 divided by g, that is a 10. ಸೊ ಇವಾಗ ಎಷ್ಟಾಗುತ್ತೆ ಇದು? 2 5 10. Okay, 8 are 48 and this is a 5. Okay, this is approximately 2 9 5 9 45 ಆಗುತ್ತೆ. ನೋಡೋಣ, 48 5. This is a 3 and 30. Okay, so that is 9.6 meter. Okay, 9.6 meter. ಇಲ್ಲಿ ಬರೆಯೋದಾದ್ರೆ range is equal to 9.6 meter. Clear? Now, next one and last one. Okay, next one and last one. Velocity when a body reaches on the ground. Velocity when a body reaches on the ground. ಯಾವ ಸ್ಪೀಡಲ್ಲಿ ನೀವು ಥ್ರೋ ಮಾಡ್ತಿರಲ್ಲ ಅದೇ ಸ್ಪೀಡಲ್ಲಿ ಕೆಳಗಡೆ ಬರುತ್ತೆ. ಓಕೆ, ಯಾವ ಸ್ಪೀಡಲ್ಲಿ ನೀವು ಥ್ರೋ ಮಾಡ್ತಿರಲ್ಲ ಅದೇ ಸ್ಪೀಡಲ್ಲಿ ಕೆಳಗಡೆ ಬರುತ್ತೆ. ಗೇಮರ್ ಲಾರ್ಡ್, ಮೇ ಬಿ ಯು ಹ್ಯಾವ್ ಟೇಕನ್ ಜಿ ವ್ಯಾಲ್ಯೂ ಆಸ್ 9.8 ಅಲ್ವಾ? ಇಲ್ಲಿ 9.8 ನಾ ತೊಗೊಂಡಿಲ್ಲ, ಜಿ ವ್ಯಾಲ್ಯೂ 10 ಅಂತ ತೊಗೊಂಡಿದ್ದೀನಿ. ಅದಕ್ಕೆ ನಂದು ಎಷ್ಟು ಬರ್ತಾ ಇರೋದು? 9.6 ಅಂತ ಬರ್ತಾ ಇದೆ. ಓಕೆ, ಸರ್ ಈಸ್ ಡಿಲೇಟೆಡ್ ಚಾಪ್ಟರ್ಸ್ ದೇರ್ ಫಾರ್ KCET. ಸಮರ್ಥ ಹರ್ಷ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ, ಡಿಲೇಟೆಡ್ ಟಾಪಿಕ್ ಯಾವುದು ಬರಲ್ಲ. ಚಾನ್ಸ್ ತುಂಬಾ ಇದೆ, ಪೃಥ್ವಿ ತುಂಬಾ ಇದೆ. ಓಕೆ, ತುಂಬಾ ಇದೆ. ಓಕೆ, ನಾವು ಲಾಸ್ಟ್ ಒನ್. ಇಲ್ಲಿ ನೋಡಿ, ನಿಮಗೆ ಅದು ಸಿಮ್ಯುಲೇಷನ್ ತೋರಿಸ್ತೀನಿ. ರಿಫ್ರೆಶ್. velocity vector. ವರ್ಕ್ ಆಗುತ್ತಿಲ್ಲ ಗೊತ್ತಿಲ್ಲ, ಟ್ರೈ ಮಾಡೋಣ. ನೋ, ಎಸ್. ಇಲ್ಲಿ ನೋಡಿ, ಟೈಮ್ ಆಫ್ ಫ್ಲೈಟ್ 1.19, ಹೈಟ್, ರೇಂಜ್. ಇಲ್ಲಿ ಇನ್ನೊಂದು ಬರ್ತಾ ಇಲ್ಲಲ್ಲ, ಮೀಟರ್ಸ್. ಓಕೆ, ಟೈಮ್ ಕೊಟ್ಟಿಲ್ಲ ಇಲ್ಲಿ. ಓಕೆ, ಫೈನ್, ಇರಲಿ, ಟೈಮ್ ಬರ್ತಾ ಇಲ್ಲ.
ಜಸ್ಟ್ ಟೈಮ್, ರೇಂಜ್, ಹೈಟ್ ಇದೆ. ಯಾವ ಸ್ಪೀಡಲ್ಲಿ ನೀವು ಇಲ್ಲಿಂದ ಪ್ರೊಜೆಕ್ಟ್ ಮಾಡ್ತೀರಾ ಅದೇ ಸ್ಪೀಡಲ್ಲಿ ಗ್ರೌಂಡಿಗೆ ಬಂದು ಬೀಳುತ್ತೆ. ನೀವು ನೋಡ್ಬೋದು. ಓಕೆ, ಸೇಮ್ ಸ್ಪೀಡಲ್ಲಿ ಗ್ರೌಂಡಿಗೆ ಬಂದು ಬೀಳುತ್ತೆ. ಬಟ್ ಇನಿಷಿಯಲಿ ಅಪ್ವರ್ಡ್ ಇನ್ ಡೈರೆಕ್ಷನ್, ಫೈನಲಿ ಡೌನ್ವರ್ಡ್ ಇನ್ ಡೈರೆಕ್ಷನ್. ಸೊ ಕಾಂಪೊನೆಂಟ್ ಮಾತ್ರ ಚೇಂಜ್ ಆಗುತ್ತೆ. ವ್ಯಾಲ್ಯೂ ವಿಲ್ ರಿಮೈನ್ ಸೇಮ್. ಓಕೆ, ವ್ಯಾಲ್ಯೂಸ್ ರಿಮೈನ್ ಸೇಮ್. ಸೊ ಫಸ್ಟ್ ಒನ್ ನೋಡಿ, ವೆಲಾಸಿಟಿ ದಟ್ ಈಸ್ ಈಕ್ವಲ್ ಟು 6, ದಿಸ್ ಇಸ್ ಇನಿಷಿಯಲ್. ಓಕೆ, 6i ಪ್ಲಸ್ 8j. ನೋಡಿ, ಯಾವಾಗಲೂ ಎಕ್ಸ್ ಆಕ್ಸಿಸ್ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ, ಚೇಂಜ್ ಆಗಲ್ಲ. ಓಕೆ, ನಾವು ಫೈನಲ್ ವೆಲಾಸಿಟಿ ಏನಾಗುತ್ತೆ? ಫೈನಲ್ ವೆಲಾಸಿಟಿ 6i, ಈ y ಕಾಂಪೊನೆಂಟ್ ಮಾತ್ರ ಚೇಂಜ್ ಆಗುತ್ತೆ. ಬಿಕಾಸ್ ನೋಡಿ, ವೆಲಾಸಿಟಿ y ಕಾಂಪೊನೆಂಟ್ ಮಾತ್ರ ಚೇಂಜ್ ಆಗುತ್ತೆ. ನಿಮ್ಗೆ ತೋರಿಸ್ತೇನೆ ಕಾಂಪೊನೆಂಟ್ಸ್ ಕರೆಕ್ಟ್ ಆಗಿ ನೋಡಿ. ಓಕೆ, ಸೊ ಫಸ್ಟ್ ನೋಡಿ, ಕರೆಕ್ಟ್ ಆಗಿ ನೋಡಿ, ದಿಸ್ ಇಸ್ ಹಾರಿಜಾಂಟಲ್. ಸ್ಲೋ ಇಲ್ಲಿ ನೋಡಿ, y ಕಾಂಪೊನೆಂಟ್ ಇದೆಯಲ್ಲ, ಸಾರಿ ಎಕ್ಸ್ ಕಾಂಪೊನೆಂಟ್ ಇದೆಯಲ್ಲ, ಸೇಮ್ ಆಸ್ ಇಟ್ ಈಸ್ ಇರುತ್ತೆ. ಬಟ್ y ಕಾಂಪೊನೆಂಟ್ ನೋಡಿ, y ಕಾಂಪೊನೆಂಟ್ ಜಾಸ್ತಿ ಇದೆ, ಕಮ್ಮಿ ಆಗ್ತದೆ, 0 ಆಯ್ತು, ಮತ್ತೆ ಇನ್ಕ್ರೀಸ್ ಆಗ್ತದೆ, ಮತ್ತೆ ಸೇಮ್ ವ್ಯಾಲ್ಯೂ ಬಂತು. ಫಸ್ಟ್ ನೀವು ನೋಡಿ, y ಕಾಂಪೊನೆಂಟ್ ನೋಡಿ, ಫಸ್ಟ್ ಅಪ್ವರ್ಡ್ ಇನ್ ಡೈರೆಕ್ಷನ್ ನೋಡಿ, ಅಪ್ವರ್ಡ್ ಇನ್ ಡೈರೆಕ್ಷನ್. ಇವಾಗ ಏನಾಗ್ತದೆ? ಡೌನ್ವರ್ಡ್ ಇನ್ ಡೈರೆಕ್ಷನ್, ರೈಟ್? ಬಟ್ ಅದೇ ಎಕ್ಸ್ ಕಾಂಪೊನೆಂಟ್ ನೋಡಿ, Vx ನೋಡಿ, ಸೇಮ್ ವ್ಯಾಲ್ಯೂ ಇದೆ. ಥ್ರೂಔಟ್ ದ ಜರ್ನಿ Vx ರಿಮೈನ್ಸ್ ಸೇಮ್, ಡೈರೆಕ್ಷನ್ ಸಹಿತ ಸೇಮ್ ಇದೆ. ಆದ್ರಿಂದ ನಮಗೆ ಈ ರಿಲೇಷನ್ ಬರುತ್ತೆ, ದಟ್ ಈಸ್ ಅ -8g. ಇದ್ರ ಪ್ರಕಾರ ಹೇಳೋದೇನಂತಂದ್ರೆ, ಓಕೆ, ಸ್ಪೀಡ್ ಆಫ್ ಅ ಪ್ರೊಜೆಕ್ಷನ್ is equal to speed of landing. ಬಟ್ ಇಲ್ಲಿ ವೆಕ್ಟರ್ಸ್ ಕೊಟ್ಟಿರೋದ್ರಿಂದ, ಮೀನ್ಸ್ ಡೈರೆಕ್ಷನ್ ಮೆನ್ಷನ್ ಮಾಡೋದ್ರಿಂದ y ಡೈರೆಕ್ಷನ್ ಮಾತ್ರ ಚೇಂಜ್ ಆಗ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಇದು ಕ್ಲಿಯರ್ ಆಗಿದ್ರೆ ಒಂದ್ಸತಿ ಕನ್ಫರ್ಮ್ ಮಾಡಿ. ಎಷ್ಟು? ಫಸ್ಟ್ ಒನ್ 1.6 ಅಂತಿದೆ, 1.6 ಮಾತ್ರ ಟೈಪ್ ಮಾಡ್ತೀನಿ, ಬೇರೆದು ಟೈಪ್ ಮಾಡೋಕ್ಕಾಗಲ್ಲ. 72% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ. ಯಾರು ಮಾಡಿದಾರೆ ನೋಡೋಣ. ಗುಡ್, ವೆರಿ ಗುಡ್. ಲೀಡ್ ಬೋರ್ಡ್ ವಿವ್. ಓಕೆ, ಇರಲಿ. ಸೊ ಲೀಡರ್ ಬೋರ್ಡ್, ಗೇಮರ್ ಲಾರ್ಡ್, ಸಮರ್ಥ್ ಕುಲಕರ್ಣಿ, ಲಕ್ಷ್ಮಿ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಗೇಮರ್ ಲಾರ್ಡ್ ಆನ್ ದ ಟಾಪ್. ಓಕೆ, ಸೊ ಇಸ್ ಇಟ್ ಕ್ಲಿಯರ್? ಒಂದ್ಸತಿ ಕನ್ಫರ್ಮ್ ಮಾಡಿ. ಸೊ ಇದು ಕ್ಲಿಯರ್ ಆಗಿದ್ರೆ ವಿ ಕ್ಯಾನ್ ಗೋ ಅಹೆಡ್. 30 ಸೆಕೆಂಡ್ ಕೊಡ್ತೀನಿ, ಬೇಗ ಆನ್ಸರ್ ಮಾಡಬೇಕು, ಬೇಗ. ಎಸ್. Yes. Okay. Yes, sir. Okay. 100%. Right. So, ಅದೇ ರೀತಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೇಮ್ ಟೈಮ್ ಆಫ್ ಫ್ಲೈಟ್, ಹೈಟ್ ಅಂಡ್ ರೇಂಜ್. ಓಕೆ, ಆಂಗಲ್ 37 ಡಿಗ್ರಿ. ಬಟ್ ಇದಕ್ಕೆ ನಿಮಗೆ ಒಂದು ಕ್ಲೂ ಕೊಡ್ತೀನಿ ನೋಡಿ, ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು. ಓಕೆ, ಸೊ ಇಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಅದಕ್ಕೆ ನಾನು ಇಲ್ಲಿ ವ್ಯಾಲ್ಯೂಸ್ ಕೊಡ್ತೀನಿ. 37 ಡಿಗ್ರಿ, ಇದು 37 ಆದರೆ ಇಟ್ ಈಸ್ ಅ 90. It is a 90 and this is a 57. And values for this 3, 4, 5. This is perpendicular, this is a base and this is a hypotenuse. Okay, this is a base and this is hypotenuse and this is a perpendicular. So, ಈ values ನ ತಗೊಂಡು ಆನ್ಸರ್ ಮಾಡಬಹುದು. Okay, clear? Okay, now. So, take it as a homework. Try ಮಾಡಿ. ಕ್ವಶನಿಂಗ್ ಪಾರ್ಟ್. ಎಸ್, ಇದನ್ನ ನೀವು ವಿತಿನ್ 5 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬಹುದು. ವಿತಿನ್ 5 ಸೆಕೆಂಡ್. ಜಸ್ಟ್ ನೌ ವಿ ಹ್ಯಾವ್ ಸಾಲ್ವ್ಡ್ ಬೇಸ್ಡ್ ಆನ್ ದಿಸ್. ಓಕೆ, ಕ್ವಶನ್ ವಿ ಹ್ಯಾವ್ ಸಾಲ್ವ್ಡ್ ಕ್ವಶನ್ ಬೇಸ್ಡ್ ಆನ್ ದಿಸ್. ವೆಲಾಸಿಟಿ ಆಫ್ ಎ ಪ್ರೊಜೆಕ್ಟೈಲ್ at a initial point ಅಂದ್ರೆ projectile speed at a project. Okay, speed of projection is 2i plus 3j meter per second. It's a velocity in meter per second at a point B. Point B ಅಂದ್ರೆ landing. What is the speed at a landing? Option C. Very good. ನೋಡಿ ಕೊಟ್ಟಿರೋದು ಯಾವುದು? 2i plus 3j. ನಮಗೆ 2i as it is ಇರುತ್ತೆ. ಓಕೆ, 2i as it is ಇರುತ್ತೆ.
that do not change, but y axis ಏನಾಗುತ್ತೆ change ಆಗುತ್ತೆ, that is a 3j, right? Very good, very good, nice. So right answer for this option C. Right answer for this option C. Okay, yes, option C. Yes, very good, 96% answer madidra. Good. Yes, next one. Equation of a motion of a projectile are given by x is equal to 36t, x is equal to 36t, and 2y is equal to 96t minus 98t square meter. Okay, angle of a projectile. Angle of a projectile na ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡು. ಓಕೆ, x they have given 36t, ಬಟ್ ನಿಮಗೆ ವೆಲಾಸಿಟಿ ಬೇಕು, ಡಿಸ್ಪ್ಲೇಸ್ಮೆಂಟ್ ಬೇಕಾಗಿಲ್ಲ, ನಿಮಗೆ ವೆಲಾಸಿಟಿ ಬೇಕು. ಸೊ vx ಏನಾಗುತ್ತೆ, ಡಿಫರೆನ್ಸಿಯೇಷನ್ ಆಫ್ ಅ ಪೊಸಿಷನ್, ಓಕೆ, ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಎಷ್ಟಾಗುತ್ತೆ, 36. ಓಕೆ, ಸೊ vx ವ್ಯಾಲ್ಯೂ 36 i cap. ಓಕೆ, ನೆಕ್ಸ್ಟ್ ಒನ್ vy ಏನಾಗುತ್ತೆ ಇದು, ಸೊ dy ಡಿವೈಡೆಡ್ ಬೈ dt. ಸೊ ಅಲ್ಲಿ ನೀವು ನೋಡ್ಬೋದು 2 ಡಿವೈಡ್ ಮಾಡಿದ್ವಿ, ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ, 2 ಗೆಟ್ ಕ್ಯಾನ್ಸಲ್ ಆಗುತ್ತೆ, y ಮಾತ್ರ ಉಳಿಯುತ್ತೆ. ಇಲ್ಲಿ 2 4 8 2 8 16 t ಮೈನಸ್ 2 4 8 2 9 18. ಎಸ್, ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮಗೆ ಸಿಗೋದೆಷ್ಟು, 40t 48t ಮೈನಸ್ 49t. ಓಕೆ, ನಾವು ಇಲ್ಲಿ ನೀವು ನೋಡ್ಬೋದು, projectile, equation of a motion at a projectile is given by the angle, projection angle ಅಲ್ಲಿ at a t is equal to 0 second. So therefore vy is equal to 48 j cap. Okay, 48 j cap, 48 j cap. Is that clear? ಎರಡು ಕ್ಲಿಯರಾ? Now ಇವಾಗ ಎಸ್, ಇವಾಗ ನಮಗೆ ಗ್ರಾಫಿಕಲಿ ಪ್ರೆಸೆಂಟ್ ಮಾಡ್ತೀನಿ ಕೇಳಿ. So this is vy and this is vx. Okay, and here vx ಎಷ್ಟಿದೆ, 36 and vy 48. Okay, now projectile from here. Okay, projectile ಇವಾಗ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ. Okay, now this is u and they are asking about a theta. They are asking about theta. ಇದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೋಡಿ. ಓಕೆ, ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೋಡಿ. ಓಕೆ, ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೋಡಿ. ಸೊ ಈ ಲೈನ್ ಬೇಕು ನಮಗೆ, ಹೈಪೋಟೆನಸ್ ಬೇಕೇ ಬೇಕು, ಬಿಕಾಸ್ ಇಟ್ ಈಸ್ ಇಂಡಿಕೇಟಿಂಗ್ ವಿತ್ ಅ ಥೀಟಾ, ರೈಟ್? ಸೊ ಇವಾಗ ಏನ್ ಮಾಡಬೇಕು, ಟ್ಯಾನ್ ಥೀಟಾ ಸ್ಲೋಪ್ ಫೈಂಡ್ ಮಾಡಬೇಕಲ್ಲ, ಸ್ಲೋಪ್. ಸೊ ಟ್ಯಾನ್ ಥೀಟಾ ದಟ್ ಈಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್, ಸಾರಿ ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಎಷ್ಟಾಗುತ್ತೆ ಇಲ್ಲಿ, ಇದನ್ನ ಟ್ರಯಾಂಗಲ್ ತರ ಮಾಡ್ಕೊಂಡ್ರೆ, try to understand this one. ಇದನ್ನ ಟ್ರಯಾಂಗಲ್ ತರ ಅನ್ಕೊಳ್ಳಿ. ಎಸ್, ಈ ತರ ಅನ್ಕೊಂಡ್ರೆ, ಸೊ ದಿಸ್ ಇಸ್ ಅ ಪರ್ಪೆಂಡಿಕ್ಯುಲರ್ ಅಂಡ್ ದಿಸ್ ಇಸ್ ಅ ಬೇಸ್ ಅಂಡ್ ದಿಸ್ ಇಸ್ ಅ ಹೈಪೋಟೆನಸ್. ನಮಗೆ ಪರ್ಪೆಂಡಿಕ್ಯುಲರ್ ಎಷ್ಟಾಗಿದೆ, ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 48 ಆಗುತ್ತೆ. 48 ಡಿವೈಡೆಡ್ ಬೈ 36 ಎಷ್ಟಾಗುತ್ತೆ, ಇದು 12 3 36, 12 4 48. ಸೊ tan theta that is equal to 4/3. Okay, 4/3. ಸೊ ಇದನ್ನ ಇಲ್ಲಿ ಬರೀತೀನಿ ನೋಡಿ, ಮತ್ತೊಂದ್ಸತಿ ಬರೀತೀನಿ ನೋಡಿ. ಅಕಾರ್ಡಿಂಗ್ ಟು tan ಏನಾಯ್ತು ಇಲ್ಲಿ, ದಿಸ್ ಇಸ್ ಅ 4 and this is a 3, but you need this one. So using Pythagoras theorem, okay, using Pythagoras theorem, what is the value of this? 5. Okay, now sin theta ಎಷ್ಟಾಗುತ್ತೆ, 4 by perpendicular by hypotenuse ಅಲ್ಲ, 4/5. But you need theta, therefore sin inverse of 4/5. This is your required solution. This is your required solution, that is 4/5. That is option C. That is option C. Clear? Yes, that is option C. 43%. Good. Next, a ball is projected with a velocity 10 meter per second at an angle 60 with a vertical direction. The speed at a highest point of its trajectory. Highest point ಅಲ್ಲಿ ನೀವು ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ಈಸಿಯೆಸ್ಟ್ ಒನ್.
So you can consider homework. Okay. Now, next one. Yes. Two particles are projected with the same initial velocity at an angle 30 and 60. ನಿಮಗೆ ಟ್ರಿಕ್ ಹೇಳ್ತೀನಿ ನೋಡಿ. ಸ್ಟಾರ್ಟ್ ಆಗಿದೆನಾ? ಓಕೆ, ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಪೋಲ್ 30 and 60. Sum of those two angles ಏನಂತ ಕರಿತೀವಿ? That is a 90. 90 sum of two angles 90 ಇದ್ರೆ ಏನಂತ ಕರಿತೀವಿ? ಕಾಂಪ್ಲಿಮೆಂಟರಿ ಆರ್ ಸಪ್ಲಿಮೆಂಟರಿ ಆಂಗಲ್ಸ್. ಯಾವುದು? ಕಾಂಪ್ಲಿಮೆಂಟರಿ ಆರ್ ಸಪ್ಲಿಮೆಂಟರಿ ಆಂಗಲ್ಸ್ ಯಾವ್ದಾಗಿರುತ್ತೆ? ಕಾಂಪ್ಲಿಮೆಂಟರಿ ಆರ್ ಸಪ್ಲಿಮೆಂಟರಿ ಆಂಗಲ್ಸ್ ಏನಾಗುತ್ತೆ? ಎಸ್, ಆನ್ಸರ್ ಮಾಡಿ. ಸಮ್ ಆಫ್ ಟೂ ಆಂಗಲ್ಸ್ 90 ಆದ್ರೆ ಏನಂತ ಕರೀತಾರೆ? ಸಮ್ ಆಫ್ ಟೂ ಆಂಗಲ್ಸ್ 180 ಆದ್ರೆ ಅಂತ ಏನಂತ ಕರೀತಾರೆ? ಕಾಂಪ್ಲಿಮೆಂಟರಿ. ವೆರಿ ಗುಡ್. ಸಮ್ ಆಫ್ ಟೂ ಆಂಗಲ್ಸ್ 90 ಡಿಗ್ರಿ ಆದ್ರೆ ದಟ್ ಈಸ್ ಅ ಕಾಂಪ್ಲಿಮೆಂಟರಿ. ಅದೇ 180 ಡಿಗ್ರಿ ಆದ್ರೆ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ನಾವು ಸೊ ಬೈ ದ ಕಾನ್ಸೆಪ್ಟ್ ನಮ್ಗೆ ಗೊತ್ತಿದೆ. ಓಕೆ, ಇಲ್ಲಿ ಕೇಳ್ತಿರೋದು ಹಾರಿಜೆಂಟಲ್. ಓಕೆ, ವಿತ್ ಅ ಹಾರಿಜೆಂಟಲ್. ಸೊ ಇಲ್ಲಿ ನಮಗೆ ಕೇಳ್ತಿರೋದು ದೇರ್ ಹೈಟ್ ವಿಲ್ ಬಿ ಈಕ್ವಲ್, ದೇರ್ ರೇಂಜಸ್ ವಿಲ್ ಬಿ ಈಕ್ವಲ್, ದೇರ್ ಟೈಮ್ ಆಫ್ ಫ್ಲೈಟ್ ವಿಲ್ ಬಿ ಈಕ್ವಲ್, ದೇರ್ ರೇಂಜಸ್ ವಿಲ್ ಬಿ ಡಿಫರೆಂಟ್. ಇಲ್ಲಿ ನಮಗೆ ಬರೋದು ರೇಂಜಸ್ ವಿಲ್ ಬಿ ಈಕ್ವಲ್ ಅಂತ. ಯಾಕೆ? ಎಸ್, ನೋಡಿ, ಫಸ್ಟ್ ಆಫ್ ಆಲ್ ಹೈಟ್ ಇಟ್ ಇಸ್ ಗಿವೆನ್ ಬೈ u ಸ್ಕ್ವೇರ್ ಡಿವೈಡೆಡ್ ಬೈ 2g ಜನರಲಿ. ಓಕೆ, ಸೊ ಇಲ್ಲಿ ಹೈಟ್ ಅನ್ನೋದು y ಬರುತ್ತೆ, ರೈಟ್? y ದಟ್ ಈಸ್ u ಸ್ಕ್ವೇರ್ ಸೈನ್ ಸ್ಕ್ವೇರ್ ಡಿವೈಡೆಡ್ ಬೈ 2g. ಓಕೆ, ನಾವ್ ನೆಕ್ಸ್ಟ್ ಒನ್, ಇಲ್ಲಿ ಆಂಗಲ್ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ಫಾರ್ 30 ಡಿಗ್ರಿ ಅಂಡ್ 60 ಡಿಗ್ರಿ. ನಿಮ್ಗೆ ನೆನಪಿದೆನಾ? This is, if I consider, this is a theta and this will be 90 minus theta. So ಈ ತರ ಕಂಡೀಷನ್ ಬಂದಾಗ ನಮಗೆ ರೇಂಜ್ ಮಾತ್ರ ಸೇಮ್ ಆಗಿರುತ್ತೆ. ಈ ರೇಂಜ್ ಏನ್ ಕೊಡುತ್ತೆ? ರೇಂಜ್ ದಟ್ ಈಸ್ ಈಕ್ವಲ್ ಟು, ಓಕೆ, 2u cos theta u sin theta divided by g, or else ಇನ್ನೊಂದಿದೆ, ಏನು? u ಸ್ಕ್ವೇರ್ sin 2 theta divided by g. Okay, so for a theta ಇಷ್ಟ ಆದ್ರೆ, for theta ಅದೇ for 90 minus theta ಆದ್ರೆ, 90 minus theta ಆದ್ರೆ ಏನಾಗುತ್ತೆ? 90 minus theta ಆದ್ರೆ r is equal to 2u, ಇದನ್ನ ಯೂಸ್ ಮಾಡ್ತೇನೆ, u ಸ್ಕ್ವೇರ್ sin 2 90 minus theta divided by g. ಏನೋ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ u ಸ್ಕ್ವೇರ್ sin 180 ಡಿಗ್ರಿ ಮೈನಸ್ theta 2 theta, ಓಕೆ, ಡಿವೈಡೆಡ್ ಬೈ g. ಸೊ ನಮ್ಗೆ ಗೊತ್ತಿದೆ r is equal to, ಇದನ್ನ ಓಪನ್ ದ ಬ್ರಾಕೆಟ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? sin ಆಫ್ 180 ಸೈನೇ ಆಗುತ್ತೆ, sin 2 theta divided by g. ನೋಡಿ, ಫಾರ್ 90 ಡಿಗ್ರಿ ಮೈನಸ್ ಥೀಟಾಗೂ ಫಾರ್ ಥೀಟಾ ಡಿಗ್ರಿಗೂ ಸೇಮ್ ಇದೆ. u ಸ್ಕ್ವೇರ್ sin 2 theta divided by g, u ಸ್ಕ್ವೇರ್ sin 2 theta divided by g, both are same, right? So ಇದೇ ರೀಸನ್ ಇಂದ, ಓಕೆ, ಇದೇ ರೀಸನ್ ಇಂದ ರೇಂಜ್ ವಿಲ್ ಬಿ ಈಕ್ವಲ್. ರೇಂಜ್ ವಿಲ್ ಬಿ ಈಕ್ವಲ್. ದಟ್ ಈಸ್ ಆಪ್ಷನ್ ಬಿ. ಎಸ್, 24%. ಓಕೆ, ಕ್ಲಿಯರಾ? AKBGM ಕಾನ್ಸಂಟ್ರೇಟ್ ಇಯರ್. ಓಕೆ, ಡೈವರ್ಟ್ ಆಗಬೇಡಿ, ಕಾನ್ಸಂಟ್ರೇಟ್ ಮಾಡಿಲಿ. Now, next one. Two bodies of the same mass are projected with the same velocity at an angle 30 degree and 60 degree respectively. ಇವಾಗಲೂ ಸಹಿತ ಸೇಮ್ 30 and 60. ಇದನ್ನ ನೋಡಿದ್ರೆ ನೀವು 5 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬೇಕು. ಪ್ರೀವಿಯಸ್ಲಿ ನಾವು ಆನ್ಸರ್ ಮಾಡಿದೀವಿ, ರೈಟ್? ದ ರೇಷಿಯೋ ಆಫ್ ದೇರ್ ಹಾರಿಜೆಂಟಲ್ ರೇಂಜ್, ಟೈಮ್ ಆಫ್ ಫ್ಲೈಟ್ ಚೇಂಜ್ ಆಗುತ್ತೆ, ಮ್ಯಾಕ್ಸಿಮಮ್ ಹೈಟ್ ಚೇಂಜ್ ಆಗುತ್ತೆ. ವಿಚ್ ಒನ್ ವಿಲ್ ರಿಮೈನ್ ಸೇಮ್? ರೇಂಜ್. ರೇಂಜ್ ರಿಮೈನ್ ಸೇಮ್ ಆದಾಗ which one is our answer? That is option 1. Option 1 is the right answer. 1:1. 1:1 is the right answer. 1:1. Right? 1:1. 1:1 ಆಗುತ್ತೆ. Clear? Option A. Very good, very good. Now next one. Homework consider ಮಾಡ್ಕೊಳ್ಳಿ ಇದನ್ನ. Next. The horizontal range is 4 times the maximum height reached by a projectile. The angle of a projectile is, ನಿಮಗೆ ಹೇಳಿದ್ದೆ, the relation between horizontal range and maximum height relation ಹೇಳಿದೆ. ಏನದು?
The relation is r tan theta 4 times of maximum height. This is a maximum height, okay? Maximum height. ಇಲ್ಲಿ ಕೊಟ್ಟಿರೋದೇನು? The horizontal range is 4 times the maximum height. Horizontal range is 4 times of a maximum height according to the condition. Okay? According to the condition. ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ? 4, okay, maximum height that is equal to, okay, tan theta alwa, multiplication, tan theta that is equal to 4 h maximum. Okay, now even you ನೋಡಬಹುದು 4 h maximum tan theta is equal to 1. ಯಾವಾಗ tan theta is equal to 1 ಆಗುತ್ತೆ? For 45 degree. Okay, theta is a 45 degree. Clear? That is option 4. That is option 4. That is option 4. That is option 4. Option 4. Yes. So option 4. Good. Next one. So ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಬೇಗ ಇದನ್ನು ಸಹಿತ 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬಹುದು. ಏನು? If r is the maximum horizontal range of a particle, then greatest height attained by r is, okay? Greatest height. ಇಲ್ಲಿ ಕೇಳ್ತಿರೋದು r is the maximum horizontal range of a particle, then greatest height attained by it. ಯಾವ ಆಂಗಲ್ ಗೆ ಬರುತ್ತೆ? ಓಕೆ, ಇಲ್ಲಿ ನಮಗೆ ಗೊತ್ತಿದೆ r that is equal to, sorry, r tan theta that is equal to 4 times of maximum height. ಅವ್ರು ಕೇಳ್ತಿರೋದು ಅಷ್ಟೇ, the greatest height attained by it ಅಥವಾ maximum height ಎಷ್ಟಾಗುತ್ತೆ? ನಮಗೆ ಗೊತ್ತಿದೆ when theta is equal to 45 degree that will be the maximum height. Therefore r is equal to tan 45 ಎಷ್ಟಾಗುತ್ತೆ? 1. That is equal to 4 times of maximum height. Therefore h maximum that is equal to r divided by 4. r divided by 4. So that is option 4. Option 4. Yes, 51% ಆನ್ಸರ್ ಮಾಡಿದ್ರ. ಗುಡ್. ನೆಕ್ಸ್ಟ್ ಒನ್. ಇದಕ್ಕೆ ಟ್ರೈ ಮಾಡಿ. ಇದು ಸಹಿತ 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬಹುದು. 10 ಸೆಕೆಂಡ್, ಓನ್ಲಿ 10 ಸೆಕೆಂಡ್. ಓಕೆ. A horizontal range and maximum height of the projectile are equal. That means r and maximum height are equal. Fine. The angle of a projection, that is r, general formula, that is the theta 4 times of, okay, 4 times of maximum height. Okay, maximum height. According to the condition, that is r is equal to h. r get cancelled. Okay, therefore tan is equal to 4. Tan theta is equal to 4. ನಮಗೆ ಬೇಕಾಗಿರೋದು theta. Therefore tan inverse of 4. Tan inverse of 4. Tan inverse of 4. Okay, ಯಾವುದು right answer? Tan inverse of 4, that is option 2. That is 22% ಆನ್ಸರ್ ಮಾಡಿದ್ರಾ? That is tan inverse of a 4. ಪೃಥ್ವಿರಾಜ್ ಏನಾಗಿದೆ? ಓಕೆ, ನಾ ನೆಕ್ಸ್ಟ್ ಒನ್. ಏನು ಚೆಕ್ ಮಾಡಿ. If a particle is in a uniform circular motion related to one complete revolution, ಒಂದು ಸರ್ಕಲ್ ಹಾಕಿದ ಮೇಲೆ which among the statement is incorrect? ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ರೆಡ್ ಕಲರ್ ಅಲ್ಲಿ ಹೈಲೈಟ್ ಮಾಡ್ತೇನೆ. ಓಕೆ, now first one, average acceleration of the particle is 0. Average acceleration is 0. Yes, because velocity ಏನಾಗುತ್ತೆ after completing one circle? Displacement is 0. Displacement is 0 ಅಂತಂದ್ರೆ velocity is 0. Velocity is 0 ಅಂದ್ರೆ acceleration is 0, because acceleration is rate of change of velocity. Next one, displacement of the particle is 0. Already explained ಮಾಡಿದೀನಿ. Average speed of the particle, no, that is becomes 2 pi r by time t. Okay, average velocity of the particle is 0. So this one is wrong.
Average velocity of the particle is 0. So speed cannot be 0, right? Speed cannot be 0. Speed cannot be 0. Simple logic, okay? Simple logic that speed cannot be 0. If it is at rest, adu bitre, okay? Adu bitre, yavudaku speed cannot be 0, okay? Now, next. Yes? ಇದಕ್ಕೆ ಆನ್ಸರ್ ಮಾಡಿ. Two objects are projected at an angle theta and 90 minus theta to the horizontal with a speed ratio of their maximum vertical height. ರೇಂಜ್ ಕೇಳಿಲ್ಲ, ರೇಂಜ್ ಆದ್ರೆ ಈಕ್ವಲ್ 1:1 ಆಗ್ತದೆ, ಬಟ್ ಹೈಟ್ ಕೇಳಿದ್ದಾರೆ. ಸೊ ಹೈಟ್ ಬಗ್ಗೆ, ಹೈಟ್ ಇಟ್ ಇಸ್ ಗಿವೆನ್ ಬೈ u ಸ್ಕ್ವೇರ್ ಡಿವೈಡೆಡ್ ಬೈ 2g. ಓಕೆ, u ಸ್ಕ್ವೇರ್ ಡಿವೈಡೆಡ್ ಬೈ 2g. ಇದನ್ನ ಯಾವ ತರ ಬರೀತೀವಿ? u sin theta divided by 2g. Okay, so for theta, okay, for theta, ಅದೇ 90 minus theta ಗೆ, 90 minus theta ಗೆ, this is for theta, this is for 90 minus theta. So ಇಲ್ಲಿ u square sin square, u square sin square 90 minus theta divided by 2g. Okay, 180 ಇದ್ರೆ sin of sin ಆಗುತ್ತೆ, sin of 180 ಆದ್ರೆ sin ಆಗುತ್ತೆ, sin of 90 ಅಂದ್ರೆ cos ಆಗುತ್ತೆ. sin 90 minus theta ಏನಾಗುತ್ತೆ? u square cos square theta divided by 2g. ಫೈನ್. ಇವಾಗ ರೇಷಿಯೋ ತಗೋಣ. ರೇಷಿಯೋನ ಕೇಳಿದ್ರೆ ರೇಷಿಯೋ ತಗೋಣ. h theta divided by h theta minus 90 minus theta. 90 minus theta. Okay, now u square sin theta, sin square theta divided by 2g. 90 minus theta ಏನು ಕೊಟ್ಟಿದ್ದಾರೆ? ರೆಸಿಪ್ರೋಕಲ್ ತಗೊಳ್ಳಿ. 2g divided by u square cos square theta. ಕರೆಕ್ಟಾ? ಎಸ್. ಸೊ ನೀವು ನೋಡ್ಬೋದು 2g get cancel, u square get cancel. ಸೊ ಫೈನಲ್ ಎಷ್ಟು ಸಿಕ್ತು? sin square divided by sin square theta divided by cos square theta. ಎಷ್ಟಾಯ್ತು ಇದು? tan square theta. ಓಕೆ, tan square theta divided by 1. ಇದನ್ನ ನಾವು ಯಾವ ತರ ಬರೀಬಹುದು? tan square theta is to 1. Fine. Okay. So right answer for this one, option 3. ಇಲ್ಲಿ ನೋಡಿದ್ರೆ ಆಪ್ಷನ್ ಸಿ ಅಂತ ಹೇಳ್ಬೋದು. 31% again. C. Yes. Okay. Now let's move on to the next question. So maximum. Yes. The maximum range of a gun on a horizontal plane 16 kilometer. If G is 10 Newton per kg, then muzzle velocity of a shell. Okay, muzzle velocity of a shell. So ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಮ್ಯಾಕ್ಸಿಮಮ್ ರೇಂಜ್. ಓಕೆ, ಮ್ಯಾಕ್ಸಿಮಮ್ ರೇಂಜ್. ಸೊ ಮ್ಯಾಕ್ಸಿಮಮ್ ರೇಂಜ್ ಯಾವಾಗ ಆಗುತ್ತೆ? ಮ್ಯಾಕ್ಸಿಮಮ್ ರೇಂಜ್ when 45 degree. Okay, range that is equal to, okay, u square sin 2 theta divided by g. So when theta is equal to 45 degree, okay, 45 degree, ಏನಾಗುತ್ತೆ? r is equal to u ಎಷ್ಟು ಕೊಟ್ಟಿದ್ದಾರೆ? u ಇಲ್ಲ, ವೆಲಾಸಿಟಿನ ಫೈಂಡ್ ಮಾಡಬೇಕಾಗಿರೋದು. u ಸ್ಕ್ವೇರ್ sin 2 into 45 degree, 2 into 45 degree divided by g, that is a 10 ಅಂತ ಅನ್ಕೋತೀನಿ. ರೇಂಜ್ ಎಷ್ಟು ಕೊಟ್ಟಿರೋದು? 16 ಕಿಲೋಮೀಟರ್. 16 ಕಿಲೋಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡ್ತಾ ಇದೀನಿ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ u ಸ್ಕ್ವೇರ್ and sin 2 into 45, that is a 90, sin 90 it is a 1. Okay, so ಎಷ್ಟಾಗುತ್ತೆ ಇದು? 16 followed by 4 zeros, that is equal to u square. So u is equal to under square root 16 followed by 4 zeros. Okay, so 400 meter per second. So that is initial velocity, that is a 400 meter per second. This is the final expression. So that is option C is the right answer. Option C is the right answer. That is a 400 meter per second. Clear? Got it? Okay. Now, next one. The trajectory of a projectile. 5 second answer ಮಾಡೋದು. 5 second. Trajectory of a projectile.
ಟ್ರಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್. ಟ್ರಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್. ಎಸ್ ಸಿ ಅಂತ ಹೇಳ್ತಿದ್ರಾ? ಸ್ವಲ್ಪ ಯೋಚನೆ ಮಾಡಿ. ಇನ್ಸ್ಪೈರಿಂಗ್ ಮೈಂಡ್ಸ್, ಥ್ಯಾಂಕ್ ಯು. ಯೋಚನೆ ಮಾಡಿ, ಆನ್ಸರ್ ಮಾಡಿ. ಏರ್ ರೆಸಿಸ್ಟೆನ್ಸ್. ನೋಡಿ, ಓಕೆ, ಆಬ್ಸೆನ್ಸ್ ಆಫ್ ಏರ್ ರೆಸಿಸ್ಟೆನ್ಸ್. ಇವಾಗ ಇದನ್ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಅರ್ಥ ಆಗ್ತಿದೆನಾ? ಥ್ಯಾಂಕ್ ಯು ಇನ್ಸ್ಪೈರಿಂಗ್ ಮೈಂಡ್ಸ್. ನಿಮ್ಗೆ ಯೂಸ್ಫುಲ್ ಆದ್ರೆ ಸಾಕಷ್ಟು. ಓಕೆ, now right answer for this one, a parabola in the absence of air resistance. Okay, that is the right answer. So option D, 6.4 parabola always alla. Okay, ಇಲ್ಲಿ ನಾವು ಕನ್ಸಿಡರ್ ಮಾಡಲ್ಲ. ಕ್ಲಿಯರಾ? Yes. Now let's move on to the next question. For a projectile motion, the angle between velocity and acceleration is minimum and acute at only 1 point, 2 points, 3 points, 4 points. Minimum irbeku. Minimum. Yes, downward in direction, that is at just before hitting the ground. Okay, just before hitting the ground, that is only 1 point. Okay, that is only 1 point. That is option 1. 50% ಆನ್ಸರ್ ಮಾಡಿದ್ರ. ರಿಪೀಟೆಡ್ ಕ್ವಶನ್, KCET ಕ್ವಶನ್ ಇದು, ರಿಪೀಟೆಡ್ ಕ್ವಶನ್. ಓಕೆ, ನೌ ನೆಕ್ಸ್ಟ್ ಒನ್, ನ್ಯೂಟನ್ಸ್ ಲಾ ಆಫ್ ಮೋಷನ್. ಸೊ ಈ ಟಾಪಿಕ್ ಇಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 ಕ್ವಶನ್ಸ್. ಓಕೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ 2 ಕ್ವಶನ್ಸ್. ಓಕೆ, ರೆಡಿ? ಸೊ ಬಿಫೋರ್ ದ್ಯಾಟ್ ಲೀಡ್ ಬೋರ್ಡ್ ನೋಡೋಣ. ಗೇಮರ್ ಲಾರ್ಡ್, ಸಮರ್ಥ್ ಕುಲಕರ್ಣಿ, ಲಕ್ಷ್ಮಿ, AK BGM, ಮ್ಯಾಟ್ ಕಿಕ್, ಅಭಿಜಿತ್, ಇಟ್ಸ್ ಮೀ ತನು, Yohan Jaya, Aditya SK, and Durjaya D, Sunil Kumar 10, CD, Sushil Kumar 5E. Okay, top 10. Now, are you ready for Newton's law of motion? Okay, ready na? Newton's law of motion. So ಇದು within ಒಂದು 45 minutes ಅಲ್ಲಿ ಮುಗ್ದೋಗುತ್ತೆ. ಓಕೆ, ನೋ ಪೃಥ್ವಿ, ನೋ ಬ್ರೇಕ್, ಇದು ಕಂಪ್ಲೀಟ್ ಮಾಡಲೇಬೇಕು. ಓಕೆ, ಎಸ್, 45 minutes ಅಲ್ಲಿ ಮುಗಿಸೋಣ. ಓಕೆ, ಎಸ್. ಓಕೆ, ಓ ಮಾರುತಿ, ಗುಡ್, ನೈಸ್. ಕೇವಲ 10 ರಾಂಗ್ ಅಂತ ಹೇಳ್ತಿದ್ದಾರೆ. ಓಕೆ, ತಾರಾ, ಐ ಆಮ್ ಸರ್, ನಾಟ್ ಮ್ಯಾಮ್. ಓಕೆ, ಫೈನ್. ರೆಡಿ. ಅರೆ, ಇದು ಬೇರೆದಾಗ್ಬಿಟ್ಟಿದೆ. 1 ಸೆಕೆಂಡ್, ಏನಾಗ್ಬಿಟ್ಟಿದ್ರಾ? ಫೈನ್. ಸೊ fourth one, that is the Newton's law of motion. Okay, Newton's law of motion. Thank you Tanu, thank you so much. Vinay ಯಾಕೆ ನಗ್ತಿದ್ಯಾ Vinay? Okay, now let's move on to the questioning part. So NLM ಅಂತಂದ್ರೆ Newton's law of motion. Okay, Newton's law of motion. ನಮಗೆ ಟೋಟಲ್ 3 laws ಇದೆ ಬೇಸಿಕಲಿ. ಓಕೆ, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಇದೇ ತರ ಹೇಳ್ತಿದ್ವಿ ನಾವು ಟೀಚರ್ ಕೇಳಿದಾಗ. ಎಷ್ಟಿದೆಯಪ್ಪ ನ್ಯೂಟನ್ಸ್ ಲಾ ಆಫ್ ಮೋಷನ್? 3. ಯಾವ್ದು ಸ್ಟೇಟ್ಮೆಂಟ್ ಕೊಡಿ ಅಂತ ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಈ ತರ ಕೊಡ್ತಾ ಇದೀವಿ. ಇವಾಗ ರಿಯಲೈಸ್ ಆಗ್ತಿದೆ ಎಷ್ಟು ಸ್ಟುಪಿಡ್ ಆಗಿದೀವಿ ಅಂತ. when I was in 9th grade. Okay, yes. ಮೋನಿತ್, PYQ ಸಹಿತ ಇದೆ. ಓಕೆ, PYQ ಸಹಿತ ಇದೆ. ಫೈನ್. 1 2 3. ಸೊ ಫಸ್ಟ್ ಲಾ ನಮಗೆ ಏನ್ ಹೇಳುತ್ತೆ? ಫಸ್ಟ್ ಲಾ ಹೇಳುತ್ತೆ
ಇಟ್ ಈಸ್ ಅ ಫಸ್ಟ್ ಒನ್ ಫೋರ್ಸ್ ಬಗ್ಗೆ ಹೇಳುತ್ತೆ. ಓಕೆ, ಡೆಫಿನೇಷನ್ ಆಫ್ ಫೋರ್ಸ್ ಬಗ್ಗೆ ಹೇಳುತ್ತೆ. ಸೆಕೆಂಡ್ ಒನ್ ಏನ್ ಹೇಳುತ್ತೆ? ಸೆಕೆಂಡ್ ಲಾ ಆಫ್ ಮೋಷನ್. ಫಸ್ಟ್ ಒನ್ ಏನ್ ಹೇಳುತ್ತೆ? ಕ್ವಾಲಿಟೇಟಿವ್ ಡಿಸ್ಕಷನ್ ಆಫ್ ಅ ಫೋರ್ಸ್. ಸೆಕೆಂಡ್ ಒನ್ ಕ್ವಾಂಟಿಟೇಟಿವ್ ಡಿಸ್ಕಷನ್ ಆಫ್ ಅ ಫೋರ್ಸ್. ಥರ್ಡ್ ಲಾ ಏನ್ ಹೇಳುತ್ತೆ? ನೇಚರ್ ಆಫ್ ದ ಫೋರ್ಸ್. ಓಕೆ, ಯಾವ ಡೈರೆಕ್ಷನ್ ಅಲ್ಲಿ ಅಪ್ಲೈ ಆಗಿದೆ. ಓಕೆ, ಆಲ್ಸೋ ಫೋರ್ಸ್ ಲಾ ನಾವು ಏನಂತ ಕರಿತೀವಿ? ಲಾ ಆಫ್ ಇನರ್ಷಿಯಾ ಅಂತಾನೆ ಕರಿತೀವಿ. ಲಾ ಆಫ್ ಇನರ್ಷಿಯಾ, ಇಲ್ಲಿ ಲಾ ಆಫ್ ಡಿಸ್ಟ್ರಾಕ್ಷನ್ ಅಂತ ಹೇಳಕ್ ಹೋಗಿದೆ. ನಿಮ್ಗೆ ಕಮೆಂಟ್ಗಳನ್ನ ನೋಡ್ತಾ ಸರ್ ಸಮಟೈಮ್ಸ್ ಯು ಕವರ್ ದ ಆಪ್ಷನ್ಸ್. ಓಕೆ, ನನ್ನ ಸೈಡಿಗೆ ಬರ್ತೀನಿ. ಓಕೆ, ರೈಟ್, ಝಾರಾ ನೋಟೆಡ್. ಸೊ ಕ್ವಶನ್ಸ್ ತೋರಿಸ್ಬಿಟ್ಟು ನನ್ನ ಸೈಡಿಗೆ ಹೋಗ್ತೀನಿ. ಓಕೆ, ನೀವು ಸಾಲ್ವ್ ಮಾಡಿ ಆರಾಮಾಗಿ. ಓಕೆ, ನಾನು ಅದಾದ್ಮೇಲೆ ನಾನು ಸಾಲ್ವ್ ಮಾಡ್ತೀನಿ. ಫೈನ್, ನೀವು ಟ್ರೈ ಮಾಡಿ ಕ್ವಶನ್ ನೋಡ್ಕೊಂಡು. ಗಾಟ್ ಇಟ್? ಸೊ ಫಸ್ಟ್ ಲಾ ಡನ್. ಫಸ್ಟ್ ಲಾ ಏನ್ ಹೇಳುತ್ತೆ? ವೆನ್ ಎ ಬಾಡಿ ಇಸ್ ಅಟ್ ರೆಸ್ಟ್ it keep on ಅಥವಾ it remains in the state of rest. If the body is in motion, the body will move in a straight path, okay, without changing its direction with the same speed until an external force act on it. First law. Second law ಏನು ಹೇಳುತ್ತೆ? ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಅಂದ್ರೆ ಫೋರ್ಸ್ ಆಕ್ಟ್ ಆಗ್ತಿದೆ, ಬಟ್ ಎಷ್ಟು ಆಕ್ಟ್ ಆಗ್ತಿದೆ ಅನ್ನೋದು ಹೇಳೋದು ನ್ಯೂಟನ್ಸ್ ಸೆಕೆಂಡ್ ಲಾ. ಸೊ ನ್ಯೂಟನ್ಸ್ ಸೆಕೆಂಡ್ ಲಾ ಇಂದ, ಸೊ ಫಸ್ಟ್ ಒನ್ ಇದೇನಂತ ಹೇಳ್ತೀವಿ? ಲಾ ಆಫ್ ಇನರ್ಷಿಯಾ. ಲಾ ಆಫ್ ಇನರ್ಷಿಯಾ, ಲಾ ಆಫ್ ಇನರ್ಷಿಯಾ. ಅಂಡ್ ಸೆಕೆಂಡ್ ಒನ್ ಏನಂತ ಕರಿತೀವಿ ಇದಕ್ಕೆ? ಇಟ್ ಗಿವ್ಸ್ ಕ್ವಾಲಿಟೇಟಿವ್ ಡಿಸ್ಕಷನ್. ಕ್ವಾಲಿಟೇಟಿವ್ ಡಿಸ್ಕಷನ್, ಕ್ವಾಲಿಟೇಟಿವ್ ಡಿಸ್ಕಷನ್, ಕ್ವಾಲಿಟೇಟಿವ್ ಡಿಸ್ಕಷನ್. ಅಂಡ್ ಸೆಕೆಂಡ್ ಲಾ ಏನ್ ಹೇಳುತ್ತೆ? ಫೋರ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಪಿ ಡಿವೈಡೆಡ್ ಬೈ ಡಿ ಟಿ, ಅಥವಾ ಫೋರ್ಸ್ ಇಸ್ ಈಕ್ವಲ್ ಟು ಎಮ್ ಎ ಅಂತ ಕರಿತಾ ಇದ್ವಿ. ರೈಟ್, ಫೋರ್ಸ್ ಇಸ್ ಈಕ್ವಲ್ ಟು ಎಮ್ ಎ. ನಾ ನೆಕ್ಸ್ಟ್ ಒನ್, ಇದರಿಂದ ಏನ್ ಗೊತ್ತಾಗುತ್ತೆ? ಕ್ವಾಂಟಿಟೇಟಿವ್. ಕ್ವಾಲಿಟೇಟಿವ್ ಬೇರೆ, ಕ್ವಾಂಟಿಟೇಟಿವ್ ಬೇರೆ. ಕ್ವಾಂಟಿಟಿ, ಎಷ್ಟು ಫೋರ್ಸ್ ಆಕ್ಟ್ ಆಗ್ತದೆ. ಕ್ವಾಂಟಿಟೇಟಿವ್, ಕ್ವಾಂಟಿಟೇಟಿವ್, ಕ್ವಾಂಟಿಟೇಟಿವ್ ಡಿಸ್ಕಷನ್ ಆಫ್ ಅ ಫೋರ್ಸ್. ಕ್ವಾಂಟಿಟೇಟಿವ್ ಡಿಸ್ಕಷನ್ ಆಫ್ ಅ ಫೋರ್ಸ್, ಆಫ್ ಅ ಫೋರ್ಸ್. ಓಕೆ, ಎಫ್ ಅಂದ್ರೆ ಫೋರ್ಸ್. ಅಂಡ್ ಥರ್ಡ್ ಲಾ ಏನ್ ಹೇಳುತ್ತೆ? ನೇಚರ್, ನೇಚರ್ ಆಫ್ ಅ ಫೋರ್ಸ್. ಎವ್ರಿ ಆಕ್ಷನ್, ಓಕೆ, ಎವ್ರಿ ಆಕ್ಷನ್ ಆಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ರೈಟ್, ಎಸ್, ಎವ್ರಿ ಆಕ್ಷನ್ ದೇರ್ ವಿಲ್ ಬಿ ಎ ರಿಯಾಕ್ಷನ್. ಆಕ್ಷನ್ ರಿಯಾಕ್ಷನ್ ಅಂತಾನು ಕರೀತಾರೆ. ಓಕೆ, ಆಕ್ಷನ್ ರಿಯಾಕ್ಷನ್ ಅಥವಾ ಆಕ್ಷನ್ ರಿಯಾಕ್ಷನ್ ಪೇರ್ ಅಂತಾನು ಕರೀತಾರೆ. ರೈಟ್, ರೇಟ್ ಆಫ್ ಚೇಂಜ್ ಆಫ್ ಮೂಮೆಂಟ್ ಡಿ ಪಿ ಡಿವೈಡೆಡ್ ಬೈ ಡಿ ಟಿ ಅಂತ ಕರೀತಾರೆ. ಗಾಟ್ ಇಟ್? ಓಕೆ, ಸೊ ದಿಸ್ ಲಾ, ಐ ಮೀನ್ ಎಫ್ ಇಸ್ ಈಕ್ವಲ್ ಟು ಡಿ ಪಿ ಡಿವೈಡೆಡ್ ಬೈ ಡಿ ಟಿ ಯಾವಾಗ ವ್ಯಾಲಿಡ್ ಆಗುತ್ತೆ? ವೆನ್ ಮಾಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಇಫ್ ದ ಬಾಡಿ ಟ್ರಾವೆಲಿಂಗ್ ವಿತ್ ದ ಸ್ಪೀಡ್ ಆಫ್ ಲೈಟ್, ಓಕೆ, ಇಫ್ ದ ಬಾಡಿ ಈಸ್ ಮೂವಿಂಗ್ ವಿತ್ ದ ಸ್ಪೀಡ್ ಆಫ್ ಲೈಟ್, ಅವಾಗ ಏನಾಗುತ್ತೆ? ಮಾಸ್ ಗೋಯಿಂಗ್ ಟು ಬಿ ಚೇಂಜ್. ಓಕೆ, ಥ್ಯಾಂಕ್ ಯು ಪ್ರಸಾದ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ಬುಲೆಟ್ ಪ್ರಾಬ್ಲಮ್ನ ನಾನು ಕನ್ಸರ್ವೇಷನ್ ಆಫ್ ಅ ಮೊಮೆಂಟಮ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಫ್ಲೈಯಿಂಗ್ ಚಪ್ಪಲ್, ಏಕೆ ಬಿಜಿಎಂ ಫ್ಲೈಯಿಂಗ್ ಚಪ್ಪಲ್. ಅಮ್ಮನ ಪೊರಕೆ, ಅಪ್ಪನ ಬೆಲ್ಟು, ಅವುಗಳಿಗೆ ಕೆಲಸ ಮಾಡ್ತೇವೆ. ಇಫ್ ಯು ಗೆಟ್ ಲೆಸ್ ಮಾರ್ಕ್ಸ್. ಓಕೆ, ಎಕ್ಸಾಂಪಲ್ ಲಾಂಚಿಂಗ್ ರಾಕೆಟ್. ಎಸ್, ಕರೆಕ್ಟ್. ಓಕೆ, ಫಸ್ಟ್ ಲಾ ಸೇಸ್ ಕ್ವಾಂಟಿಟೇಟಿವ್ ಅಲ್ಲ, ಕ್ವಾಲಿಟೇಟಿವ್. ಕ್ವಾಲಿಟೇಟಿವ್, ಕ್ವಾಲಿಟೇಟಿವ್. ಓಕೆ, ಕ್ವಾಲಿಟೇಟಿವ್ ಡಿಸ್ಕಷನ್. ಕ್ವಾಂಟಿಟೇಟಿವ್ ಅಂದ್ರೆ ಕ್ವಾಂಟಿಟಿ, ಅಮೌಂಟ್, ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ ಅನ್ನೋದು. ಓಕೆ, ರುದ್ರಗೌಡ ಒಂದ್ಸತಿ ನೋಡ್ಕೊಳ್ಳಿ. ಫೈನ್. ನಾವು ಅಂಡರ್ ದಿಸ್ ಫಸ್ಟ್ ಲಾ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಬರುತ್ತೆ. ಪ್ಯಾರಾಮೀಟರ್ಸ್ ದಟ್ ಈಸ್ ಇನರ್ಷಿಯಾ. ಇನರ್ಷಿಯಾ ಅಂದ್ರೆ ಅಪೋಸಿಟ್, ನೀನು ಏನ್ ಮಾಡಬೇಡ ಅಂದ್ರೆ ಅದೇ ಮಾಡುತ್ತೆ. ಓಕೆ, ಇನರ್ಷಿಯಾ. ಸೊ ಇನರ್ಷಿಯಾ ಜನರಲ್ ಏನ್ ಮಾಡುತ್ತೆ ಅಂತಂದ್ರೆ, ಇಟ್ ಈಸ್ ಇನಹರೆಂಟ್ ಪ್ರಾಪರ್ಟಿ ಆಫ್ ಎ ಬಾಡಿ ಅಥವಾ ಪಾರ್ಟಿಕಲ್ which opposes change in state of body. Change in state of body. Okay. ಏಕೆ ಬೀಜಂ ಆಯ್ತಾ ದರ್ಶನ? ಗುಡ್ ಗುಡ್. ಓಕೆ, ಸೊ ಸಪೋಸ್ ದ ಬಾಡಿ ಇಸ್ ಎಟ್ ರೆಸ್ಟ್ ಅನ್ಕೊಳ್ಳಿ. ನೀವೇನಾದ್ರ ಮೇಲೆ ಫೋರ್ಸ್ ಆಕ್ಟ್ ಮಾಡ್ತಾ ಇದ್ರೆ ಆ ಬಾಡಿ ಮೂವ್ ಆಗಕ್ಕೆ ಸಾಧ್ಯನೇ ಇಲ್ಲ. ಲಾರ್ಜ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಮಾತ್ರ ಆ ಬಾಡಿ ಮೂವ್ ಆಗುತ್ತೆ. ಸೊ ಅಂದ್ರೆ ಅದು ರೆಜಿಸ್ಟ್ ಮಾಡುತ್ತೆ. ನಾನು ಚೇಂಜ್ ಆಗಲ್ಲ, ನಾನು ಮೂವ್ ಆಗಲ್ಲ, ಅದು ರೆಜಿಸ್ಟ್ ಮಾಡುತ್ತೆ. ದಾಟ್ ಪ್ರಾಪರ್ಟಿ ಏನ್ ಕರಿತೀವಿ? ಇನರ್ಷಿಯಾ ಅಂತ ಕರಿತೀವಿ. ಓಕೆ, ಅದೇ ರೀತಿ ದ ಬಾಡಿ ಇಸ್ ಮೂವಿಂಗ್, ಆಲ್ರೆಡಿ ಇಟ್ ಈಸ್ ಇನ್ ಮೋಷನ್. ನೀವು ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಸ್ಟಾಪ್ ಆಗಲ್ಲ. ಫಾರ್ ಎಕ್ಸಾಂಪಲ್,
ಬೈಕ್ ಆಗಲಿ ಅಥವಾ ಕಾರ್ ಆಗಲಿ ಅಥವಾ ಸೈಕಲ್ ಆಗಲಿ ನೀವು ತುಳಿತಾ ಇರ್ತೀರಾ, ಸಡನ್ ಆಗಿ ಬ್ರೇಕ್ ಹಾಕಿ, ಇಮಿಡಿಯೇಟ್ ಆಗಿ ರೆಸ್ಟಿಗೆ ಬರಲ್ಲ, ಸ್ವಲ್ಪ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ. ಗೇಮಿಂಗ್ ರಾಕಿ ಎಲ್ರ ಮನೆಯಲ್ಲಿ ಅವರಿಗೆ ಇವತ್ತು ಸನ್ಮಾನ ಆಗಿದೆ. 2 ರೀತಿ ಸನ್ಮಾನ, ರೈಟ್? ಗುಡ್ ವೇ ಅಂಡ್ ಬ್ಯಾಡ್ ವೇ. ಓಕೆ, ಇರ್ಲಿ, ರೈಟ್? ನೆಕ್ಸ್ಟ್ ಒನ್. ಈ ಇನರ್ಷಿಯಲ್ಲಿ ನಮಗೆ 3 ರೀತಿ ಇರುತ್ತೆ. ಇನರ್ಷಿ ಆಫ್ ರೆಸ್ಟ್, ಇವಾಗ ಹೇಳಿದ್ನಲ್ಲ, ಒಂದು ಬಾಡಿ ರೆಸ್ಟ್ ಅಲ್ಲಿದ್ರೆ, ಓಕೆ, ಅದ್ರ ಮೇಲೆ ಫೋರ್ಸ್ ಆಕ್ಟ್ ಮಾಡ್ತಿದ್ರೆ ಚೇಂಜ್ ಆಗಲ್ಲ. ಇಟ್ ವಿಲ್ ರಿಮೈನ್ ಇನ್ ದ ಸೇಮ್ ಸ್ಟೇಟ್ ಆಫ್ ರೆಸ್ಟ್ ಓನ್ಲಿ. ಅಂಡ್ ಮೋಷನ್ ಸ್ಟೇಟ್ ಆಫ್ ಇನರ್ಷಿ ಆಫ್ ಮೋಷನ್ ಅಂದ್ರೆ, ಇಫ್ ಬಾಡಿ ಇಸ್ ಇನ್ ಮೋಷನ್, ಇಫ್ ಯು ಅಪ್ಲೈ ಅ ಫೋರ್ಸ್, ರಿಟಾರ್ಡಿಂಗ್ ಫೋರ್ಸ್, ಸ್ಟಾಪ್ ಆಗು ಅಂತಂದ್ರೆ ಸ್ಟಾಪ್ ಆಗಲ್ಲ, ಸ್ವಲ್ಪ ದೂರ ಹೋಗಿ ಸ್ಟಾಪ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಫ್ಯಾನ್ ಸ್ವಿಚ್ ಆಫ್ ಮಾಡಿದಾಗ ಫ್ಯಾನ್ ಸಡನ್ ಆಗಿ ರೆಸ್ಟಿಗೆ ಬರಲ್ಲ, ಸ್ವಲ್ಪ ಹೊತ್ತು ತಿರುಗಿದ ಮೇಲೆ ರೆಸ್ಟಿಗೆ ಬರೋದು. ಓಕೆ, ದಟ್ ಈಸ್ ಇನರ್ಷಿ ಆಫ್ ಅ ಮೋಷನ್. ಏನೇ ಪಾಯಿಂಟ್? ಫಾರ್ ಎಕ್ಸಾಂಪಲ್ ಬಸ್ಸಲ್ಲಿ ನಿಂತ್ಕೊಂಡಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಬಸ್ ಸ್ಟಾಪ್ ಅಲ್ಲಿ ಇದೆ, ಮೂವ್ ಆಗ್ತಿಲ್ಲ, ನೀವು ಅದ್ರ ಮೇಲೆ ನಿಂತ್ಕೊಂಡಿದ್ರ, ಸಡನ್ ಆಗಿ ಬಸ್ ಮೂವ್ ಆಗಿ ಟ್ರೈ ಮಾಡಿದ್ರೆ ನೀವು ಹಿಂದೆ ವಾಲ್ತೀರಾ. ಯಾಕೆ? ಬಿಕಾಸ್ ಲೋವರ್ ಪಾರ್ಟ್ ಆಫ್ ಯುವರ್ ಬಾಡಿ ಈಸ್ ಕಾಂಟ್ಯಾಕ್ಟ್ ವಿತ್ ದ ಬಸ್. ಆ ಬಸ್ ಮುಂದೆ ಹೋದ ತಕ್ಷಣ ನಿಮ್ಮ ಲೋವರ್ ಪಾರ್ಟ್ ಆಫ್ ದ ಬಾಡಿ ಮೂವಿಂಗ್ ಫಾರ್ವರ್ಡ್, ಬಟ್ ಅಪ್ಪರ್ ಪಾರ್ಟ್ ಏನಿದೆ, ರೆಸ್ಟ್ ಅಲ್ಲಿದೆ. ದಟ್ ಈಸ್ ಇನರ್ಷಿ ಆಫ್ ಅ ರೆಸ್ಟ್. ಅವಾಗ ನೀವು ಹಿಂದೆ ವಾಲ್ತೀರಾ. ಅದೇ ರೀತಿ ದಟ್ ಈಸ್ ಇನರ್ಷಿ ಆಫ್ ಅ ರೆಸ್ಟ್. ಓಕೆ, ಅದೇ ರೀತಿ ದ ಬಾಡಿ ಇಸ್ ಇನ್ ಮೋಷನ್ ಅಂದ್ರೆ, ನೀವು ಬಸ್ಸಲ್ಲಿ ಇದ್ದೀರಾ, ಬಸ್ ಮೂವ್ ಆಗ್ತಿರ್ಬೇಕಾದ್ರೆ ಸಡನ್ ಆಗಿ ಬ್ರೇಕ್ ಆಗ್ತಾರೆ ಅನ್ಕೊಳ್ಳಿ. ಏನೋ ಹಂಪ್ಸ್ ಬಂತು ಅಥವಾ ಯಾರಾದ್ರೂ ಅಡ್ಡ ಬಂದ್ರು ಅಥವಾ ಯಾವುದೋ ಪ್ರಾಣಿ ಅಡ್ಡ ಬಂತಂದ್ರೆ ಸಡನ್ ಆಗಿ ಬ್ರೇಕ್ ಆಗ್ತಾರೆ, ನೀವು ಎಕ್ಸ್ಪೆಕ್ಟೇ ಮಾಡಿರ್ಲಿಕ್ಕಿಲ್ಲ. ಅವಾಗ ಏನಾಗುತ್ತೆ, ನಿಮ್ಮ ಬಾಡಿ ನಿಂತ್ಕೊಂಡಿದ್ರೆ ಏನಾಗುತ್ತೆ, ನೀವು ಮೂವ್ ಫಾರ್ವರ್ಡ್ ಆಗ್ತೀರಾ, ಅಂದ್ರೆ ಬೆಂಡ್ ಆಗ್ತೀರಾ. ಓಕೆ, ಅಥವಾ ಲೀನ್ ಫಾರ್ವರ್ಡ್ ಆಗ್ತೀರಾ. ಅದಕ್ಕೆ ಕೆಲವು ಸತಿ ಅಂದ್ರೆ ಬಿದ್ದೇ ಬಿಡ್ತೀರಾ ಮುಂದೆ ದಪ್ ಅಂತೇಳಿ. ಓಕೆ, ಸೊ ಅವಾಗ ಯಾಕಾಗುತ್ತೆ? ಬಿಕಾಸ್ ನಿಮ್ಮ ಬಾಡಿ ಈ ಬಸ್ಸಿನ ಜೊತೆ ಮೋಷನ್ ಅಲ್ಲಿದೆ. ಸಡನ್ ಆಗಿ ಬ್ರೇಕ್ ಆದ ತಕ್ಷಣ ಏನಾಯ್ತು, ಬಸ್ ಸ್ಟಾಪಿಗೆ ಬಂತು, ಅಂದ್ರೆ ಸ್ಟಾಪ್ ಅಂದ್ರೆ ನಿಂತ್ಕೊಳ್ಳಕ್ಕೆ. ಅವಾಗ ಏನಾಗುತ್ತೆ, ನಿಮ್ಮ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಏನಾಗುತ್ತೆ, ಮುಂದೆ ವಾಲುತ್ತೆ. ದಟ್ ಈಸ್ ಇನರ್ಷಿ ಆಫ್ ಅ ಮೋಷನ್. ಇನ್ನೊಂದು ಇನರ್ಷಿ ಆಫ್ ಅ ಡೈರೆಕ್ಷನ್. ನೀವು ಟ್ರಿಪ್ ಹೊಡಿತಾ ಇರ್ತೀರ, ಓಕೆ, ಟ್ರಿಪ್ ಹೊಡಿತಿರ್ತೀರ, ಈ ಲಗೇಜ್ಗಳೆಲ್ಲ ಮೇಲೆ ಕಟ್ತಾರೆ. ಓಕೆ, ಯಾಕೆ ಕಟ್ತಾರೆ ಅಂತಂದ್ರೆ, ಯಾವ್ದಾದ್ರು ಟರ್ನಿಂಗ್ ಬಂತ ಅನ್ಕೊಳ್ಳಿ, ಆ ಲಗೇಜ್ ಎಲ್ಲ ಕೆಳಗೆ ಬಿಡುತ್ತೆ. ಆ ಬೀಳಬಾರ್ದು ಅಂತ ಹೇಳಿನೇ ಎಲ್ಲ ಲಗೇಜ್ನ ಹಗ್ಗದಿಂದ ಟೈಟ್ ಆಗಿ ಕಟ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ಡೈರೆಕ್ಷನ್, ಇನರ್ಷಿ ಆಫ್ ಅ ಡೈರೆಕ್ಷನ್. ಓಕೆ, ರೈಟ್, ಕ್ಲಿಯರಾ? ನೌ ನೆಕ್ಸ್ಟ್ ಒನ್, ಇಂಪಲ್ಸ್. ಇಂಪಲ್ಸ್ ನ, it is a large force acts on a short interval of time. Okay, that is I is equal to ft. For example, change in, for example, f is a function of a time it ಅನ್ಕೊಳ್ಳಿ. Okay, f is the function of a time. ಅವಾಗ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ? I is equal to integration of f of t into dt. Okay, if force is a function of a time, ಅಂದ್ರೆ ಟೈಮ್ ಜೊತೆ ಫೋರ್ಸ್ ವೇರಿ ಆಗ್ತಿದೆ, ಇದು ಕಾನ್ಸ್ಟೆಂಟ್ ಫೋರ್ಸ್ಗೆ f into t, that is a time. ಇದೇ ಫೋರ್ಸ್ ಟೈಮ್ ಜೊತೆ ಚೇಂಜ್ ಆಗ್ತಾ ಇದ್ರೆ ಅವಾಗ ನೀವು ಇಂಟಿಗ್ರೇಷನ್ ಮೆಥಡ್ ಮೂಲಕ ಸಾಲ್ವ್ ಮಾಡಬಹುದು. ಥರ್ಡ್ ಲಾ, ಬೇಸ್ಡ್ ಆನ್ ಥರ್ಡ್ ಲಾ, ಕನ್ಸರ್ವೇಷನ್ ಆಫ್ ಅ ಲೀನಿಯರ್ ಮೊಮೆಂಟಮ್ ಬರುತ್ತೆ. ಇದರಲ್ಲಿ ನಿಮಗೆ ರಾಕೆಟ್ ಆಗಿರಬಹುದು, ರಾಕೆಟ್ ಬೋತ್ ಕನ್ಸರ್ವೇಷನ್ ಆಫ್ ಅ ಲೀನಿಯರ್ ಮೊಮೆಂಟಮ್ ಮತ್ತೆ ನ್ಯೂಟನ್ಸ್ ಥರ್ಡ್ ಲಾ ಎರಡೂ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಓಕೆ, ನಾ ರೀಕಾಯಿಲ್ ಗನ್. ಓಕೆ, ಸೊ ಎಷ್ಟು ಫಾರ್ವರ್ಡ್ ಮೂವ್ ಆಗುತ್ತೆ ಅಷ್ಟೇ ಬ್ಯಾಕ್ವರ್ಡ್ ಆಗಿ ಮೂವ್ ಆಗುತ್ತೆ. ಬಟ್ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಇಲ್ಲ. ಬಟ್ ರಾಕೆಟ್ ಪ್ರಪಲ್ಷನ್ ಇದೆ. ರಾಕೆಟ್ ಪ್ರಪಲ್ಷನ್ ಅಂತಂದ್ರೆ ನಿಮಗೆ ಕ್ವಶನ್ ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಎಸ್. ನೆಕ್ಸ್ಟ್ ಒನ್, ಫ್ರಿಕ್ಷನ್ ಅಂತಂದ್ರೆ ನಮ್ಗೆ ಎರಡೇ ರೀತಿ ಸಿಲೆಬಸ್ ಇರೋದು. ಒಂದು ಫ್ರಿಕ್ಷನಲ್ ಫೋರ್ಸ್. ಫ್ರಿಕ್ಷನಲ್ ಫೋರ್ಸ್ ಅಲ್ಲಿ ನಮ್ಗೆ ಎರಡು ರೀತಿ ಇದೆ. ಒಂದು ಸ್ಟ್ಯಾಟಿಕ್ ಫ್ರಿಕ್ಷನ್, ಇನ್ನೊಂದು ಕೈನೆಟಿಕ್ ಫ್ರಿಕ್ಷನ್. ಎರಡರಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಯಾವ ತರ ಬರೀತೀವಿ? ಸಾರಿ, ಓಕೆ, ಸ್ಟ್ಯಾಟಿಕ್ ಫ್ರಿಕ್ಷನ್ that is given by mu s n, normal reaction. Okay, kinetic friction that is given by mu k n. Okay, it is less than or equal to mu k n. Okay, so ಇವೆಲ್ಲ ನಿಮ್ಗೆ ಬೇಕಾಗಿಲ್ಲ, JEE ಕ್ವಶನ್ಸ್ ಇವೆಲ್ಲ. ಸ್ಟಾಟಿಕ್, ಕೈನೆಟಿಕ್ ಫ್ರಿಕ್ಷನ್, ರೋಲಿಂಗ್ ಫ್ರಿಕ್ಷನ್, ಬ್ಲಾಕ್ ಅಂಡ್ ಬ್ಲಾಕ್, ಇನ್ಕ್ಲೈನ್ಡ್ ಸರ್ಫೇಸ್, ವರ್ಟಿಕಲ್ ಸರ್ಫೇಸ್, ಹಾರಿಜಾಂಟಲ್ ಸರ್ಫೇಸ್, ಇಷ್ಟೆಲ್ಲ JEE ಗಿದೆ, ನಮಗಿಲ್ಲ. ಓಕೆ, ಎಸ್. An impulsive force does not remain constant if it is the function of a time. Okay, force is acting on a body, okay, with respect to function of a time andre impulse is a dependent on time, vary agutte with respect to time. Force is constant antandre avaga impulse is constant. Okay, yes, right? Now clear ah? So first ನೀವು ಇದನ್ನ ಕ್ಲಾರಿಫೈ ಮಾಡಿ. ಓಕೆ, ಕ್ಲಾರಿಫೈ ಮಾಡಿ. ಸೊ ಕಂಟೆಂಟ್ ಜೊತೆ ಕ್ಲಿಯರಾ? ಥಿಯರಿ ಪಾರ್ಟ್ ಕ್ಲಿಯರಾ? ಥಿಯರಿ ಪಾರ್ಟ್ ಕ್ಲಿಯರಾ? ಫ್ರಿಕ್ಷನ್ ಅಲ್ಲೇ ಎರಡೇ ಬರೋದು, ಒಂದು ಕೈನೆಟಿಕ್ ಫ್ರಿಕ್ಷನ್, ಇನ್ನೊಂದು ಸ್ಟಾಟಿಕ್ ಫ್ರಿಕ್ಷನ್. ರೈಟ್? ಎಸ್,
ಸರ್ ಬ್ಲಾಕ್ ಪ್ರಾಬ್ಲಮ್ ಇದೆ ನಾನು ತೋರಿಸ್ತೀನಿ ನಿಮಗೆ ಕ್ವಶನ್ಸ್ ತಂದಿದ್ದೀನಿ. ಓಕೆ, ಡೋಂಟ್ ವರಿ. ಎಸ್ ಬೇಗ ಬರಬೇಕು. ಕಮಾನ್. ಹಾ, ಎಸ್, ಓಕೆ. ಹಾ, ಫೈನ್. ಎಸ್, 100%. ಸೊ ಫಸ್ಟ್ ಕ್ವಶನ್ ನೋಡಿ, ಇವೆಲ್ಲ 10 ಸೆಕೆಂಡ್ ಅಥವಾ 15 ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಮಾಡ್ಬೇಕು. ಯಾಕಂದ್ರೆ ಬೇಸಿಕ್ ಫ್ರಮ್ 9th ಕ್ಲಾಸ್ ಇಂದಾನು ನೀವು ಓದ್ತಾ ಇದ್ದೀರಾ ದಿಸ್ ಒನ್. ಓಕೆ, ಆ ಮ್ಯೂ ಅನ್ನೋದು ಫ್ರಿಕ್ಷನ್. ಓಕೆ, ಕಾನ್ಸ್ಟೆಂಟ್, ಕೋಫಿಷಿಯಂಟ್ ಆಫ್ ಫ್ರಿಕ್ಷನ್. ಓಕೆ ರಾಕಿ, ಇಟ್ ಇಸ್ ಅ ಕೋಫಿಷಿಯಂಟ್ ಆಫ್ ಫ್ರಿಕ್ಷನ್. ಅಂದ್ರೆ ಎರಡು ಬಾಡಿಗಳ ಮಧ್ಯೆ ಫ್ರಿಕ್ಷನ್ ಎಷ್ಟಿದೆ, ಕೋಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ ಅದು ಮೆನ್ಷನ್ ಮಾಡ್ತಾರೆ ನಿಮ್ಮ ಕ್ವಶನ್ಸ್ ಎಲ್ಲ ಮೆನ್ಷನ್ ಮಾಡ್ತಾರೆ. ಓಕೆ, ಡೋಂಟ್ ವರಿ. ನಾವು ಕನ್ಸರ್ವೇಷನ್ ಆಫ್ ಎ ಮೊಮೆಂಟಮ್ ಇನ್ ಎ ಕೊಲಿಷನ್ ಬಿಟ್ವೀನ್ ಪಾರ್ಟಿಕಲ್ಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಫ್ರಮ್ ಯಾವುದು? ಕನ್ಸರ್ವೇಷನ್ ಆಫ್ ಅ ಮೊಮೆಂಟಮ್ ಯಾವ್ದ್ರಿಂದ? ಕನ್ಸರ್ವೇಷನ್ ಆಫ್ ಎನರ್ಜಿ, ನ್ಯೂಟನ್ಸ್ ಫಸ್ಟ್ ಲಾ, ನ್ಯೂಟನ್ಸ್ ಸೆಕೆಂಡ್ ಲಾ, ಬೋತ್ ನ್ಯೂಟನ್ಸ್ ಸೆಕೆಂಡ್ ಲಾ ಅಂಡ್ ಥರ್ಡ್ ಲಾ. ವಿಚ್ ಒನ್? ಯಾವುದು? ಕನ್ಸರ್ವೇಷನ್ ಆಫ್ ಅ ಮೊಮೆಂಟಮ್ ಇನ್ ಎ ಕೊಲಿಷನ್. ಕೊಲಿಷನ್ ಅಂತ ಕೊಟ್ಟಿದ್ದಾರೆ ನೋಡಿ, ಕರೆಕ್ಟ್ ಆಗಿ ನೋಡಿ. ಕರೆಕ್ಟ್ ಆಗಿ ನೋಡ್ಬೇಕು. ಕೊಲಿಷನ್. ಓಕೆ, ಕಾಣಿಸ್ತದೇನಾ? ಹಾ, ದಟ್ ಈಸ್ ಆಪ್ಷನ್ ಡಿ. ಎಸ್, ರಾಕೆಟ್ ಬಗ್ಗೆ ಬೆಸ್ಟ್ ಎಕ್ಸಾಂಪಲ್ ರಾಕೆಟ್ ಇದೆ. ಓಕೆ, ಅಥವಾ ರೀಕಾಯಿಲ್ ಗನ್ದು ಅದನ್ನ ಎಕ್ಸಾಂಪಲ್ ತಗೋಬಹುದು. ರೈಟ್, ನೆಕ್ಸ್ಟ್ ಒನ್, ದಟ್ ಈಸ್ ಆಪ್ಷನ್ ಡಿ ಅಲ್ವಾ? ಎಸ್, ಆಪ್ಷನ್ ಡಿ. ವೆರಿ ಗುಡ್. ಸೊ ಫಾರ್ ದಿಸ್ ಅಗೇನ್ 30 seconds. ಡೋಂಟ್ ವೇಸ್ಟ್ ಯುವರ್ ಟೈಮ್. ಪಡ ಅಂತ ಆನ್ಸರ್ ಮಾಡಬೇಕು. ಎ ಮೀಟರ್ ಸ್ಕೇಲ್ ಇಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಯೂನಿಫಾರ್ಮ್ ವೆಲಾಸಿಟಿ ಯಾವಾಗ ಆಗುತ್ತೆ? ಯೂನಿಫಾರ್ಮ್ ವೆಲಾಸಿಟಿ when there is no external force. Okay, when there is no external force. ಅಥವಾ net force on a body is a zero. net force ಅಂದ್ರೆ ಫೋರ್ಸ್ ಆಕ್ಟ್ ಆಗ್ತಿದೆ ಬಟ್ ಬ್ಯಾಲೆನ್ಸ್ಡ್ ಆಗಿದೆ. ರೈಟ್, ಆ ತರ ಕಂಡೀಷನ್ ಇದ್ದಾಗ ಆ ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಸೊ ಅದ್ರ ಪ್ರಕಾರ ನೋಡೋದಾದ್ರೆ ದ ಫಸ್ಟ್ ಒನ್, ದ ಫೋರ್ಸ್ ಆಕ್ಟಿಂಗ್ ಆನ್ ಅ ಸ್ಕೇಲ್ ಇಸ್ ಝೀರೋ. ನೋ, ಬಟ್ ಟಾರ್ಕ್ ಅಬೌಟ್ ದ ಸೆಂಟರ್ ಆಫ್ ಅ ಮಾಸ್ ಕ್ಯಾನ್ ಆಕ್ಟ್ ಆನ್ ದ ಸ್ಕೇಲ್. ನೆಟ್ ಫೋರ್ಸ್ ಬರಬೇಕು, ರಿಸಲ್ಟೆಂಟ್ ಫೋರ್ಸ್ ಬರಬೇಕು ಸ್ಟೇಟ್ಮೆಂಟ್ ಅಲ್ಲಿ. ಓಕೆ, ಜಸ್ಟ್ ಫೋರ್ಸ್ ಅಂತ ಕೊಟ್ಟಿರೋದು. ದ ಫೋರ್ಸ್ ಆಕ್ಟಿಂಗ್ ಆನ್ ದ ಸ್ಕೇಲ್ ಇಸ್ ಝೀರೋ ಅಂಡ್ ದ ಟಾರ್ಕ್ ಆಕ್ಟಿಂಗ್ ಅಬೌಟ್ ದ ಸೆಂಟರ್ ಆಫ್ ಮಾಸ್ ಆಫ್ ಅ ಸ್ಕೇಲ್ ಇಸ್ ಆಲ್ಸೋ ಝೀರೋ. ದ ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್ need not to be zero, but the torque on it zero. Neither the force nor the torque need to be zero. ನೋಡಿ, ಇಲ್ಲಿ ಏನಾದ್ರೆ ಟಾರ್ಕ್ ಆನ್ ಇಟ್ ಇಸ್ ಝೀರೋ ಅಂತಂದ್ರೆ ಏನಾಗುತ್ತೆ? ಟಾರ್ಕ್ ಆಗ್ತಿದ್ರೆ ಏನಾಗುತ್ತೆ? ರೊಟೇಟ್ ಆಗುತ್ತೆ. ರೊಟೇಷನಲ್ ಮೋಷನ್ ಬೇಕಾಗಿಲ್ಲ ನಮಗೆ. ಓಕೆ, ರೊಟೇಷನಲ್ ಮೋಷನ್ ಇಲ್ಲಿ ನೋಡಿ, ಎ ಮೀಟರ್ ಸ್ಕೇಲ್ ಇಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಯೂನಿಫಾರ್ಮ್ ವೆಲಾಸಿಟಿ ಅಂತಂದ್ರೆ ಡೈರೆಕ್ಷನ್ ಚೇಂಜ್ ಆಗ್ತಿಲ್ಲ. ಡೈರೆಕ್ಷನ್ ಚೇಂಜ್ ಆಗ್ತಿಲ್ಲ ಅಂದ್ರೆ ಟರ್ನಿಂಗ್ ಎಫೆಕ್ಟ್ ಇಲ್ಲ. ದಟ್ ಈಸ್ ಅ ಟಾರ್ಕ್. ಟರ್ನಿಂಗ್ ಎಫೆಕ್ಟ್ ಇಲ್ಲ. ಸೊ ಎಲ್ಲೆಲ್ಲಿ ಟಾರ್ಕ್ ಅಂತ ಬಂದಿದೆಯಲ್ಲ ಅದನ್ನ ಎಲಿಮಿನೇಟ್ ಮಾಡಿ. ಬಟ್ ಟಾರ್ಕ್ ಆಕ್ಟಿಂಗ್ ಇಲ್ಲಿ ನೋ ಟಾರ್ಕ್, ಬಟ್ ಟಾರ್ಕ್ ಝೀರೋ, but the torque on it is zero. Yes, the total force acting on it need not be zero. Okay, need not be zero. Okay, need not to be zero. ಯಾಕೆ ಅಂತಂದ್ರೆ ಇಲ್ಲೇನಾಗುತ್ತೆ, ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ನೀಡ್ ನಾಟ್ ಟು ಬಿ ಝೀರೋ, ಬಟ್ ದ ಟಾರ್ಕ್ ಆನ್ ಇಟ್ ಇಸ್ ಝೀರೋ. ಓಕೆ, ಸೊ ಟೋಟಲ್ ಅಂತ ಬಂದಿದೆ, ನೀಡ್ ನಾಟ್ ಟು ಬಿ ಝೀರೋ ಅಂತಂದ್ರೆ ಎರಡು ಕಡೆಯಿಂದ ಸೇಮ್ ಫೋರ್ಸ್ ಆಕ್ಟ್ ಆಗ್ತಿದ್ರೆ ಏನಾಗುತ್ತೆ? ಝೀರೋ ಆಗ್ಬೋದು, ಆಗದೆ ಇರ್ಬೋದು. may not be zero. Yes, force may or may not be zero. Yes, torque is zero. Very good. Okay, so for this right answer, that is option C. Option C. Very good. Now next one. A rider on horse back falls when horse starts running all of sudden because inertia of rest, inertia of motion. Correct ಆಗಿ ನೋಡಿ. Initial condition ಯಾವ್ದಿರುತ್ತೆ? That is the type. Okay, that is the type. Okay, yes. Inertia ಮೇಲೆ ಬಂದಿದೆ. Rider is taken back. Rider is suddenly afraid of falling. Inertia of rest keeps on the upper part of the body at rest, whereas lower part of the body moves forward with a horse, and none of the above. Which one? Yes, very good. Option C. Option C is the right answer. Okay, option C is the right answer. 100%. Very good, very good. Okay, now next one. This is also for 30 seconds. You can answer within a 10 second. Okay, now when a train stops suddenly,
ಮೀನ್ಸ್ ಆಲ್ರೆಡಿ ಇಟ್ ಈಸ್ ಅ ಮೂವಿಂಗ್. ಮೂವಿಂಗ್ ಅಂದ್ರೆ ಯಾವ್ದಿರುತ್ತೆ ಅದೇ ಕಂಡೀಷನ್ ತಗೋ. ಮೂವಿಂಗ್ ಅಂದ್ರೆ ಇನರ್ಷಿಯಾ ಆಫ್ ಅ ಮೋಷನ್. ಸ್ಟಾರ್ಟಿಂಗ್ ಯಾವ್ದು ರೆಸ್ಟ್ ಅಲ್ಲಿ ಇದ್ರೆ ಇನರ್ಷಿಯಾ ಆಫ್ ಅ ರೆಸ್ಟ್ ಆ ತರ. ವೆನ್ ಎ ಟ್ರೈನ್ ಸ್ಟಾಪ್ ಸಡನ್ಲಿ, ಪ್ಯಾಸೆಂಜರ್ ಇನ್ ದ ರನ್ನಿಂಗ್ ಟ್ರೈನ್ ಫೀಲ್ an instant jerk in the forward direction. Okay, forward direction, because the back of a seat suddenly pushes the passenger forward. The inertia of a rest stops the train and takes the body forward. Upper part of the body continues to be in state of motion, whereas the lower part of the body in contact with the seat remains at rest. Nothing can be said due to insufficient data. Which one? That is option again C. Again, that is option C. Okay, that is again option C. 91%. Very good. Next one. Yes. This is also for 30 seconds. A man getting down a running bus falls forward because. So, a man getting down a running bus falls forward because. ಒಂದು ಮೂವ್ ಆಗ್ತಿರೋ ಬಸ್ ಇಂದ ಹಿಡಿದಾಗ ನಾವು ಮುಂದೆ ವಾಲ್ತೀವಿ. ವಾಟ್ ಇಸ್ ದ ರೀಸನ್? ವಾಟ್ ಇಸ್ ದ ರೀಸನ್ ಅಂತ ಕೇಳ್ತಿರೋದು. Due to inertia of a rest, the road is left behind and the man reaches forward. Due to inertia of a motion, upper part of the body continues to be in motion in a forward direction, while feet come to the rest as soon as they touch the feet road. Okay, touch the road. Okay, he leans forward as a matter of habit. And the last one, of combined effect of all three factors in 1, 2, and 3. Which one? Which one? Option A ಅಂತ ಹೇಳ್ತಾರೆ. That is option B. This is the proper, precise answer for this. Okay, that is option B. That is option B. ನೋಡಿ ಇದರಲ್ಲಿ ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ. Okay, next question again. Next question. Essential characteristic of equilibrium. Equilibrium ಅಂತಂದ್ರೆ net force is 0. Net force is 0. Equilibrium ಅಂತಂದ್ರೆ net force is 0. Because we are talking about a Newton's law of motion, right? We are talking about a parameter called a force. Equilibrium. ಅದೇ thermodynamics ಅಲ್ಲದ್ರೆ that is a temperature. Temperature, constant temperature. Zero temperature ಅಂತ ಕರಿತೀವಿ. ಇಲ್ಲಿ net force is 0. So net force 0 ಆದ್ರೆ what is the essential characteristic of equilibrium? Momentum equals to 0. Acceleration equals to 0. Kinetic energy equals to 0. Velocity equals to 0. Which one? B ಅಂತ ಹೇಳ್ತಿದ್ದೀರಾ? Exactly. Because F net is equal to ma. Mass cannot be 0. Hence, if A is equal to 0, F net becomes a 0. That is the equilibrium condition. That is option B. Option B. Yes, 60%. ನೋಡಿ. Next question. Yes. ಇದರಲ್ಲಿ ನೋಡಿ. 45 seconds ಹೋಗೋಣ because statement based question. Action and reaction for a given system. ಅಂದ್ರೆ ನ್ಯೂಟನ್ಸ್ ಥರ್ಡ್ ಲಾ ಮೇಲೆ ಕೇಳಿರುವಂತ ಕ್ವಶನ್. ಓಕೆ, ಮಾರುತಿ ಚಾಪ್ಟರ್ ಆದ್ಮೇಲೆ ತೋರಿಸ್ತೀನಿ. ಓಕೆ, ಎವ್ರಿ ಕ್ವಶನ್ ತೋರ್ಸಕ್ಕಾಗಲ್ಲ, ಎವ್ರಿ ಚಾಪ್ಟರ್ಗೆ ತೋರಿಸ್ತೇನೆ. ಓಕೆ, ರೈಟ್? ಆರ್ ಎಲ್ಸ್ ಇನ್ ಬಿಟ್ವೀನ್ 10 ಕ್ವಶನ್ 15 ಕ್ವಶನ್ ಆದ್ಮೇಲೆ ತೋರಿಸ್ತೀನಿ. ಎವ್ರಿ ಕ್ವಶನ್ ತೋರ್ಸಕ್ ಸಾಧ್ಯ ಇಲ್ಲ. ಓಕೆ, ನಾ ಆಕ್ಷನ್ ಅಂಡ್ ರಿಯಾಕ್ಷನ್ ಬಗ್ಗೆ ಹೇಳಿದ್ರು, ನ್ಯೂಟನ್ಸ್ ಥರ್ಡ್ ಲಾ ಬಗ್ಗೆ. ಫಸ್ಟ್, ಆಕ್ಟ್ ಆನ್ 2 different bodies. Yes, action reaction pair always act on 2 different bodies. Next one. So that means the first is right statement. Yeah. Have opposite direction. Yes, direction is opposite, cannot be in a same direction. Have equal magnitude. Yes, according to a statement only. Equal and opposite. Equal but opposite. Yes. Last one, have zero resultant. Zero resultant. Which one? Which one? All the above. Right? All the above. Which one? Which one is the right answer? Which one? Yes, that is true. True. Resultant force is 0. Resultant. Have zero resultant. Okay. Very good. Now, that is option C alva. That is option C. 27%. ಯಾಕೋ ಕನ್ಫ್ಯೂಸ್ ಆಗಿದ್ದಾರೆ ಅನ್ಸುತ್ತೆ. Now, question is 30 seconds ಅಲ್ಲಿ ನೀವು ಆನ್ಸರ್ ಮಾಡ್ಬೋದು. Okay. Let's solve this question. If a force F is equal to 500 minus 100t, then impulse as the function of a time will be. Impulse function time ಆಗಿದ್ರೆ, I mean force function of a time ಆಗಿದ್ರೆ integration. That is integration of f of a t into dt. Okay, so impulse that is equal to time. Okay, time ಕೊಟ್ಟಿಲ್ಲ, as it is. Okay, integration. So 500 minus 100t into dt.
ಕ್ಲಿಯರ್. ನೆಕ್ಸ್ಟ್ ಒನ್, I is equal to ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ 500t minus 100t square. Which one is right one? 500t minus 100t square. Okay, ಇಲ್ಲಿ t by integration by 2 ಬರ್ಬೇಕಲ್ಲ, right? t by 2. So I is equal to 500t minus 50t square. 50t square. So that is right answer for this one. Option A. Option A. Option A is the right answer. Yes, 51%. Right? Next one. A player catches a ball of 200 gram moving with a speed 20 meter per second. If the time taken to complete the catch is 0.5 seconds, the force exerted on the player's hand. So this one based on a second law. ಏನು ಹೇಳುತ್ತೆ that second law? Second law ಏನು ಹೇಳುತ್ತೆ? Second law states that F is equal to dp divided by dt. Not your WhatsApp dp or Instagram dp. Here dp means a change in momentum, okay, linear momentum. So and we know that momentum it is given by mv, right? So substitute ಮಾಡಿ. F is equal to d divided by dt. What about mv? m ಎಷ್ಟಿದೆ? ಎಷ್ಟಿದೆ? ವೆಲಾಸಿಟಿ, ಓಕೆ. ಸೊ ಫೈನಲ್ ವೆಲಾಸಿಟಿ, ಸೊ ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳೋಣ. ಸೊ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಎಷ್ಟಾಗುತ್ತೆ? 0 ಆಗುತ್ತೆ, ರೈಟ್? ಇಟ್ ಈಸ್ ಅ ಚೇಂಜ್ ಇನ್ p is equal to mv ಆದ್ರೆ ಚೇಂಜ್ ಇನ್ ಮೊಮೆಂಟಮ್ ಅಥವಾ dp ಡಿವೈಡೆಡ್, ಓಕೆ, ಚೇಂಜ್ ಇನ್ ಮೊಮೆಂಟಮ್ ಎಷ್ಟಾಗುತ್ತೆ? dp ದಟ್ ಈಸ್ ಈಕ್ವಲ್ ಟು ಮಾಸ್ ಇಸ್ ಕಾನ್ಸ್ಟಂಟ್ dv ಆಗುತ್ತೆ, ರೈಟ್? ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. m dv ಡಿವೈಡೆಡ್ ಬೈ dt, ಓಕೆ. F is equal to m ಎಷ್ಟಿದೆ? 200 ಗ್ರಾಮ್ ಅಂದ್ರೆ 10 ಪವರ್ ಮೈನಸ್ 3. ದಟ್ ಈಸ್ ಈಕ್ವಲ್ ಟು dv ಡಿವೈಡೆಡ್ ಬೈ dt, ದಟ್ ಈಸ್ 20 ಡಿವೈಡೆಡ್ ಬೈ 0.5 ಸೆಕೆಂಡ್. ಸೊ ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮಾಡೋಣ ಬಿಕಾಸ್ ಆಫ್ ದಿಸ್ ಡೆಸಿಮಲ್ ಪಾಯಿಂಟ್. ಸೊ ಹಿಯರ್ ಐ ಕ್ಯಾನ್ ರೈಟ್ 200 into 200 into 20 into 10 into 10 power minus 3 divided by 5, right? So 220 and 10, okay. So ಎಷ್ಟಾಗುತ್ತೆ? 5 1 5, 5 2 10, okay, 5 2 10. Now 2 2 4, 4 2 8. So F is equal to 8. 1 2 3, 3 zeros. That means power 3 into 10 power minus 3. So finally force is 8 Newton. Force is 8 Newton. Force is 8 Newton. Clear? Force is 8 Newton. That is option A. That is option A. Very good. Clear? Now, next one. For a rocket ನೋಡಿ, ಫಸ್ಟ್ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ಇದ್ರದ್ದು. Rocket, ಇದು propulsion, okay, and moving upward, that is acceleration is upward, fine. And ಇಲ್ಲಿ thrust, ಇದು ರಾಕೆಟ್ thrust ಬರೆಯೋದಾದ್ರೆ F is equal to generally dp divided by dt, right? dp divided by dt. ಇಲ್ಲಿ p ಅನ್ನೋದು m into v, am I right? ಸೊ ಇಲ್ಲಿ F is equal to ಮಾಸ್ ಚೇಂಜ್ ಆಗುತ್ತಲ್ಲ, ಬಿಕಾಸ್ ಇದರಲ್ಲಿ ಫ್ಯೂಲ್ ಇರುತ್ತಲ್ಲ, ಫ್ಯೂಲ್ ಬರ್ನ್ ಆದ್ರೆ ಏನಾಗುತ್ತೆ? ಮಾಸ್ ಆಫ್ ಎಂಟೈರ್ ರಾಕೆಟ್ ರೆಡ್ಯೂಸಸ್, ರೈಟ್? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದೇರ್ ಫಾರ್ ಮಾಸ್ ಇಸ್ ಚೇಂಜಿಂಗ್, ಬಟ್ ರಿಲೇಟಿವ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡಬೇಕು. ವೆಲಾಸಿಟಿ ಕೀಪ್ ಆನ್ ಚೇಂಜಸ್ ಬಿಕಾಸ್ ವೆಲಾಸಿಟಿ ಸರ್ಟನ್ ವೆಲಾಸಿಟಿಯಲ್ಲಿ ಹೋಗ್ತಾ ಇರುತ್ತೆ, ರೈಟ್? ವೆಲಾಸಿಟಿ ಕೀಪಿಂಗ್ ಕಾನ್ಸ್ಟೆಂಟ್. ಸೊ ಅರ್ಥನ ತಗೊಂಡ್ರೆ ಎಸ್ಕೇಪ್ ವೆಲಾಸಿಟಿ ಎಷ್ಟಿದೆ? 11.2 ಕಿಲೋಮೀಟರ್ ಪರ್ ಸೆಕೆಂಡ್, ಈ ತರ, ಓಕೆ. ಸೊ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿದ್ರೆ ದಟ್ ವಿ ಕಾಲ್ ಇಟ್ ಆಸ್ ಎ ರಿಲೇಟಿವ್ ವೆಲಾಸಿಟಿ, ಓಕೆ, ರಿಲೇಟಿವ್ ವೆಲಾಸಿಟಿ ಇಂಟು dm divided by dt. Okay, and also mass of the rocket, weight ಅಂತ ಕರಿಬಹುದು, okay, weight that is given by mg and it is moving upward, right? So difference ಎಷ್ಟಾಗುತ್ತೆ? ಸೊ ಇಲ್ಲಿ ನಾವು ನೋಡಿದ್ರೆ F net is equal to m into a. What is F net? F net ಅನ್ನೋದು
ಈ ಫೋರ್ಸ್ ಮತ್ತೆ ಇದು ಅಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇದೆ, ರೈಟ್? ಸೊ ಅದರಿಂದ ನಾನು ವಿ ರಿಲೇಟಿವ್ ವೆಲಾಸಿಟಿ dm divided by dt minus mg, because it is acting downward, ಅದರಿಂದ ನಾನು ನೆಗೆಟಿವ್ ತಗೊಂಡಿದ್ದೀನಿ. ಇದು ಮೂವಿಂಗ್ ಅಪ್ವರ್ಡ್, ದಟ್ ಈಸ್ ದ ರೀಸನ್ ಐ ಆಮ್ ಕನ್ಸಿಡರಿಂಗ್ ಇಟ್ ಆಸ್ ಎ ಪಾಸಿಟಿವ್. ಓಕೆ, ನೌ MA, ದಿಸ್ ಇಸ್ ದ ಥಿಯರಿಟಿಕಲ್ ಪಾರ್ಟ್. ಸೊ ಇದ್ರ ಮೇಲೆ ಕ್ವಶನ್ ಇರೋದು. ಓಕೆ, ನೌ ಕ್ವಶನ್ ನೋಡೋಣ ಏನಿದೆ. ಫಾರ್ ಎ ರಾಕೆಟ್ ಪ್ರಪಲ್ಷನ್, velocity of exhaust gases relative to the rocket. Okay, ಈ ಗ್ಯಾಸ್ದು ರಿಲೇಟೆಡ್ ಟು ರಾಕೆಟ್ ಎಷ್ಟಿದೆ? 2 ಕಿಲೋಮೀಟರ್ ಪರ್ ಸೆಕೆಂಡ್. If mass of a rocket system is 1000 kg, that is m value, then the rate of fuel consumption for a rocket to raise up with acceleration 4.9 meter per second square will be. So ಇಲ್ಲಿ ಅವ್ರು ಕೇಳ್ತಿರೋದು, just substitute the values and they are asking about, ಅದ್ರ ಬಗ್ಗೆ ಕೇಳ್ತಿರೋದು rate, that is dm divided by dt. So relative velocity ಎಷ್ಟಿದೆ? 2 ಕಿಲೋಮೀಟರ್ ಅಲ್ಲ, 2 ಕಿಲೋಮೀಟರ್ ಪರ್ ಸೆಕೆಂಡ್. ಇದನ್ನ ನಾನು ಏನು ಮಾಡ್ತೀನಿ? 10 ಪವರ್ 3 ಮೀಟರ್ ಪರ್ ಸೆಕೆಂಡ್ ಮಾಡ್ಕೋತೀನಿ SI ಯೂನಿಟ್ ಅಲ್ಲಿ. dm divided by dt as it is. Okay, that is equal to, ಸಾರಿ ಮೈನಸ್ ಅಲ್ವಾ ಇದು, ಮೈನಸ್ 1000 ಇಂಟು g ವ್ಯಾಲ್ಯೂ 10 ಅಂತ ತಗೋತೀನಿ. that is equal to m ಎಷ್ಟಿದೆ? ಅಗೇನ್ 1000 and ಇಂಟು ಆಕ್ಸಲರೇಷನ್ ಎಷ್ಟಿದೆ? 4.9. ಓಕೆ, 4.9. ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ, ಓಕೆ, ಸೊ ಫಸ್ಟ್ 2 ಇಂಟು 10 ಪವರ್ 3 dm divided by dt as it is. ಓಕೆ, ಇದನ್ನ ಆ ಕಡೆ ಸೆಂಡ್ ಮಾಡೋಣ. ಆಲ್ರೆಡಿ 1000 ಇದೆ, ಇದನ್ನ ನಾನು ಏನ ರೌಂಡ್ ಫಿಗರ್ ಮಾಡ್ಕೊಂಡು 5 ಅಂತ ಮಾಡ್ಕೋತೀನಿ. ಓಕೆ, ಅಪ್ರಾಕ್ಸಿಮೇಷನ್ ಕನ್ಸಿಡರ್ ಮಾಡ್ಕೋತೀನಿ. 5 ಇಂಟು 10 ಪವರ್ 3 ಇಂಟು ಇದನ್ನ ಈ ಕಡೆ ಸೆಂಡ್ ಮಾಡಿದ್ರೆ ಏನಾಗುತ್ತೆ? 10,000 ಆಗುತ್ತೆ. 10,000 ಇದು 1000 ಇಂಟು 10 ಇರೋದು, ಅಥವಾ ಇದನ್ನು 10 ಪವರ್ 3 ಅಂತಾನು ಬರಿಬಹುದು. ಓಕೆ, ಸೊ ಈ ಕಡೆ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಪ್ಲಸ್ 10 ಇಂಟು 10 ಪವರ್ 3 ಎಷ್ಟಾಯ್ತು? ಇದು 15 ಇಂಟು 10 ಪವರ್ 3. ಓಕೆ, and dm divided by dt. Okay, so 15 divided by 3 divided by 2 into 10 power 3. So 3 get cancel. Okay, 3 get cancel. So 15 divided by 2 ಎಷ್ಟಾಯ್ತು? 7.5 kg ಇಲ್ಲಿ dt per second, kg per second. So this is the value. So ಇಲ್ಲಿ 7.5 ಇದೆ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 7.3 ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. That is option C. That is option C is the right answer. Option C is the right answer. Okay, option C is the right answer. ಇದಾದ್ಮೇಲೆ ಯವಾಂಜ. ಸೊ ಈ ಟಾಪಿಕ್ ಮುಗಿಸಿದ್ಮೇಲೆ ಒಂದು 10 ಮಿನಿಟ್ಸ್ ಬ್ರೇಕ್ ತಗೋಣ. ಓಕೆ, ಪ್ಲೀಸ್ ವೇಟ್. ರೈಟ್, ನೆಕ್ಸ್ಟ್ ಒನ್. ಸೊ ಇನ್ನು ಎಷ್ಟು ಕ್ವಶನ್ಸ್ ಇದೆ ಹೇಳ್ತೀನಿ. One, 2, 3, 4, 5, 6, 7, 8, 9, 10, 11, 12. 12 ಕ್ವಶನ್ಸ್ ಇದೆ, ಬೇಗ ಮುಗಿಸೋಣ. ಓಕೆ, ಎಸ್, ಇದು ನೋಡಿ, ಅದು ಲಾಸ್ಟ್ ಯಾವ್ದು ಕರೆಕ್ಟ್ ಆಗಿತ್ತು? ಆಪ್ಷನ್ ಸಿ. 100%. ಓಕೆ, ನಾ ಇವಾಗ ನೋಡಿ, if the force on a rocket moving in a free space, okay, so in force ಅಂತಾಗಿದೆ, free space with an exhaust velocity of a gas 300 meter per second is 210 Newton, then the rate of a combustion of the fuel is. So ಇಲ್ಲಿ thrust ಬಗ್ಗೆ ಮಾತಾಡ್ತಿರೋದು. thrust, okay, that is equal to relative velocity into dm divided by dt. Okay, now force ಎಷ್ಟು ಕೊಟ್ಟಿರೋದು? 210. Now relative velocity 300 into ಅಷ್ಟಲ್ವಾ ಕೊಟ್ಟಿರೋದು, and this one we need to find out dm divided by dt. ಇವಾಗ dm divided by dt that is equal to 210 divided by 300, right? So further simplification, that is 0 0 cancel. So 7 3 21 10, that is 0.7 dm divided by dt 0.7 kg per second. Okay, kg per second, that is option 7. Sorry, option
1. Option 1. Very good. So option 1. So next question. Okay, ಇದಕ್ಕೆ ಆನ್ಸರ್ ಮಾಡಿ. So question. A rocket of mass 120 kg mass ಕೊಟ್ಟಿದ್ದಾರೆ is fired in a gravity free space ejecting a gas with a velocity relative velocity ಕೊಟ್ಟಿದ್ದಾರೆ okay at a rate of ಇಲ್ಲಿ dm divided by dt ಕೊಟ್ಟಿದ್ದಾರೆ dm divided by dt what will be the initial acceleration so ಇಲ್ಲಿ acceleration find ಮಾಡಬೇಕು so ಇದನ್ನ ಹೋಮ್ವರ್ಕ್ ಅಲ್ಲಿ ಸಾಲ್ವ್ ಮಾಡಿ okay so ನಿಮ್ಮ ಕಡೆಯಿಂದ ಸ್ವಲ್ಪ ಎಫರ್ಟ್ ಇರಬೇಕಲ್ಲ so last question ಯಾವುದು ಆನ್ಸರ್ ಆಗಿತ್ತು that is option A ಅಲ್ವಾ yes okay now next one find the tension T2 find the tension T2 so first of all these blocks have a weight alva weight irutte right mg so mg weight mg so for example ನೋಡಿ ಅವ್ರು ಕೇಳ್ತಿರೋದು T2 ಬಗ್ಗೆ so first ನಾವು T3 ಬಗ್ಗೆ ಮಾತಾಡೋಣ T3 tension in the string ಎಷ್ಟಾಗುತ್ತೆ ಇದು ಸೇಮ್ this is the weight of the body this is the tension in the string equal ಆಗಿರುತ್ತೆ that is mg ಅದನ್ನ what is the value of m that is the 3 and g value as it is okay now ಇವಾಗ ಇದನ್ನ ರಿಮೂವ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ T2 ಅಂದ್ರೆ ಎರಡು ಬ್ಲಾಕ್ ಆದ್ವಲ್ಲ so T2 that is equal to okay so mass into acceleration due to gravity mass ಎಷ್ಟಿದೆ ಇಲ್ಲೊಂದಿದೆ so ಎಷ್ಟು kg ಇದೆ 2 kg and 3 kg ಇದೆ so ಇಲ್ಲಿ 2 plus 3 and acceleration due to gravity g so T2 that will be 5g clear ಅದೇ ನಿಮಗೆ ನೆಕ್ಸ್ಟ್ ಏನಾದ್ರು T1 ಕೇಳಿದ್ರೆ ಏನು ಮಾಡ್ತೀರಾ for a T1 that is equal to ಎಷ್ಟಿದೆ 1 2 3 ಬ್ಲಾಕ್ಸ್ ಇದೆ ಇದು 1 kg ಅನ್ಕೊಳ್ಳಿ ಓಕೆ ದಿಸ್ ಇಸ್ 1 kg ಸೊ ಇಲ್ಲಿ ಎಷ್ಟು ಆಗುತ್ತೆ 1 plus 2 plus 3 g that is equal to 6g ಆಗುತ್ತೆ ಬಟ್ ನಮಗೆ ಕೇಳಿರೋದು T2 ಮಾತ್ರ ಸೊ T2 ವ್ಯಾಲ್ಯೂ that is a 5g ನ್ಯೂಟನ್ ಓಕೆ that is in terms of a Newton okay very good so option C 14% ಆನ್ಸರ್ ಮಾಡಿದಿರಾ ನೆಕ್ಸ್ಟ್ ಇದು ಸೇಮ್ ವೇ ಯು ನೀಡ್ ಟು ಆನ್ಸರ್ ದಿಸ್ ಕ್ವಶನ್ ಸೇಮ್ ವೇ ಅದು ಫ್ರೀ ಸ್ಪೇಸ್ ಅಲ್ಲಿ ಇತ್ತು ಬಟ್ ಇಲ್ಲಿ ಆನ್ ದ ಸರ್ಫೇಸ್ ಅಲ್ಲಿ ಇದೆ ಕೊಟ್ಟಿರೋ ಡೇಟಾ 3 blocks are connected as shown in the figure on horizontal frictionless table frictionless ಅದು ಓಕೆ coefficient of friction ಏನು ಕನ್ಸಿಡರ್ ಮಾಡಲ್ಲ m1 is equal to 1 kg m2 is equal to 8 kg m3 is equal to 27 kg ಸೊ ಇಲ್ಲಿ ಮಾಸ್ ನ ಬರ್ಕೊಂಡು ಬಿಡೋಣ 1 kg and 8 kg and 27 kg fine okay fine next one T3 is 36 Newton and what is T2 so ಈ ಬ್ಲಾಕ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆ ಬ್ಲಾಕ್ m3 ನ ಕನ್ಸಿಡರ್ ಮಾಡ್ಕೊಂಡ್ರೆ that is ಎಷ್ಟು kg ಇದೆ 27 kg ಸೊ ಒಂದು ಈ ಕಡೆ ಎಳಿತಾ ಇದೆ ರೈಟ್ ಈ ಕಡೆ ಎಳಿತದೆ ಎಷ್ಟು that is the 36 Newton and T2 ಯಾವ ಕಡೆ ಎಳಿತಿದೆ ಲೆಫ್ಟ್ ಸೈಡ್ ಅದೆಷ್ಟು ಗೊತ್ತಿಲ್ಲ ದಿಸ್ ಇಸ್ ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನೆಟ್ ಫೋರ್ಸ್ ದಟ್ ಈಸ್ ಈಕ್ವಲ್ ಟು MA ರೈಟ್ ಸೊ m ಇದೆ 27 kg ಬಟ್ ಆಕ್ಸಲರೇಷನ್ ಗೊತ್ತಿಲ್ಲ ದೇರ್ಫೋರ್ ಯೂಸ್ ದಿಸ್ ಫಾರ್ಮುಲಾ MA ಆಕ್ಸಲರೇಷನ್ ಬೇಕಂದ್ರೆ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ ಟು F ಡಿವೈಡೆಡ್ ಬೈ ಟೋಟಲ್ ಮಾಸ್ ಟೋಟಲ್ ಫೋರ್ಸ್ ಎಷ್ಟಿದೆ ಇವಾಗ ಫೋರ್ಸ್ ನಥಿಂಗ್ ಬಟ್ ಟೆನ್ಷನ್ ಓನ್ಲಿ ಓಕೆ ಫೋರ್ಸ್ ಆರ್ ಟೆನ್ಷನ್ both are same okay that is the 36 divided by ಎಷ್ಟಿದೆ ಇಲ್ಲಿ 1 ಟೋಟಲ್ ಮಾಸ್ ಎಷ್ಟಿದೆ 1 plus 8 plus 27 okay ಎಷ್ಟಾಗುತ್ತೆ ಇದು acceleration will be 36 divided by 36 so acceleration is 1 meter per second square okay 1 meter per second square acceleration ಸಿಕ್ತು ಇವಾಗ apply the same rule here okay F net ಅಲ್ವಾ F net ಅಂದ್ರೆ what is the net force on it ಈ ಕಡೆ ಮೂವ್ ಆಗಬೇಕು ಓಕೆ ಈ ಕಡೆ ಮೂವ್ ಆಗ್ತದೆ ದಟ್ ಮೀನ್ಸ್ 36 minus T2 that is equal to MA right 36 as it is T2 as it is
What is the mass of the block? That is a 27. Acceleration, that is a 1. So T2 ಬೇಕು. ಈ minus T2 ನ right hand side ಕಳಿಸಿ ಇದನ್ನ ಈ ಕಡೆ ತಗೊಂಡು ಬನ್ನಿ. ಏನಾಗುತ್ತೆ? 36 minus 27. ಎಷ್ಟಾಗುತ್ತೆ ಇದು? 36, 3 and 9. 9 ನ್ಯೂಟನ್. ಓಕೆ, 9 ನ್ಯೂಟನ್ ಆಗುತ್ತೆ. ಕ್ಲಿಯರಾ? 9 ನ್ಯೂಟನ್ ಆಗುತ್ತೆ. That is option B. Option B. So T2 that is equal to 9 Newton. That is option B. 46%. Okay. Now, next one. The ratio of weights of a man in a stationary lift. Okay. Let me consider this as a lift. ಇವಾಗ stationary ಇದೆ. Okay. Stationary. ಇವಾಗ ಮನುಷ್ಯ ಇದರಲ್ಲಿ ಇದ್ದಾನೆ. Fine. At rest. At rest ಅಲ್ಲಿದೆ. ಸೊ ವೇಟ್ ಯಾವ ತರ ಇರುತ್ತೆ? ವೇಟ್ ಆಫ್ ದ ಲಿಫ್ಟ್ ರೆಸ್ಟ್ ಅಲ್ಲಿ ಇದ್ದಾಗ 1 ಅಂತ ಕನ್ಸಿಡರ್ ಮಾಡಿಕೊಂಡು mg. ಫೈನ್. ಇವಾಗ ಇದೇ ಲಿಫ್ಟ್, ಓಕೆ, ಇದೇ ಲಿಫ್ಟ್ ಮೋಷನ್ ಅಲ್ಲಿದ್ರೆ, ಓಕೆ, ಇದೇ ಮೋಷನ್ ಅಲ್ಲಿದ್ರೆ, ಮೋಷನ್ ಅಂದ್ರೆ ಯಾವ ತರ ತೋರಿಸೋದು? ಈ ತರ ತೋರಿಸಬಹುದಾ? ಬಟ್ ಯಾವ ಡೈರೆಕ್ಷನ್? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಲಿಫ್ಟ್ ಅಂಡ್ ಲಿಫ್ಟ್ ಆಕ್ಸಲರೇಟಿಂಗ್ ಡೌನ್ವರ್ಡ್, ಆಕ್ಸಲರೇಟಿಂಗ್ ಡೌನ್ವರ್ಡ್. ಸೊ ಆಕ್ಸಲರೇಟಿಂಗ್ ಡೌನ್ವರ್ಡ್. So acceleration due to gravity is also downward. ಏನಾಗುತ್ತೆ? ನೆಟ್ ಆಕ್ಸಲರೇಷನ್, ನೆಟ್ ಆಕ್ಸಲರೇಷನ್ ಏನಾಗುತ್ತೆ? g ಮೈನಸ್ a ಆಗುತ್ತೆ, ರೈಟ್? ಅದೇ ಈ ಲಿಫ್ಟ್ ಅಪ್ವರ್ಡ್ ಹೋಗಿದ್ರೆ g ಪ್ಲಸ್ a ಆಗುತ್ತೆ ಇತ್ತು, ರೈಟ್? g ಪ್ಲಸ್ a ಆಗ್ತಾ ಇತ್ತು. ಸೊ ಇಲ್ಲಿ ಮನುಷ್ಯ ಇಲ್ಲಿದ್ದಾನೆ, ಓಕೆ, ಮೂವಿಂಗ್ ಅಂದ್ರೆ ಎಂಟೈರ್ ಲಿಫ್ಟ್ ಇಸ್ ಮೂವಿಂಗ್. ಓಕೆ, ನಾವ್ ಆಕ್ಸಲರೇಷನ್ ಆಫ್ ದ ಲಿಫ್ಟ್, ಓಕೆ, ಇಲ್ಲಿ ಕೇಳ್ತಿರೋದು lift accelerating downward with a uniform acceleration is 3/2. Okay, ratio of a weights of a man. Okay, weight ಬಗ್ಗೆ ಕೇಳಿದ್ರೆ, ಓಕೆ, weight ಇದನ್ನ ಇಲ್ಲಿ ಬರೀತೀನಿ. ಇದು ಮೂವ್ ಆಗ್ತಿದ್ರೆ 2 ಅಂತ ಕನ್ಸಿಡರ್ ಮಾಡ್ಕೋತೀನಿ. mass into acceleration due to gravity, I mean net acceleration, that is a g minus a. By the question, okay, by the question ಅಥವಾ by the date ಅಂತ ಹೇಳ್ಬೋದು. ಸೊ V1 ಡಿವೈಡೆಡ್ ಬೈ V2 ಅಲ್ಲೇ ಕೇಳಿದ್ದಾರೆ ರೇಷಿಯೋ ಆಫ್ ಅ ವೇಟ್ಸ್ ಅಂತ. ವೇಟ್ ಎಷ್ಟಿದೆ? mg. ಈ ಕಡೆ mg ಮೈನಸ್ a. ಓಕೆ, ಸೊ ಇಲ್ಲಿ m ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಒನ್ ಎಷ್ಟಿದೆ ಇದು ರೇಷಿಯೋ? 3/2, ದಟ್ ಈಸ್ ಈಕ್ವಲ್ ಟು g ಡಿವೈಡೆಡ್ ಬೈ g ಮೈನಸ್ a. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 3g ಮೈನಸ್ 3a ದಟ್ ಈಸ್ ಈಕ್ವಲ್ ಟು 2g. ಇದನ್ನ ಈ ಕಡೆ ಕ್ಯಾರಿ ಮಾಡಿ. ಏನಾಗುತ್ತೆ? 3g ಮೈನಸ್ 2g, ಈ ಮೈನಸ್ 3a ಆ ಕಡೆ ಹೋದ್ರೆ ಪ್ಲಸ್ 3a ಆಗುತ್ತೆ. ಓಕೆ, ಸೊ ಫೈನಲಿ ಯುವರ್ ಆನ್ಸರ್ ಇಸ್ g ದಟ್ ಈಸ್ ಈಕ್ವಲ್ ಟು 3a. ಬಟ್ ಇಲ್ಲಿ ಅವ್ರು ಕೇಳ್ತಿರೋದು ಆಕ್ಸಲರೇಷನ್. ದೇರ್ ಫೋರ್ ಆಕ್ಸಲರೇಷನ್ ಈಸ್ ಈಕ್ವಲ್ ಟು g ಬೈ 3. ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ ಟು g ಬೈ 3. ದಟ್ ಈಸ್ ಆಪ್ಷನ್, ಅರೆ ಸ್ಟಾರ್ಟ್ ಮಾಡಿಲ್ಲ ಪೋಲು. ಆಪ್ಷನ್ g ಬೈ 3 ಎಲ್ಲಪ್ಪ? ಆಪ್ಷನ್ ಎ. ಅಪ್ಪುಗೌಡ, ಕರೆಕ್ಟ್. ಕ್ಲಿಯರಾ? ಎಸ್. ನೌ ನೆಕ್ಸ್ಟ್ ಒನ್. A frame will be inertial if it is moving with respect to another inertial frame with a constant. ಸೊ ಇಲ್ಲಿ ನಿಮಗೆ ಸಿಂಪಲೆಸ್ಟ್ ಡೆಫಿನೇಷನ್ ಆಫ್ ಇನರ್ಷಿಯಲ್ ಅಂಡ್ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ಗೆ, ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಲ್ಲಿ, ಓಕೆ, ನಿಮಗೆ ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ಲಾಸ್ಟ್ ಒನ್ ಯಾವ್ದು ಬಂತು ಆನ್ಸರ್? ದಟ್ ಇಸ್ ಆಪ್ಷನ್ ಎ. ಓಕೆ, ನಾವು ಇದಕ್ಕೆ 10 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು ಇಫ್ ಯು ನೋ ದ ಡೆಫಿನೇಷನ್ ಆಫ್ ಇನರ್ಷಿಯಲ್ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂದ್ರೆ ಆಕ್ಸಲರೇಷನ್ ಶುಡ್ ಬಿ 0. ಆಕ್ಸಲರೇಷನ್ 0 ಆಗ್ಬೇಕಂತಂದ್ರೆ ಕಾನ್ಸ್ಟೆಂಟ್ ವೆಲಾಸಿಟಿ ಜೊತೆ ಹೋಗ್ಬೇಕು. ದಟ್ ಈಸ್ ಅ ಲೀನಿಯರ್ ವೆಲಾಸಿಟಿ. ಈ ತರ ಚೇಂಜ್ ಆಗ್ತಿದ್ರೆ ರೊಟೇಷನಲ್ ಮೋಷನ್ ಅಲ್ಲಿ ಹೋದ್ರೆ ಏನಾಗುತ್ತೆ? ಆಕ್ಸಲರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ನೋಡ್ಬೇಕಂದ್ರೆ ದಟ್ ಶುಡ್ ಬಿ ಕಾನ್ಸ್ಟೆಂಟ್ ಲೀನಿಯರ್ ವೆಲಾಸಿಟಿ. ನಾನ್ ಇನರ್ಷಿಯಲ್ ಅಂತಂದ್ರೆ ಆಕ್ಸಲರೇಟೆಡ್ ಮೋಷನ್, ಅವಾಗ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ಇಲ್ಲಿ ಕೊಟ್ಟಿರೋದು ಯಾವುದು? ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆಪ್ಷನ್ ಫಾರ್ ಅಸ್. ಓಕೆ, ದಟ್ ಈಸ್ ಎಸ್ 76% ಆನ್ಸರ್ ಮಾಡಿದ್ದೀರಾ. ನಾವು ನೆಕ್ಸ್ಟ್ ಒನ್. ಎ ಮ್ಯಾನ್ ವೇಯಿಂಗ್ 10 kg ಕ್ಯಾರೀಸ್ ಅ ಲೋಡ್ ಆಫ್ 10 kg ಆನ್ ಹಿಸ್ ಹೆಡ್. ಓಕೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇದು ಏನಂತಾರೆ? ಥಿಂಕಿಂಗ್ ಮೇಲೆ ಬಿಟ್ಟಿದ್ದು, ಸಬ್ಜೆಕ್ಟ್ ಬಿಡಿ, ಜಸ್ಟ್ ಥಿಂಕಿಂಗ್ ಮೇಲೆ ಬಿಟ್ಟಿದ್ದು. ಓಕೆ, ಎ ಮ್ಯಾನ್ ವೇಯಿಂಗ್ 100 kg carries a man weighing 100 kg.
ಸೊ ಮನುಷ್ಯನ ವೇಟ್ ಎಷ್ಟಿದೆ 100 kg, ಕ್ಯಾರೀಸ್ ಎ ಲೋಡ್ ಆಫ್ 10 kg ಆನ್ ಹಿಸ್ ಹೆಡ್. ಓಕೆ, ಈ ತರ ಇಟ್ಕೊಂಡು ಈ ಜಂಪ್ಸ್ ಫ್ರಮ್ ಎ ಟವರ್ ವಿತ್ ದ ಲೋಡ್ ಆನ್ ಹಿಸ್ ಹೆಡ್. ಓಕೆ, ನೀರಿನಲ್ಲಿ ದುಮ್ತಾನೆ ಅನ್ಕೊಳ್ಳಿ. ಓಕೆ, ಈ ತರ 10 kg ಲೋಡ್ ಹಿಡ್ಕೊಂಡು ಜಂಪ್ ಮಾಡ್ತಾನೆ. ವಾಟ್ ವಿಲ್ ಬಿ ದ ವೇಟ್ ಆಫ್ ದ ಲೋಡ್ ಆಸ್ ಎಕ್ಸ್ಪೀರಿಯನ್ಸ್ ಬೈ ದ ಮ್ಯಾನ್? ಏನಾಗಿರುತ್ತೆ? ಎಸ್, ಸಿಂಪಲ್. ಯಾ, ಕರೆಕ್ಟ್ ಆನ್ಸರ್, ದಟ್ ಈಸ್ ಎ. ಯಾಕೆ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗುತ್ತೆ ಅದ್ರ ಮೇಲೆ? ಅಪೋಸಿಟ್ ಡೈರೆಕ್ಷನಲ್ ಆಕ್ಟ್ ಆಗಿ ನೆಟ್ ಆಕ್ಸಲರೇಷನ್ ಏನಾಗುತ್ತೆ? 0 ಆಗುತ್ತೆ. ಓಕೆ, 0 ಆದಾಗ ನಿಮಗೆ ವೇಟ್, ವಾಟ್ ವಿಲ್ ಬಿ ದ ವೇಟ್ ಆಫ್ ದ ಲೋಡ್ ಆಸ್ ಎಕ್ಸ್ಪೀರಿಯನ್ಸ್ ಬೈ ದ ಮ್ಯಾನ್? ಅವ್ನು ಹಿಡ್ಕೊಂಡ ತರನೇ ಅನ್ಸಲ್ಲ. ಬೇಕಾದ್ರೆ ನೀವು ಟ್ರೈ ಮಾಡಿ. ಓಕೆ, ಯಾವಾಗಾದ್ರೂ ಈಜ್ ಆಡಕ್ ಹೋದಾಗ ನಾಟ್ ಹೈಟ್ ಅಲ್ಲಲ್ಲ, ಸುಮ್ಮನೆ ಚಿಕ್ಕದಾಗಿ. ಸೊ ವೇಟ್ ಅವ್ರ ಮೇಲೆ ಫೀಲೇ ಆಗಲ್ಲ ಆ ತರ. ಓಕೆ, ದಟ್ ಈಸ್ ಆಪ್ಷನ್ ಎ. ಎಸ್, 37%. ಓಕೆ, ನಾ ನೆಕ್ಸ್ಟ್ ಒನ್, ಎ ಮ್ಯಾಕ್ಸಿಮಮ್ ಫೋರ್ಸ್ ಆಫ್ ಎ ಫ್ರಿಕ್ಷನ್ ಈಸ್ ಕಾಲ್ಡ್. ಏನಂತ ಕರಿತೀವಿ? ಮ್ಯಾಕ್ಸಿಮಮ್ ಫೋರ್ಸ್ ಆಫ್ ಎ ಫ್ರಿಕ್ಷನ್. ಈಸಿಯೆಸ್ಟ್ ಕ್ವಶನ್ ಬೈ ದ ಡೆಫಿನೇಷನ್. ಸ್ಟೀಫನ್ ಮ್ಯಾಥ್ಯೂಸ್ ಲೈವ್ ಮ್ಯಾರಥಾನ್ಗಳ ನೋಡಿ, ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಹೋಪ್ಫುಲ್ಲಿ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಇವಾಗಾದ್ರೂ ಸ್ವಲ್ಪ ನೀಟಾಗಿ ಡೆಡಿಕೇಟೆಡ್ ಆಗಿ ವಿಡಿಯೋಗಳು ನೋಡಿದ್ರೆ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಎಸ್. ಓಕೆ, ಎಸ್, ಲಿಮಿಟಿಂಗ್ ಫ್ರಿಕ್ಷನ್, ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಡೆಫಿನೇಷನ್ ಇದೆ. ಓಕೆ, ದಟ್ ಈಸ್ ಆಪ್ಷನ್ ಎ, ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್. ಎಸ್, ನೆಕ್ಸ್ಟ್ ಕ್ವಶನ್. Limiting friction between two bodies in a contact is independent. Okay, limiting friction ಅಂತಂದ್ರೆ let's say limiting friction maximum limiting friction that is given by mu s into n, where mu s is the coefficient of a friction, n is a normal reaction that is equal to mg. Okay, so by this formula you can consider nature of the surface in contact. Yes, because static friction ಏನು ಇಂಡಿಕೇಟ್ ಮಾಡುತ್ತೆ? coefficient of a friction ಏನು ಇಂಡಿಕೇಟ್ ಮಾಡುತ್ತೆ? nature of the bodies. ಓಕೆ, ಜಾಸ್ತಿ ರಫ್ ಆಗಿದ್ರೆ this value will be more, ಸ್ಮೂತ್ ಆಗಿದ್ರೆ this value will be less. coefficient of friction. ಓಕೆ, the area of the surface in contact ಫಾರ್ಮುಲಾದಲ್ಲಿ ಏರಿಯಾನೇ ಇಲ್ಲ. ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ ದ ಸರ್ಫೇಸ್ n ಇದೆ, and the material of the bodies. ಎಸ್, ರಫ್ನೆಸ್ ಅಥವಾ ನೇಚರ್ ಆಫ್ ದ ಬಾಡಿ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಏರಿಯಾ ಆಫ್ ದ ಸರ್ಫೇಸ್, ಓಕೆ, ಇನ್ ಅ ಕಾಂಟ್ಯಾಕ್ಟ್, ದಟ್ ಈಸ್ ಇಂಡಿಪೆಂಡೆಂಟ್. ಓಕೆ, ಇಂಡಿಪೆಂಡೆಂಟ್ ಅಂತ ಕೇಳಿರ್ತಾನೆ. ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾವ್ ನೆಕ್ಸ್ಟ್ ಒನ್. ಇನ್ ದ ಫಿಗರ್ ಶೋಸ್ horizontal force F1 is applied on a block, but a block does not slide. Then as magnitude of a vertical force, that is F2, is increased. ನಾನು ಮೇಲ್ಗಡೆ ಹೇಳ್ಕೊಂತಾನೆ. From 0, the block begins to slide. The correct statement. ಅಂದ್ರೆ ಒಂದು ಫ್ಲೋರ್ ಅಲ್ಲಿ ಒಂದು ಬಾಡಿ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ, ಅದು ಮೂವ್ ಆಗ್ತಿರಲ್ಲ. ಫೋರ್ಸ್ ಅದು F1 ಅಪ್ಲೈ ಮಾಡ್ತಾರೆ, ಮೂವ್ ಆಗ್ತಿರಲ್ಲ. ಅವಾಗ ಏನ್ ಮಾಡ್ತಾರೆ? ಮೇಲಿಂದ ಸ್ಲೈಟ್ ಆಗಿ ಅದನ್ನ ಹೇಳ್ಕೋತಾರೆ ಮೇಲೆ. ಅವಾಗ ಏನಾಗುತ್ತೆ? ನಾರ್ಮಲ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ನಾರ್ಮಲ್ ರಿಯಾಕ್ಷನ್ ಇನ್ಕ್ರೀಸ್ ಆದಾಗ ಫೋರ್ಸ್ ಎಕ್ಸಾಕ್ಟ್ ಮಾಡಿದ್ರೆ ಫ್ರಿಕ್ಷನ್ ಬಿಟ್ವೀನ್ ದಿಸ್ ಸರ್ಫೇಸ್, ಓಕೆ, ದಿಸ್ ಬಾಡಿ ಅಂಡ್ ದಿಸ್ ಸರ್ಫೇಸ್ ಡಿಕ್ರೀಸಸ್. ಅವಾಗ ಏನಾಗುತ್ತೆ? ಬಾಡಿ ಮೂವಿಂಗ್ ಫಾರ್ವರ್ಡ್. ಓಕೆ, ಅವಾಗ ಸ್ಟಾರ್ಟ್ ಆಗುತ್ತೆ ಮೂವ್ ಆಗಕ್ಕೆ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟ್? ದ ಮ್ಯಾಗ್ನಿಟ್ಯೂಡ್ ಆಫ್ ಅ ನಾರ್ಮಲ್ ರಿಯಾಕ್ಷನ್ ಆನ್ ಅ ಬ್ಲಾಕ್ ಇನ್ಕ್ರೀಸಸ್, static friction of a force acting on the block increases, maximum value of a static frictional force decreases. Yes, so ಇಲ್ಲಿ ನಮಗೆ ಥರ್ಡ್ ಆಪ್ಷನ್ ಕರೆಕ್ಟ್ ಆಗಿದೆ, ಡಿಗ್ರೀಸ್ ಆಗುತ್ತೆ. ಓಕೆ, ಡಿಗ್ರೀಸ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಆಪ್ಷನ್ ಸಿ. ಅರೆ, ಇವಾಗಲೂ ಸ್ಟಾರ್ಟ್ ಮಾಡಿಲ್ಲ. ಎಸ್, ನೆಕ್ಸ್ಟ್ ಒನ್, ಎ ಬ್ಲಾಕ್ ಆಫ್, ಓಕೆ, ಇದು ನಾನು ಒಂದು ಸಾಲ್ವ್ ಮಾಡ್ತೀನಿ, ನಿಮಗೆ ಇನ್ನೊಂದು ಹೋಮ್ವರ್ಕ್ ಆಗಿ ಕೊಡ್ತೀನಿ. ಓಕೆ, ಎ ಬ್ಲಾಕ್ ಆಫ್ ಮಾಸ್ 2 kg is kept on the floor. Okay, what is the block mass? That is the 2 kg. Fine. The coefficient of static friction is 0.4. Okay. ಯಾವುದು static friction? Yes, static friction 0.4. If a force F of 2.5 Newton is applied on the block as shown in the figure. So, ಎಷ್ಟಿದೆ? 2.5 Newton. Okay, 2.5 Newton act ಆಗ್ತಿದೆ. The frictional force between block and the floor is. ಏನ್ ಕೇಳಿರೋದು? ಫೋರ್ಸ್ ಬಿಟ್ವೀನ್, ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ಬ್ಲಾಕ್ ಅಂಡ್ ಫ್ಲೋರ್. ಫ್ರಿಕ್ಷನಲ್ ಫೋರ್ಸ್. ಓಕೆ, ಫ್ರಿಕ್ಷನಲ್ ಫೋರ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಣ. ಬಿಕಾಸ್
ಇದೇನಾದ್ರೂ ಲೆಸ್ ದ್ಯಾನ್ ಇದೇನಾದ್ರೂ ಗ್ರೇಟರ್ ದ್ಯಾನ್ ದಿಸ್ ಆಗಿದ್ರೆ ಸ್ಟಿಲ್ ರಿಮೈನ್ ಸ್ಟೇಟ್ ಆಫ್ ರೆಸ್ಟ್. ಸಪೋಸ್ ಈ ವ್ಯಾಲ್ಯೂ ಇದಕ್ಕಿಂತ ಕಮ್ಮಿ ಆದ್ರೆ ದ ಬಾಡಿ ಸ್ಟಾರ್ಟ್ಸ್ ಮೂವ್. ಓಕೆ, ಅದರಿಂದ ನಾವು ಫಸ್ಟ್ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ mu s n. ಓಕೆ, mu s n, mu s ಎಷ್ಟಾಗುತ್ತೆ? ದಟ್ ಈಸ್ 0.4 mu s. It is also can be written as mg. Okay, into m is 2 and g is a 10. ಎಷ್ಟಾಗುತ್ತೆ? So 8 ನ್ಯೂಟನ್ ಇದೆ. So maximum static friction is 8. ಅಂದ್ರೆ ಈ ವ್ಯಾಲ್ಯೂಗಿಂತ ಜಾಸ್ತಿ ಫೋರ್ಸ್ ನೀವು ಅಪ್ಲೈ ಮಾಡಿದ್ದಾದ್ರೆ ದ ಬಾಡಿ ಸ್ಟಾರ್ಟ್ಸ್ ಮೂವ್. ಓಕೆ, ಸೊ ಯಾವಾಗ ಇಲ್ಲಿ ಬರೀತು ನೋಡಿ, ಅಪ್ಲೈಡ್ ಫೋರ್ಸ್. ಓಕೆ, ಅಪ್ಲೈಡ್ ಫೋರ್ಸ್ ಈಸ್ ಗ್ರೇಟರ್ ದ್ಯಾನ್ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ ಅಥವಾ ಲಿಮಿಟಿಂಗ್ ಫ್ರಿಕ್ಷನ್ ಆಗಿದ್ರೆ ದ ಬಾಡಿ ಮೂವ್. ಅದೇ ಅಪ್ಲೈಡ್ ಫೋರ್ಸ್ ಲೆಸ್ ದ್ಯಾನ್ ಸ್ಟಾಟಿಕ್ ಅಥವಾ ಮ್ಯಾಕ್ಸಿಮಮ್ ಅಥವಾ ಲಿಮಿಟಿಂಗ್ ಫ್ರಿಕ್ಷನ್ ಆಗಿದ್ರೆ ರೆಸ್ಟ್ ಅಲ್ಲಿರುತ್ತೆ, ಮೂವ್ ಆಗಲ್ಲ. ಓಕೆ, ಇವಾಗ ಸೊ ಇಲ್ಲೇನಾಯ್ತು, ಎಷ್ಟಿದೆ ಇದು? 2.5. ಅಪ್ಲೈಡ್ ಫೋರ್ಸ್ ಎಷ್ಟಿದೆ? ಅಪ್ಲೈಡ್ ಫೋರ್ಸ್ ದಟ್ ಈಸ್ ಅ 2.5 ನ್ಯೂಟನ್ ಅಂಡ್ ಇಲ್ಲಿ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ 8 ಇದೆ. therefore 2.5 ನ್ಯೂಟನ್ ಈಸ್ ಲೆಸ್ ದ್ಯಾನ್ 8 ನ್ಯೂಟನ್. ಹೆನ್ಸ್ ದ ಫ್ರಿಕ್ಷನ್ ಬಿಟ್ವೀನ್ ಎಷ್ಟಿರುತ್ತೆ? ಅಪ್ಲೈಡ್ ಫೋರ್ಸ್ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಡೆಫಿನೇಷನ್ ಆಫ್ ಫೋರ್ಸ್ ಗೊತ್ತಿದೆಯಲ್ಲ, ಫ್ರಿಕ್ಷನಲ್ ಫೋರ್ಸ್, ರೈಟ್? ಓಕೆ, ಸೊ ಮರ್ತೋಗಿದೆ, ಸಾರಿ. Now this is the answer for this question. So that is the maximum frictional force between surface two bodies. Okay, that is option A. Option A. Option A. Yes, option A. Yes, 100%. Now let's move on to the next question. So consider this as a homework because it is same as previous one. Okay, homework. Next, yes, work, energy and power. So ಇದನ್ನ ಒಂದು ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡೋಣ. ಓಕೆ, ಎಸ್, ಬ್ರೇಕ್ ಎಷ್ಟು ಬೇಕು? ಬ್ರೇಕ್ ಎಷ್ಟು ನಿಮಿಷ ಬೇಕು? ಬ್ರೇಕ್ ಎಷ್ಟು ನಿಮಿಷ ಬೇಕು? ಬ್ರೇಕ್ ಎಷ್ಟು ನಿಮಿಷ ಬೇಕು? ಬೇಗ ಹೇಳಬೇಕು. 20 ಮಿನಿಟ್ಸ್ ಬೇಡ, ಒಂದು 15 ಮಿನಿಟ್ಸ್ ತಗೊಳ್ಳೋಣ. ಓಕೆ, 15 ಮಿನಿಟ್ಸ್ ಮ್ಯಾಕ್ಸಿಮಮ್. ಸೊ ಈ 15 ಮಿನಿಟ್ಸ್ ಆದಮೇಲೆ 1.5 hour ಅಲ್ಲಿ ನಮ್ಮ 2 ಚಾಪ್ಟರ್ ಮುಗಿದೋಗುತ್ತೆ. ಓಕೆ, 1.5 hour. ಫೈನ್. ಸೊ ಮತ್ತೆ ಸಿಗುವ ಆಫ್ಟರ್ 15 ಮಿನಿಟ್ಸ್. ಸೊ ಲಾಸ್ಟ್ 2 ಚಾಪ್ಟರ್ಸ್ ಇದೆ. ಓಕೆ, ಲಾಸ್ಟ್ 2 ಚಾಪ್ಟರ್ಸ್ ಇದೆ, ಅದನ್ನ ಮುಗಿಸ್ಬಿಟ್ಟು ನಮ್ಮ ಲೈವ್ ಮ್ಯಾರಥನ್ನ ಕಂಪ್ಲೀಟ್ ಮಾಡೋಣ. ಓಕೆ.
better paying outside. You're around say. Hello, 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 hello. Yes. So, are you guys ready for the last session of this KCET live marathon? Yes. ಕಿಶೋರ್ MB ಆಲ್ರೆಡಿ ಸರ್ ಮಾಡಿದ್ದಾರೆ, ಒಂದ್ಸತಿ ನೋಡಿ ಲೈವ್ನ. ಸಂಜೀವ್ ಭಜಂತ್ರಿ ನೆವರ್ ಫರ್ಗೆಟ್ ಟು ಟೆಲ್. ನಾವೇನ್ ಮಾಡೋಣ, ನಮ್ಮ ಕನ್ನಡ ಹಳ್ಳಿ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳು ಹಂಗೆ ಕಲ್ಸೋದು ನಮಗೆ. 1 1 2 1 2 2 4 2 2 4 2 2 ಆ ಥರ ಅನ್ಕೊಂಡು ಬರಲ್ಲ ನಮಗೆ. ಏನು ಮನ್ಸಲ್ಲಿ ಬರುತ್ತಲ್ಲ ಅದು ಯೂಸ್ ಮಾಡೋದು. ಓಕೆ, ಯುಕೆ ಮಗ್ಗೆ ಕರೆಕ್ಟ್. ಶರಣಯ್ಯ 150 ಪ್ಲಸ್ ತೆಗೆದ್ರೆ ವಿಲ್ ಬಿ ಗೆಟಿಂಗ್ ವೆರಿ ಗುಡ್ ರ್ಯಾಂಕಿಂಗ್. 1000 ಅಲ್ಲ 500 ಒಳಗಡೆ ಬರುತ್ತೆ. ಓಕೆ, ಗ್ರಾವಿಟೇಷನಲ್ ಈಸಿ ಈಸಿ ಈಸಿ, ಟಫ್ ಏನಿಲ್ಲ, ಈಸಿ ಆಗಿದೆ. ಪೃಥ್ವಿರಾಜ್ ಎಸ್. ಅರುಣ್, ನನ್ನ ಹೆಸರು ಅಶೋಕ್ ಅಂತೇಳಿ. ಓಕೆ, ಲೀಡರ್ ಬೋರ್ಡ್ ಒಂದ್ಸತಿ ನೋಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಟಾಪ್ 5 ನಾವು ಓದ್ತೇನೆ. ಗೇಮರ್ ಲಾರ್ಡ್ ಸಮರ್ಥ್. ಗೇಮರ್ ಲಾರ್ಡ್, ವಾಟ್ ಈಸ್ ಯುವರ್ ನೇಮ್? ಸಂಜೀವ್, ಯಾ. ನಾವೆಲ್ಲ ಕನ್ನಡನ ಪ್ರೀತಿಸ್ಬೇಕು. ಓಕೆ, AK BGM, ಮೋನಿತ್, ಅಶ್ವಿನಿ ಯಾದವ್. ಗುಡ್. AK BGM ಮೇಲೆ ಬರ್ತಾ ಇದ್ದಾನೆ. ರೈಟ್. ಎಸ್, ಬಿ ಯುವರ್ ಸೆಲ್ಫ್. ಐ ಡೋಂಟ್ ನೋ ನಿಮ್ಮ ಹೆಸರು ಏನು ಅಂತ. ಓಕೆ, ಗೇಮರ್ ಲಾರ್ಡ್ ವರುಣ್. ಓಕೆ, ಹೇಮಂತ್, ಥ್ಯಾಂಕ್ ಯು ಸೋ ಮಚ್. ಎಸ್, ನಮಗೆ ಇಬ್ರು ಬ್ರದರ್ಸ್ ಇದ್ದಾರೆ. ಓಕೆ, ಓಕೆ, ಥ್ಯಾಂಕ್ ಯು ಬಸವರಾಜ್, ಥ್ಯಾಂಕ್ ಯು ಸೋ ಮಚ್. No, Prithvi. Okay, so let's get started with the work, energy and power. This power is our power. ಏನಂತೀರಾ? ರಾಜಾಜಿನಗರ್, ನಾವು ಇರೋದು ರಾಜಾಜಿನಗರ್. ಮಧು, ಓಕೆ. ಓಕೆ, ಏನು ಕ್ವಶನ್ಸ್ ಇದೆನಾ, ಕೇಳ್ತೀರಾ? 1 minute or 2 minutes? ನಿಶಾಂತ್, ಓಕೆ. HAL, ಓಕೆ. ಎಸ್, ಫೋರ್ಸ್ ಇಂಟು ವೆಲಾಸಿಟಿ. ಅಶ್ವಿನಿ, ಓಕೆ. ಎಸ್, ಮೋಕ್ಷಿತ್, ಕರ್ನಾಟಕನೇ. ಕರುನಾಡು ನಮ್ದು. ಎಸ್, ತಾರಾ, ಡೆಲ್ಲಿ. ಹೇಳಿದ್ನಲ್ಲ, ಇನ್ನು ಊಟ ಮಾಡಬೇಕು. ಸೆಷನ್ ಮುಗಿಸ್ಕೊಂಡು ಆರಾಮಾಗಿ ಹೋಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋದೆ. ನಾಳೆ ಮತ್ತೆ ಸಾರ್ಥಕ್ 2.0 ಇದೆ. ಇನ್ನು 2 ಸೆಷನ್ಸ್ ಇದೆ. ಅದು ಕಂಪ್ಲೀಟ್ ಆದರೆ ಈ ಅಕಾಡೆಮಿಕ್ ಇಯರ್
ಕಂಪ್ಲೀಟ್ ಆದಂಗೆ. ನೋ 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 ನೋ, ಐ ಡೋಂಟ್ ಹ್ಯಾವ್. ಆ ಹೆಸರಲ್ಲಿ ನಮಗೆ ಯಾರು ಬ್ರದರ್ಸ್ ಇಲ್ಲ. ಓಕೆ. ಹ್ಞೂ ಹ್ಞೂ ಫೈನ್, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ದ ಫಸ್ಟ್ ಒನ್ ನೀವು ನೋಡೋದಾದ್ರೆ ವರ್ಕ್ ಡನ್. ವರ್ಕ್ ಡನ್ ಅನ್ನೋದು ಜನರಲಿ ಇಟ್ ಇಸ್ ದ ಫೋರ್ಸ್ ಅಪ್ಲೈಡ್ ಆನ್ ಎ ಬಾಡಿ and that force displaces a body in a same direction of application of a force. So definition, basic definition irutte. So it is given by Fs cos theta. This is for constant force, okay? This work done, it is for constant force. Sir, what if force is not constant? Avaga ಏನು ಮಾಡಬೇಕು ಅಂತಂದ್ರೆ integration F ds. Okay? Clear? ಈ ವರ್ಕ್ ಡನ್ ಅಲ್ಲಿ ಪಾಸಿಟಿವ್ ವರ್ಕ್ ಡನ್, ನೆಗೆಟಿವ್ ವರ್ಕ್ ಡನ್ ಅಂಡ್ ಝೀರೋ ವರ್ಕ್ ಡನ್. ಪಾಸಿಟಿವ್ ವರ್ಕ್ ಡನ್ ಯಾವಾಗ ಆಗುತ್ತೆ? ಸೊ ಯಾವಾಗ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ. ಓಕೆ, ಅಂದ್ರೆ ಪ್ಯಾರಲಲ್ ಅನ್ನೋದು ಬೇಡ, ಇಟ್ ಇಸ್ ದ ಆಂಗಲ್ ಬಿಟ್ವೀನ್ ಎಫ್ ಅಂಡ್ ಎಸ್. ಡಿಸ್ಪ್ಲೇಸ್ಮೆಂಟ್ ಅಂಡ್ ಫೋರ್ಸ್ ಮಧ್ಯೆ 0 ಡಿಗ್ರಿ ಇದ್ದಾಗ ವರ್ಕ್ ಡನ್ ಬಿಕಮ್ಸ್ ಅ ಪಾಸಿಟಿವ್. ಹೇಗೆ? cos 0, it is the 1 f into s, that is a plus fs. Okay, that is plus fs. Next one, when theta is equal to 180 degree andre anti parallel, displacement of the body matte force ಒಂದೇ ಡೈರೆಕ್ಷನ್ ಅಲ್ಲಿ ಇದ್ರೆ that we call it as a positive work done. ಅದೇ displacement ಮತ್ತೆ force opposite direction ಅಲ್ಲಿ ಇದ್ರೆ, example frictional force, work done by a frictional force, it is a negative work done. ಅದೇ ರೀತಿ a body are moving vertically upward, ಅಥವಾ the work done on a projecting a particle upward in a direction, ಅದರಲ್ಲೂ ಸಹಿತ ನಮಗೆ ನೆಗೆಟಿವ್ ವರ್ಕ್ ಡನ್ ಬರುತ್ತೆ. ಓಕೆ, ಸೊ ಇವಾಗ ವರ್ಕ್ ಡನ್ ದಟ್ ಈಸ್ ಅ ನೆಗೆಟಿವ್ ಅಂದ್ರೆ F is equal to, W is equal to minus Fs. What does it mean? Cos 180 degree ಏನಾಗುತ್ತೆ? -1 ಆಗುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಒನ್, ಝೀರೋ ಯಾವಾಗ ಆಗುತ್ತೆ? when it is a perpendicular, ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ particle and force, angle between those two, if it is a 90 degree, ಅವಾಗ ನಮಗೆ ವರ್ಕ್ ಡನ್ 0 ಆಗುತ್ತೆ. ರೈಟ್? ಓಕೆ, ವರ್ಕ್ ಬೈ ಟೈಮ್ ಅಂದ್ರೆ ಪವರ್. ಎಸ್ ಕಿಶೋರ್, ಯಾ. ಓಕೆ, ನಾ ಇದು ಯಾವ ತರ ಹೋಗುತ್ತೆ? ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್, ಅಥವಾ ಪ್ಲಾನೆಟ್ಸ್ ರಿವಾಲ್ವಿಂಗ್ ಅರೌಂಡ್ ಸನ್, ಅಥವಾ ದ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ಅ ನ್ಯೂಕ್ಲಿಯಸ್. ಸೊ ವಾಟ್ ಇಸ್ ದ ವರ್ಕ್ ಡನ್ ಇನ್ ಆಲ್ 3 ಸಿಚುವೇಶನ್ಸ್ ಅಂತಂದ್ರೆ 0. ಓಕೆ, ಸೊ ಇವಾಗ W is equal to 0. ಕ್ಲಿಯರಾ? ನೆಕ್ಸ್ಟ್ ಒನ್, ವರ್ಕ್ ಡನ್ ಬೈ ಎ ಗ್ರಾವಿಟಿ. ಸೊ ವರ್ಕ್ ಡನ್ ಬೈ ಗ್ರಾವಿಟಿ ಜನರಲಿ ವಿ ಕಾಲ್ ಇಟ್ ಆಸ್ ಎ mgh. and a frictional, work done by friction, work done by spring force, ಯಾವ ತರ ಬರೀತೀವಿ? kx. okay, kx square or x, which one? kx square, but along with a by 2 number. okay, pseudo force. but ನಮಗೆ ಇಂಪಾರ್ಟೆಂಟ್ ಇರೋದು ಯಾವ್ದು? for our KCET syllabus, this one and this one. okay, now next one. so work energy theorem ಪ್ರಕಾರ ಏನಂತೆ? total work done by, okay, total work done by conservative force, non-conservative force and external force is equal to change in kinetic energy. Okay, ಇಲ್ಲಿ kinetic energy ಅಂದ ತಕ್ಷಣ, so kinetic energy it is given by half mv square. in terms of a moment ಮೇಲೆ ಜಾಸ್ತಿ ಕ್ವಶನ್ಸ್ ಬರುತ್ತೆ. in terms of a momentum, k is equal to p square divided by 2m, and k is inversely proportional to the m if p is constant. okay, that is a momentum, linear momentum is constant, and we know that p it is given by mv. clear? right? clear? yes. next, so spamming ಬಿಟ್ಟು ಪಾಠ ಕೇಳಿ. ಆಲ್ರೆಡಿ ರಿಸಲ್ಟ್ ಆಗಿ ಬಂದು ಹೋಗಿದೆ. ಓಕೆ, ಸ್ಟುಪಿಡ್ಸ್ ಯಾರು ಗೊತ್ತಾ? ಸ್ಟುಪಿಡ್ಸ್ ಆಗಿದ್ದನ್ನ ಮತ್ತೆ ಕೇಳಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡೋದು, ಆಮೇಲೆ ಅದ್ರ ಬಗ್ಗೆ ಬೇಜಾರಾಗೋದು, ಅದು ಮಾಡಬೇಡಿ. ಸೊ ನಾವು ಬ್ರಿಲಿಯಂಟ್ ಆಗಿರಬೇಕು. ಆಗಿದ್ದಾಗಿದೆ. ನೆಕ್ಸ್ಟ್ ವಾಟ್ ಟು ಡೂ?
ಓಕೆ, ಸೊ ಬೆಟರ್ಮೆಂಟ್ ಆಫ್ ಯುವರ್ ಲೈಫ್, ನೀನು ಯಾವ ಡಿಸಿಷನ್ ತೊಗೋಬೇಕು ನೆಕ್ಸ್ಟ್, ಆಗಿದ್ದು ಚೇಂಜ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಪ್ಲ್ಯಾನ್ ಮಾಡಿ. ಅದು ಬಿಟ್ಟು ನಿಂದೆಷ್ಟಾಯಿತು, ಅವಂದೆಷ್ಟಾಯಿತು, ಇನ್ನೊಬ್ಬರದ್ದು ಎಷ್ಟಾಯಿತು, ಬೇರೆಯವ್ರ ಜೀವನದ ಬಗ್ಗೆ ನಮ್ಗೆ ಯಾಕೆ, ನಾವು ನೆಟ್ಟಿಗಿದ್ರೆ ಎಲ್ಲರೂ ನೆಟ್ಟಿಗಿದ್ದಂಗೆ. ಅರ್ಥ ಆಗ್ತಿದೆನಾ? ಹ್ಞೂ ಹ್ಞೂ ಅರ್ಥ ಮಾಡ್ಕೊಳ್ಳಿ, ಚಿಕ್ಕ ಮಕ್ಕಳಲ್ಲ ನೀವು. ಯಾಕೆ ನಾನು ಇಷ್ಟೊಂದು ಫ್ರೀಯಾಗಿ ಮಾತಾಡ್ತೀನಿ ಹೇಳಿ ನಿಮ್ಮ ಜೊತೆ? ಮೆಚುರಿಟಿ ಇದೆ ಅಂತ. ಸ್ಕೂಲ್ ಮಕ್ಕಳ ಥರ ಮಾತಾಡಿದ್ರೆ ಚೆನ್ನಾಗಿರಲ್ಲ, ರೈಟ್? ಹಾಂ, ಬಿಡಿ, ಬೇರೆಯವ್ರ ಕತೆ ನಿಮಗೆ ಬೇಕಾಗಿಲ್ಲ. ಸೊ ಏನಾಗುತ್ತೆ ಕೇಳೋದ್ರಿಂದ, ಬೇರೆಯವ್ರದ್ದು ನಿಮ್ಮ ಮಾರ್ಕ್ಸ್ಗಿಂತ ಜಾಸ್ತಿ ಇದ್ದರೆ ಬೇಜಾರಾಗ್ತೀರಾ, ಓಕೆ? ಕಮ್ಮಿ ಇದ್ದರೆ ಖುಷಿ ಪಡ್ತೀರಾ. ಆ ಥರ ಮನಸ್ಸು ಇರಬಾರ್ದು, ಓಕೆ? ನಾನು ಜನರಲ್ ಆಗಿ ಹೇಳ್ತಾ ಇರ್ತೀನಿ, ಬಿ ಗುಡ್ ಆ್ಯಂಡ್ ಡೂ ಗುಡ್, ಅಷ್ಟೇ. ಬಿ ಗುಡ್ ಆ್ಯಂಡ್ ಡೂ ಗುಡ್, ನಿನಗೆ ಯಾವಾಗಲೂ ಒಳ್ಳೇದಾಗುತ್ತೆ, ಓಕೆ? ನಾನು ತಲೆ ಇಟ್ಕೊಂಡು ಮುಂದುವರ್ಸೋಣ. ಗಾಟ್ ಇಟ್? ಎಸ್. ಆಫ್ kx². ಸ್ಪ್ರಿಂಗ್ ಫೋರ್ಸ್. ಓ, ಫೋರ್ಸ್ ಬಗ್ಗೆ ಅಲ್ಲ, ವರ್ಕ್ ಡನ್ ಬೈ ಸ್ಪ್ರಿಂಗ್ ಫೋರ್ಸ್ ಬಗ್ಗೆ ಹೇಳ್ತಿರೋದು, ಓಕೆ? ಸ್ಪ್ರಿಂಗ್ ಫೋರ್ಸ್. F is equal to kx, ರೈಟ್? ಬೆಳಗ್ಗೆ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಅಲ್ಲಿ ಮಾಡಿದ್ವಲ್ಲ ಕ್ವಶನ್ಸ್, ರೈಟ್? ಗಾಟ್ ಇಟ್? ಓಕೆ, ನೆಕ್ಸ್ಟ್ ಒನ್ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ U, that is equal to mgh, where m is the mass of the particle, g is the acceleration due to gravity, and h is the height of the particle above the ground. ಎಷ್ಟು ಹೈಟ್ ಅಲ್ಲಿದೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. And it is depends on mass of the body and height of the body above the ground. And g is the constant, right? ಕ್ಲಿಯರಾ? ಎಸ್, ಕಂಪಲ್ಸರಿ ಓದಬೇಕು, ಈಸಿ ಆಗಿರುತ್ತೆ. ನೀವು ಲಾಸ್ಟ್ ಟೈಮ್ ಏನು ಹೇಳಿದ್ರಿ? ಮೋಷನ್ ಮತ್ತೆ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಮತ್ತೆ ಮೋಷನ್ ಇನ್ ಎ ಪ್ಲೇನ್ ಡಿಫಿಕಲ್ಟ್ ಅಂದ್ರೆ, ಆಮೇಲೆ ಈಸಿನಾ? ಎಲ್ಲರೂ ಆನ್ಸರ್ ಮಾಡ್ತಿದ್ರಿ, ಓಕೆ? ದಟ್ಸ್ ಹೌ ಥಿಂಗ್ಸ್ ವರ್ಕ್ಸ್. ನೆಕ್ಸ್ಟ್ ಒನ್, ಈಕ್ವಿಲಿಬ್ರಿಯಂ. ಸೊ ಬಿಫೋರ್ ದಿಸ್ ಪೊಟೆನ್ಷಿಯಲ್ ಎನರ್ಜಿ, ಓಕೆ? ಪೊಟೆನ್ಷಿಯಲ್ ಎನರ್ಜಿ ಯಾವ ಥರ ರಿಲೇಷನ್ ಇರುತ್ತೆ? F is equal to minus du divided by dx. Okay, relation between force and potential energy. And equilibrium ಅಂತಂದ್ರೆ this force equals to 0. Net force equals to 0. Equilibrium already ಗೊತ್ತಿದೆ, okay? Right? Next one. So stable equilibrium in terms of a potential energy. Stable equilibrium ಅಂದ್ರೆ potential energy minimum ಇರುತ್ತೆ. Unstable ಅಂದ್ರೆ potential energy maximum ಇರುತ್ತೆ. ಇಂಥ ಕ್ವಶನ್ಗಳೇ ನಿಮಗೆ ಜಾಸ್ತಿ ಟ್ರಿಕ್ ಅನ್ಸೋದು, ಬಟ್ ಇಡೀ ಈಸಿ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಕಾನ್ಸ್ಟೆಂಟ್, ಪೊಟೆನ್ಷಿಯಲ್ ಎನರ್ಜಿ ಇಸ್ ಕಾನ್ಸ್ಟೆಂಟ್, ಓಕೆ? ರೈಟ್? ಸರ್, ಕ್ಯಾನ್ ಯು ಮೇಕ್ ಅ ವೇಟೇಜ್ ಫಾರ್ ಆಲ್ ದ ಲೆಸನ್ಸ್? ಆಲ್ರೆಡಿ ನಾನು ಡಿಸ್ಕಸ್ ಮಾಡ್ತಿದ್ದೀನಲ್ಲ, ಲೈವ್ ಸೆಷನ್ ನೋಡಿದ್ದೀರಾ? ಸಂಜನ್, ಲೈವ್ ಸೆಷನ್ ನೋಡಿದ್ರೆ ಪ್ರತಿ ಚಾಪ್ಟರ್ಗೆ, ಓಕೆ, ಪ್ರತಿ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಈ ಟೈಮ್ ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮಗೆ KCET ಪ್ರಕಾರ ನೋಡಿದ್ರೆ 1 ಕ್ವಶನ್ ಕ್ಯಾರಿ 1 ಮಾರ್ಕ್. ನಂಬರ್ ಆಫ್ ಕ್ವಶನ್ಸ್ ಹೇಳಿದ್ರು ಅಷ್ಟೇ, ನಂಬರ್ ಆಫ್ ಮಾರ್ಕ್ಸ್ ಹೇಳಿದ್ರು ಅಷ್ಟೇ ಆಗುತ್ತೆ, ರೈಟ್? ಸರ್, ಎಲಾಸ್ಟಿಕ್ ಆ್ಯಂಡ್ ಇನ್ಎಲಾಸ್ಟಿಕ್ ನಮಗೆ ನೀಟಿಗಿರುತ್ತೆ ಅಶ್ವಿನಿ, ಇಟ್ ಈಸ್ ದೇರ್ ಫಾರ್ ನೀಟ್, ಓಕೆ? ನಮ್ಮ KCETಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡಲ್ಲ ಅದಕ್ಕೆ, ಎಲಾಸ್ಟಿಕ್ ಆ್ಯಂಡ್ ಇನ್ಎಲಾಸ್ಟಿಕ್, ಓಕೆ? ಎಸ್. ನ್ಯೂಟ್ರಲ್, ಓ ಸ್ಪೆಲ್ಲಿಂಗ್ ಹೋಗ್ಬಿಡಿದೆ. ಥ್ಯಾಂಕ್ ಯು. ಯಾರು ನೆನಪೋದು? ಬಿ ಯೋರ್ ಸೆಲ್ಫ್, ಓಕೆ? ಥ್ಯಾಂಕ್ ಯು. ಎಸ್, ನೀಟಿಗಿರುತ್ತೆ. ನೀಟಿಗೆ 1 ಕ್ವಶನ್ಗೆ 4 ಮಾರ್ಕ್ಸ್, ನೆನಪಿದೆಯಲ್ಲ? 720 ಮಾರ್ಕ್ಸ್ ಬರೀತಾರೆ, ಓಕೆ? ಅದರಲ್ಲಿ ಡಿವಿಷನ್ಸ್ ಬೇರೆ ಇರುತ್ತೆ, A B C, ಓಕೆ? ಗಾಟ್ ಇಟ್? ಓಕೆ. ನೌ ನೆಕ್ಸ್ಟ್ ಒನ್, power it is given by in different way. First one, work done by time. Next one, energy by time. Next one ಬರೀತಾರೆ mgh divided by time. ಯಾಕೆ this work done can be written as mgh? Work done by gravity ಅಂತ ಹೇಳ್ಬೋದು, mgh. ಸೊ ಇನ್ನೊಂದು ತರ ಬರೀತಾರೆ, F is equal to force into velocity. Okay, force into velocity. ಇಷ್ಟು ಫಾರ್ಮುಲಾನ ಯೂಸ್ ಮಾಡ್ಬೋದು, force into velocity, right? Maximum 1.5 hour, ಮಂತ್ ಮ್ಯಾಕ್ಸಿಮಮ್ 1.5 hour ಅಲ್ಲಿ ಮುಗಿಸೋಣ. ನೆಕ್ಸ್ಟ್ ಒನ್, ಎಸ್, ಕ್ವಶನಿಂಗ್ ಪಾರ್ಟ್. ಬುಲೆಟ್ ನುಗ್ಬೇಕು ಇವಾಗ, ರೈಟ್? ರೆಡಿ? ಮಹಾಮ್ಯಾರಥಾನ್ ಇರಲ್ಲ, ಫುಲ್ ಸಿಲೆಬಸ್ ಇರಲ್ಲ, ಓಕೆ?
ಆ ಫುಲ್ ಸಿಲೆಬಸ್ ಮ್ಯಾರಥಾನ್ ಮಾಡೋ ಬದಲೇ ನಾವು ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀವಿ. ಓಕೆ, ನಾವು a stone of mass is tied to a string of a length L at one end, and by holding second end, okay, it is a whirled into horizontal circle, then work done will be circle andre the force and the displacement of the particle is 90 degree. 90 degree adre work done by it is 0. So circle andre theta is equal to 90 degree between force and displacement. Force and displacement. Hence, option A is the right answer. Option A is the right answer. Next question. Bega answer ಮಾಡಬೇಕು. ಇದೆಲ್ಲ basic question ತರ ಇರುತ್ತೆ. If the momentum of a body is increased n times, its kinetic energy increases by, okay. So generally kinetic energy is given by p square divided by 2m. ಇವಾಗ k dash ಎಷ್ಟಾಗುತ್ತೆ ಅಂತ ಕೇಳ್ತಿರೋದು. If momentum is, okay, momentum is increased by n times, okay, n times. So k dash is equal to p dash divided by 2m. So p dash inide np divided by 2m. This is p square alva? Yes. P square, that is n square p square divided by 2m. Okay, so ಇಲ್ಲಿ ನೀವು ನೋಡಬಹುದು this one. So k dash, that is equal to n square into original one. So ಎಷ್ಟು increase ಆಗುತ್ತೆ? By n square. Clear? n square, option D. n square, option D. Total 6. Chandra A, total 6. ಅಂದ್ರೆ 360 questions discuss ಮಾಡ್ತಾರೆ. 360 questions. Okay, don't miss it. Now, next one ಆಗಿದಾ? D, option D. Option D, ನೋಡಿ 18.8% ಮಾಡಿದ್ದೀರಾ. Okay, now let's move on to the next question and answer this question. Yes, two particles of mass m1 and m2 have equal kinetic energies. The ratio of their momenta. So ಇಲ್ಲಿ kinetic energy same ಇದೆ. k1 is equal to k2. Okay, momentum term ಅಲ್ಲಿ p1 square divided by 2m1. That is equal to p2 square divided by 2m2. Okay, now ಇವಾಗ ನೀವು ನೋಡ್ಬೋದು 2 get cancel and ratio ಕೇಳ್ತದೆ p1 divided by p2. p1 square divided by p2 square, that is equal to m1 divided by m2. ಇವಾಗ ನಿಮಗೆ p1 divided by p2 squaring on both sides, under square root ತೆಗೆದ್ರೆ ಏನಾಗುತ್ತೆ? Okay, under square root ತೆಗೆದ್ರೆ ಏನಾಗುತ್ತೆ on the both side? So this is m1 divided by under square root m2. So what is the right answer? m1 is to m2. That is option C. That is option C. 54% answer ಮಾಡಿದಿರಾ. A and B are same. Let's consider this is 1, this is 2. ಅಷ್ಟೇ. Okay, now let's move on to the next question. So try to answer this question. Bega. Yes. So question is the kinetic energy of a body of a mass 4 kg and momentum 6 Newton second. ಎಷ್ಟಾಗುತ್ತೆ? So kinetic energy ಗೊತ್ತಿದೆ, that is a p square divided by 2m. Okay, now so k is equal to kinetic energy is equal to momentum, that is a 6 whole square divided by 2 into m. ಎಷ್ಟಿದೆ? 4. So r 36 divided by 2 n2. Okay, ಎಷ್ಟಾಗುತ್ತೆ? ಓಕೆ, 4ರಿಂದ ಡಿವಿಷನ್ ಮಾಡೋಣ. 2 n2. ಓಕೆ, ಇಲ್ಲ ಡಿವೈಡ್ ಮಾಡ್ಬೋದಲ್ಲ. 36 divided by 2 into 4. ಆ್ಯಂಡ್ ಇಲ್ಲಿ ನೋಡಿದ್ರೆ 2 2 2 2 2 16. ಸೊ 2 4 2 18. ಸೊ 9/2 ಅಂದರೆ 4.5 kg. ಸಾರಿ, 4.5 joule. 4.5 joule, that is option A. Option A, 51%. ನೋಡಿ, ಸಿಂಪಲ್ ಕ್ವಶನ್ಗಳನ್ನ ಕಾಂಪ್ಲಿಕೇಟ್ ಮಾಡ್ಕೊಂತಿದ್ದೀರಾ. ಓಕೆ, now again next question. A gun fires a small bullet with a kinetic energy, and kinetic energy of the gun while recoiling is. So ನೋಡಿ, first one gun, next one bullet. Kinetic energy, okay, bullet with a kinetic energy. Okay,
kinetic energy. Okay, with a bullet. With a kinetic energy. Bullet with a kinetic energy. Okay, the kinetic energy of the gun while recoiling. So ಇವಾಗ kinetic energy p square divided by 2m, and we know that ಇಲ್ಲಿ conservation of momentum ಆಗುತ್ತೆ. That is initial momentum, that is equal to final momentum, conservation of momentum. ಅದರಿಂದ ಏನಾಗುತ್ತೆ? So ಇಲ್ಲಿ kinetic energy is inversely proportional to the m, right? So mass ಕಮ್ಮಿ ಇದ್ರೆ kinetic energy ಜಾಸ್ತಿ, mass ಜಾಸ್ತಿ ಇದ್ರೆ kinetic energy ಕಮ್ಮಿ. So first for a bullet, okay, for a bullet, okay, so ಇಲ್ಲಿ ಕೇಳ್ತಿರೋದು kinetic energy of the gun while recoiling. Mass of the gun is greater than mass of the bullet. Therefore, kinetic energy, okay, kinetic energy of a gun is less than kinetic energy of a bullet. Kinetic energy of a bullet ಏನಂತ ತಗೊಂಡಿದ್ವಿ? K. Therefore, kinetic energy of a less than K. Yes. Kinetic energy of a gun is less than kinetic energy of a bullet. So that is option C. That is option C. Okay, now next one. A body of a mass A body of a mass 5 kg is thrown vertically up with a kinetic energy of 490 joule. The height at which the kinetic energy of a body becomes half of the original value is half of the original value. ಅಂದ್ರೆ height ಬಗ್ಗೆ ಕೇಳ್ತಿರೋದು. ಅಂದ್ರೆ ಇಲ್ಲಿ conservation of energy ಬಗ್ಗೆ ಕೇಳ್ತಿರೋದು. That is initial energy equals to final energy. Initial energy that is equal to final energy. ಸಂಜನ್ ಯೂಟ್ಯೂಬ್ ಅಲ್ಲಿ ಇಲ್ಲ, ನಮ್ದು ಪೇಡ್ ಬ್ಯಾಚ್ ಇರುತ್ತಲ್ಲ ಅದರಲ್ಲಿ ನನ್ನ ಕ್ಲಾಸ್ ಇದೆ. ಓಕೆ, ನಾವು ಬಟ್ ಯೂಟ್ಯೂಬ್ ಅಲ್ಲಿ ನಿಮಗೆ ಬಯಾಲಜಿ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾರೆ, ಒಂದ್ಸತಿ ನೋಡಿ. ಓಕೆ, ರೈಟ್. ನಾವು ಇನಿಷಿಯಲ್ ಎನರ್ಜಿನ ಯಾವ ತರ? ಎನರ್ಜಿ ಇಸ್ ನಥಿಂಗ್ ಬಟ್ ಟೋಟಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಪ್ಲಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ ಈಕ್ವಲ್ ಟು ಫೈನಲ್ ಕೈನೆಟಿಕ್ ಎನರ್ಜಿ ಪ್ಲಸ್ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಎಷ್ಟರಿಂದ ಮೂವ್ ಆಗ್ತದೆ? ದಟ್ ಈಸ್ 490. ಸೊ ಇನಿಷಿಯಲಿ ವಾಟ್ ಇಸ್ ದ ಪೊಟೆನ್ಷಿಯಲ್ ಎನರ್ಜಿ ಆನ್ ದ ಗ್ರೌಂಡ್ ಅಂತಂದ್ರೆ 0. ಆನ್ ದ ಗ್ರೌಂಡ್ ಅಂತಂದ್ರೆ 0. ಮತ್ತೆ ಇಲ್ಲಿ ನೆಕ್ಸ್ಟ್ ಏನಾಗ್ತದೆ? ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ ಬಿಕಮ್ಸ್ ಹಾಫ್ ಆಫ್ ದ ಒರಿಜಿನಲ್ ವ್ಯಾಲ್ಯೂ. ಕೈನೆಟಿಕ್ ಎನರ್ಜಿ ಏನಾಗ್ತದೆ? ಹಾಫ್ ಆಫ್ ದ ಒರಿಜಿನಲ್ ವ್ಯಾಲ್ಯೂ. ಒರಿಜಿನಲ್ ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ 490 ಡಿವೈಡೆಡ್ ಬೈ 2. ಡಿವೈಡೆಡ್ ಬೈ 2 ಯಾಕೆ? ಹಾಫ್ ಆಫ್ ದ ಒರಿಜಿನಲ್ ವ್ಯಾಲ್ಯೂ. ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಇಟ್ ಇಸ್ ನಥಿಂಗ್ ಬಟ್ mgh. ಓಕೆ, mgh. ನಾವು ಇವಾಗ ಸಿಂಪ್ಲಿಫೈ ಮಾಡೋಣ. ಇಲ್ಲಿ 0 ಆಗಿದೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 2 ಟೈಮ್ಸ್ ಆಫ್ ದಿಸ್ ಎಷ್ಟಾಗುತ್ತೆ? ಓಕೆ, 490 ದಟ್ ಈಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ? 245 ಪ್ಲಸ್ mgh. ಓಕೆ, ಸೊ mgh ದಟ್ ಈಸ್ ಈಕ್ವಲ್ ಟು, ಸೊ 490 minus 245 that is equal to 245. Okay, mgh that is equal to 245. So further simplification ಮಾಡಿದ್ರೆ ನಮಗೆ ಏನು ಬೇಕಾಗಿರೋದು? the height ಬೇಕಾಗಿರೋದು. So mgh that is equal to 245 and h ಬೇಕು. So 245 divided by mg. Okay, mg. So 245 divided by mass ಎಷ್ಟಿರೋದು? 5 kg. Acceleration due to gravity 9.8 ಅಂತ ಕೊಟ್ಟಿದ್ದಾರೆ, ಬಟ್ ಅಪ್ರಾಕ್ಸಿಮೇಷನ್ ನಾನು 10 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಇವಾಗ ಸೊ 5 5 5 4 20 5 9 45. ಸೊ ಹೈಟ್ ಈಸ್ 49 divided by 10. ಸೊ ಹೈಟ್ ಈಸ್ 4.9 ಮೀಟರ್. ಸೊ ಅಪ್ರಾಕ್ಸಿಮೇಷನ್ ತಗೊಂಡಿದ್ರಿಂದ 4.9 ಬಂದಿದೆ. ಸೊ ನಿಯರ್ ಬೈ ವ್ಯಾಲ್ಯೂ ಯಾವುದಿದೆ? 5 meter. Okay, 5 meter. That is option A. Option A, 34%. Okay, now let's move on to the next question. Yeah, consider this one as a homework. So ಇದು mathematics actually. Okay, simple mathematics calculate ಮಾಡಿ. ಏನು ಮಾಡಬೇಕು ಗೊತ್ತು? ಸೊ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಡಿವೈಡೆಡ್ ಬೈ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಇಂಟು 100%. ಓಕೆ, ಯುವರ್ ಆನ್ಸರ್ ವಿಲ್ ಬಿ 125% ಆಗಿರುತ್ತೆ. ಓಕೆ, so and here I'll be giving clue k is equal to p square divided by 2m. Okay, this is initial kinetic energy and final kinetic energy ಏನಾಗುತ್ತೆ? So 50% ಜಾಸ್ತಿ ಆಗುತ್ತೆ, right? So this is initial momentum I'll consider as a p and final ಎಷ್ಟಾಗುತ್ತೆ? increase
50% ಅಂದರೆ P plus 50% ಆಫ್ P ಅಂತಂದರೆ ಫೈನಲ್ P plus 0.5 P. ಸೊ ಫೈನಲ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ ಟು 1.5 P. ಸೊ ಇವುಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, 2m ಕೈನೆಟಿಕ್ ಎನರ್ಜಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಗಾಟ್ ಇಟ್? ಸೊ ಆನ್ಸರ್ ಕೊಟ್ಟಿದ್ದೀನಿ. ಎಷ್ಟು ಬರುತ್ತೆ? 125%. ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಆಗುತ್ತೆ. ಓಕೆ, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ಗೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ the work done by a force acting on a body as shown in the graph. The total work done in a covering an initial distance of a 20 meter. 20 meter ಎಲ್ಲಿದೆ? ಇಲ್ಲಿ 20 meter. Here it is 20 meter. Okay, so ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಎಷ್ಟು ವರ್ಕ್ ಡನ್ ಆಗ್ತದೆ? ಸೊ ದಿಸ್ ವರ್ಕ್ ಡನ್ ನಾವು ಕಾನ್ಸ್ಟಂಟ್ ಫೋರ್ಸ್ಗೆ ಯೂಸ್ ಮಾಡಿದಾಗ W is equal to Fs cos theta. ವೇರಿಯೇಬಲ್ ಆಗಿದ್ದಾಗ ಅಂದರೆ ಫೋರ್ಸ್ ಇಸ್ ಅ ಫಂಕ್ಷನ್ ಆಫ್ ಪೊಸಿಷನ್ ಇದ್ದಾಗ ಇಂಟಿಗ್ರೇಷನ್ FdS ಮಾಡ್ಬೋದು. ಗ್ರಾಫಿಕಲ್ ಪ್ರೆಸೆಂಟೇಷನ್ ಇದ್ದಾಗ ದ ಏರಿಯಾ ಅಂಡರ್, ಓಕೆ, ಏರಿಯಾ ಅಂಡರ್ Fs ವಿಲ್ ಗಿವ್ ಯು ಅ ವರ್ಕ್ ಡನ್. ಏರಿಯಾ ಅಂಡರ್ Fs ವಿಲ್ ಗಿವ್ ಯು ಅ ವರ್ಕ್ ಡನ್. ಸೊ ವರ್ಕ್ ಡನ್ is equal to area under Fs. ಕ್ಲಿಯರಾ? ಎಸ್. ಇವಾಗ ಸಿಂಪಲ್ ಆಗಿ ನೋಡಿ. ಸೊ ಫಸ್ಟ್ ನೀವೇನು ಮಾಡಿ ಗೊತ್ತಾ? ಈ ಟ್ರೆಪಿಜಿಯಮ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಒನ್ O. ಓಕೆ, ಎ ಇಂದ ಸ್ಟಾರ್ಟ್ ಮಾಡ್ತೀನಿ. A, B, C, D and A. ಓಕೆ, ವರ್ಕ್ ಡನ್ 1 ಅಂತ ಕನ್ಸಿಡರ್ ಮಾಡ್ಕೋತೀನಿ. So it is a trapezium alva. Trapezium. What is the formula for a trapezium? Trapezium, it is the of sum of parallel sides into separation. Separation ಎಷ್ಟಿರುತ್ತೆ ಅಷ್ಟು. Separation. Simple formula. ಕೆಲವು ಜನಕ್ಕೆ ಡೈರೆಕ್ಟ್ ಆಗಿ ಬರೆದ್ರೆ ಗೊತ್ತಾಗಲ್ಲ, ಅದಕ್ಕೆ ನಾನು ಇದು ಬರೀತಿದ್ದೀನಿ. Got it? Okay? Now, ಇವಾಗ ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ವರ್ಕ್ ಡನ್. ಓಕೆ, ಇದು ನಾರ್ಮಲ್ ಆಗಿ ಓಕೆ. ನೌ ವರ್ಕ್ ಡನ್ ಆಫ್ ಆಸ್ ಇಟ್ ಈಸ್ ಸಮ್ ಆಫ್ ಪ್ಯಾರಲಲ್ ಲೈನ್ಸ್. ಇವಾಗ ಇಷ್ಟ್ರ ಮಾತ್ರ ನೋಡಿ. A, B, C, D, A. ಪ್ಯಾರಲಲ್ ಲೈನ್ಸ್ ಯಾವ್ದಿದೆ? ದಿಸ್ ಒನ್ ಅಂಡ್ ದಿಸ್ ಒನ್. ಇದು ಆಗಲ್ಲ. BA ಅಂಡ್ CD ಪ್ಯಾರಲಲ್ ಲೈನ್ಸ್ ಆಗಲ್ಲ, ಬಿಕಾಸ್ ಇದು ಸ್ಟ್ರೇಟ್ ಆಗಿದೆ, ಇದು ಬೆಂಡ್ ಆಗಿದೆ. ಪ್ಯಾರಲಲ್ ಲೈನ್ಸ್ ಆಗಲ್ಲ. ಪ್ಯಾರಲಲ್ ಲೈನ್ಸ್ ಆಗೋದು ಯಾವುದು? AD and BC ಪ್ಯಾರಲಲ್ ಲೈನ್ಸ್ ಆಗುತ್ತೆ. ಸಮ್ ಆಫ್ ಅ ಪ್ಯಾರಲಲ್ ಲೈನ್ಸ್. A to D ಎಷ್ಟಿದೆ, ಅಥವಾ D to A ಎಷ್ಟಿದೆ? ಡಿಫರೆನ್ಸ್ 15 ಪ್ಲಸ್ C to B ಎಷ್ಟಾಗಿದೆ? 15 minus 5 ದಟ್ ಇಸ್ ಅ 10 ಇಂಟು ಸಪರೇಷನ್ ಎಷ್ಟಿದೆ ಈ ಎರಡರ ಮಧ್ಯದು? BC and AD. BC and AD ಸಪರೇಷನ್ ಎಷ್ಟಿದೆ? 10. ಓಕೆ, ಸಿಂಪ್ಲಿಫಿಕೇಶನ್ ಮಾಡಿದ್ರೆ W1 is equal to of 25 into 10. So finally here you can see 25 125. Okay, joule. So let me consider equation 1 and the second one consider ಮಾಡ್ಕೊಳ್ಳಿ. Okay, for second one ಯಾವುದು? DCEF W2 ಅಂತ ಕನ್ಸಿಡರ್ ಮಾಡ್ಕೋತೀನಿ. W2. ಸೊ ಇಲ್ಲಿ ಸಮ್ ಆಫ್ ಪ್ಯಾರಲಲ್ ಲೈನ್ಸ್ ಎಷ್ಟಿದೆ? CD and EF ಆಗುತ್ತೆ. CD and EF ಆಗುತ್ತೆ. ಸೊ CD ಕನ್ಸಿಡರ್ ಮಾಡ್ಕೊಂಡ್ರೆ ಆಫ್ CD ಕನ್ಸಿಡರ್ ಮಾಡ್ಕೊಂಡು ವಾಟ್ ಇಸ್ ದ ಹೈಟ್? ದಟ್ ಈಸ್ ಅ 10 ಪ್ಲಸ್ EF ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ಅ 20 ಅಂಡ್ ಸಪರೇಷನ್ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ಅ 5. ಓಕೆ, ನಾವು 30 into 5 divided by 2 and 15. Okay, so 15 into 5 ಅಂತಂದ್ರೆ ಎಷ್ಟಾಗುತ್ತೆ? 15 15 30 30 30 60 60 plus 15 75 joule. Okay, 75 joule. So total work done ಬೇಕು ಅಂದ್ರೆ W12 ಎಷ್ಟಾಗುತ್ತೆ? So here 125 plus 75. So finally the answer is 200 joule. 200 joule. That is option B. 50% ಆನ್ಸರ್ ಮಾಡಿದ್ರ? ಆಪ್ಷನ್ ಬಿ. ಆ 170 ಮಾಡಬೇಕು ಚಂದ್ರಶೇಖರ್. ಓಕೆ, 170 ವರೆಗೂ ಮಾಡ್ಕೋಬೇಕು. ನಾ ನೆಕ್ಸ್ಟ್ ಒನ್.
A body moves the distance of a 10-meter long straight under the action of a force 5 Newton. If the work done is a 25 joule, then angle between force, easiest one, calculate money, easiest one, okay, easiest one, easiest one, easiest one, okay. So, illi work done, Fs cos theta, okay. What is W? That is the work done, 25, and F is there, 5 Newton, and displacement 10 meter, okay, into cos theta. Fine. So now he can observe here 5 ones are 5 5s are 5 ones are 5 2s are. Andre 1 is equal to 2 into cos theta, and 1 by 2 is equal to cos theta, and cos theta that is equal to 1 by 2, and theta is equal to estaಗುತ್ತೆ 60 cos 60 ಗೆ 1 by 2, okay, cos 60 ಗೆ 1 by 2, cos 30 ಗೆ root 3 by 2, okay. So that is degree, so that is a 60 degree. Clear? Yes, option A, 70%. Good, very good. Now, next question. Yes, next question. A particle is moving from point minus 2i plus 5j, 4j plus 3k. When force acting on a particle is F is equal to 4i plus 3j, find the work done by this force. And andre ಇಲ್ಲಿ ಡೈರೆಕ್ಟ್ ಆಗಿ ವೆಕ್ಟರ್ ಕ್ವಾಂಟಿಟಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೆಕ್ಟರ್ ಕ್ವಾಂಟಿಟಿಯಲ್ಲಿ ಕ್ಯಾಲ್ಕುಲೇಟ್ ಮಾಡೋಕೆಂದ್ರೆ F vector into displacement, andre force into displacement, and force we know that this much. Whatever displacement, displacement is final position minus initial position, right? Final position minus initial position. Let me consider R2 minus R1, okay, R2 minus R1. S is equal to, okay, S is equal to, so S is equal to R2 ಎಷ್ಟಿದೆ 4j ಇದೆ, therefore I'll consider 0i cap plus 4j cap plus 3k cap, okay. This is R2 ಅಂತ ಕನ್ಸಿಡರ್ ಮಾಡ್ತೀನಿ, this is R2 and this is R1, and R1 ಎಷ್ಟಿದೆ minus 2i cap plus 5j cap, ಇಲ್ಲಿ k cap ಇಲ್ಲ 0k cap ಅಂತ ಕನ್ಸಿಡರ್ ಮಾಡ್ಕೋತೀನಿ. And ಇಲ್ಲಿ S is equal to displacement vector R2 minus R1 ಮಾಡ್ಕೊಂಡ್ರೆ ಏನಾಗುತ್ತೆ 0 minus of minus plus ಆಗುತ್ತೆ 2i cap, and here it is a minus, so 4 minus 5 ಎಷ್ಟಾಗುತ್ತೆ minus j cap, 3 minus 0 that is a plus 3k cap, okay. Now S ಇದೆ, okay, S ಇದೆ, work done that is equal to F ಎಷ್ಟಿದೆ that is a 4i plus 3j, and displacement ಎಷ್ಟಿದೆ 2i minus j plus 3k cap, and work done that is equal to ನಾಲ್ಕರಳೆ n2 and 3j that is a 3, and k cap ಇಲ್ಲ that becomes a 0, okay, that becomes a 0, therefore 8 minus 3 that is a 5 joule, okay, 5 joule ನಮಗೆ ಸಿಗುತ್ತೆ. Clear? That is 5 that is option C, that is option C, that is option C, option C 53. ಯಾಕೆ 50 ಕ್ರಾಸ್ ಆಗ್ತಿಲ್ಲ ಯಾರ್ದು? Now this one ಆಪ್ಷನ್ ಕಾಣಿಸ್ತಿಲ್ವಾ? ಓಕೆ, ನಾನು ಈ ಕಡೆ ಸೈಡಿಗೆ ನಿಂತ್ಕೋತೀನಿ, ಓಕೆ. Yes, when a body moves with a constant speed in a circle, no work is done, no acceleration is produced on it, its velocity remains constant, no force acts on it. So ಇದರಲ್ಲಿ no work done is right one, because ಇಲ್ಲಿ ಸರ್ಕಲ್ ಅಂತ ಕೊಟ್ಟಿರೋದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, that is a 90 degree, that is force and displacement ಮಧ್ಯೆ, ಓಕೆ, force and displacement ಮಧ್ಯೆ ಇರುತ್ತೆ, ಓಕೆ. ಸೊ ಯಾವಾಗ 90 ಡಿಗ್ರಿ ಆಗಿರುತ್ತೆ Fs cos theta ಪ್ರಕಾರ cos 90 it is a 0, right? ಸೊ ಇಲ್ಲಿ ಕೇಳಿರೋದು ಸಹಿತ ಅಷ್ಟೇ, when a body moving, so no work done is done, no work is done, no acceleration is produced on it. ಇಲ್ಲಿ ವೆಲಾಸಿಟಿ ಇರುತ್ತೆ, ಓಕೆ, ವೆಲಾಸಿಟಿ ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಿರುತ್ತೆ, ಓಕೆ. ಇಟ್ಸ್ ಅ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್, ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂದರೆ ದ ಮ್ಯಾಗ್ನಿಟ್ಯೂಡ್ ಬಗ್ಗೆ ಹೇಳ್ತಿರೋದು, ನೋ ಆಕ್ಸಲರೇಷನ್ ಇಸ್ ಪ್ರೊಡ್ಯೂಸ್ಡ್. ಸೊ ಇಲ್ಲಿ ಇದು ರಾಂಗ್, ಆಕ್ಚುಲಿ ಇಟ್ಸ್ ಅ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಆಗಲ್ಲ, ಬಿಕಾಸ್ ಡೈರೆಕ್ಷನ್ ಚೇಂಜ್ ಆಗ್ತಿರೋದ್ರಿಂದ ಅಲ್ಲಿ ವೆಲಾಸಿಟಿ ಸಹಿತ ಚೇಂಜ್ ಆಗ್ತಿರುತ್ತೆ. ಸೊ ಇಲ್ಲಿ ಕಾನ್ಸ್ಟೆಂಟ್ ಆಗಿ ಹೇಳಿರೋದು, ಓಕೆ, ದಿಸ್ ಇಸ್ ರಾಂಗ್. ಯಾವಾಗ ವೆಲಾಸಿಟಿ ಚೇಂಜ್ ಆಗುತ್ತೆ ಬಿಕಾಸ್ ಆಫ್ ಅ ಡೈರೆಕ್ಷನ್, ಆಕ್ಸಲರೇಷನ್ ಸಹಿತ ಇರುತ್ತೆ. ಸೊ ಇಲ್ಲಿ ನೋ ಅನ್ನೋದಿದೆ, ಸೊ ಅದರಿಂದ ದಿಸ್ ಇಸ್ ಆಲ್ಸೋ ರಾಂಗ್. ಆ್ಯಂಡ್ ನೋ ಫೋರ್ಸ್ ಆಕ್ಟ್ಸ್ ಆನ್ ಇಟ್,
ಇಲ್ಲಿ ಎರಡು ರೀತಿಯ ಫೋರ್ಸ್ ಆಕ್ಟ್ ಆಗುತ್ತೆ. ಒಂದು ಸೆಂಟ್ರಿಪಿಟಲ್ ಫೋರ್ಸ್, ಇನ್ನೊಂದು ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ಸೆಂಟ್ರಿಫಿಕಲ್ ಫೋರ್ಸ್ ಅಂತ. ಸೊ ಲಾಸ್ಟ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. Therefore right answer that is option A. Clear? Yes. Next one. 30 seconds. Yes. F is, okay, F is function of a position, that is a x, is applied on a block to move from 0 to 5 meter, then work done. So ಯಾವಾಗ ಫಂಕ್ಷನ್ ಆಫ್ ಎಸ್ ಎಕ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಇತ್ತಂದ್ರೆ ನಾ ಹೇಳಿದ್ದೆ ಇಂಟಿಗ್ರೇಷನ್ ಎಫ್ ಡಿ ಎಕ್ಸ್ ಅಂತ ಮಾಡುವಂತ, ರೈಟ್? ಸೊ ಎಫ್ ಇಸ್ ಈಕ್ವಲ್ ಟು 0, initial position, I mean initial limit, lower limit is 0, upper limit it is a 5, and force that is equal to 3x square plus 2x minus 7 into dx. Okay, so ಇವಾಗ ಇಂಟಿಗ್ರೇಷನ್ ಮಾಡೋದು ಏನಿಲ್ಲ. ಸೊ w is equal to ಇಂಟಿಗ್ರೇಷನ್ ಮಾಡಿದ್ರೆ ಏನು ಸಿಗುತ್ತೆ? 3x³ plus 3 plus 2x square by 2 minus 7x 0 to 5, upper limit and lower limit. ಈಗ 3 and 2 get cancel. ಇವಾಗ ಲಿಮಿಟ್ಸ್ನ ಅಪ್ಲೈ ಮಾಡಿ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಎಕ್ಸ್ ಕ್ಯೂಬ್ಗೆ 5³ minus 0 plus 5 square minus 0 square, okay, 0 cube ಆಗುತ್ತೆ. ನೆಕ್ಸ್ಟ್ ಒನ್ minus 7, okay, minus 7 into 5 minus 7 into 0, upper limit and lower limit. W is equal to 125 plus 25 minus 35. ಎಷ್ಟಾಗುತ್ತೆ? 150 minus 35, that is equal to 115. Okay, 115. So work done, that is 115 joule. So that is option A. Option A. 100%. Very good. Very good. Okay. Now, next one. The energy required. Okay. Energy required. ಇದು 5 ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಮಾಡಬಹುದು. ಓಕೆ, 5 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬಹುದು. ಹೇಗೆ? ಇಲ್ಲಿ ಕೇಳ್ತಿರೋದು ಎನರ್ಜಿ ದೇ ಹ್ಯಾವ್ ಗಿವನ್ ಇನ್ ಟರ್ಮ್ಸ್ ಆಫ್ ಎ ಜೌಲ್. ದಿಸ್ ವ್ಯಾಲ್ಯೂ ಇನ್ ಎಲೆಕ್ಟ್ರಾನ್ ವೋಲ್ಟ್. ಸೊ ಎನರ್ಜಿ 10 power minus 20 joule ಅಲ್ಲಿದೆ. So they're asking in terms of electron volt. Therefore, what you have to do is divided by charge on electron. 10 power minus 19 electron volt. ಯಾಕೆ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಹೇಳಿರೋದ್ರಿಂದ what is the charge on electron? 1.6 into 10 power minus 19. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 0.625 into 10 power minus 20. ಇದು ಮೇಲೆ ಹೋದ್ರೆ ಏನಾಗುತ್ತೆ? ಪ್ಲಸ್ 19 ಆಗುತ್ತೆ. ಸೊ ಫೈನಲಿ 0.625 into 10 power minus 1. So E is equal to 0.0625 joule. Okay, sorry, electron volt. Are electron volt. What is the option? 0.6 wrong. 0.062. Okay, 6 matra okay madiradu. Therefore, option B is the right answer. Okay, option B is the right answer. Yes, 100% correct. Now let's move on to the next question. Potential energy versus displacement curve for one-dimensional conservative field is shown. Force at A and B. Force at A and B. So generally, relation between potential energy and force and displacement. This is the relation. Okay. So a du divided by dt ಏನು indicate ಮಾಡುತ್ತೆ? Slope. Right? ಇವಾಗ ಸ್ಲೋಪ್ ನ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ at point A slope is negative. Slope is negative. Slope is negative. And B point alla idkondre, okay, slope is positive. Slope is positive. Right? Slope is positive. So ivaga naಮಗೆ ಬೇಕಾಗಿರೋದು F minus point A ಅಲ್ಲಿ slope ಏನಿದೆ? ನೆಗೆಟಿವ್ ಇದೆ. So therefore slope ಏನಾಗುತ್ತೆ ಇಲ್ಲಿ? ಪಾಸಿಟಿವ್. ಸೊ ಫೋರ್ಸ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಪಾಯಿಂಟ್ ಬಿ ಗೆ ಕನ್ಸಿಡರ್ ಮಾಡ್ಕೊಂಡ್ರೆ ನೆಗೆಟಿವ್. What is the slope? Positive. Therefore, minus into plus, minus, negative. So, at a point A, it is a positive. At a point B, it is a negative. Therefore, which is the right answer? So, positive and negative. That is option B. That is option B. Arey, poll aane madirilla. Option B. Yes, Mone, start madidini. Okay? Yes. Clear? Yes. Next one. Potential energy of a particle varies with a distance x as shown in the figure. ಇದಕ್ಕೆ ಯಾವುದು ಆನ್ಸರ್? That is option B.
ಇದಕ್ಕೆ ಆನ್ಸರ್ ಮಾಡಿ. ಹಾ, particle with the distance x shown in the figure or graph, the force acting on a particle is 0. So generally ನಮಗೆ ಗೊತ್ತಿದೆ f is equal to minus du divided by dx. ಇದನ್ನ ನಾವು ಸ್ಲೋಪ್ ಅಂತ ಕರಿತೀವಿ, ರೈಟ್? du divided by dx ಇದನ್ನ ಸ್ಲೋಪ್ ಅಂತ ಕರಿತೀವಿ. ಸೊ ಸ್ಲೋಪ್ 0 ಆದ್ರೆ ಏನಾಗುತ್ತೆ? ನೆಟ್ ಫೋರ್ಸ್ ಆನ್ ಫೋರ್ಸ್ ಇಸ್ ಆಲ್ಸೋ 0 if ಸ್ಲೋಪ್ is 0. am I right? ಸ್ಲೋಪ್ 0 ಆದ್ರೆ ಫೋರ್ಸ್ ಸಹಿತ 0 ಆಗುತ್ತೆ. ಫೋರ್ಸ್ ಆಕ್ಟಿಂಗ್ ಆನ್ ಪಾರ್ಟಿಕಲ್ ಇಸ್ 0 ಅಂತ ಕೇಳಿದ್ರೆ, ಸೊ ಸ್ಲೋಪ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಎಟ್ ಎ ಪಾಯಿಂಟ್ ಎ ಕನ್ಸಿಡರ್ ಮಾಡ್ಕೊಂಡ್ರೆ, ಎಟ್ ಎ ಪಾಯಿಂಟ್ ಎ ಸ್ಲೋಪ್ ಇದೆ, ಪಾಸಿಟಿವ್ ನೆಗೆಟಿವ್ ಸ್ಲೋಪ್ ಇದೆ. ಅಂಡ್ ಪಾಯಿಂಟ್ ಬಿ ಹತ್ರ ಸ್ಟ್ರೇಟ್ ಲೈನ್ ಸ್ಲೋಪ್ ಇಲ್ಲ. ಅಂಡ್ ಪಾಯಿಂಟ್ ಸಿ ಹತ್ರ ಸ್ಟ್ರೇಟ್ ಲೈನ್ ಸ್ಲೋಪ್ ಇಲ್ಲ. ಅಂಡ್ ಪಾಯಿಂಟ್ ಬಿ ಕನ್ಸಿಡರ್ ಮಾಡ್ಕೊಂಡೆ ಇದು ಸಹಿತ ಪಾಸಿಟಿವ್ ಅಲ್ಲಿ ಬರ್ತಾ ಇದೆ. ಓಕೆ, ಪಾಸಿಟಿವ್ ಎ ಅಂಡ್ ಡಿ ಹತ್ರ ಪಾಸಿಟಿವ್ ಇದೆ, ಬಟ್ ಬಿ ಅಂಡ್ ಸಿ ಹತ್ರ ಸ್ಲೋಪ್ ಇಸ್ 0. ಸೊ ಸ್ಲೋಪ್ is equals to 0. Here slope is equals to 0, right? So finally we have answer for this B and C. That is option C. Okay, 50% answer madidra. Now let's move on to the next question. A body is initially at rest, undergoes one dimensional motion with a constant acceleration. In terms of acceleration calculate ಮಾಡಬೇಕು. The power delivered to it at a time t is proportional to. ಸೊ ಇಲ್ಲಿ ಯಾವ ತರ ಫಾರ್ಮುಲಾ ಯೂಸ್ ಮಾಡ್ಬೋದು? ಮಾಸ್ ಇದೆ, ಆಕ್ಸಲರೇಷನ್ ಇದೆ. ದ್ಯಾಟ್ ಮೀನ್ಸ್ ವಿ ನೀಡ್ ಟು ಯೂಸ್ ಅ ಫೋರ್ಸ್ ಕಾನ್ಸೆಪ್ಟ್, ರೈಟ್? ಸೊ ಫೋರ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಪವರ್ ದಟ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ವೆಲಾಸಿಟಿ. ಓಕೆ, ಫೋರ್ಸ್ ಇಂಟು ವೆಲಾಸಿಟಿ. ಫೋರ್ಸ್ ಇಟ್ ಈಸ್ ಗಿವೆನ್ ಬೈ ma. ಬಟ್ ವಾಟ್ ಅಬೌಟ್ ವಿ? ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇನಿಷಿಯಲಿ ಎಟ್ ರೆಸ್ಟ್ ಅಂಡ್ ಇಟ್ ಈಸ್ ಅ ಡಿಸ್ಟೆನ್ಸ್ ಏನಿದೆ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಡಿಸ್ಟೆನ್ಸ್. ದೇರ್ ಫೋರ್ ಐ ಕ್ಯಾನ್ ಯೂಸ್ v is equal to u plus at. Initial velocity is 0, therefore ignore it. At. Substitute this v over here. So p is equal to ma into at. So finally power is equal to ma square t. Okay, now right answer for this question, that is directly proportional to t. Directly proportional to the t. Power is directly proportional to the t. Therefore right answer for this question, option B. Okay, option B. Okay, yes, Varun Veeresh, J means question. Clear? ಇನ್ನೊಂದು half an hour ಕಂಪ್ಲೀಟ್ ಆಗುತ್ತೆ ಸೆಷನ್. half an hour ಅಲ್ಲಿ ಕಂಪ್ಲೀಟ್ ಆಗುತ್ತೆ. ವೆರಿ ಗುಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಕ್ವಶನ್ ಎಸ್ ಒಂದು 30 ಸೆಕೆಂಡ್ ಆಗ್ಬೋದಾ? 30 ಸೆಕೆಂಡ್ಗೆ ನೀವು ಆನ್ಸರ್ ಮಾಡ್ಬೋದಾ ಪವರ್ ಬೇಸ್ ಮೇಲೆ? ಎ ಮೋಟರ್ ಪಂಪ್ಸ್ ಲೆಫ್ಟ್ ಅಟ್ 6 ಟನ್ಸ್. ಇದ್ರ ಬಗ್ಗೆ ನೀವು ಐಡಿಯಾ ಇರಬೇಕು. ಟನ್ಸ್ ಮತ್ತೆ ಕ್ವಿಂಟಲ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ. ಆ ಟೈಮಲ್ಲಿ ನಿಮ್ಗೆ ಕಷ್ಟ ಆಗುತ್ತೆ. ಯು ಹ್ಯಾವ್ ಟು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಕೆಜಿ, ಕ್ವಿಂಟಲ್, ಟನ್ಸ್, ಮೆಟ್ರಿಕ್ ಟನ್ಸ್. ಓಕೆ, ವಾಟರ್ ಫ್ರಮ್ ಎ ವೆಲ್ ಆಫ್ ಅ ಡೆಪ್ತ್ 25 ಮೀಟರ್ ಟು ಫಸ್ಟ್ ಫ್ಲೋರ್ ಆಫ್ ಎ ಹೈಟ್. ಓಕೆ, ಡೆಪ್ತ್ ಎಷ್ಟಿದೆ? 25. ಫಸ್ಟ್ ಫ್ಲೋರ್ ಹೈಟ್ ಎಷ್ಟಿದೆ? 35. ಟೋಟಲ್ ಹೈಟ್ ಎಷ್ಟಾಯ್ತು? 35 ಪ್ಲಸ್ 25 ದಟ್ ಈಸ್ ಅ 60, ರೈಟ್? ಟೈಮ್ ಎಷ್ಟು ಕೊಟ್ಟಿದ್ದಾರೆ? 20 ಮಿನಿಟ್ಸ್. ಸೊ ಫೈನಲಿ ಇಲ್ಲಿ ಫಸ್ಟ್ ನಾ ಬರೀತೀನಿ. ಸೊ ಕ್ವಿಂಟಲ್, ಓಕೆ, 1 ಕ್ವಿಂಟಲ್ಗೆ, ಓಕೆ ಸ್ಪೆಲ್ಲಿಂಗ್ ಬರ್ತಿಲ್ಲ, ನಾನು 1 ಕ್ಯೂ ಅಂತ ಬರೀತೀನಿ. 1 ಕ್ವಿಂಟಲ್ಗೆ 100 kg ಆ್ಯಂಡ್ 6 ಟನ್ಗೆ 6 ಟನ್ಸ್ ಎಷ್ಟಾಗುತ್ತೆ? 1000 kg. ಓಕೆ, 1 ಟನ್ಗೆ 1000 kg. ಓಕೆ, ಇಷ್ಟು ಐಡಿಯಾ ಗೊತ್ತಿದ್ರೆ ಸಾಕು, ಆರಾಮ್ಸೆ ಮಾಡ್ಬೋದು. ಓಕೆ, ಸೊ ಫಸ್ಟ್ ಪವರ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್. ಯಾಕೆ? ಮೋಟಾರ್ ಪಂಪ್ಸ್ ಲಿಫ್ಟ್ ಅಂದ್ರೆ ವರ್ಕ್ ಮಾಡ್ತಿದೆ. ವರ್ಕ್ ಕ್ಯಾನ್ ಬಿ ರಿಟನ್ ಆಸ್ mgh ಡಿವೈಡೆಡ್ ಬೈ ಟಿ. ಸೊ ಇವಾಗ ಏನ್ ಮಾಡ್ಬೇಕು? ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಮಾಸ್ ಎಷ್ಟಿದೆ? 6 ಟನ್ಸ್ ಅಂದ್ರೆ 1000. ಜಿ 10, ಹೈಟ್ 35 ಪ್ಲಸ್ 25. ಓಕೆ, ಡಿವೈಡೆಡ್ ಬೈ ಟೈಮ್ 20 ಮಿನಿಟ್ಸ್ ಇದೆ. ಓಕೆ, ಅದನ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡಿ ಇಂಟು 60. ನೀವು ನೋಡ್ಬೋದು ಇಲ್ಲಿ 10 ಕ್ಯಾನ್ಸಲ್, ಅಂಡ್ ದಿಸ್ 6 and this 6 ಕ್ಯಾನ್ಸಲ್. ನೆಕ್ಸ್ಟ್ 10 ಕ್ಯಾನ್ಸಲ್, 2 1 2 5 10. ಸೊ 50 ಉಳಿತು. ಸೊ ಇವಾಗ 50 ಇಂಟು 60 ಎಷ್ಟಾಯ್ತು? 30. 5 6 30 and 2 zeros. Therefore power in a watt
ಪವರ್ ಇನ್ ಎ ವ್ಯಾಟ್ ದಟ್ ಇಸ್ ಅ 3000 ವಾಟ್. ಬಟ್ ಇಲ್ಲಿ ನಮಗೆ ಕಿಲೋ ವ್ಯಾಟ್ ಅಲ್ಲಿ ಕೇಳಿದ್ದಾರೆ, ರೈಟ್? ಕಿಲೋ ವ್ಯಾಟ್ ಅಂದ್ರೆ ಪವರ್ ಇಸ್ ಈಕ್ವಲ್ ಟು 3 ಕಿಲೋ ವ್ಯಾಟ್. 1000 ನಥಿಂಗ್ ಬಟ್ ಮಲ್ಟಿಪಲ್ ಸಬ್ ಮಲ್ಟಿಪಲ್ ಅಲ್ಲಿ 1000 ಅಂದ್ರೆ ಕಿಲೋ, 10 ಪವರ್ 3. ಕ್ಲಿಯರ್? ಓಕೆ, ಎಸ್. ವೆಲ್ಕಮ್ ಟು ದ ಸೆಷನ್. ಐ ಆಮ್ ಬ್ಯಾಕ್. ಓಕೆ, ರೈಟ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ. ಹೋಮ್ವರ್ಕ್ ನೋಡಿ, ಫೀಟ್ 60 ಫೀಟ್ ಅಂಡ್ ಒನ್ ಮೋರ್ 30 ಫೀಟ್ ಅಂತ ಕೊಟ್ಟಿದ್ರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಹೈಟ್. ಓಕೆ, ಇದನ್ನ ಮಾಡ್ತೀರಾ ಅಥವಾ ಮಾಡ್ಲಾ? ದಿಸ್ ಕ್ವಶನ್ ಯು ಪ್ಲೀಸ್ ಚೆಕ್ ಅಂಡ್ ಲೆಟ್ ಮೀ ನೋ. ನೀವು ಮಾಡ್ತೀನಿ ಅಂದ್ರೆ ಬಿಡ್ತೀನಿ, ಇಲ್ಲಾಂದ್ರೆ ನಾನೇ ಕಂಟಿನ್ಯೂ ಮಾಡ್ತೀನಿ. ಎಸ್, ಹೇಳಿ, ಬೇಗ ಬೇಗ ಹೇಳ್ಬೇಕು. ಮಾಡ್ತೀವಿ. ಓಕೆ, ಫೈನ್, ರೈಟ್. ನೆಕ್ಸ್ಟ್ ಒನ್. ವಿನಯ್, ಯು ನೀಡ್ ಟು ಟ್ರೈ ಅಟ್ ಲೀಸ್ಟ್ ಒನ್ಸ್, ರೈಟ್? ಟ್ರೈ ಮಾಡಬೇಕಲ್ಲ. ಟ್ರೈ ಮಾಡೋವರೆಗೂ ನಿಮಗೆ ನ್ಯೂಮರಿಕಲ್ಸ್ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಆದಷ್ಟು ನ್ಯೂಮರಿಕಲ್ಸ್ ಸಾಲ್ವ್ ಮಾಡಬೇಕು. ಓಕೆ, ನಾವು ಡೂ ಇಟ್ ಇನ್ ಆನ್ ಅವರ್ ಓನ್. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು ನಿಮ್ಮ ಆನ್ಸರ್ಗಳನ್ನ. ಹೋಮ್ವರ್ಕ್ ಕೊಟ್ಟಿರೋದು, ರೈಟ್? ಓಕೆ, ನೆಕ್ಸ್ಟ್ ಒನ್. 2 ಬಾಡೀಸ್ ಆಲ್ರೆಡಿ ಇದನ್ನು ಮಾಡಿದ್ವಿ. ಇದನ್ನು ಸಹಿತ ಹೋಮ್ವರ್ಕ್ ಆಗಿ ತಗೊಳ್ಳಿ. ಇದನ್ನು ಸಹಿತ ಹೋಮ್ವರ್ಕ್ ಆಗಿ ತಗೊಳ್ಳಿ. ಸೇಮ್ ರೇಷೋ k is equal to p square divided by 2m. ಅದೇ ಫಾರ್ಮುಲಾ ಯೂಸ್ ಮಾಡಿ. k is equal to p square divided by 2m. ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿ ಆನ್ಸರ್ ಮಾಡಿ. ನೆಕ್ಸ್ಟ್ ಒನ್. ಇದು ಸಹಿತ ಸೇಮ್ ರೇಷಿಯೋ ಆಫ್ ಮಾಸಸ್ ಕೇಳಿದ್ದಾರೆ. ಇದು ಸಹಿತ ಸೇಮ್ p ಸ್ಕ್ವೇರ್ ಡಿವೈಡೆಡ್ ಬೈ 2m. ಇದೇ ಫಾರ್ಮುಲಾ 2 ಡಿಫರೆಂಟ್ ಕೇಸಸ್ ಇರುತ್ತೆ, ಮಾಡಿ. ಓಕೆ, ಎಸ್. ನೆಕ್ಸ್ಟ್ ಒನ್. ಹೌ ಮಚ್ ವಾಟರ್ a pump of a 2 kilowatt can raise 1 minute in 1 minute to height 10 meter. Okay, so ಇದು ಪವರ್ ಬೇಸ್ ಮೇಲೆ ಕೇಳಿರೋದು. ಸೊ ಪವರ್ ಇಸ್ ಈಕ್ವಲ್ ಟು mgh ಡಿವೈಡೆಡ್ ಬೈ ಟಿ. ಪವರ್ ಎಷ್ಟಿದೆ? 2 ಕಿಲೋ ಅಂದ್ರೆ 2000. ಓಕೆ, ದಟ್ ಈಸ್ ಈಕ್ವಲ್ ಟು ಮಾಸ್ ಫೈಂಡ್ ಮಾಡಬೇಕು. g 10, ಹೈಟ್ 10 ಡಿವೈಡೆಡ್ ಬೈ ಟೈಮ್ 1 ಮಿನಿಟ್. 1 ಮಿನಿಟ್ ಅಂದ್ರೆ 60 ಸೆಕೆಂಡ್ಸ್. ಓಕೆ, 60 ಸೆಕೆಂಡ್ಸ್. ಯಾಕೆ 1 ಮಿನಿಟ್ ಅಂದ್ರೆ 60 ಸೆಕೆಂಡ್ಸ್, right? Now, so 1 0 and 1 0, 1 0 and 1 0 cancelled. Okay, ಮಿಕ್ಕಿದ್ದು ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ? 2 ಆರ್ಲೆ 12 ಫಾಲೋಡ್ ಬೈ 2 zeros and m. Okay, so m is equal to 1200 kg and we know that 1 kg that is equal to 1 liter. Therefore, m is equal to 1200 liter. 1200 liter. That is option C. Option C. Option C is the right answer. Editographer, thank you so much. Thanks for your compliment. Now, gravitation. So finally, we are at last chapter. So ಇದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 ಮಿನಿಟ್ಸ್ ಆಗ್ಬೋದು. 20 ಮಿನಿಟ್ಸ್ಗಿಂತ ಜಾಸ್ತಿ ಆಗಲ್ಲ. ಓಕೆ, 20 ಮಿನಿಟ್ಸ್ ಮ್ಯಾಕ್ಸಿಮಮ್. ಓಕೆ, ಎಸ್. ಲೀಡರ್ ಬೋರ್ಡ್, ಇದು ಮೇನ್ ಇಂಪಾರ್ಟೆಂಟ್, ಮರ್ತ ಬಿಟ್ಟಿದ್ದೀನಿ ನಾನು. ಗೇಮರ್ ಲಾರ್ಡ್ ಸ್ಟಿಲ್ ಈಸ್ ಇನ್ ಫಸ್ಟ್ ಪ್ಲೇಸ್ ಲೀಡಿಂಗ್ ಅಂಡ್ ಸಮರ್ಥ್, AK BGM, ಮೋನಿತ್, ಅಶ್ವಿನಿ ಯಾದವ್. ಅಶ್ವಿನಿ ಯಾದವ್ ಇದ್ದೀರಾ ಲಿಸ್ಟ್ ಅಲ್ಲಿ? ಓಕೆ. ಮ್ಯಾಡ್, ಆದಿತ್ಯ, ಇಟ್ಸ್ ಮೀ ತನು, ಅಭಿಜಿತ್, ಝರಾ ಆರ್ ಝರಾ. ಓಕೆ, ಗುಡ್. ಟಾಪ್ 10. So last one. Okay, so are you guys ready for last ride? Okay, last ride ಗೆ ರೆಡಿ ಇದ್ದೀರಾ? 1 minute ಪೋಲ್ ಕೊಡ್ತಾ ಇದ್ದೀನಿ. Yes, if you have any questions you can ask me. So ರೆಡಿ ಇದ್ರೆ ಎಸ್ ಅಂತ ಟೈಪ್ ಮಾಡಿ, we can start. So 20-25 minutes ಅಲ್ಲಿ ಕಂಪ್ಲೀಟ್ ಮಾಡ್ಬಿಡೋಣ. ಎಸ್. ಯಾಕೆ ತರ ಅಳ್ಬಾರ್ದು? ಒಂದು ನೆನ್ಪಿಟ್ಕೊಳ್ಳಿ. ಓಕೆ, ನಾಳೆ ಅನ್ನೋದು ಬೆಸ್ಟ್ ಅಪರ್ಚುನಿಟೀಸ್ನ ತರುತ್ತೆ. ಹೋಪ್ನ ಕಳ್ಕೊಬೇಡಿ. ಎನಿವೆ ಪಾಯಿಂಟ್. ಸೊ ಕೆಲವು ಸತಿ ನಮ್ಗೆ ಅನ್ಸುತ್ತೆ ಏನು ಗೊತ್ತಾ, ಟುಮಾರೋ ಈಸ್ ಬೆಟರ್ ದನ್ ಟುಡೇ. ಯಾವುದಕ್ಕೆ? ಹೋಪ್ಗೆ. ಓಕೆ, ಒಂದು ಹೋಪ್ ಇರುತ್ತಲ್ಲ, ಆವಾಗ ನಾವೇನು ಅನ್ಕೋಬೇಕು? ಟುಮಾರೋ ಈಸ್ ಬೆಟರ್ ದನ್ ಟುಡೇ.
ಸೊ ಟೈಮ್ಗೆ ತುಂಬ ಶಕ್ತಿ ಇದೆ. ಓಕೆ, ಪವರ್ ಅಂದು ಸಿಕ್ಕಾಪಟ್ಟೆ ಇದೆ. ಯಾವುದಕ್ಕೆ? ಟೈಮ್ಗೆ. ಈ ಥರ ಪ್ಲೇಟ್ನ ಚೇಂಜ್ ಮಾಡುತ್ತೆ. ಓಕೆ, ಒಬ್ಬ ರಿಚ್ ಇದ್ದವನು ಭಿಕ್ಷುಕ ಆಗ್ಬೋದು, ಒಬ್ಬ ಭಿಕ್ಷುಕ ಇದ್ದವನು ರಿಚ್ ಆಗ್ಬೋದು. ಓಕೆ, ಟೈಮಿಗಿರೋ ಪವರ್ ಯಾವ ಥರ, ರೈಟ್? ಸೊ ಈ ಥರ ಮಾರ್ಕ್ಸ್ ಕಮ್ಮಿ ಬಂತು ಅಂತೇಳಿ ಬೇಜಾರಾಗಬೇಡಿ. ಮೇ ಬಿ ಯು ಹ್ಯಾವ್ ಅ ವೆರಿ ಗುಡ್ ಫ್ಯೂಚರ್. ಓಕೆ, ಆಗೋದೆಲ್ಲ ಒಳ್ಳೇದಕ್ಕೆ, ಆಗೋದೆಲ್ಲ ಒಳ್ಳೇದಕ್ಕೆ, ಅದನ್ನು ತಲೆಯಲ್ಲಿ ಇಟ್ಕೊಡಿ. ಎಸ್. ವಿನಯ್, ಓಕೆ, ಪರವಾಗಿಲ್ಲ ತಾರಾ. ನೀವು ಡೆಡಿಕೇಟ್ ಮಾಡಿ ಏನಾದರೂ ಈ ಥರ ಅಂದರೆ ಮಾರ್ಕ್ಸ್ ಕಮ್ಮಿ ಬಂದಿದ್ರೆ ಡೆಫಿನೆಟ್ಲಿ ಬೇಜಾರಾಗೇ ಆಗುತ್ತೆ. ಓಕೆ, ಡೆಫಿನೆಟ್ಲಿ ಬೇಜಾರಾಗುತ್ತೆ. ಯಾಕೆಂದರೆ ಅಷ್ಟು ಎಫರ್ಟ್ ಹಾಕಿರ್ತೀವಿ, ಅಷ್ಟು ಡೆಡಿಕೇಟ್ ಮಾಡಿರ್ತೀವಿ, ನಿದ್ದೆ ಇಲ್ಲ ಸಮ್ಟೈಮ್ಸ್ ಅಲ್ವಾ? ಸಮ್ಟೈಮ್ಸ್ ನಾವು ಊಟನೇ ಬಿಡ್ತೀವಿ, ಊಟಕ್ಕೆಲ್ಲೇ ಟೈಮ್ ಹೋಗುತ್ತೆ ಅಂತೇಳಿ ಊಟನೇ ಬಿಟ್ಟು ಓದ್ತಾ ಇರ್ತೀವಿ. ಜಸ್ಟ್ ಬಿಕಾಸ್ ಫಾರ್ ಅವರ್ ಪೇರೆಂಟ್ಸ್ ಡ್ರೀಮ್, ನಮ್ಮ ಲೈಫ್ ಏಮ್ ಡ್ರೀಮ್ಗೋಸ್ಕರ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಸ್ವಲ್ಪ ಏನಾದರೂ ಈ ಥರ ಆದರೆ ಡಿಸಪಾಯಿಂಟ್ ಆಗೇ ಆಗುತ್ತೆ. ಬಟ್ ಯಾವುದಕ್ಕೂ ನಾವು ಹೋಪ್ನ ಕಳ್ಕೊಬಾರ್ದಲ್ಲ. ಓಕೆ, ಎಸ್. ಎಡಿಟೋಗ್ರಾಫರ್ ನಾನು ಲಾಸ್ಟ್ ಹೇಳ್ತೀನಿ. ಓಕೆ, ನಿಮ್ಮ ಕ್ವಶನ್ಗೆ ನಾನು ಲಾಸ್ಟ್ ಹೇಳ್ತೀನಿ. ಅಭಿಷೇಕ್ ಗೊತ್ತಾಗುತ್ತೆ. ಓಕೆ, ಪೇರೆಂಟ್ಸ್ಗೆಲ್ಲ ಗೊತ್ತಾಗುತ್ತೆ. ವೆರಿ ಗುಡ್ ಸೃಷ್ಟಿ, ಕಂಗ್ರ್ಯಾಚುಲೇಷನ್ಸ್. ಚಾರ್ಲಿ ಗೇಮಿಂಗ್, ಎಸ್, ದಟ್ಸ್ ಟ್ರೂ ಅಲ್ವಾ? ಮೋಟಿವೇಶನ್ ಅಂತಲ್ಲ, ಅದು ಟ್ರೂ, ಅದು ನಿಜ ಜೀವನದಲ್ಲಿ ಹಾಗೆ ಆಗೋದು. ಕಷ್ಟನೋ ಸುಖನೋ ಸಮವಾಗಿ ತಗೋಬೇಕು ಲೈಫಲ್ಲಿ, ರೈಟ್? ಸೊ ಇವಾಗ ಏನಾದರೂ ಜಾಸ್ತಿ ನಮಗೆ ಮಾರ್ಕ್ಸ್ ಬಂದಿದೆ, ಫುಲ್ ಮಾರ್ಕ್ಸ್ ಬಂದಿದೆ ಅಂತೇಳಿ ಫುಲ್ಲು ಖುಷಿ ಪಡಬಾರ್ದು. ಅದೇ ರೀತಿ ಕಮ್ಮಿ ಬಂತು ಅಂತೇಳಿ ಫುಲ್ಲು ದುಃಖನೂ ಪಡಬಾರ್ದು. ಸೊ ಸಮಾನವಾಗಿ ಸ್ವೀಕರಿಸ್ತಾ ಹೋಗಬೇಕು. ಅಂದರೆ ಎಕ್ಸ್ಪೆಕ್ಟ್ ದ ಲೀಸ್ಟ್ ಅಂತ ಹೇಳ್ತಾರಲ್ಲ. ಓಕೆ, ಯಾವುದೇ ಥರ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಾರ್ದು. ಓಕೆ, ಲೈಫ್ನ ಸ್ಮೂತಾಗಿ ಈಸಿಯಾಗಿ ನಡ್ಸ್ಕೊಂಡು ಹೋಗಬೇಕು. ಎಸ್, 275 ಇದ್ದರೆ ಗಣೇಶ್, 275 ಇದ್ದರೆ you have to score, if you want less than 5,000, so you have to score around 160, 165. Yes Tanu, that's true. Okay, yes ಎಡಿಟೋಗ್ರಾಫರ್, ನಾನು ಡೆಫಿನೆಟ್ಲಿ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡೇ ಮಾಡ್ತೀನಿ. ವೆಂಕಟೇಶ್ ರೆಡ್ಡಿ, that is really a good number. Okay, good score. And you have to score ಹೇಳಿದ್ನಲ್ಲ 150 ಮೇಲೆ ಇದ್ದರೆ you'll be getting very good college. Okay, yes. Sanchez, okay. Yes, Vasant. ಸುದೀಪ್ದು ಸಾಂಗ್ ಚೆನ್ನಾಗಿದೆ. ಅದು ಯಾವುದು ಒಂದು ಕೇಳಿದ್ದೆ, ನಾಳೆ ನಂಬಿಕೆ ಇರಲಿ ಜೀವನದಲ್ಲಿ ಅಂತ. ಅದು ಬರ್ತಾ ಇಲ್ಲ ನನಗೆ. ಐ ಆಮ್ ವೆರಿ ಬ್ಯಾಡ್ ಅಟ್ ಸಿಂಗಿಂಗ್. ಇಲ್ಲಾಂದರೆ ನಾನು ಹೇಳ್ತಾ ಇದ್ದೆ ಅದನ್ನು. ನನ್ನ ಕರೆಕ್ಟಾಗಿ ಲಿರಿಕ್ಸ್ ನೆನಪು ಬರ್ತಾ ಇಲ್ಲ. ಸಿನಿಮಾ ಹೆಸರು ಬರ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಗೊತ್ತಾದರೆ ಹೇಳ್ತೀನಿ. ಓಕೆ, ಎಸ್. ಓಕೆ, ರೆಡಿ? ಎಸ್ ಸಂಜನ್, ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ಸ್ವಲ್ಪ ರಿಫ್ರೆಶ್ಮೆಂಟಿಗೆ ನಿಮ್ಮ ಕಷ್ಟ ಸುಖ ವಿಚಾರಿಸ್ಬೇಕಲ್ಲ. ಸೊ ನಿಮಗೆ ಕಂಟೆಂಟ್ ಬೇಕಿದ್ರೆ ಇಲ್ಲಿ ಆನ್ಲೈನಲ್ಲಿ ತುಂಬ ಇರುತ್ತೆ. ಬಟ್ ನಮ್ಮ ಹುಡುಗರು, ಓಕೆ, ನಮ್ಮ ಸ್ಟೂಡೆಂಟ್ಸ್ ಸ್ವಲ್ಪ ಬೇಜಾರಾಗಿರ್ತಾರೆ, ಅವ್ರಿಗೆ ಸ್ವಲ್ಪ ಧೈರ್ಯ ತುಂಬೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ, ವೆಲ್ಕಮ್ ಗಣೇಶ್. ಎಸ್ ಅಶ್ವಿನಿ, ನಾನು ಲಾಸ್ಟ್ ಹೇಳ್ತೀನಿ. ಓಕೆ, ಕೊನೆಗೆ ಲಾಸ್ಟ್ ಚಾಪ್ಟರ್ಲಿ ಇದ್ದೀವಿ, ಇದನ್ನು ಮುಗಿಸ್ಬಿಟ್ಟು ಕೊನೆಗೆ ಹೇಳ್ತೀನಿ ಡೆಫಿನೆಟ್ಲಿ. ಓಕೆ, ನಿಮ್ಮ ಜೀವನದಲ್ಲಿ ಅವು ಮರಿಲೇಬಾರ್ದು ಅಂತ ಮಾತುಗಳನ್ನ ಹೇಳ್ತೀನಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ಗ್ರಾವಿಟೇಷನ್. ಆ್ಯಂಡ್ ಹಿಯರ್ ವಿ ಹ್ಯಾವ್ ಅ ಗ್ರಾವಿಟೇಷನ್ ಮತ್ತು ಗ್ರಾವಿಟಿ. ಓಕೆ, ಗ್ರಾವಿಟೇಷನ್ ಆ್ಯಂಡ್ ಗ್ರಾವಿಟಿ. ಇದರಲ್ಲಿ ನಮಗೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್, F = G
m1 m2 divided by d. Okay, this is the separation between two masses. So g is the universal gravitational constant. Okay, so value ಹೇಳೋದಾದ್ರೆ g, that is 6.67 into 10 power minus 11, okay, Newton meter, okay, per kg square. ಈ ಯೂನಿಟ್ ಬಗ್ಗೆ ಕೇಳ್ತಾ ಇರ್ತಾರೆ KCET ಅಲ್ಲಿ, ಈ ಯೂನಿಟ್ ಬಗ್ಗೆ ಕೇಳ್ತಾ ಇರ್ತಾರೆ. ಅಥವಾ ಈ ವ್ಯಾಲ್ಯೂ ಇದೆಯಲ್ಲ, ಈ ಜಿ ವ್ಯಾಲ್ಯೂದು ಡೈಮೆನ್ಷನಲ್ ಫಾರ್ಮುಲಾ ಕೇಳ್ತಾ ಇರ್ತಾರೆ. ಓಕೆ, ಅದನ್ನ ಕಲ್ತ್ಕೊಳ್ಳಿ. ಆ್ಯಂಡ್ ಇಲ್ಲಿ ಗ್ರಾವಿಟೇಷನಲ್ ಫೀಲ್ಡ್ ಅಂದ್ರೇನು? ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ತರನೇ ಇದು ಗ್ರಾವಿಟೇಷನಲ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಅಥವಾ ಮೂವಿಂಗ್ ಚಾರ್ಜ್, ಆ್ಯಂಡ್ ಇಲ್ಲಿ ಗ್ರಾವಿಟೇಷನಲ್ ಫೀಲ್ಡ್ ದಟ್ ಈಸ್ ಡ್ಯೂ ಟು ಮಾಸ್. ಓಕೆ, ಎಸ್ ಸ್ಕ್ವೇರ್. ಆ್ಯಂಡ್ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಅಂದ್ರೇನು? ಇಟ್ ಇಸ್ ದ ಎಬಿಲಿಟಿ ಅಥವಾ ಸ್ಟ್ರೆಂತ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಓಕೆ, ಏನು ಇಂಟೆನ್ಸಿಟಿ ಅಂದ್ರೆ ಸ್ಟ್ರೆಂತ್ ಆಫ್ ಅಟ್ರಾಕ್ಷನ್. ಸ್ಟ್ರೆಂತ್ ಆಫ್ ಅಟ್ರಾಕ್ಷನ್. ಸ್ಟ್ರೆಂತ್ ಆಫ್ ಅಟ್ರಾಕ್ಷನ್. ಓಕೆ, ಅಂಡ್ ಇಟ್ ಈಸ್ ಗಿವೆನ್ ಬೈ, ಅಂದ್ರೆ ಸ್ಟ್ರೆಂತ್ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು? ದ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಮಾಸ್. ಯೂನಿಟ್ ಆಫ್ ಅ ಮಾಸ್ ಎಷ್ಟು? kg. 1 kg ಗೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ ಅನ್ನೋದು ತಿಳಿಸೋದೆ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ, ಅಂಡ್ ಇಟ್ ಇಸ್ ಗಿವೆನ್ ಬೈ ಫೋರ್ಸ್ ಬೈ ಮಾಸ್. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ದಟ್ ಈಸ್ ಜಿ ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಬರ್ತಾ ಇತ್ತು, ಬಟ್ ಇಲ್ಲಿ ಜಸ್ಟ್ ಎಂ ಬರುತ್ತೆ. ಎಂ ಗೆಟ್ ಕ್ಯಾನ್ಸಲ್ ಆಗುತ್ತೆ, ರೈಟ್? ನಾವ್ ಅದೇ ರೀತಿ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿನ ಆಕ್ಸಲರೇಷನ್ಗೆ ಕಂಪೇರ್ ಮಾಡ್ಕೋತಾರೆ. ಓಕೆ, ದಿಸ್ ಇಸ್ ಆಲ್ಸೋ ನೋನ್ ಆಸ್, ಓಕೆ, also known as acceleration due to gravity. ನೀಟಿಗೆ ಇದ್ರ ಬೇಸ್ ಮೇಲೆ ಕ್ವಶನ್ ಕೇಳಿದ್ರು, ಮ್ಯಾಚ್ ದ ಫಾಲೋಯಿಂಗ್. ಓಕೆ, ಗ್ರಾವಿಟಿ, ಬಿಕಾಸ್ ದ ಯೂನಿಟ್ ಆಫ್ ಗ್ರಾವಿಟೇಷನ್ ಫೀಲ್ಡ್ ಇಂಟೆನ್ಸಿಟಿ ಮತ್ತೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸೇಮ್ ಇರುತ್ತೆ. ಓಕೆ, ರೈಟ್? ನಾವ್ ನೆಕ್ಸ್ಟ್ ಒನ್, ಗ್ರಾವಿಟೇಷನ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಸ್ಪೆರಿಕಲ್ ಶೆಲ್. ಓಕೆ, ಸ್ಪೆರಿಕಲ್ ಶೆಲ್ ಅಂತಂದ್ರೆ ಲೈಕ್ ಟೆನ್ನಿಸ್ ಬಾಲ್ ಅನ್ಲಿಕ್ಕೆ. ಟೆನ್ನಿಸ್ ಬಾಲ್ ತರ ಇದ್ರೆ ನಮಗೆ ಅಗೇನ್ ನೆನಪಿದೆನಾ? ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಸ್ಪಿಯರ್ ಕನ್ಸಿಡರ್ ಮಾಡಿದ್ವಿ, ಔಟ್ಸೈಡ್ ಪಾಯಿಂಟ್, ಆನ್ ದ ಸರ್ಫೇಸ್ ಅಂಡ್ ಇನ್ಸೈಡ್ ಪಾಯಿಂಟ್. ನೆನಪಿದೆನಾ? ಇಂಟರ್ನಲ್ ಪಾಯಿಂಟ್, ಎಕ್ಸ್ಟರ್ನಲ್ ಪಾಯಿಂಟ್, ಆನ್ ದ ಸರ್ಫೇಸ್. ನೆನಪಿದೆನಾ? ನೆನಪಿದ್ರೆ ಹೇಳಿ. ನೆನಪಿದ್ರೆ ಎಸ್ ಅಂತ ಹೇಳಿ. ಸ್ಪಿಯರ್ದು ಸ್ಪೆರಿಕಲ್ ಶೆಲ್ ಮತ್ತೆ ಸಾಲಿಡ್ ಸ್ಪಿಯರ್ ನೆನಪಿದೆನಾ? ಎಸ್. ಎಕ್ಸ್ಟರ್ನಲ್ ಪಾಯಿಂಟ್, ಇಂಟರ್ನಲ್ ಪಾಯಿಂಟ್, ಎಸ್. ಕೆಪ್ಲರ್ಸ್ ಲಾ ಸಹಿತ ನಾನು ಹೇಳ್ತೇನೆ. ಓಕೆ, ಡೋಂಟ್ ವರಿ. ಎಸ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಇಸ್ 0, ಬಟ್ ಇಲ್ಲಿ ಗ್ರಾವಿಟೇಷನ್ ಫೀಲ್ಡ್ 0 ಆಗಿರುತ್ತೆ. ಓಕೆ, ಸೊ ಇಲ್ಲಿ ಆನ್ ದ ಸರ್ಫೇಸ್ ತಗೊಂಡ್ರೆ, ಎಕ್ಸ್ಟರ್ನಲ್ ಪಾಯಿಂಟ್ ತಗೊಂಡ್ರೆ ಸೇಮ್ ಇದೇ ಫಾರ್ಮುಲಾ, ದಟ್ ಈಸ್ I is equal to gm divided by r. General point r. Okay, r is general point. R is a general point. R is general point. ಅಂದ್ರೆ ಎಲ್ಲಿ ಈ ಗ್ರಾವಿಟೇಷನಲ್ ಫೀಲ್ಡ್ ನ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ ಅದು. ನೆಕ್ಸ್ಟ್ ಒನ್, ಆನ್ ದ ಸರ್ಫೇಸ್ ಅಂದ್ರೆ ಜಿ ಎಂ ಡಿವೈಡೆಡ್ ಬೈ ಆರ್. ಅಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ಸ್ಪಿಯರ್ ಓನ್ಲಿ. ಓಕೆ, ಸ್ಪಿಯರ್, ಇವಾಗ ನಾನು ಸ್ಪಿಯರ್ ಇಟ್ಕೊಂಡ್ರೆ, ಓಕೆ, ಇದನ್ನ ಸ್ಪಿಯರ್ ಅಂತ ಇಟ್ಕೊಂಡ್ರೆ ದಿಸ್ ಈಸ್ ಆರ್. ಓಕೆ, ದಿಸ್ ಈಸ್ ಆರ್, and so this is internal point, and the next one external point. So idu first external point A, and next one on the surface B, and this is C, internal point. Okay, artha agtidena? So next one, gm divided by, okay, illi r square barbeku, r square. Now internal point ತಗೊಂಡ್ರೆ I is equal to 0 ಆಗುತ್ತೆ. ಯಾಕೆ? ಇನ್ಸೈಡ್ ದಿಸ್ ಸ್ಪಿಯರ್ there is no mass. ಸೊ ಮಾಸ್ ಇಲ್ಲ ಅಂತಂದ್ರೆ ಇಂಟೆನ್ಸಿಟಿ ಬಿಕಮ್ 0, ಬಿಕಾಸ್ ಗ್ರಾವಿಟೇಷನ್ ಫೀಲ್ಡ್ ಯಾವ್ದ್ರಿಂದ ಆಗುತ್ತೆ? ಮಾಸೇ ಇಲ್ಲ ಅಂತಂದ್ರೆ ಗಾನ್, ರೈಟ್? ನೆಕ್ಸ್ಟ್ ಒನ್, ಗ್ರಾಫ್ ಈ ತರ ಇರುತ್ತೆ. ಓಕೆ, ಸೊ ಇಂಟರ್ನಲ್ ಪಾಯಿಂಟ್ಗೆ 0, ಎಕ್ಸ್ಟರ್ನಲ್ ಪಾಯಿಂಟ್ಗೆ ಇದು ಮ್ಯಾಕ್ಸಿಮಮ್, ಅಂಡ್ ಆಫ್ಟರ್ ದಟ್ ಔಟ್ಸೈಡ್ ಪಾಯಿಂಟ್ಗೆ ಈ ತರ ಹೋಗುತ್ತೆ. So this is intensity versus R. Okay, so this is for R is equal to R. Okay, and it is R is greater than R, and this one R is less than R. Clear? Yes? Now next one,
ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಸಾಲಿಡ್ ಸ್ಪಿಯರ್ ಅಂತಂದ್ರೆ ಯಾವ ತರ ಇರುತ್ತೆ? ಓಕೆ, ನಾ ಸಾಲಿಡ್ ಸ್ಪಿಯರ್, ಎಸ್ ಕಾಣಿಸ್ತಿದೆನಾ? ಎಸ್ ಕಾಣಿಸ್ತಿದೆ. ಹಾ, ಸಾಲಿಡ್ ಸ್ಪಿಯರ್, ಔಟ್ಸೈಡ್ ಪಾಯಿಂಟ್, ಆನ್ ಸರ್ಫೇಸ್, ಇನ್ಸೈಡ್ ಪಾಯಿಂಟ್. ಓಕೆ, 3 ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ಎ, ಬಿ ಆ್ಯಂಡ್ ಸಿ. ಓಕೆ, ಈ ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಎಕ್ಸ್ಟರ್ನಲ್ ಪಾಯಿಂಟ್ಗೆ ಐ ಇಸ್ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ, ಅಥವಾ ಸ್ಮಾಲ್ ಲೆಟರ್ ಎಮ್ ಅಂತ ಕನ್ಸಿಡರ್ ಮಾಡ್ಕೋತೀನಿ, ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಎಕ್ಸ್ಟರ್ನಲ್ ಪಾಯಿಂಟ್ಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಸರ್ಫೇಸ್ ಅಲ್ಲಿದ್ದಾಗ ಐ ಇಸ್ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆ್ಯಂಡ್ ಇಂಟರ್ನಲ್ ಪಾಯಿಂಟ್ಗೆ ಐ ಇಸ್ ಈಕ್ವಲ್ ಟು ಜಿ ಎಮ್ ಆರ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ಕ್ಲಿಯರಾ? ಸೊ ಇದು ಯಾವ ಥರ ಇರುತ್ತಂದ್ರೆ, ಓಕೆ, ಈ ಸಾಲಿಡ್ ಸ್ಪಿಯರ್ ಆಕ್ಟ್ಸ್ ಆಸ್ ಎ ಅರ್ತ್. ಓಕೆ, ಅರ್ಥಗೂ ಸೇಮ್ ಗ್ರಾಫ್ ಬರುತ್ತೆ. ಓಕೆ, ಅರ್ಥಗೂ ಸಹಿತ ಸೇಮ್ ಗ್ರಾಫ್ ಬರುತ್ತೆ. ಅರ್ಥ ಆಗ್ತೀನಾ? ಅರ್ಥಕ್ಕೆ ಸಹಿತ ಸೇಮ್ ಗ್ರಾಫ್ ಬರುತ್ತೆ, ಕನ್ಫ್ಯೂಸ್ ಆಗಬೇಡಿ. ಸೊ ದಿಸ್ ಈಸ್ ಇಂಟೆನ್ಸಿಟಿ ಆ್ಯಂಡ್ ದಿಸ್ ಈಸ್ ಆರ್. ಓಕೆ, ಸೊ ಫಸ್ಟ್ ಇಂಟರ್ನಲ್ ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಇಂಟರ್ನಲ್ ಪಾಯಿಂಟ್ಗೆ ಸ್ಟ್ರೇಟ್ ಲೈನ್, ಬಿಕಾಸ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ನೀವು ನೋಡ್ಬೋದು ಐ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆರ್. ಇಲ್ಲಿ ಏನು ಪ್ರಪೋರ್ಷನಲ್ ಇಲ್ಲ, ಡೈರೆಕ್ಟ್ ಆಗಿ ಆನ್ ದ ಸರ್ಫೇಸ್. ಅಂಡ್ ಇಲ್ಲಿ ಐ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಆರ್ ಸ್ಕ್ವೇರ್. ಓಕೆ, ಈ ರೀಸನ್ ಇಂದನೇ ಇಲ್ಲಿ ಆನ್ ದ ಸರ್ಫೇಸ್, ಸೊ ಆರ್ ಇಸ್ ಈಕ್ವಲ್ ಟು ಆರ್. ಓಕೆ, ನಾವು ಇಲ್ಲಿ ಆಚೆ ಏನಾಗುತ್ತೆ, ಈ ತರ ಹೋಗುತ್ತೆ. ಸೊ ಈ ಗ್ರಾಫ್ ತುಂಬಾ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, so this point it is for r is less than r, and this point r is equal to r already bardidini, and this one r is greater than r. This graph is very important. Okay, nimella question nanu answer ಮಾಡ್ತೀನಿ. Okay, now so finally this is a very important topic, that is acceleration due to gravity. And acceleration due to gravity depends on various factors. So based on that, due to height, okay, acceleration at a height, acceleration due to gravity at a height, gs andre acceleration due to gravity on the surface of earth. So that is given by r divided by r plus h power 2. Ade small distance, small height consider madre, gh that is equal to gs 1 minus h divided by r. Okay, and due to depth ge acceleration due to gravity at a depth d, gs that is equal to gs bracket of 1 minus d divided by r. Okay, d divided by r. Next one, due to shape, okay, equator, okay, equator ಇನ್ನೊಂದು ಪೋಲ್ ಅಂತ ಬರುತ್ತೆ. ಸೊ ಇಲ್ಲಿ ನಮ್ಗೆ ಗೊತ್ತಿದೆ this one g is equal to gm divided by r square ಅಲ್ವಾ? ಸೊ ಇವಾಗ ಡ್ಯೂ ಟು ಶೇಪ್ ಅಂದ್ರೆ at a pole is greater than at equator. ಸೊ ಯಾಕೆ? ರೇಡಿಯಸ್ ಏನಿದೆಯಲ್ಲ ಆರ್, ಇಲ್ಲೇ ಬರೀತೀನಿ, ರೇಡಿಯಸ್ ಅಥವಾ ಡಿಸ್ಟೆನ್ಸ್ ಆಫ್ ಅ ಪೋಲ್ ಈಸ್ ಲೆಸ್ ದ್ಯಾನ್ ಡಿಸ್ಟೆನ್ಸ್ ಅಟ್ ಇಕ್ವೇಟರ್. ಆದ್ರಿಂದ ಸೊ ಗ್ರಾಫ್ ಏನಿದೆಯಲ್ಲ ಇದು ಸೇಮ್ ಗ್ರಾಫ್. ಇನ್ ಪ್ಲೇಸ್ ಆಫ್ ಐ ಇಟ್ ಇಸ್ ಅ ಜಿ ಅಷ್ಟೇ. ಇಲ್ಲಿ ಆರ್ ಬದಲು ದಟ್ ಈಸ್ ಅ ಆರ್. ಸಿಂಪಲ್, ಸೇಮ್ ಗ್ರಾಫ್ ಬರುತ್ತೆ. 2h okay yes 2h divided by r. Clear? Aditya SK, yes, correct ಮಾಡಿದೆ. Now let's move on to the Kepler's escape law, escape velocity and satellite motion. So satellite motion ಅಲ್ಲಿ ನಿಮಗೆ ರಿಮೂವ್ ಮಾಡಿದಾರೆ ಅನ್ಸುತ್ತೆ, ರೈಟ್? ಪೋಲಾರ್ ಸ್ಯಾಟಲೈಟ್ಸ್ ಅವೆಲ್ಲ, ಸೊ ನೋ ನೀಡ್. ಸೊ escape velocity that is equal to under square root 2gm divided by r. ಇಲ್ಲಿ orbital velocity that is gm divided by r. Okay, next one,
time period, that is equal to 2 pi r cube at a height is less, that is gm. And energy of the satellite, okay, energy of the satellite, that is kinetic energy plus potential energy. And kinetic energy, it is given by gmm divided by 2r, and potential energy minus gmm divided by r. Okay, these are the formulas, important formulas. Okay, radiographer, please concentrate here. ಜೋಶು ವೆಲ್ಕಮ್ ವೆಲ್ಕಮ್. ಓಕೆ, ರೈಡೋಗ್ರಾಫರ್, ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ, ಮತ್ತೆ ಅದೇ ದಾರಿ ಹಿಡಿದು ಬಿಟ್ಟಿದ್ದೀರಾ ನೀವು. ನಾ ಲಾಸ್ಟ್ ಒನ್, ದಟ್ ಇಸ್ ದ ಕೆಪ್ಲರ್ಸ್ ಲಾ. ಇದರಲ್ಲಿ ಫಸ್ಟ್ ಲಾ ಏನು ಹೇಳುತ್ತೆ? ಏರಿಯಾ, ಸಾರಿ, ಪಾತ್ ಬಗ್ಗೆ, ಆರ್ಬಿಟಲ್. ಓಕೆ, ಯಾವುದು? ಸೊ ಯಾವ ಪಾತಲ್ಲಿ ಇದು ಹೋಗ್ತಿದೆ ಅನ್ನೋದು ಲಾ ಆಫ್ ಆರ್ಬಿಟ್. ಓಕೆ, ಎಲೆಪ್ಟಿಕಲ್ ಆರ್ಬಿಟ್ ಅಂತ ಹೇಳುತ್ತೆ. ಸೊ ಇದರಲ್ಲಿ ಸೆಮಿ ಮೇಜರ್ ಅಂಡ್ ಸೆಮಿ ಮೈನರ್ ಆಕ್ಸಿಸ್ ಅಂತ ಬರುತ್ತೆ. ಸೊ ಇಲ್ಲಿ ಸೆಮಿ ಮೇಜರ್ ಅಂಡ್ ಸೆಮಿ ಮೈನರ್ ಆಕ್ಸಿಸ್ಗೆ ರಿಲೇಟೆಡ್ ಆಗಿ ದಿಸ್ ಇಸ್ ದ ಫಾರ್ಮುಲಾ. ಸ್ಟಿಲ್ ಇದುವರೆಗೆ ಇದ್ರ ಮೇಲೆ ಯಾವುದೇ ತರ ಕ್ವಶನ್ಸ್ ಕೇಳಿಲ್ಲ. ಓಕೆ, ನೆಕ್ಸ್ಟ್ ಒನ್, ಲಾ ಆಫ್ ಏರಿಯಾ. ಸೊ ಇದು ಏನು ಹೇಳ್ತಾರೆ? ಡಿ ಎ ಡಿವೈಡೆಡ್ ಬೈ ಡಿ ಟಿ, ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಓಕೆ, ಈ ಕಾನ್ಸ್ಟೆಂಟ್ ನಾವು ಆಂಗ್ಯುಲರ್ ಮೊಮೆಂಟಮ್ ಅಂತ ಹೇಳ್ತೀವಿ, ದಟ್ ಈಸ್ ಅ 2m. ಓಕೆ, ಅಥವಾ ನೀವು ಡೈರೆಕ್ಟ್ ಆಗಿ ಡಿ ಎ ಡಿವೈಡೆಡ್ ಬೈ ಡಿ ಟಿ, ಓಕೆ, ಈಸ್ ಈಕ್ವಲ್ ಟು L divided by 2m ಅಂತಾನು ಬರಿಬಹುದು. ಓಕೆ, now law of a time period. Okay, so square of the time period, that is equal to semi major axis, that is q. Okay, clear? Fine. Now let's move on to the questioning part. Yes, ಬೇಗ ಆನ್ಸರ್ ಮಾಡಬೇಕು. Yes, last 20 slides ಇದೆ. So Newton's law of gravitation is not applicable outside of the solar system. It is applicable because planetary motion ಇದ್ರ ಬಗ್ಗೆನೇ ಹೇಳುತ್ತೆ. Next one is used to govern to motion of a satellite only. No, planetಗೂ ಸಹಿತ ಇದು applicable ಆಗಿರುತ್ತೆ. Control the rotational motion of a satellite and planets. ಓಕೆ, ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ. ಅಂಡ್ ಆಪ್ಷನ್ ಡಿ, ಕಂಟ್ರೋಲ್ ದ ರೊಟೇಷನ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಇರೋದ್ರಿಂದ ಎಲೆಕ್ಟ್ರಾನ್ಸ್ ಮತ್ತೆ ಯಾವ ತರ ಫೋರ್ಸ್ ಇರುತ್ತೆ? ಇಟ್ ಇಸ್ ಅ ರಿಪಲ್ಸಿವ್ ಫೋರ್ಸ್. ಬಟ್ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು, ಓಕೆ, ಗ್ರಾವಿಟೇಷನಲ್ ಲಾ ಅನ್ನೋದು ಇಟ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್. ಆದ್ರಿಂದ ಇದು ಎಲಿಮಿನೇಟ್ ಆಗುತ್ತೆ. ದೇರ್ ಫೋರ್ ರೈಟ್ ಆನ್ಸರ್ ಈಸ್ ಫಾರ್ ದಿಸ್ ಕ್ವಶನ್, ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ. ಆಪ್ಷನ್ ಸಿ, ಆಪ್ಷನ್ ಸಿ 10% ಹಾಕಿದ್ದಾರೆ ನೋಡಿ ಅಷ್ಟೇ. ಓಕೆ, ನೌ ನೆಕ್ಸ್ಟ್ ಕ್ವಶನ್. So pole, yes. Gravitational force between two masses at a distance d apart is 6 Newton. If these masses are taken to the moon and kept at a same separation, then force between them will become. ಈ ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನೀವು ಕರೆಕ್ಟಾಗಿ ಓದ್ತಿದ್ದೀರಾ ಅಂತ ಅರ್ಥ. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತಾರೆ. ಎಸ್, ಪೋಲ್ ರೆಡಿ ಇದೆಯಲ್ಲ? ಎಸ್, ಪೋಲ್ ರೆಡಿ ಇದೆ. ಸ್ವಲ್ಪ ಜನ ಡಿ ಅಂತ ಹೇಳ್ತಿದ್ದಾರೆ, ದಟ್ ಈಸ್ 6 ನ್ಯೂಟನ್. ಅಂಡ್ ಸ್ವಲ್ಪ ಜನ ಸಿ ಅಂತ ಹೇಳ್ತಿದ್ದಾರೆ. ರೈಡೋಗ್ರಾಫರ್ ಮತ್ತೊಂದ್ಸತಿ ಚೆಕ್ ಮಾಡಿ, ರಿಫ್ರೆಶ್ ಮಾಡಿ. ಓಕೆ, ಎಸ್, ಎಸ್. ಸೊ ನೋಡಿ, ರೈಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಯಾರು ಮಾಡಿಲ್ಲ ನೋಡಿ, ಆಪ್ಷನ್ ಡಿ. ಆಪ್ಷನ್ ಡಿ ಯಾಕೆ? ಇಲ್ಲಿ ಕೇಳಿರೋದು ನಿಮಗೆ ಫೋರ್ಸ್ ಕೇಳಿರೋದು. ಫೋರ್ಸ್ ಏನ್ ಹೇಳುತ್ತೆ? ಗ್ರಾವಿಟೇಷನಲ್ ಫೋರ್ಸ್, ದಟ್ ಈಸ್ ಅ ಜಿ m1 m2 ಡಿವೈಡೆಡ್ ಬೈ ಡಿ ಸ್ಕ್ವೇರ್, ರೈಟ್? ನೀವು ಏನ್ ಅನ್ಕೊಂತೀರಾ ಇದ್ರ ಬಗ್ಗೆ ಹೇಳ್ತೀರಾ? ಆನ್ ಅರ್ತ್ ದಟ್ ಈಸ್ ಈಕ್ವಲ್ ಟು ಮೂನ್ ಡಿವೈಡೆಡ್ ಬೈ 6 ಅಂತ ಈ ಫಾರ್ಮುಲಾ ಯೂಸ್ ಮಾಡ್ತಾರೆ. ದಿಸ್ ಇಸ್ ರಾಂಗ್. ಇಲ್ಲಿ ಜಿ ಏನು? ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಅದರಿಂದ ಇಲ್ಲಿ ಇಟ್ ಇಸ್ ಅ ಇಂಡಿಪೆಂಡೆಂಟ್ ಆಫ್ ಅ ಮೀಡಿಯಂ. ಅದ್ರ ಮಧ್ಯೆ ಎರಡು ಮಾಸ್ ಮಧ್ಯೆ ನೀರಾದ್ರಿರ್ಲಿ, ಏರ್ ಆದ್ರಿರ್ಲಿ, ಯಾವ್ದಾದ್ರು ಗ್ಲಾಸ್ ಮೀಡಿಯಂ ಆದ್ರೂ ಇದ್ರು ಅದ್ರ ಮೇಲೆ ಫೋರ್ಸ್ ಏನ್ ಆಕ್ಟ್ ಆಗುತ್ತಲ್ಲ, ದಟ್ ವಿಲ್ ರಿಮೈನ್ ಸೇಮ್. ನಾಟ್ ಲೈಕ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಏನಾಗುತ್ತೆ?
ಯಾವುದಾದ್ರೂ ಮೀಡಿಯಂ ಮಧ್ಯದ ಬಂದರೆ ಅದೇನಾಗುತ್ತೆ, ವೇರಿ ಆಗುತ್ತೆ. ಬಟ್ ಗ್ರಾವಿಟೇಷನಲ್ ಫೋರ್ಸ್ ಡು ನಾಟ್ ವೇರಿ, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನಾವು ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಿ. ದ ವ್ಯಾಲ್ಯೂ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಜಿ ಡಿಪೆಂಡ್ಸ್ ಅಪಾನ್, ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನೇಚರ್ ಆಫ್ ಮಟೀರಿಯಲ್, heat constant of a two bodies, acceleration of a two bodies, none of these. Which one? ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಎಸ್, ಚಾರ್ಲಿ ಕನ್ನಡ ಕರೆಕ್ಟ್, ಕನ್ನಡಿಗ. ಓಕೆ, ಕರೆಕ್ಟ್. SK ಕರೆಕ್ಟ್, ನವ್ಯ ಪ್ರಭು ಕರೆಕ್ಟ್, ಯಾನ್ ಜಯ ಕರೆಕ್ಟ್. ಸೊ ನಾಗರಾಜ್, ಜಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಆಪ್ಷನ್ಸ್ ಮಾತ್ರ ಟೈಪ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಿದಾರಲ್ಲ ಲೈವ್ ಅಲ್ಲಿರೋರು, ಆ ತರ ಮಾಡಿ. ಓಕೆ, ನಾವ್ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಎನಿಥಿಂಗ್ ಬಿಕಾಸ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಅ ನೇಚರ್. ನೇಚರ್ ಮೇಲೆ ಡಿಪೆಂಡೆಂಟ್ ಇರ್ತಂದ್ರೆ ಇದು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಯಾಕೆ ಆಗ್ತಿತ್ತು? ಯೂನಿವರ್ಸಲ್ ಯಾವುದ್ರ ಮೇಲೆ ಡಿಪೆಂಡೆಂಟ್ ಇಲ್ಲ. ಗೆಟ್ ಮೈ ಪಾಯಿಂಟ್? ಸೊ ದಟ್ ಈಸ್ ಆಪ್ಷನ್ ಡಿ. ಎಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 92%. ಗುಡ್. ನೆಕ್ಸ್ಟ್ ಒನ್. If the distance between two masses is doubled, the gravitational effort, if the distance between two masses is doubled, pole on agidana 30 seconds. The gravitational attraction between them. So generally, first force ನಾನು G m1 m2 divided by d square ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಇವಾಗ ಇದ್ರ ಮೇಲೆ ನ್ಯೂ ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ಕೋತೀನಿ. ನ್ಯೂ ಡಿಸ್ಟೆನ್ಸ್ ಏನು ಹೇಳುತ್ತೆ? ಡಬಲ್ಡ್ ಬಿಟ್ವೀನ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಮಾಸಸ್ ಇಸ್ ಡಬಲ್ಡ್ ಅಂದ್ರೆ 2 times ಆಫ್ ಒರಿಜಿನಲ್ ಡಿ. ಇವಾಗ ಇದ್ರ ಮೇಲೆ ನ್ಯೂ ಫೋರ್ಸ್ ಎಷ್ಟಾಗುತ್ತೆ? G m1 m2 divided by d dash square. Okay, substitute the value. G m1 m2 divided by d dash ಏನಾಗಿದೆ 2d and whole square. And ಇದನ್ನ ಸಿಂಪ್ಲಿಫೈ ಮಾಡಿದ್ರೆ G m1 m2 divided by 4d square. And ಇಲ್ಲಿ ನೋಡ್ಬೋದು ಇದರದ್ದು ಯಾವ ವ್ಯಾಲ್ಯೂ? f dash that is equal to f divided by 4 only. The value ಸೇಮ್ ವ್ಯಾಲ್ಯೂ ಅಲ್ವಾ? ಇದು ಅದು ರೈಟ್, ಇದು ಸೇಮ್. ಸೊ ಅದರಿಂದ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ಇಸ್ ಡಬಲ್ಡ್ ಅಲ್ಲ, ಬಿಕಮ್ 4 times. ಮಲ್ಟಿಪ್ಲೈ ಆದ್ರೆ 4 times ಆಗುತ್ತೆ. ಬಟ್ ಇದು ಡಿವೈಡ್ ಆಗಿದೆ. ರೆಡ್ಯೂಸ್ ಟು ಹಾಫ್, ನೋ, ರೆಡ್ಯೂಸ್ ಟು ಕ್ವಾರ್ಟರ್. ಕ್ವಾರ್ಟರ್ ಅಂದ್ರೆ 1/4. ಓಕೆ, ದಟ್ ಈಸ್ ಆಪ್ಷನ್ ಡಿ. ಎಸ್, 61%. Now let's move on to the next question. The gravitational force between two stones, okay, gravitational force between two stones of mass 1 kg each separated by distance of 1 meter in a vacuum. Direct agi F is equal to G m1 m2 divided by d square. So ಇಲ್ಲಿ ಕೊಟ್ಟಿರೋ ಡೇಟಾ ಪ್ರಕಾರ G value is to 6.67 into 10 power minus 11. Okay, mass 1 into 1, distance 1 square. Still you will be getting 1 only. F is equal to 6.67 into 10 power minus 11 Newton meters. Okay, Newton aste. Newton. Okay, so that is 6.67 10 power minus 11. That is option C. That is option C. 76. ಇದರ ಈಸಿ ಕ್ವಶನ್ ನಿಮಗೆ ಕಷ್ಟ ಆಗ್ತದೆ ಅಂದ್ರೆ you have to practice more. Okay, right. Next question. Two spheres of a mass m and m are situated in the air and the gravitational force between them is F. The space around the mass is now filled with a liquid, specific gravity 3. The gravitational force, again similar question. First ನೀವು ಏನಾಯ್ತು ತಪ್ಪು ಮಾಡಿದ್ರಲ್ಲ ಅದೇ ತರ question. Which is the right option for this? Right option for this. Which is the right answer? F by 3, F by Z, 3F and F. Which is the right answer for this? Option D ಅಂತ ಹೇಳ್ತಾರಾ? Yes, that is the right answer. That is the right answer because it is independent of a medium. Okay, ಯಾವುದಾದ್ರೂ ಆಗಿರಲಿ medium. Okay, it remains same. ನೀರಾದ್ರೂ ಹಾಕಿ, ಗ್ಲಾಸ್ ಆದ್ರೂ ಇಡಿ, ಏರ್ ಅಲ್ಲಿ ಇಡಿ, remains the same. Okay, that is option D. Next one. Two astronauts are floating in a gravitational free space. Okay, gravitational free space. Okay, gravitational free space. After having lost contact with their spaceship, the two will be, andre ಅವರಿಬ್ಬರಿಗೆ ಏನಾಗುತ್ತೆ? Keep floating at the same distance between them, move towards each other, move away from each other, will become stationary. ಏನಾಗಿರುತ್ತೆ? ಆಪ್ಷನ್ ಬಿ ಅಂತ ಹೇಳ್ತಾರೆ. ಎಸ್, ಬಿಕಾಸ್ ಸ್ಪೇಸ್ ಅಲ್ಲೂ ಸಹಿತ ಗ್ರಾವಿಟೇಷನ್ ಫೋರ್ಸ್ ಇದ್ದೇ ಇರುತ್ತೆ. ಇಟ್ ಈಸ್ ಅಟ್ರಾಕ್ಟಿವ್ ಇನ್ ನೇಚರ್. ಬಿಕಾಸ್ ಇಟ್ ಈಸ್ ಅಟ್ರಾಕ್ಟಿವ್ ಇನ್ ನೇಚರ್, ಆ ಆಸ್ಟ್ರೋನಾಟ್ ಜೊತೆ ಮಾಸ್ ಇರುತ್ತೆ, ರೈಟ್? ಮಾಸ್ ಇಂದ
ಅವರು ಅಟ್ರಾಕ್ಟ್ ಅಂದರೆ ಈ ಥರ ಮುಂದೆ ಬರ್ತಾರೆ, ಇಬ್ಬರು ಕ್ಲೋಸ್ ಟು ಈಚ್ ಅದರ್ ಆಗುತ್ತೆ. ಓಕೆ, ದಟ್ ಈಸ್ ಆಪ್ಷನ್ ಬಿ. ದಟ್ ಈಸ್ ಆಪ್ಷನ್ ಬಿ. ಓಕೆ, ಗುಡ್. ನೆಕ್ಸ್ಟ್ ಒನ್. 3 particles A, B, C, each of mass M are lying at the corner of equilateral triangle of side L. If the particle A is released, keeping the particles B and C fixed, the magnitude of instantaneous acceleration of A. So, ಇಲ್ಲಿ ನೋಡಿ, ಫಸ್ಟ್ ಇದು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇವು ಫಿಕ್ಸ್ ಆಗಿದೆ, ಬಿ ಆ್ಯಂಡ್ ಸಿ ಫಿಕ್ಸ್ ಆಗಿದೆ. ಇದನ್ನ ಎ ಪೊಸಿಷನಲ್ಲಿ ಪಾರ್ಟಿಕಲ್ನ ರಿಲೀಸ್ ಮಾಡ್ತಾರೆ. ಡ್ಯೂ ಟು ಮಾಸ್ ಏನಾಗುತ್ತೆ, ಅಟ್ರಾಕ್ಷನ್ ಆಗುತ್ತೆ. ಇದು ಈ ಕಡೆ ಅಟ್ರಾಕ್ಟ್ ಮಾಡುತ್ತೆ, ಇದನ್ನ ಈ ಕಡೆ ಅಟ್ರಾಕ್ಟ್ ಮಾಡುತ್ತೆ. ಬಟ್ ವಾಟ್ ಇಸ್ ದ ನೆಟ್ ಫೋರ್ಸ್? ನೆಟ್ ಫೋರ್ಸ್ ವಿಲ್ ಬಿ ಇನ್ ಬಿಟ್ವೀನ್, ರೈಟ್? ನೆಟ್ ಫೋರ್ಸ್ ವಿಲ್ ಬಿ ಇನ್ ಬಿಟ್ವೀನ್. ಸೊ ಇಲ್ಲಿ ಯಾವ ಫೋರ್ಸ್? ಗ್ರಾವಿಟೇಷನಲ್ ಫೋರ್ಸ್. ಓಕೆ, ಸೊ ಇದು ಸಹಿತ ಫೋರ್ಸ್, ಇದು ಸಹಿತ ಫೋರ್ಸ್, ಇದು ನೆಟ್ ಫೋರ್ಸ್. ಓಕೆ, ದಿಸ್ ಇಸ್ ದ ನೆಟ್ ಫೋರ್ಸ್. ಕ್ಲಿಯರಾ? ಸೊ ಫಸ್ಟ್ ಆಫ್ ಆಲ್ ನೆಟ್ ಫೋರ್ಸ್ ಎಷ್ಟಾಗುತ್ತೆ? ದಟ್ ಈಸ್ ಅ 2F cos θ/2 ರಿಸಲ್ಟೆಂಟ್ ಫೋರ್ಸ್. ಯಾವಾಗ ಮ್ಯಾಗ್ನಿಟ್ಯೂಡ್ ಆಫ್ ಟೂ ಫೋರ್ಸಸ್ ಆರ್ ಈಕ್ವಲ್ ಇದ್ದಾಗ ಡೈರೆಕ್ಟ್ಲಿ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಜನರಲ್ ಫಾರ್ಮುಲಾ ಯಾವುದು ಇದಕ್ಕೆ? ನೆಟ್ ಫೋರ್ಸ್ ದಟ್ ಈಸ್ ಗಿವೆನ್ ಬೈ, ಓಕೆ, ನೆಟ್ ಫೋರ್ಸ್ ದಟ್ ಈಸ್ ಗಿವೆನ್ ಬೈ, ನೆನಪಿದೆನಾ? F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2F1 F2 ಕಾಸ್ θ ಅಂತ ಇತ್ತು. ನೆನಪಿದೆನಾ? ಯಾವಾಗ F1 ಅಂಡ್ F2 ಬೋತ್ ಆರ್ ಈಕ್ವಲ್, ಆವಾಗ 2F cos θ/2 ಆಗಿರುತ್ತೆ. ಸಚಿನ್ ಕೆ, ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್, ನಾನು ಲೀಡರ್ ಬೋರ್ಡ್ ತೋರಿಸ್ತೀನಿ. ಓಕೆ, ಡೋಂಟ್ ವರಿ. ಸೊ ನೀನು ಆನ್ಸರ್ ಮಾಡ್ತಾ ಇರು, ನಿನ್ನಲ್ಲಿ ಗೊತ್ತಾಗ್ಬಿಡುತ್ತಲ್ಲಿ. ಓಕೆ, ನಾವು ಸೊ ಎಫ್ ನೆಟ್ ದಟ್ ಈಸ್ ಈಕ್ವಲ್ ಟು 2F ಅಂಡ್ ಕಾಸ್, ವಾಟ್ ಇಸ್ ದ ಆಂಗಲ್? ಈಕ್ವಲ್ಯಾಟರಲ್ ಟ್ರಯಾಂಗಲ್ ಇದೆಯಲ್ಲ, ಈಕ್ವಲ್ಯಾಟರಲ್ ಟ್ರಯಾಂಗಲ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, ಕಾರ್ನರ್ ಆಫ್ ಆನ್ ಈಕ್ವಲ್ಯಾಟರಲ್ ಟ್ರಯಾಂಗಲ್. ಈಕ್ವಲ್ಯಾಟರಲ್ ಟ್ರಯಾಂಗಲ್ ಅಂದ್ರೆ ಆಂಗಲ್ಸ್ ಅಟ್ ಎ ಬಿ ಸಿ ಎಷ್ಟಿರುತ್ತೆ? 60/2. ಓಕೆ, ನಾವು ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 2F cos 30 ವ್ಯಾಲ್ಯೂ ಎಷ್ಟು? F net that is equal to 2F root 3/2. Am I right? 2 get cancel. 2 get cancel ಆಗಿ root 3F ಉಳಿತೆ. And F acceleration due to gravity, I mean force between two masses, that is GMM divided by D square. This is general formula. Compare ಮಾಡೋಣ ಎರಡಕ್ಕೂ. ಇಲ್ಲಿ M ಇದೆ, therefore M square divided by in place of a D what we have L. ನೋಡಿ ಇದ್ರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ L, ಇದ್ರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ L. ಓಕೆ, L ಸ್ಕ್ವೇರ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. F net is equal to ಅಂಡರ್ ಕ್ಯೂಬ್ 3. ಓಕೆ, ರೂಟ್ 3 F ವ್ಯಾಲ್ಯೂ ಎಷ್ಟಿದೆ? GM ಸ್ಕ್ವೇರ್ ಡಿವೈಡೆಡ್ ಬೈ L ಸ್ಕ್ವೇರ್. ನಾವು ಆಕ್ಸಲರೇಷನ್ ಬಗ್ಗೆ ಕೇಳಿರೋದು. ಆಕ್ಸಲರೇಷನ್ ಅಂತಂದ್ರೆ ಏನು? F net that is equal to MA. ಸೊ ಆಕ್ಸಲರೇಷನ್ ಬೇಕು, F net divided by M. ಸೊ ಇಲ್ಲಿ F net M, ಇಲ್ಲಿ ಏನಾಗುತ್ತೆ? ಒಂದು M ಕ್ಯಾನ್ಸಲ್ ಆಗುತ್ತೆ. ರೂಟ್ 3 GM divided by L ಸ್ಕ್ವೇರ್. ಸೊ ಅದಕ್ಕೆ ಮ್ಯಾಚ್ ಆಗ್ತದೆ ರೂಟ್ 3 GM divided by L ಸ್ಕ್ವೇರ್. ದಟ್ ಈಸ್ ಆಪ್ಷನ್ ಡಿ. ಎಸ್, 25% ಆನ್ಸರ್ ಮಾಡಿದ್ರ. ಕ್ಲಿಯರಾ? ನೋ, ಇಟ್ ಇಸ್ ನಾಟ್ ಟಫ್ ಕ್ವಶನ್. ನೀವು ಆಲ್ರೆಡಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ಈ ತರ ಕ್ವಶನ್ ಸಾಲ್ವ್ ಮಾಡಿದ್ದೀರಾ. ಓಕೆ, ದಿಸ್ ಕ್ವಶನ್ ಅಂದ್ರೆ ಸಿಮಿಲರ್ ಟೈಪ್ ಕ್ವಶನ್ಸ್. ಈ ಲೈವ್ ಸೆಷನ್ಸ್ ಆರ್ ಎನಫ್ ಇಫ್ ಯು ಆರ್ ಪ್ರಿಪೇರಿಂಗ್ ವಿತ್ ಇನ್ 1 month ಅಂದ್ರೆ ಇದು ಎನಫ್. ಓಕೆ, ನಾವು ನೆಕ್ಸ್ಟ್ ಒನ್. ಇದು ಈಸಿಯೆಸ್ಟ್. ನೀವು ಒನ್ ಸೆಕೆಂಡ್ ಅಥವಾ ವಿತ್ ಇನ್ 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ಬೋದು. ಹೇಗೆ ನೋಡಿ, ಸ್ಟಾರ್ಟಿಂಗ್ ಫ್ರಮ್ ದ ಸೆಂಟರ್ ಆಫ್ ಅರ್ತ್ ಹ್ಯಾವಿಂಗ್ ರೇಡಿಯಸ್ r, ದ ವೇರಿಯೇಷನ್ ಆಫ್ ಅ g ಡ್ಯೂ ಟು ಗ್ರಾವಿಟಿ. ನಿಮ್ಗೆ ಹೇಳಿದ್ದೆ ಯಾವ ತರ ನಿಮಗೆ ಗ್ರಾಫ್ ಸಿಗುತ್ತೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿದು. ಓಕೆ, ಎಸ್. ನೋಡಿ, ವಿಚ್ ಇಸ್ ದ ರೈಟ್ ಗ್ರಾಫ್? ಎಸ್, ಬಿ. ರೈಟ್ ಆನ್ಸರ್. ದಟ್ ಈಸ್ ಬಿ. ಓಕೆ, ದಟ್ ಈಸ್ ಬಿ. ಓಕೆ, ದಟ್ ಈಸ್ ಬಿ. ಕ್ಲಿಯರಾ? ಎಸ್. ಗುಡ್. ನೆಕ್ಸ್ಟ್ ಒನ್.
A body of mass 6 gram experiences a gravitational force of a 3 Newton when placed at a particular point. The magnitude of a gravitational field intensity at a point is. Okay. One second. Okay. Now, a body of mass 60 gram experiences a gravitational force. ಇದಕ್ಕೆ ಆನ್ಸರ್ ಮಾಡಿ. ಇದು based on intensity, okay? Based on intensity. When placed at a particular point, the magnitude of a gravitational intensity, okay? So gravitational intensity is nothing but a force per unit mass, okay? Intensity. Force ಎಷ್ಟಿದೆ? 3 Newton. Mass ಎಷ್ಟಿದೆ? 60 gram. 60 gram ಇರೋದು SI ಯೂನಿಟ್ ಕನ್ವರ್ಟ್ ಮಾಡಿ 10 power minus 3 kg. So ಇಲ್ಲಿ 3 divided by 2, okay? 3 divided by 2 ಇದೆಷ್ಟಾಗುತ್ತೆ? 3 divided by 2 ಆಗಲ್ಲ. So 3 divided by 6 ಇದೆಷ್ಟು? 10 power minus 2 ಆಗುತ್ತೆ, ರೈಟ್? ಇಲ್ಲಿ 10 power ಈ ಕಡೆ ಬರುತ್ತಲ್ಲ ಅದರಿಂದ. ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ದಿಸ್ ಬಿಕಮ್ಸ್ 0.5 ಇಂಟು 10 power plus 2. ಸೊ ಎಷ್ಟಾಗುತ್ತೆ? 5 and 50. 50 Newton per kg. 50 Newton per kg. 50 Newton per kg. 50 Newton per kg. That is option B. That is option B. Okay? Yes. Clear? Yes. Next one. Yes. A body of mass m taken from Earth's surface to the highest, okay, height equal to the twice of radius of Earth, the change in potential energy. So potential energy formula ಏನು? mgh ಅಲ್ಲ, with respect to a gravitation, okay, with respect to gravitation, in terms of a gravitational constant, that is a g. ಅದರಲ್ಲಿ ಹೇಗೆ ಬರುತ್ತಂದ್ರೆ u, potential energy, that is equal to gmm divided by r. Okay, ಇವಾಗ a body of mass m taken from earth surface. Earth surface ಅಂದ್ರೆ what is the earth surface? Earth surface. Earth surface ಅಂದ್ರೆ r becomes r, right? So u1 ಅಂತ ಕ್ಯಾನ್ಸಲ್ ಮಾಡ್ಕೋತೀನಿ. gmm divided by r at a height. At a height. ಯಾವ height ಗೆ? At a height. Surface to the height equal to the twice of radius. Okay, height twice of the radius. Twice of the radius. Okay? Yes. ಇವಾಗ ಈ r ಏನಾಗಿರುತ್ತೆ? This is r plus h. Okay? Outside, general point. Okay? Now, u2 that is equal to minus gmm divided by r plus h. R plus h. u2 that is equal to minus gmm divided by r as it is, h value 2r, therefore 3r ಆಯ್ತು. Okay, now change in potential energy, that is u2 minus u1 minus gmm divided by 3r minus of minus alva, minus of minus gmm divided by r. Okay, now gmm divided by 3r plus gmm divided by r. So minus gmm r na constant ಆಚೆ ತಗೋತೀನಿ. ಮಿಕ್ಕಿದೆಷ್ಟು? 1/3. Okay, and this one becomes minus 1. ಎಷ್ಟಾಯ್ತು? ಇದು LCM ತಗೊಂಡ್ರೆ 3 minus 1 ಎಷ್ಟಾಯ್ತು? minus 2 ಆಯ್ತು. ಮೈನಸ್ ಅಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. Therefore here 2/3 gmm divided by r. ಇದಕ್ಕೆ ನಾನು ಏನು ಮಾಡ್ತೀನಿ? ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ r ಮಾಡ್ತೀನಿ. ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ r. ಯಾಕೆ? ಇಲ್ಲಿ ನೋಡಿ, ಕ್ಯಾಪಿಟಲ್ ಲೆಟರ್ g ಅಲ್ಲಿಲ್ಲ. Therefore they are converting that into acceleration due to gravity. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ? ಇದನ್ನ ಇಲ್ಲಿ ಬರೀತೀನಿ 2/3 as it is. and ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು gmr r ಸ್ಕ್ವೇರ್ ಆಗುತ್ತೆ. ಓಕೆ, that becomes gmr. This is the answer. Okay, this is the answer. That is the 2/3 mgr. That is option B. Option B. Okay, poll on ಆಗಿರಲಿಲ್ಲ. So last I guess 7 slides ಇದೆ. Okay, 7 slides ಇದೆ. Okay, now next one. So take it as a homework. Similar question previous one ge. Okay, previous one ge similar question. Next.
acceleration due to gravity at the surface g, then find the value of acceleration due to gravity at the surface of a planet whose mass is double mass of earth. Okay, double the mass of earth, and okay, this is the and radius of the earth. So generally acceleration due to gravity edu formula gm divided by r square. Okay, now let me consider this is equation 1. So second condition alli bere planet alli find the value of acceleration due to gravity on the surface of a planet ಗೆ ಕನ್ಸಿಡರ್ ಮಾಡ್ಕೊಂಡ್ರೆ. ಓಕೆ, ಫಸ್ಟ್ ಒನ್ ಮಾಸ್ ಆಫ್ ದ ಪ್ಲಾನೆಟ್ ಎಷ್ಟು ಡಬಲ್ ದ ಮಾಸ್ ಆಫ್ ಅರ್ತ್. ಓಕೆ, ಡಬಲ್ ಅಂದ್ರೆ 2 times ಆಫ್ ಮಾಸ್ ಆಫ್ ಅರ್ತ್, ಅಂಡ್ ರೇಡಿಯಸ್ ಆಫ್ ಅ ಪ್ಲಾನೆಟ್ ಏನು half of the radius of earth. Okay, ಇವಾಗ acceleration due to gravity of the planet, that is g mp divided by rp whole square. Okay, now g as it is, mp value ಏನು 2m, r by 2, that is r square divided by 4. ಇದನ್ನ ಮೇಲ್ಗಡೆ ತರ್ತೀನಿ, ಏನಾಗುತ್ತೆ 8 gm divided by r square, and you know that what is the value of this. And here acceleration due to gravity at a planet 8 into g, that is 8g, option C. Okay, option C, option C 0 ಹಾಕಿದ್ದೀರಾ. Okay, now next one, what is the depth at which the value of acceleration due to gravity becomes 1 by n times the value that surface of earth. ಇಲ್ಲಿ ಕೊಟ್ಟಿರೋ ಕಂಡೀಷನ್ ಏನು, acceleration due to gravity depth ಅಲ್ಲಿ. ಓಕೆ, acceleration due to gravity at a depth is equals to 1 divided by n times of the value that the surface of earth, okay, that is gs. Okay, this is the given condition, and here they have asked what is the depth ಅಂತ ಕೇಳ್ತಿರೋದು. What is the depth? So depth ಕಾನ್ಸೆಪ್ಟ್ ಪ್ರಕಾರ ಆದ್ರೆ gs 1 minus d divided by r. Okay, d divided by r. gd ಏನು gs divided by n, that is equal to gs 1 minus d divided by r. Follow ಮಾಡಿ, gs 1 divided by n, that is equal to so 1 minus d divided by r. Okay, so ಇದನ್ನ ಏನ್ ಮಾಡೋಣ ಅಂತಂದ್ರೆ ಒಂದ್ ಕಡೆ ಸೇರೋಣ. ಓಕೆ, 1 divided by n plus d divided by r. ಓಕೆ, ಇಲ್ಲಿ ಬೇಕಾಗಿರೋದು ನಮ್ಗೆ ಏನ್ ಬೇಕು, ಡೆಪ್ತ್ ಬೇಕಲ್ವಾ. ಸೊ ಇದನ್ನ ಈ ಕಡೆ ತರೋಣ, d divided by r and 1 minus 1 divided by n. ಓಕೆ, n minus 1 divided by n. ಸೊ d ಬೇಕು, so d is equal to r n minus 1 divided by n. This is the formula. Okay, this is the depth value. Okay, that is, which is the right answer, r divided by 2 square illa, this is the right answer. This is the right answer, that is option B. That is option B. That is option B. Okay, ಮೋನಿತ್ ಏನು ಕೇಳಿ, ಎಕ್ಸ್ಕ್ಯೂಸ್ ಅಂತ ಕೇಳ್ತಿದ್ದೀರಾ, ಆಪ್ಷನ್ ಬಿ. ಓಕೆ ಓಕೆ ಫೈನ್, ಇನ್ನೇನು ಸ್ವಲ್ಪ ಇನ್ನೊಂದು 5 ನಿಮಿಷ ಆಗ್ಬೋದು ಅಷ್ಟೇ, 5 ನಿಮಿಷ ಕಂಪ್ಲೀಟ್ ಆಗುತ್ತೆ. ರೈಟ್, ನೆಕ್ಸ್ಟ್ ಒನ್, ಎ ಬಾಡಿ ವೇಟ್ 200 ನ್ಯೂಟನ್ ಆನ್ ದ ಸರ್ಫೇಸ್ ಆಫ್ ಅರ್ತ್. ಸೊ ಆನ್ ದ ಸರ್ಫೇಸ್ ಆಫ್ ಅರ್ತ್ ನ WS ಅಂತ ಕರೀತೀನಿ, ಆನ್ ದ ಸರ್ಫೇಸ್ ಆಫ್ ಅರ್ತ್ ಅಂತ 200 ನ್ಯೂಟನ್. ಇದನ್ನ mg ಅಂತ ಬರಿಬೋದಾ, ವೇಟ್. ಓಕೆ, ಇದನ್ನ ಇಲ್ಲಿ ಬರೀತೀನಿ, ಕ್ಲೂ mg, weight of the body that is given by mg. How much will it weigh half weight down to the center of earth? Half weight down. Okay, half weight down ಅಂತ ಹೇಳ್ತಿರೋದು. Okay, half weight down ಅಂತಂದ್ರೆ it is half of the radius. Okay, half of the radius ಆಯ್ತು. Now, so first depth ಬಗ್ಗೆ ಮಾತಾಡೋಣ. So acceleration due to gravity at a depth, that is equal to gs 1 minus d divided by r. Okay, now according to the condition ಏನು ಹೇಳಿರೋದು, d ಯಾವುದು ಹೈಟ್ ಅಲ್ಲಿದೆ, r by 2. ಸೊ gd, ಓಕೆ, gd as it is. ಓಕೆ, ಇಲ್ಲಿ ಮಾಸ್ನ ಮಲ್ಟಿಪ್ಲೈ ಮಾಡ್ತೀನಿ ನಾನು ಬೋತ್ ಸೈಡ್. ಓಕೆ, ಮಾಸ್ನ ಮಲ್ಟಿಪ್ಲೈ ಮಾಡ್ತೀನಿ, m gd that is equal to m gs. ಓಕೆ, ಇದನ್ನ mgs ಅಂತ ಬರಿಬೋದಾ ಆನ್ ದ ಸರ್ಫೇಸ್? ಎಸ್. and 1 minus d value ಏನಿದೆ, r divided by 2r. okay, r get cancel, r get cancel,
ಆ್ಯಂಡ್ ಇಲ್ಲಿ ವೇಟ್ ಅಟ್ ಡೆಪ್ತ್ ಅಂತ ಬರಿಬೋದು, ಇದನ್ನು ವೇಟ್ ಅಟ್ ಅ ಸರ್ಫೇಸ್ ಅಂತ ಬರಿಬೋದು. ಆ್ಯಂಡ್ 1 ಮೈನಸ್ 1/2 ಅಂದರೆ 2 ಮೈನಸ್ 1 ದಟ್ ಈಸ್ 1/2 ಅಂತ ಬರಿಬೋದು. ಓಕೆ, at depth that is equal to weight on the surface that is a 200, okay, divided by 2 ಎಷ್ಟಾಗುತ್ತೆ 100 ನ್ಯೂಟನ್. ಸೊ at depth ಎಷ್ಟಾಗುತ್ತೆ 100 ನ್ಯೂಟನ್. ಕ್ಲಿಯರಾ? 100 ನ್ಯೂಟನ್. ಹಾಂ ವೆಂಕಟೇಶ್, ನಾನು ಸಾಲ್ವ್ ಮಾಡಲಿಲ್ಲ ಅಂತಂದ್ರೆ ಹೇಗೆ? ನಾನು ಈ ಕಡೆ ಸಾಲ್ವ್ ಮಾಡಲ್ಲ, ಫುಲ್ ಈ ಕಡೆ ಆ ಕಡೆ ನಿಂತ್ಕೊಂಡು ಸಾಲ್ವ್ ಮಾಡ್ತೀನಿ. ಓಕೆ, ಮೋನಿತ್, ಓಕೆ ನೋಟೆಡ್. Editor. Okay, now that is the right answer. 100 Newton. 100 Newton, that is option C. Option C. That is 8% ಮಾತ್ರ ಆನ್ಸರ್ ಮಾಡಿದ್ದಾರೆ ನೋಡಿ. Okay, now next. Acceleration due to gravity at a height 1 kilometer above the earth is the same as a depth. Okay, that means ಯಾವಾಗ ಕಂಡೀಷನ್ acceleration due to gravity at a depth that is equal to acceleration due to gravity at a surface ಇದ್ದಾಗ d is equal to 2 times of h ಅಂತ. This is the condition. Okay, this is the condition. ಯಾವಾಗ gd that is equal to gs ಅಂದ್ರೆ acceleration due to gravity at a depth that is equal to acceleration due to gravity on the surface same ಇದ್ದಾಗ relation between depth and height will be 2 times of h. Okay, d is equal to 2 times of h. Okay, now ಕೊಟ್ಟಿರೋ ಕಂಡೀಷನ್ ಏನು? ಹೈಟ್ ಎಷ್ಟಿದೆ 2, therefore ಡೆಪ್ತ್ ಎಷ್ಟಾಗುತ್ತೆ 2 into 1, that is a d is equal to 2 kilometers. 2 kilometers directly, 2 kilometer, option D. Okay, option D, right? Next one. When a body is taken from equator to the poles, its weight ಏನಾಗುತ್ತೆ? its weight ಡಿಸ್ಟೆನ್ಸ್ ಕಮ್ಮಿ ಆದ್ರೆ acceleration due to gravity ಏನಾಗುತ್ತೆ? g is equal to gm divided by r square. r square reduce ಆಗ್ತದೆ ಅಂದ್ರೆ g ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಓಕೆ, ಕ್ಲಿಯರಾ? ಎಸ್, that is option B. That is option B. Right? Next question. Next question. Escape velocity of a 1 kg body on a planet is 100 meter. Potential energy of a body at that planet. So escape velocity, it is given by under square root gm divided by r. Okay, escape velocity 2gm, right? 2gm divided by r. Now ಇಲ್ಲಿ ಕೊಟ್ಟಿದ್ದಾರೆ escape velocity ಕೊಟ್ಟಿದ್ದಾರೆ and potential energy that is given by gmm divided by r. ಇದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ, ಎಸ್ಕೇಪ್ ವೆಲಾಸಿಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತೀನಿ. ಮಲ್ಟಿಪ್ಲೈ ಡಿವೈಡ್ ಬೈ ಎಮ್. ಓಕೆ, gmm. ನಾವಿಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಈ ವ್ಯಾಲ್ಯೂನ ಮೈನಸ್ ಓಕೆ ಎಸ್ಕೇಪ್ ವೆಲಾಸಿಟಿ ಡಿವೈಡೆಡ್ ಬೈ 2 ಇಂಟು ಎಮ್ ಅಂತ ಮಾಡ್ಬೋದು. ರೈಟ್? ಕ್ಲಿಯರಾ? and u is equal to, okay, u is equal to ಇದು ಸ್ಕ್ವೇರ್ ನ ಮಾಡಬಹುದು. ಓಕೆ, so this can be written as v square that is equal to 2gmm divided by r. Okay, now so minus, so escape velocity ಎಷ್ಟಾಗುತ್ತೆ? v square, v ಕೊಟ್ಟಿದ್ದಾರೆ, v square ಅಂದ್ರೆ 100 square. ಓಕೆ, 100 m is to 1 kg divided by 2. Okay, divided by 2 into 100 square ಅಲ್ವಾ? ಸೊ ಎರಡು ಒಂದ್ಲೆ ಎರಡು ಐದ್ಲೆ 50 into 100 ಎಷ್ಟಾಗುತ್ತೆ? 50 into 100 minus 50 into 100, that is u is equal to minus 5000. Okay, minus 5000 joule. Minus 5000 joule. Minus 5000 joule. That is option A. That is option A. Yes, 5000. ನಾಳೆ ವಿನಯ್ ನಾಳೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಾಳೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎಸ್,
Next question. Yes. The escape velocity from Earth is 11.2 km per second. The mass of another planet is 100 times the mass of Earth. And its radius 4 times the radius of Earth. The escape velocity of the planet is. Okay. First escape velocity formula barkoona. Escape velocity that is equal to 2gm divided by r. Okay. Radius of Earth. So ಇವಾಗ ಏನಾಗ್ತದೆ escape velocity ಕೊಟ್ಟಿದ್ದಾರೆ VE. Okay. Escape velocity. Other planet ಗೆ. Okay. Another planet ಗೆ. Planet. Okay. Mass ಏನಾಗಿದೆ 100 times of a mass, right? Times of a mass of Earth. Idu on the Earth surface, okay? This is on the Earth surface. And radius r dash athwa small r dash, that is a 4 times of r, okay? Iva substitute ಮಾಡಿ. VE that is equal to 2 G m ಎಷ್ಟಿದೆ into 100 m divided by r ಎಷ್ಟಿದೆ 4r, okay? ಇವಾಗ rearrange ಮಾಡ್ಕೋಣ. 100 divided by 4 bracket of G 2 gm divided by r, okay? Now so 4 1 4 4 2 5, okay? 25 ಆಚೆ ತೆಗೆದ್ರೆ 5 ಉಳಿತೆ. ಸೊ ಮಿಕ್ಕಿದ್ದು 2gm divided by r. So this one nothing but escape velocity, right? Escape velocity. So escape velocity on different planet that is given by 5 times of escape velocity on Earth surface, 11.2. 11.2 andre 15 55 56 ಆಗುತ್ತೆ, right? 56 meter per kilometer per second, right? Kilometer per second. So is the right answer 56 kilometer per second. That is option A. That is option A. Yes, 20%. 20% ಆಯ್ತು. Yes. Okay, now let's move on to the next question. The figure shows elliptical orbit of a planet M about a sun. Okay, about a sun S. Okay, this is a sun. Shaded area SCD. Okay, is SCD is a 2 times of SAB. ಬೇರೆ ಕಲರ್ ತಗೋಣ. Okay. If T1 is the time for planet to move from C to D. So if this is a T1 and this one is a area 1. Okay. Now, ಇಲ್ಲಿ T2, that means this is area 2. So SCD ಏನು ಇಂಡಿಕೇಟ್ ಮಾಡ್ತಿದೆ A1, that is equal to 2 times of SAB ಏನು ಇಂಡಿಕೇಟ್ ಮಾಡ್ತಿದೆ A2. Okay. By second law ಪ್ರಕಾರ dA divided by dt is constant, right? Constant. So ಇವಾಗ A1 divided by T1, A2 divided by T2. Substitute the values. A1 ಎಷ್ಟಾಗುತ್ತೆ? A1 I'll keep it as it is. A1 T1 that is equal to A2 ಅಂದ್ರೆ ಎಷ್ಟಾಗುತ್ತೆ? ಓಕೆ, ಇಲ್ಲೇ ನಾನು ಚೇಂಜ್ ಮಾಡ್ತೀನಿ. In place of A1 2A2 divided by T1, A2 as it is divided by T2. Okay, now ಇವಾಗ so A2 get cancel and cross multiply it. What will get? T1 is equal to 2 T2. T1 is equal to T2. That is option D. Clear? Total mark 60. Monith, total mark 60. Okay, now next one. ಇದಕ್ಕೆ try ಮಾಡಿ. Easiest question. In adjoining figure, Earth goes around the sun in elliptical orbit, on which point orbital velocity is maximum. Less the distance, more the velocity. Simple concept, okay? Less the distance, more is the velocity. Less is the distance, more is the velocity. So A point, B point and C point. A, B and C point ಮತ್ತೆ C. C ಅಂತೂ ತುಂಬ ದೂರ ಇದೆ. This will be minimum. This will be the maximum because from sun ಇಂದ
ವೆರಿ ಶಾರ್ಟ್ ಡಿಸ್ಟೆನ್ಸ್. ಬಟ್ ಇವೆರಡಕ್ಕೂ ಸೇಮ್ ಡಿಸ್ಟೆನ್ಸ್ ಇದೆ, ಎರಡು ಸೇಮ್ ಇರುತ್ತೆ. Therefore, option A. Option A is the right answer. Option A is the right answer. That is 66.7. Next, two ordinary satellites revolve around the Earth in a same elliptical orbit. Which of the following quantity is conserved? Conserved. Second law, Kepler's law. Okay, Kepler's second law. Which is the right answer? Yes, big answer ಮಾಡಿ. ಯಾವುದು ಕನ್ಸರ್ವ್ ಆಗಿರುತ್ತೆ, ಯಾವುದು ಕನ್ಸರ್ವ್ಡ್ ಆಗಿರುತ್ತೆ? Velocity, angular momentum, none of the above. Which is the right answer? None of above. None of above. C ಅಂತ ಹೇಳ್ತಾರೆ. Yes, that is the right answer. Okay, option C is the right answer. Option C is the right answer. Good. Now, next one. Last question of the session. Last question of the session. The Earth revolves around the Sun in 1 year. Okay, in 1 year. Let's say it is a T1. 1 year. If a distance between them becomes a double, the new time period of a revolution will be. So we know that T square directly proportional to the R cube, right? This is the distance. Now, T1 square divided by T2 square, that is equal to R1 cube divided by R2 cube. Okay. Now, pole on agidena? Yes. Try ಮಾಡಿ. Okay. Now, T1 ಎಷ್ಟಿದೆ? 1. Okay. T1 1 square. 1 square divided by T2 square. And R1, I'll keep it as R1 only. Divided by, ಇವಾಗ ಏನು ಹೇಳ್ತಿರೋದು? Distance between them is doubled. That means 2R1 whole cube. Okay, whole cube. Here you can see R1 get cancelled. 1 divided by T2 square, that is equal to 1 divided by 2 cube andre 8. Okay, 8 ಆಯಿತು. So ಇವಾಗ T2 square, that is equal to 8, right? So squaring on both side. Okay, squaring on both sides, taking under square root on both side. So ಇದನ್ನ 4 into 2 ಅಂತ ಮಾಡ್ಬೋದಾ? Yes. So ಈ 4 ನ ಆಚೆ ತಗೊಳ್ಳೋಣ. T2, that is equal to 2 root 2. Okay, 2 root 2 years. Years. That is option B. That is option B. Option B. Yes, very good. And ಅಷ್ಟೇ ಅನ್ಸುತ್ತೆ. Yes, that's all for today's session, and that's all for live marathon for KCET. Live marathon for KCET. So ಎಲ್ಲರೂ ಚೆನ್ನಾಗಿ Yes. So finally, we are done with our live marathons for KCET revision. Okay. Veena, thank you so much. Thank you. Tara, thank you so much. Ashwini, okay. Motivation. ಒಂದು ನಿಮಿಷ. ಮೋಟಿವೇಶನ್ ಕೇಳ್ತಾ ಇದ್ದೀರಾ? ಸೊ ನೆಕ್ಸ್ಟ್ ಲೈವ್ ಸೆಷನಲ್ಲಿ ಹೇಳ್ತೀನಿ. ಓಕೆ, ಎಸ್. ಸೊ ಲೀಡರ್ ಬೋರ್ಡ್ ನೋಡ್ಬಿಟ್ಟು ಟಾಟಾ ಬೈ ಬೈ ಹೇಳ್ಬಿಡೋಣ. ಓಕೆ, ಎಸ್. ಹೌ ಮಾಕ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಲೈವ್ ಓನ್ಲಿ. ನಿಮಗೆ 1 hour ಮುಂಚೆ ನಿಮಗೆ ಪೇಪರ್ ಸಿಗುತ್ತೆ. ಓಕೆ, ಆ ಪೇಪರ್ ಸಿಕ್ಕಾದ್ಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಮುಂದೆ ಇಟ್ಕೊಂಡು ಟ್ರೈ ಟು ಸಾಲ್ವ್ ಇಟ್. ಓಕೆ, ಸೊ ಆಮೇಲೆ ನಿಮಗೆ ಲೈವ್ ಸೆಷನ್ ಅಟೆಂಡ್ ಮಾಡಿ ನೀವು ಸೊಲ್ಯೂಷನ್ ತೊಗೊಳ್ಬೋದು.
Okay, if you have any questions, you can ask during the live session. Samurai, if you are having 258 marks in the PCM, then you need to score more than 160. More than 160 ಮೇಲೆ ಮಾಡಬೇಕು. Yes. AN ಏನ್ ಹೆಸರು ಹೇಳಿ? AN ಮೈ ಓಲ್ಡ್ ಸ್ಟೂಡೆಂಟ್ ಅಂತ ಹೇಳ್ತಿದಾರ. CPS. Yes. Thank you, Ashwini. Thank you so much. AN. Yes. AN ನಿಮ್ಮ ಹೆಸರು ಏನು ಹೇಳಿ? AN. AN ನಿಮ್ದು 290 ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 150 ಮಾಡಿದ್ರು ಸಾಕು. ಓಕೆ, 150 ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ಲೆಸ್ ದನ್ 2000. ಓಕೆ, Zara, thank you so much. Samarth, it is not possible. 93 is good. 93 in boards for a 2000 ranking. No, it is not possible. It is not possible. Yes. ಓಕೆ, ಎಡಿಟೋಗ್ರಾಫರ್ ಹೇಳಿ ನಿಮ್ಮ ಕ್ವಶನ್ ಏನು ಹೇಳಿ? ನಿಮ್ಮ ಕ್ವಶನ್ ಓದಲಿಲ್ಲ ನಾನು, ಒಂದ್ಸತಿ ರಿಪೀಟ್ ಮಾಡಿ. ಓಕೆ, ಜೋಶಿ ಮಹಾದಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆದಿತ್ಯ, ಸೆಕೆಂಡ್ ಅಟೆಂಪ್ಟ್ ಆಸ್ ಫಿಸಿಕ್ಸ್ ಇಸ್ ಆನ್ 38 ಇಟ್ ಸೆಲ್ಫ್. ಸೊ ಫಸ್ಟ್ ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆಲ್ರೆಡಿ ಕ್ಲಿಯರ್ ಮಾಡ್ಕೊಂಡಿರ್ತೀರಾ, ಅವುಗಳನ್ನೇ ಮತ್ತೆ ಪ್ರಾಕ್ಟೀಸ್ ಮಾಡಿ. ಇನ್ ದ ಸೆನ್ಸ್, ಕಾನ್ಸೆಪ್ಟ್ಗಳನ್ನ ತರವಾಗಿ ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗಿ, ಯಾವುದೇ ಹೊಸ ಕ್ವಶನ್ಗಳನ್ನ ಟ್ರೈ ಮಾಡಬೇಡಿ. ಓಕೆ ಆದಿತ್ಯ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಫಾರ್ ಯು. 215 5000 ಅಂತ ಅಂದ್ರೆ ಯು ಹ್ಯಾವ್ ಟು ಸ್ಕೋರ್ ಮೋರ್ ದ್ಯಾನ್ 175 ಪ್ಲಸ್. ಓಕೆ ಪ್ರಿಯಾ, 5000 ಒಳಗಡೆ ಬರಬೇಕಂದ್ರೆ ಯು ಹ್ಯಾವ್ ಟು ಸ್ಕೋರ್ ಮೋರ್ ದ್ಯಾನ್ 175 ಪ್ಲಸ್. What is the minimum ranking? So 46,000 free seats are Karnataka. Okay, 46,000 I guess. Okay, so 46,000 seats alli nimge best colleges bekantandre you should get below 10,000, minimum below 10,000 ranking nimge gottagbeku. Okay, yes. 250 ನಾನು ಹೇಳಿದ್ನಲ್ಲ ಒಂದ್ಸತಿ. ಮಿಸ್ಟರ್ ಸಮುರಾಯ್, ಫಸ್ಟ್ಗೆ ಈ ವಿಡಿಯೋದು ಫಸ್ಟಿಗೆ ನೋಡಿ. ಓಕೆ, ಫಸ್ಟಿಗೆ ನೋಡಿದ್ರೆ ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಸಿಗುತ್ತೆ. ಸೊ ಫೈನಲಿ ನಾನು ಹೇಳೋದೇನೆಂದರೆ, ನಿಮ್ಗೇನಾದರೂ ಕ್ವಶನ್ಸ್ ಇದೆ ರಿಲೇಟೆಡ್ ಟು ಆ ಮಾರ್ಚ್ ವರ್ಸಸ್ KCET ರ್ಯಾಂಕಿಂಗ್ಗೆ, ಸೊ ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಗ್ರಾಫ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೌ ಮಚ್ ಸ್ಕೋರ್ ಯು ನೀಡ್ ಟು ಗೆಟ್ ಇನ್ ಅ KCET. ಅಂದರೆ ಎಷ್ಟು ಮಾರ್ಕ್ಸು ನಿಮ್ಮ KCETಯಲ್ಲಿ ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, Shivani, thank you so much. You literally motivated us all the time. Yes. So JEE ಗೆ ಇರುತ್ತೆ, ಬಟ್ KCET ಗೆ ಯಾವುದೇ ತರ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಓಕೆ, ಎಸ್. ಓಕೆ, ಸೊ ಇಟ್ ಇಸ್ ಡನ್. ಅಂಡ್ ಫೈನಲಿ ಲೀಡ್ ಬೋರ್ಡ್ ನೋಡೋಣ, ಯಾರು ಟಾಪ್ ಅಲ್ಲಿ ಇದ್ದಾರೆ. ಮೋನಿತ್, ವಂಡರ್ಫುಲ್. ಅಂಡ್ ಸಮರ್ಥ್ ಕುಲಕರ್ಣಿ, ಗೇಮರ್ ಲಾರ್ಡ್, ಯಾಕೋ 3rd ಪ್ಲೇಸ್ ಅಲ್ಲಿ ಬಂದಿದ್ದಾರೆ ಇವರು. ಓಕೆ, AK BGM. ಸೊ ಫಸ್ಟ್ ಪ್ಲೇಸಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಓಕೆ, ನೋ ವರೀಸ್. ನೆಕ್ಸ್ಟ್ ನಮ್ಮದು ಪೇಪರ್ ಡಿಸ್ಕಷನ್ ಇದೆಯಲ್ಲ, ಆ ಟೈಮಲ್ಲಿ ನೋಡೋಣ. ಅಶ್ವಿನಿ ಯಾದವ್, ಎಸ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಝಾರಾ, ಮ್ಯಾಡಿಕೇಕ್ ಆ್ಯಂಡ್ ವಿನಯ್, ಯವಾನ್ ಜಯ, ಇಟ್ಸ್ ಮೀ ತನು ತುಂಬ ಆಕ್ಟಿವ್ ಆಗಿದ್ರು. ಆ್ಯಂಡ್ ಆದಿತ್ಯ SK, ನೀವು ಸಿಕ್ಕಾಪಡೆ ಆಕ್ಟಿವ್ ಆಗಿದ್ದೀರಾ. ಅಪ್ಪುಗೌಡ ಸಹಿತ ಅಷ್ಟೇ, ನೀವು ತುಂಬ ಆಕ್ಟಿವ್ ಆಗಿದ್ದೀರಾ. ವಸಂತ್, ಇವರು ಜಸ್ಟ್ ಆನ್ಸರ್ ಮಾಡ್ತಾರೆ, ಮೋಸ್ಟ್ ಪ್ರಾಬಬ್ಲಿ ಇವರು ಇಂಟ್ರಾಕ್ಟ್ ಮಾಡಲ್ಲ ಅನ್ಸುತ್ತೆ. ರಜತ್, ಅಭಿಜಿತ್, ಅನುಷಾ, ಮೋಕ್ಷಿತ್ ಗೌಡ, ಅಭಿಲಾಷಾ, ಲಕ್ಷ್ಮಿ ಯಾಕೋ 19th ರ್ಯಾಂಕಿಂಗ್ ಬಂದ್ಬಿಟ್ರು. ಸ್ಟಾರ್ಟಿಂಗಲ್ಲೇ ಇದ್ರು ಅವರು, ಟಾಪ್ 5 ಅಲ್ಲಿ ಇದ್ರು, ಯಾಕೋ 19th ಬಂದ್ಬಿಟ್ಟಿದ್ದಾರೆ. ನವ್ಯ ಪ್ರಭು ಆ್ಯಂಡ್ ವೆಂಕಟೇಶ್ ಆ್ಯಂಡ್ ದುರ್ಜಯ್, ಡಿ ಸುನಿಲ್ ಕುಮಾರ್, CD ಸುಶೀಲ್ ಕುಮಾರ್. ಓಕೆ, ಚೈತನ್ಯ ಆ್ಯಂಡ್ ಚಾರ್ಲಿ ಗೇಮಿಂಗ್ ಕನ್ನಡಿಗ ಆ್ಯಂಡ್ ರತ್ನ ಐವಲ್ಲಿ.
ಸೊ ಟಾಪ್ 25. ಓಕೆ, ಎಸ್. ಸೊ ಇಷ್ಟು ಇವತ್ತಿನ ಸೆಷನ್ ಬಗ್ಗೆ ಆಯಿತು. ಸೊ ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ದಾಟ್ ಈಸ್ ಆ ಮಾಕ್ ಟೆಸ್ಟ್ ಪೇಪರ್ ಏನಿದೆಯಲ್ಲ ಆ ಕ್ವಶನ್ಸ್ನ ನಿಮ್ಮ ಮುಂದೆ ಸಾಲ್ವ್ ಮಾಡ್ತಾ ಇದ್ದೇನೆ. ಓಕೆ, ಸೊ ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ನು ಸೆಷನ್ಗೆ ಜಾಯ್ನ್ ಆಗಕ್ಕೆ ಹೇಳಿ, ಯಾಕಂದರೆ ಇಟ್ ಇಸ್ ದ ಫ್ರೀ ಸೆಷನ್, ಯಾವುದೇ ಕಾಸ್ಟ್ ಇಲ್ಲ, ಫ್ರೀ ಆಫ್ ಕಾಸ್ಟ್. ಓಕೆ, ಸೊ ಆರಾಮಾಗಿ ನಿಮ್ಗೆ ಏನೇನೋ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ಆನ್ಲೈನಲ್ಲಿ. ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಬರಲಿ. ಓಕೆ, ಎಲ್ಲಿರ್ತೀರೋ ನಿಮ್ಮ ಫ್ರೆಂಡ್ಸ್ನು ಅಲ್ಲೇ ಇರಬೇಕು, ಗೊತ್ತಲ್ಲ ಫ್ರೆಂಡ್ಶಿಪ್ ರೂಲ್ಸ್. ಅದೆಷ್ಟೇ ಕಷ್ಟ ಬಂದರೂ ಬೆಟ್ ಕೊಡಬಾರ್ದು, ರೈಟ್? ಸೊ ಫ್ರೆಂಡ್ಶಿಪ್ ಚೆನ್ನಾಗಿ ಉಳಿಸ್ಕೊಳ್ಳಿ, ಯಾಕೆಂದರೆ ನಿಮ್ಮ ಲೈಫ್ +2 ಆದಮೇಲೆ ನಿಮ್ಮ ಲೈಫ್ ತುಂಬ ಡೈವರ್ಷನ್ ಆಗುತ್ತೆ. ಸೊ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಚೆನ್ನಾಗಿ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಿ, ಅವ್ರ ಜೊತೆ ಒಳ್ಳೆ ಒಡನಾಟನ ಇಟ್ಕೊಳ್ಳಿ, ಅದರ ರಿಲೇಷನ್ಶಿಪ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಜಗಳ ಅದೆಲ್ಲ ಆಡೋಕೆ ಹೋಗ್ಬಿಡಿ. ಇಟ್ ಈಸ್ ದ ಲಾಸ್ಟ್ ಫೈನಲ್ ಕಾಲೇಜ್ ಡೇಸ್. ಮತ್ತೆ ನಿಮಗೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಕಾಲೇಜ್ ಡೇಸ್ಗಳಲ್ಲಿ. ಓಕೆ, ಸೊ ಕಾಲೇಜ್ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಬಟ್ ಹಳೆ ಫ್ರೆಂಡ್ಸ್ನ ಮರಿಬಾರ್ದು. ಸೊ ಇಷ್ಟು ಹೇಳ್ತಾ ಅವ್ರ ಜೊತೆ ಚೆನ್ನಾಗಿರಿ. ಓಕೆ, ಇವಾಗ ಮೊದಲು ಹೇಗಿದ್ರು ಸ್ಕೂಲಿಂದ ಫ್ರೆಂಡ್ಸ್ ಇದ್ದರೆ ಅವ್ರದ್ದಂತೂ ಬಿಟ್ಕೊಡಂಗಿಲ್ಲ. ಸೊ ಅವರು ಫೈನಲಿ ಸಾಯೋವರೆಗೂ ಜೊತೆಗಿರ್ತಾರೆ. ಇವಾಗ ಯಾರು ಕಾಲೇಜ್ ಡೇಸಲ್ಲಿ ನಿಮ್ಗೆ ಪರಿಚಯ ಆಗಿದ್ದಾರಲ್ಲ, ಅಂದರೆ ಲೈಕ್ ಫಸ್ಟ್ PUC, ಸೆಕೆಂಡ್ PUC ಅಥವಾ +1, +2 ಅಲ್ಲಿ ಪರಿಚಯ ಆಗಿದ್ದಾರಲ್ಲ, ಅವರ ಫ್ರೆಂಡ್ಶಿಪ್ನ ಹಾಗೆ ಕಂಟಿನ್ಯೂ ಮಾಡಿ. ಆ ಫ್ರೆಂಡ್ಶಿಪ್ ಫಾರ್ ಎವರ್, ಅಂದರೆ ಲೈಫ್ ಟೈಮ್ ನಿಮ್ಮ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳಿ. ಓಕೆ, ಸೊ ಮತ್ತೆ ಸಿಗೋಣ. ಓಕೆ, 12th ಏಪ್ರಿಲಲ್ಲಿ ಮತ್ತೆ ಸಿಗೋಣ. ಸೊ ಇವತ್ತಿಗೆ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇವತ್ತಿನ ಸೆಷನ್ನ. ಸೊ ಚೆನ್ನಾಗಿ ಓದ್ತಾ ಇರಿ, ಮಜಾ ಮಾಡ್ತೀರಿ. ಮತ್ತೆ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.